ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ತುಂಬ ಅದ್ಭುತವಾಗಿರುತ್ತೆ, ತುಂಬ ಅಮೇಝಿಂಗ್ ಆಗಿರುತ್ತೆ. ಕ್ವಶನ್ಸ್ ಇಲ್ಲಿಂದ 4 to 5 ಕ್ವಶನ್ಸ್ ಮೇ ಬಿ ಎಕ್ಸ್ಪೆಕ್ಟ್ ಮಾಡಬಹುದು. ಸೊ 2 to 3 ಕ್ವಶನ್ಸ್ ಅಂತೂ 100% ಇದ್ದೇ ಇರುತ್ತೆ ಎಕ್ಸಾಮಲ್ಲಿ, ಅಷ್ಟು ಮಾತ್ರ ಹೇಳಬಲ್ಲೆ. ಅರ್ಥ ಆಯ್ತಾ? ಹಾಗಾದರೆ ಕ್ವಶನ್ಸ್ನ ಸ್ಟಾರ್ಟ್ ಮಾಡಿಬಿಡೋಣ. ತುಂಬ ಇದೆ, ಅರ್ಥ ಆಯ್ತಾ? ಮೇ ಬಿ 10 ಆಗ್ಬೋದು, ಹೇಳೋಕ್ಕಾಗಲ್ಲ. ಓಕೆನಾ? ಸೊ ನೋಡಿ, ಫಸ್ಟ್ ಕ್ವಶನ್ ಏನು ಕೇಳ್ತಿದ್ದಾನಂದರೆ, ಇಂಡಿಯಾ ಸೆಟ್ ಎ ಬೈಲ್ಯಾಟ್ರಲ್ ಟ್ರೇಡ್ ಟಾರ್ಗೆಟ್ ಆಫ್ $50 ಬಿಲಿಯನ್ ಬಿಫೋರ್ 2030 ವಿತ್ ವಿಚ್ ಕಂಟ್ರಿ ಅಂತ ಕೇಳ್ತಿದ್ದಾನೆ. ಸೊ ಕನ್ನಡದಲ್ಲಿ ಹೇಳೋದಾದರೆ, ಭಾರತವು 2030 ಮೊದಲು, ಅಂದರೆ ಅದಕ್ಕಿಂತ ಮುಂಚೆ ಅಂತ, $50 ಶತಕೋಟಿಯ ದ್ವಿಪಕ್ಷೀಯ ವ್ಯಾಪಾರದ ಗುರಿಯನ್ನು ಯಾವ ದೇಶದೊಂದಿಗೆ ಹೊಂದಿದೆ ಅಂತ ಕ್ವಶನ್. ಸೊ ಇದಕ್ಕೆ ಆನ್ಸರು ಎಲ್ರಿಗೂ ಗೊತ್ತೇ ಇರುತ್ತೆ. ಸೊ ಸೌತ್ ಕೊರಿಯಾ. ಓಕೆ, ಹಾಗಾದರೆ ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ದಿ ಮೇನ್ ಆಬ್ಜೆಕ್ಟಿವ್ ಆಫ್ ಜೇಮ್ಸ್ ವೆಬ್ ಸ್ಪೇಸ್ ಟೆಲಿಸ್ಕೋಪ್? ಜೇಮ್ಸ್ ವೆಬ್ ಬಾಹ್ಯಾಕಾಶ ದೂರದರ್ಶಕದ ಮುಖ್ಯ ಉದ್ದೇಶ ಏನು ಅಂತ ಕೇಳ್ತಿದ್ದಾನೆ. ಹಾಗಾದರೆ ಜೇಮ್ಸ್ ವೆಬ್ ಯಾರು ಲಾಂಚ್ ಮಾಡಿದ್ದಾರೆ, ಇದನ್ನು ಯಾರು ಉಡಾವಣೆ ಮಾಡಿದ್ದಾರೆ ಅಂದರೆ ನಾಸಾ, USA, ನಮ್ಮೆಲ್ರಿಗೂ ಗೊತ್ತೇ ಇದೆ. ಹಾಗಾದರೆ ಇಲ್ಲಿ ಆಪ್ಷನ್ಸ್ನ ಹುಡುಕ್ಬೇಕು ನಾವು. ಸೊ ನಾನು ಏನು ಮಾಡ್ತೀನಿ ಅಂದರೆ, ಕರೆಕ್ಟಾಗಿರ್ತಕ್ಕಂಥ ಆನ್ಸರ್ಸು ಹೇಳ್ಕೊಂಡು ಹೋಗ್ತೀನಿ, ಯಾಕಂದರೆ ಇವತ್ತಿನ ಸೆಷನ್ ತುಂಬ ಲೆಂತಿ ಆಗಲಿದೆ, ಅದಕ್ಕೋಸ್ಕರ. ಅರ್ಥ ಆಯ್ತಾ? ಸೊ ಇದಕ್ಕೆ ಆಪ್ಷನ್ ಬಂದು ಟು ಫೈಂಡ್ ಔಟ್ ಅಬೌಟ್ ದಿ ಆರಿಜಿನ್ ಆಫ್ ಯೂನಿವರ್ಸ್. ಈ ವಿಶ್ವ ಹೇಗೆ ಹುಟ್ಕೊಂತು ಅನ್ನೋದರ ಒಂದು ಬೇರನ್ನು ಹುಡುಕಲು ಇದನ್ನು ಲಾಂಚ್ ಮಾಡಿದ್ದಾರೆ ನಾಸಾದವರು. ನೆಕ್ಸ್ಟ್ ಕ್ವಶನ್, ವಿಚ್ ಸ್ಟೇಟ್ ಹ್ಯಾಸ್ ಎಕ್ಸ್ಟೆಂಡೆಡ್ ದಿ ಅಪ್ಪರ್ ಏಜ್ ಲಿಮಿಟ್ ಫಾರ್ ಎಂಟ್ರಿ ಟು ದಿ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮಿನೇಷನ್ ಅಂದರೆ ಸರ್ವೀಸಸ್ ಟು 38 ಅಪ್ ಟು 2023. ಅಂದರೆ 2023 ಯಾವ ರಾಜ್ಯವು ನಮ್ಮ KPSC ಇದೆ ಅಲ್ಲ, ಕರ್ನಾಟಕ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ ಇದೆ ಅಲ್ಲ, KPSC, ಅದೇ ಥರ ಯಾವ ರಾಜ್ಯದ ಒಂದು ಸರ್ವೀಸು ಎಕ್ಸಾಮ್ನ ಏಜನ್ನು 38ಕ್ಕೆ ಏರಿಸಿದೆ ಅಂದರೆ ಇದಕ್ಕೆ ಪರ್ಫೆಕ್ಟ್ ಆಗಿರ್ತಕ್ಕಂಥ ಆನ್ಸರ್ ಯಾವುದಪ್ಪ ಅಂದರೆ ವೆಸ್ಟ್ ಬೆಂಗಾಲ್. ಓಕೆ, ಸಾರಿ, ಇದಕ್ಕೆ ಆನ್ಸರು ಒಡಿಸ್ಸಾ ಫ್ರೆಂಡ್ಸ್, ಒಡಿಸ್ಸಾ, ನಾಟ್ ವೆಸ್ಟ್ ಬೆಂಗಾಲ್. ಸೊ ಹಾಗಾದರೆ ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್ ಏನು ಹೇಳ್ತಿದ್ದಪ್ಪ? ನೆಕ್ಸ್ಟ್ ಕ್ವಶನ್ನು, BA.1, BA.2, BA.3 are the sub lineages of which COVID variant? ಸೊ BA.1.2.3 ಯಾವ ಕೋವಿಡ್ ರೂಪಾಂತರದ ಉಪವಂಶಗಳು ಅಂತ ಕೇಳ್ತಾ ಇದ್ರಾ? ಸೊ ಇದಕ್ಕೆ ಪರ್ಫೆಕ್ಟ್ ಆಗಿರ್ತಕ್ಕಂಥ ಆನ್ಸರು ಒಮ್ನಿಕ್ರಾನ್. ಓಕೆ, ಹಾಗಾದರೆ ನೆಕ್ಸ್ಟ್ ನೋಡಿ, ಶ್ರೀಲಂಕಾ ಹ್ಯಾಸ್ ಆಸ್ಕ್ಡ್ ವಿಚ್ ಕಂಟ್ರಿ ಟು ರೀಸ್ಟ್ರಕ್ಚರ್ ಇಟ್ಸ್ ಡೆಬಿಟ್ ಪೇಮೆಂಟ್ಸ್ ಅಮಿಡ್ ಎಕನಾಮಿಕ್ ಕ್ರೈಸಿಸ್. ಆರ್ಥಿಕ ಬಿಕ್ಕಟ್ಟಿನ ಮಧ್ಯೆ ತನ್ನ ಸಾಲ ಮರುಪಾವತಿಯನ್ನು ಯಾವ ದೇಶವನ್ನು ಪುನರ್ರಚಿಸಲು ಶ್ರೀಲಂಕಾ ಕೇಳಿದೆ ಅಂದರೆ, ಇವಾಗ ಶ್ರೀಲಂಕಾದಲ್ಲಿ ಒಂದು ಎಕನಾಮಿಕ್ ಕ್ರೈಸಿಸ್ ನಡೀತಿದೆ ಅಲ್ಲ, ಸೊ ಅದರ ಸಲುವಾಗಿ ಹೆಲ್ಪ್ ಕೇಳಿದೆ ಶ್ರೀಲಂಕಾ. ಯಾವ ದೇಶದೊಂದಿಗೆ ಅಂದರೆ, ಸೊ ನಮ್ಮ ನೆರೆಯ ರಾಷ್ಟ್ರ, ನಮ್ಮ ಶತ್ರು ರಾಷ್ಟ್ರ, ಅದೇ ಚೈನಾ ರಾಷ್ಟ್ರ, ಚೈನಾಕ್ಕೆ ಹೆಲ್ಪ್ ಕೇಳಿದೆ. ಅರ್ಥ ಆಯ್ತಾ? ಹಾಗಾದರೆ ನೆಕ್ಸ್ಟ್ ಕ್ವಶನ್ ನೋಡಿ, ವಿಚ್ ಕಂಟ್ರಿ ಹ್ಯಾಸ್ ಅಫಿಷಿಯಲಿ ಬ್ಯಾನ್ಡ್ ಕನ್ವರ್ಷನ್ ಥೆರಪಿ? ಈ ಕನ್ವರ್ಷನ್ ಥೆರಪಿ ಅಂದರೆ, ಸಪೋಸ್ ಇಲ್ಲಿ ಫೀಮೇಲ್ ಇರೋರು ಜೆಂಡರ್ ಚೇಂಜ್ ಮಾಡ್ಕೊಳ್ಳೋದು, ಮೇಲ್ ಆಗೋದು. ಓಕೆ, ಅದೇ ರೀತಿ ಮೇಲ್ ಇರೋರು ಫೀಮೇಲ್ ಆಗೋದು, ಇದನ್ನು ಕನ್ವರ್ಷನ್ ಥೆರಪಿ ಅಂತ ಕರಿತೀವಿ. ಹಾಗಾದರೆ ಇದನ್ನು ಯಾರು ಬ್ಯಾನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಕೆನಡಾ ಬ್ಯಾನ್ ಮಾಡಿದೆ. ಅರ್ಥ ಆಯ್ತಾ? ಹಾಗಾದರೆ ನೆಕ್ಸ್ಟ್ ಕ್ವಶನ್ ನೋಡೋಣ. ವಿಚ್ ಯೂನಿಯನ್ ಮಿನಿಸ್ಟ್ರಿ ಅನೌನ್ಸ್ಡ್ ಎ ಡೆಡಿಕೇಟೆಡ್ ಗ್ರೀವಿಯನ್ಸ್ ಸೆಲ್ ಫಾರ್ ಅನ್ಇಂಟರಪ್ಟೆಡ್ ಸಪ್ಲೈ ಆಫ್ ಎಸೆನ್ಷಿಯಲ್ಸ್? ಅಂದರೆ ಅಗತ್ಯ ವಸ್ತುಗಳ ನಿರಂತರ ಪೂರೈಕೆಗಾಗಿ ಯಾವ ಕೇಂದ್ರ ಸಚಿವಾಲಯವು ಮೀಸಲಾದ ಕುಂದುಕೊರತೆಯ ಕೋಶವನ್ನು ಘೋಷಿಸಿದೆ ಅಂತ. ಸೊ ಇದಕ್ಕೆ ಆನ್ಸರ್ ಬಂದು ಮಿನಿಸ್ಟ್ರಿ ಆಫ್ ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರೀಸ್. ಓಕೆ, ಹಾಗಾದರೆ ನೆಕ್ಸ್ಟ್ ಕ್ವಶನ್ನ ನೋಡೋಣ. ನೆಕ್ಸ್ಟ್ ಕ್ವಶನ್, ದಿ ನ್ಯೂ ಕೋವಿಡ್ ಸ್ಟ್ರೈನ್ ನೇಮ್ಡ್ ಡೆಲ್ಟಾಕ್ರಾನ್
ವಾಸ್ ಐಡೆಂಟಿಫೈಡ್ ಒರಿಜಿನಲಿ ಇನ್ ವಿಚ್ ಕಂಟ್ರಿ ಅಂತ ಹೇಳಿದ್ರೆ ಸೈಪ್ರಸ್ನಲ್ಲಿ ಇದನ್ನು ಐಡೆಂಟಿಫೈ ಮಾಡಿದ್ದಾರೆ. ಅರ್ಥ ಆಯ್ತಾ? ಹಾಗಾದರೆ ನೆಕ್ಸ್ಟ್ ಕ್ವೆಶನ್ ನೋಡಿ. ಓಕೆ, ನೆಕ್ಸ್ಟ್ ಕ್ವೆಶನ್. ವಿಚ್ ಕಂಟ್ರೀಸ್ ಲೂನಾರ್ ಪ್ರೋಬ್ ಹ್ಯಾಸ್ ಐಡೆಂಟಿಫೈಡ್ ದಿ ಫಸ್ಟ್ ಎವರ್ ಆನ್ ಸೈಟ್ ಎವಿಡೆನ್ಸ್ ಆಫ್ ವಾಟರ್ ಆನ್ ಸರ್ಫೇಸ್ ಆಫ್ ದಿ ಮೂನ್? ಯಾವ ದೇಶದ ಲೂನಾರ್ ಪ್ರೋಬ್ ಚಂದ್ರನ ಮೇಲ್ಮೈಯಲ್ಲಿ ನೀರಿನ ಮೊದಲ ಆನ್ ಸೈಟ್ ಪುರಾವೆಗಳನ್ನು ಗುರುತಿಸಿದೆ? USA, UAEನ, ಚೈನಾನ, ಇಂಡಿಯಾನ ಅಂತ ಹೇಳಿದ್ರೆ ಇದಕ್ಕೆ ಆಪ್ಷನ್ನು ಚೈನಾ. ಓಕೆ, ಪಿಯರೆ ಒಲಿವಿಯರ್ ಗೌರಿನ್ ಚಾಸ್ ಅವರು ಯಾವ ಸಂಸ್ಥೆಯ ಹೊಸ ಮುಖ್ಯ ಅರ್ಥಶಾಸ್ತ್ರಜ್ಞರಾಗಿದ್ದಾರೆ? ಸೊ ಇದಕ್ಕೆ IMF ಆನ್ಸರು. ಈ ಪ್ಲೇಸಲ್ಲಿ ಮೊದಲು ನಮ್ಮ ಭಾರತೀಯರೊಬ್ಬರು ಇದ್ದರು, ಅವರು ಯಾರು ಅಂತ ಕಮೆಂಟಲ್ಲಿ ತಿಳಿಸ್ಕೊಡಿ. ಓಕೆ, ನೆಕ್ಸ್ಟ್ ನೋಡಿ. ಭಾರತದ ಮೊದಲ ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಿದ ಮೈಕ್ರೋ ಪ್ರೊಸೆಸರ್ನ ಹೆಸರು ಏನಪ್ಪ ಅಂತ ಹೇಳಿದ್ರೆ ಶಕ್ತಿ. ಅರ್ಥ ಆಯ್ತಾ? ಶಕ್ತಿ ಇದಕ್ಕೆ ಆನ್ಸರ್. ಹಾಗಾದರೆ ನೆಕ್ಸ್ಟ್ ಕ್ವೆಶನ್. ವಿಚ್ ಕಂಟ್ರಿ ಇಸ್ ದಿ ಫಸ್ಟ್ ಟು ಸಕ್ಸಸ್ಫುಲಿ ಕಂಡಕ್ಟ್ ಎ ಹ್ಯೂಮನ್ ಹಾರ್ಟ್ ಟ್ರಾನ್ಸ್ಪ್ಲಾಂಟೇಷನ್ ಫ್ರಮ್ ಎ ಜೆನೆಟಿಕ್ ಮಾಡಿಫೈಡ್ ಪಿಗ್ ಅಂದರೆ USA ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್ ನೋಡೋಣ. ವೆಸ್ಟರ್ನ್ ಡಿಸ್ಟರ್ಬೆನ್ಸ್ ವಿಚ್ ವಾಸ್ ಸೀನ್ ಇನ್ ದಿ ನ್ಯೂಸ್ ರೀಸೆಂಟ್ಲಿ ಈಸ್ ಅಸೋಸಿಯೇಟೆಡ್ ವಿತ್. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಪಾಶ್ಚಿಮಾತ್ಯ ಅಡಚಣೆ ಯಾವುದಕ್ಕೆ ಸಂಬಂಧಿಸಿದೆ ಅಂತ? ಕಲ್ಚರ್ಗ, ಮೆಟ್ರಾಲಜಿಗ, ಎಕನಾಮಿಗ, ಪೊಲಿಟಿಕ್ಸ್ಗ ಅಂತ ಹೇಳೋದಾದರೆ ಮೆಟ್ರಾಲಜಿಗೆ. ಅರ್ಥ ಆಯ್ತಾ? ಇದಕ್ಕೆ ಆಪ್ಷನ್ನು ಮೆಟ್ರಾಲಜಿ. ದಿ ಇಂಡಿಯನ್ ಕೌನ್ಸಿಲ್ ಆಫ್ ಹಿಸ್ಟಾರಿಕಲ್ ರಿಸರ್ಚ್ ICHR ಈಸ್ ಆನ್ ಅಟಾನಮಸ್ ಬಾಡಿ ಅಂಡರ್ ವಿಚ್ ಯೂನಿಯನ್ ಮಿನಿಸ್ಟ್ರಿ? ಇಂಡಿಯನ್ ಕೌನ್ಸಿಲ್ ಆಫ್ ಹಿಸ್ಟಾರಿಕಲ್ ರಿಸರ್ಚ್ ಯಾವ ಕೇಂದ್ರ ಸಚಿವಾಲಯದ ಅಡಿಯಲ್ಲಿ ಸ್ವಾಯತ್ತ ಸಂಸ್ಥೆಯಾಗಿದೆ ಅಂತ ಕೇಳ್ತಿದ್ದಾನೆ ಕ್ವಶನ್. ಇದಕ್ಕೆ ಆಪ್ಷನ್ಸ್ ನೋಡಿ ಹೀಗಿದೆ. ಮಿನಿಸ್ಟ್ರಿ ಆಫ್ ಕಲ್ಚರ್ ಅಂತ ಇದೆ. ಸೊ ನೆಕ್ಸ್ಟ್ ನೋಡಿದ್ರೆ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೈರ್ಸ್ ಅಂತ ಇದೆ. ನೆಕ್ಸ್ಟ್ ಮಿನಿಸ್ಟ್ರಿ ಆಫ್ ಎಜುಕೇಷನ್ ಅಂತಿದೆ. ನೆಕ್ಸ್ಟ್ ಮಿನಿಸ್ಟ್ರಿ ಆಫ್ ಟೂರಿಸಮ್ ಅಂತ ಇದೆ. ಇದಕ್ಕೆ ಆಪ್ಷನ್ ಬಂದು ನೀವು ಹೇಳಿ ನೋಡೋಣ. ಸೊ ಇದಕ್ಕೆ ಆಪ್ಷನ್ ಬಂದು ಮಿನಿಸ್ಟ್ರಿ ಆಫ್ ಎಜುಕೇಷನ್. ಓಕೆ, ಸೊ ಮಿನಿಸ್ಟ್ರಿ ಆಫ್ ಎಜುಕೇಷನ್. ಕಮೆಂಟ್ ಬಾಕ್ಸಲ್ಲಿ ಇಲ್ಲಿ ಚಾಟಲ್ಲಿ ಆನ್ಸರ್ಸ್ ಮಾಡಿ ಫ್ರೆಂಡ್ಸ್. ಓಕೆ, ಸೊ ನೆಕ್ಸ್ಟ್ ಕ್ವೆಶನ್ ನೋಡೋಣ. ಐಬೋನಿಯಾ ವಿಚ್ ವಾಸ್ ಸೀನ್ ಇನ್ ದಿ ನ್ಯೂಸ್ ರೀಸೆಂಟ್ಲಿ ಈಸ್ ಎ ಸಿಮಿಲರ್ ವರ್ಷನ್ ಆಫ್ ರಾಮಾಯಣ ಫೌಂಡ್ ಇನ್ ವಿಚ್ ಕಂಟ್ರಿ ಅಂದರೆ ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ಐಬೋನಿಯಾ ರಾಮಾಯಣದ ಇದೇ ರೀತಿಯ ಆವೃತ್ತಿಯು ಯಾವ ದೇಶದಲ್ಲಿ ಕಂಡುಬರುತ್ತೆ ಅಂದರೆ ನೇಪಾಳ, ಮಡಗಾಸ್ಕರ, ಶ್ರೀಲಂಕಾನ, ಮಾರಿಷಸ್. ಇದಕ್ಕೆ ಆನ್ಸರ್ ಹೇಳಿ. ಸೊ ಇದಕ್ಕೆ ಆನ್ಸರ್ ಮಡಗಾಸ್ಕರ್. ಓಕೆ, ಮಡಗಾಸ್ಕರ್ ಇದಕ್ಕೆ ಆನ್ಸರ್. ನೆಕ್ಸ್ಟ್ ನೋಡಿ. ಅಲಿ ಖಾನ್ ಸ್ಮೈಲೋವ್ ಈಸ್ ದಿ ನ್ಯೂ ಪ್ರೆಸಿಡೆಂಟ್ ಆಫ್ ವಿಚ್ ಕಂಟ್ರಿ ಅಂತ ಕೇಳ್ತಿದ್ದಾನೆ. ಇದಕ್ಕೆ ಆಪ್ಷನ್ನು ಕಜಾಕಿಸ್ತಾನ್. ಓಕೆ, ಹಾಗಾದರೆ ನೆಕ್ಸ್ಟ್ ಕ್ವೆಶನ್ ನೋಡೋಣ. ನೆಕ್ಸ್ಟ್ ಕ್ವೆಶನ್ನಲ್ಲಿ ವಿಚ್ ಇನ್ಸ್ಟಿಟ್ಯೂಷನ್ ರಿಲೀಸ್ ದಿ ಗ್ಲೋಬಲ್ ರಿಸ್ಕ್ ರಿಪೋರ್ಟ್ ಎವ್ರಿ ಇಯರ್? ಯಾವ ಸಂಸ್ಥೆಯು ಪ್ರತಿ ವರ್ಷ ಜಾಗತಿಕ ಅಪಾಯಗಳ ವರದಿಯನ್ನು ಬಿಡುಗಡೆ ಮಾಡುತ್ತೆ? ಸೊ ಇದರಲ್ಲಿ ಆಪ್ಷನ್ಸ್ ನೋಡಿ. ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ, ವರ್ಲ್ಡ್ ಎಕನಾಮಿಕ್ ಫಾರಮ್ಮ, ವರ್ಲ್ಡ್ ಬ್ಯಾಂಕ, ನೀತಿ ಆಯೋಗನ ಅಂತ ಹೇಳಿದ್ರೆ ವರ್ಲ್ಡ್ ಎಕನಾಮಿಕ್ ಫಾರಮ್. ಓಕೆ, ಸೊ ಹಾಗಾದರೆ ಹೂ ಈಸ್ ದಿ ಫಸ್ಟ್ ಬ್ಲ್ಯಾಕ್ ವುಮೆನ್ ಟು ಅಪಿಯರ್ ಆನ್ US ಕಾಯಿನ್? US ನಾಣ್ಯದಲ್ಲಿ ಕಾಣಿಸಿಕೊಂಡ ಮೊದಲ ಕಪ್ಪು ಮಹಿಳೆ ಯಾರು ಅಂತ ಕೇಳ್ತಿದ್ದಾನೆ. ಇದಕ್ಕೆ ಮಾಯಾ ಆಂಗ್ಲೇವ್ ಅಂತಕ್ಕಂಥವ್ರು. ಅರ್ಥ ಆಯ್ತಾ? ವಿಚ್ ಸ್ಟೇಟ್ ಗೌರ್ಮೆಂಟ್ ನೋಟಿಫೈಡ್ ದಿ ರೀಜನಲ್ ಪ್ಲಾನ್ ರೂಲ್ಸ್ 2021? ಸೊ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ತಮಿಳ್ನಾಡು. ಓಕೆನಾ? ಸೊ ಹಾಗಾದರೆ ನೆಕ್ಸ್ಟ್ ಕ್ವೆಶನ್. ವಿಚ್ ಸ್ಟೇಟ್ ಆರ್ UT ಪ್ಲೇಡ್ ಎ ಹೋಸ್ಟ್ ಟು ದಿ 25th ಯೂತ್ ಫೆಸ್ಟಿವಲ್ ಇನ್ 2022?
ಸೊ ಇದಕ್ಕೆಲ್ಲರೂ ಗೋವಾ ಅನ್ಕೊತೀರಾ, ಗೋವಾ ಅಲ್ಲ, ಇದಕ್ಕೆ ಪುದುಚೇರಿ ಇಸ್ ದಿ ರೈಟ್ ಆನ್ಸರ್. ಹಾಗಾದರೆ ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್ ಏನು ಹೇಳ್ತಿದೆ ಅಂದರೆ, ವಿಚ್ ಯೂನಿಯನ್ ಮಿನಿಸ್ಟ್ರಿ ರಿಲೀಸ್ಡ್ ಎ ಕೋಡ್ ಆಫ್ ಪ್ರಾಕ್ಟೀಸ್ ಫಾರ್ ಸೆಕ್ಯೂರಿಂಗ್ ಕನ್ಸ್ಯೂಮರ್ ಇಂಟರ್ನೆಟ್ ಆಫ್ ಥಿಂಗ್ಸ್ ರಿಪೋರ್ಟ್. ಯಾವ ಸಚಿವಾಲಯವು ಅಂದರೆ ಕೇಂದ್ರ ಸಚಿವಾಲಯವು ಕನ್ಸ್ಯೂಮರ್ ಇಂಟರ್ನೆಟ್ ಆಫ್ ಥಿಂಗ್ಸ್ ಅನ್ನು ಸಂರಕ್ಷಿತಗೊಳಿಸುವ ಅಭ್ಯಾಸ ಕೋಡ್ ವರದಿಯನ್ನು ಬಿಡುಗಡೆ ಮಾಡಿದೆ? ಸೊ ಇದಕ್ಕೆ ಆಪ್ಷನ್ ಬಂದುಬಿಟ್ಟು ಮಿನಿಸ್ಟ್ರಿ ಆಫ್ ಕಮ್ಯುನಿಕೇಷನ್. ಸೊ ಮಿನಿಸ್ಟ್ರಿ ಆಫ್ ಕಮ್ಯುನಿಕೇಷನ್ ಇದಕ್ಕೆ ಆನ್ಸರ್. ಓಕೆ, ಹಾಗಾದರೆ ನೆಕ್ಸ್ಟ್ ಕ್ವಶನ್ ನೋಡೋಣ. ಸೊ ಅಕ್ವಮೇಷನ್ ವಿಚ್ ವಾಸ್ ಸೀನ್ ಇನ್ ದಿ ನ್ಯೂಸ್ ರೀಸೆಂಟ್ಲಿ. ಸುದ್ದಿಯಲ್ಲಿ ಕಂಡುಬರುವ ಅಕ್ವಮೇಷನ್ ಇದು ಏನು? ಸೊ ಇದು ವಾಟರ್ ಕ್ರಿಮೇಷನ್. ಓಕೆ, ಇದಕ್ಕೆ ವಾಟರ್ ಕ್ರಿಮೇಷನ್ ಅಂತ ಕರಿತೀವಿ. ಓಕೆ, ಸೊ ಹಾಗಾದರೆ ನೆಕ್ಸ್ಟ್ ಕ್ವಶನ್ ನೋಡೋಣ. ಸ್ಪೆಷಲ್ ಪ್ರೊಟೆಕ್ಷನ್ ಗ್ರೂಪ್ ಆ್ಯಕ್ಟ್ 1988 ವಿಚ್ ವಾಸ್ ಪಾಸ್ಡ್ ಟು ಪ್ರೊವೈಡ್ ಸೆಕ್ಯೂರಿಟಿ. ಸ್ಪೆಷಲ್ ಪ್ರೊಟೆಕ್ಷನ್ ಗ್ರೂಪ್ ಆ್ಯಕ್ಟ್ 1988 ಈ ಭದ್ರತೆಯನ್ನು ಒದಗಿಸಲು ಆಗಿದೆ. ನ್ಯೂಕ್ಲಿಯರ್ ಪವರ್ ಪ್ಲಾಂಟ್, ಪ್ರೈಮ್ ಮಿನಿಸ್ಟರ್ ಆ್ಯಂಡ್ ಫಾರ್ಮರ್ಸ್ ಪ್ರೈಮ್ ಮಿನಿಸ್ಟರ್, ಇಂಡಿಯಾಸ್ ಲ್ಯಾಂಡ್ ಬಾರ್ಡರ್, ಇಂಡಿಯಾಸ್ ವಾಟರ್ ಬಾರ್ಡರ್. ಇದಕ್ಕೆ ಆಪ್ಷನ್ ಬಂದು ಪ್ರೈಮ್ ಮಿನಿಸ್ಟರ್ಸ್ ಆ್ಯಂಡ್ ಫಾರ್ಮರ್ ಪ್ರೈಮ್ ಮಿನಿಸ್ಟರ್ಸ್. ಓಕೆ, ಪ್ರೈಮ್ ಮಿನಿಸ್ಟರ್ಸ್ಗೆ ಮತ್ತು ಫಾರ್ಮರ್ ಪ್ರೈಮ್ ಮಿನಿಸ್ಟರ್ಸ್ಗೆ ಭದ್ರತೆ ಸೆಕ್ಯೂರಿಟಿ ಕೊಡಲು SPG ಆ್ಯಕ್ಟ್, SPG ಅಂತ ಕೇಳಿರ್ತೀರ, ಸ್ಪೆಷಲ್ ಪ್ರೊಟೆಕ್ಷನ್ ಗ್ರೂಪ್ ಆ್ಯಕ್ಟ್ 1988ರಲ್ಲಿ ಇದನ್ನು ಇದು ಅಂಗೀಕರಿಸಿದ್ದಾರೆ. ಓಕೆ, ಸೊ ಅಬಿಲಿಂಪಿಕ್ಸ್ ವಿಕಲಚೇತನರಿಗಾಗಿ ನಡೆಯುವ ಸ್ಪರ್ಧೆಗಳು ಯಾವ ಕ್ಷೇತ್ರದಲ್ಲಿ? ಸ್ಪೋರ್ಟ್ಸಾ, ಕೋಡಿಂಗಾ, ಸ್ಕಿಲ್ ಡೆಮಾನ್ಸ್ಟ್ರೇಷನ್ನ, ಬಿಸ್ನೆಸ್ಸಾ ಅಂತ ಹೇಳಿದ್ರೆ ಇದರಲ್ಲಿ ನೀವು ಸ್ಪೋರ್ಟ್ಸ್ ಅಂದ್ಕೊಂಡ್ಬಿಡ್ತೀರಾ. ಸ್ಪೋರ್ಟ್ಸ್ ಅಲ್ಲ, ಸ್ಕಿಲ್ ಡೆಮಾನ್ಸ್ಟ್ರೇಷನ್. ಓಕೆ, ಹೈದರಾಬಾದ್ ಡಿಕ್ಲರೇಷನ್ ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳ್ತಿದ್ದಾನೆ. ಹೈದರಾಬಾದ್ ಡಿಕ್ಲರೇಷನ್ ಇ ಗವರ್ನೆನ್ಸ್ಗೆ ಸಂಬಂಧಪಟ್ಟಿದೆ. ಇ ಗವರ್ನೆನ್ಸ್ಗೆ ಹೈದರಾಬಾದ್ ಡಿಕ್ಲರೇಷನ್ ಸಂಬಂಧಪಟ್ಟಿದೆ. ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್ನ ನೋಡೋಬೇಕಾದ್ರೆ, ವಿಚ್ ಗ್ರೂಪ್ ಆಫ್ ಕಂಟ್ರೀಸ್ ಪಾರ್ಟಿಸಿಪಿಕೇಟ್ ಇನ್ ಸಿ ಡ್ರ್ಯಾಗನ್ 2022 ಮಿಲಿಟರಿ ಎಕ್ಸಸೈಸ್? ಇದನ್ನು ಶಾರ್ಟಾಗಿ ಸಿ ಡ್ರ್ಯಾಗನ್ 22 ಅಂತ ಕರಿತೀವಿ. ಇಂಡೋ ಪೆಸಿಫಿಕ್ ಕಂಟ್ರೀಸ್. ಇದಕ್ಕೆ ಆನ್ಸರ್ ಇಂಡೋ ಪೆಸಿಫಿಕ್ ಕಂಟ್ರೀಸ್. ನೆಕ್ಸ್ಟ್ ಕ್ವಶನ್, ವಿಚ್ ಸ್ಟೇಟ್ ಓನ್ ದಿ ಪ್ರೈಸ್ ಇನ್ ಥರ್ಡ್ ನ್ಯಾಷನಲ್ ವಾಟರ್ ಅವಾರ್ಡ್ಸ್ 2020 ಈಸ್ ದಿ ಬೆಸ್ಟ್ ಸ್ಟೇಟ್ ಕ್ಯಾಟಗರಿ? ಯಾವ ರಾಜ್ಯವು 3ನೇ ರಾಷ್ಟ್ರೀಯ ಜಲ ಪ್ರಶಸ್ತಿಗಳು 2020ರಲ್ಲಿ ಅತ್ಯುತ್ತಮ ರಾಜ್ಯ ವಿಭಾಗದಲ್ಲಿ ಪ್ರಥಮ ಬಹುಮಾನವನ್ನು ಗೆದ್ದಿದೆ? ಸೊ ಇದಕ್ಕೆ ಆಪ್ಷನ್ನು ಯು ಪಿ ಈಸ್ ದಿ ರೈಟ್ ಆಪ್ಷನ್ ಫಾರ್ ದಿಸ್ ಕ್ವಶನ್. ಓಕೆ, ಇ ಗವರ್ನೆನ್ಸ್. ಓಕೆ, ಗುಡ್. ಸೊ ನೆಕ್ಸ್ಟ್ ನೋಡಿ, ಒಬ್ಬರಿದ್ರೂ ಕಲಿಯೋರು, ಒಬ್ಬರಿದ್ರೂ ಇಂಟ್ರೆಸ್ಟಿಂದ ಆರಾಮಾಗಿ ಮಸ್ತಾಗಿ ಮಾಡ್ಕೊಳ್ತಾ ಹೋಗ್ಬೋದು. ಅರ್ಥ ಆಯ್ತಾ? ಸೊ ಸುಖಿತ್ ಹೌದು, ಇಂಡೋ ಪೆಸಿಫಿಕ್. ಅರ್ಥ ಆಯ್ತಾ? ನೆಕ್ಸ್ಟ್ ನೋಡಿ, ಕಾಂಪಿಟೇಟಿವ್ ಕಮಿಷನ್ ಆಫ್ ಇಂಡಿಯಾ ಹ್ಯಾಸ್ ಆರ್ಡರ್ಡ್ ಎ ಪ್ರೋಬ್ ಅಗೇನ್ಸ್ಟ್ ವಿಚ್ ಟೆಕ್ ಕಂಪ್ನಿ ಫಾರ್ ಇಟ್ಸ್ ಅಬ್ಯೂಸ್ ಆಫ್ ಡೊಮಿನೆಂಟ್ ಪೊಸಿಷನ್? ಭಾರತದ ಸ್ಪರ್ಧಾತ್ಮಕ ಆಯೋಗವು ತನ್ನ ಪ್ರಬಲ ಸ್ಥಾನದ ದುರುಪಯೋಗಕ್ಕಾಗಿ ಯಾವ ಟೆಕ್ ಕಂಪ್ನಿಯ ವಿರುದ್ಧ ತನಿಖೆಗೆ ಆದೇಶಿಸಿದೆ? ಸೊ ಇದಕ್ಕೆ ಆಪ್ಷನ್ನು ಗೂಗಲ್. ಓಕೆನಾ? ಹಾಗಾದರೆ ವಿಚ್ ವಲ್ನರಬಲ್ ಅನಿಮಲ್ ಸ್ಪೀಸೀಸ್ ಹ್ಯಾಸ್ ಬೀನ್ ಸ್ಪಾಟೆಡ್ ಫಾರ್ ದಿ ಫಸ್ಟ್ ಟೈಮ್ ಇನ್ ನಾಗಾಲ್ಯಾಂಡ್ನಲ್ಲಿ ಮೊದಲ ಬಾರಿಗೆ ಯಾವ ದುರ್ಬಲ ಪ್ರಾಣಿ ಪ್ರಭೇದಗಳನ್ನು ಗುರುತಿಸಲಾಗಿದೆ? ಅರ್ಥ ಆಯ್ತಾ? ಇದನ್ನು ಆಪ್ಷನ್ ನಾವು ಕ್ಲೌಡೆಡ್ ಲಿಯೋಪಾರ್ಡ್ ಅಂತ ಕರಿತೀವಿ. ಕ್ಲೌಡೆಡ್ ಲಿಯೋಪಾರ್ಡ್ ಇದಕ್ಕೆ ರೈಟ್ ಆನ್ಸರ್. ಹಾಗಾದರೆ ನೆಕ್ಸ್ಟ್ ಕ್ವಶನ್ ನೋಡೋಣ. ಸೊ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ವರ್ಕ್ಸ್ ಅಂಡರ್ ದಿ ಏಜಿಸ್ ಆಫ್ ವಿಚ್ ಯೂನಿಯನ್ ಮಿನಿಸ್ಟ್ರಿ? ದಿ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಯಾವ ಕೇಂದ್ರ ಸಚಿವಾಲಯದ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತದೆ? ಮಿನಿಸ್ಟ್ರಿ ಆಫ್ MSMEನ, ಮಿನಿಸ್ಟ್ರಿ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರೀಸ್ನ, ಮಿನಿಸ್ಟ್ರಿ ಆಫ್ ಕಾಮರ್ಸ್ ಕನ್ಸ್ಯೂಮರ್ ಅಫೇರ್ಸ್ ಫುಡ್ ಆ್ಯಂಡ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ನ, ಮಿನಿಸ್ಟ್ರಿ ಆಫ್ ಲಾ ಆ್ಯಂಡ್ ಜಸ್ಟಿಸ್? ಸೊ ಇದಕ್ಕೆ ಆಪ್ಷನ್ ಮಿನಿಸ್ಟ್ರಿ ಆಫ್ ಕನ್ಸ್ಯೂಮರ್ ಅಫೇರ್ ಆ್ಯಂಡ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್. ಮಿನಿಸ್ಟ್ರಿ ಆಫ್
Consumer Affairs and Public Distribution is the right answer. Next question, in which year the first Startup India Innovation Week was launched? ಯಾವ ವರ್ಷದಲ್ಲಿ ಮೊದಲ ಸ್ಟಾರ್ಟಪ್ ಇಂಡಿಯಾ ಇನ್ನೋವೇಷನ್ ವೀಕನ್ನು ಪ್ರಾರಂಭಿಸಲಾಗಿದೆ? ಸೊ ಇದಕ್ಕೆ ಆಪ್ಷನ್ ಬಂದು 2021. ನೆಕ್ಸ್ಟ್ ಕ್ವೆಶನ್, ವಾಟ್ ಈಸ್ ದಿ ಎಕ್ಸ್ಪೆಂಡಿಚರ್ ಲಿಮಿಟ್ ಆಫ್ ದಿ ಫಾರ್ ಕ್ಯಾಂಡಿಡೇಟ್ ಫಾರ್ ಲೋಕಸಭಾ ಎಲೆಕ್ಷನ್ಸ್ ಆಸ್ ಪರ್ ರೀಸೆಂಟ್ ನೋಟಿಫಿಕೇಶನ್ ಆಫ್ ಎಲೆಕ್ಷನ್ ಕಮಿಷನ್ಸ್? ಚುನಾವಣಾ ಆಯೋಗದ ಇತ್ತೀಚಿನ ಅಧಿಸೂಚನೆಯ ಪ್ರಕಾರ ಲೋಕಸಭೆ ಚುನಾವಣೆಗೆ ಅಭ್ಯರ್ಥಿಗಳ ವೆಚ್ಚದ ಮಿತಿ ಎಷ್ಟಂದರೆ 95 ಲಕ್ಷ. ಓಕೆ, 95 ಲಕ್ಷ ಫ್ರೆಂಡ್ಸ್. ನೆಕ್ಸ್ಟ್ ಕ್ವೆಶನ್ನ ನೋಡೋಣ. ಎಚ್ ಪ್ರವೇನ್ಸ್ ಆ್ಯಂಡ್ ದ ಸಭಾಂಗ್ ಪೋರ್ಟ್ ವಿಚ್ ವರ್ ಮೇಕಿಂಗ್ ನ್ಯೂಸ್ ರೀಸೆಂಟ್ಲಿ ಆರ್ ಲೊಕೇಟೆಡ್ ಇನ್ ವಿಚ್ ಕಂಟ್ರಿ? ಇತ್ತೀಚೆಗೆ ಸುದ್ದಿ ಮಾಡುತ್ತಿದ್ದ ಆಚ್ ಪ್ರಾಂತ್ಯ ಮತ್ತು ಸಭಾಂಗ್ ಬಂದರು ಯಾವ ದೇಶದಲ್ಲಿವೆ? ಸೊ ಇದಕ್ಕೆ ಆಪ್ಷನ್ನು ಇಂಡೋನೇಷ್ಯಾ. ಇಂಡಿಯಾಸ್ ಫಸ್ಟ್ ಮಲ್ಟಿ ಡೈಮೆನ್ಷನಲ್ ಅಡ್ವೆಂಚರ್ ಸ್ಪೋರ್ಟ್ಸ್ ಎಕ್ಸ್ಪಿಡಿಷನ್ ವಾಸ್ ಕ್ಯಾರಿಡ್ ಔಟ್ ಇನ್ ವಿಚ್ ಕಂಟ್ರಿ? ಸೊ ಅಂತ ಕೇಳಿದರೆ ಭಾರತದ ಮೊದಲ ಬಹು ಆಯಾಮದ ಸಾಹಸ ಕ್ರೀಡೆ ದಂಡಯಾತ್ರೆ ಸೊ ಯಾವ ದೇಶದಲ್ಲಿ ನಡೆಸಲಾಗಿದೆ ಅಂದರೆ ಫ್ರಾನ್ಸ್ನಲ್ಲಿ ನಡೆಸಲಾಗಿದೆ. ಫ್ರಾನ್ಸ್ ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್, ಇಕೋವ್ರ್ಯಾಪ್ ಇಸ್ ದಿ ಫ್ಲಾಗ್ಶಿಪ್ ರಿಪೋರ್ಟ್ ರಿಲೀಸ್ಡ್ ಬೈ ವಿಚ್ ಇನ್ಸ್ಟಿಟ್ಯೂಷನ್ ಅಂತ ಕೇಳ್ತಿದ್ದಾನೆ. ಸೊ ಇದಕ್ಕೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ರೈಟ್ ಆನ್ಸರ್. ಇಕೋವ್ಯಾಪ್ ಎಂಬುದು ಯಾವ ಸಂಸ್ಥೆಯಿಂದ ಬಿಡುಗಡೆಯಾದ ಪ್ರಮುಖ ವರದಿಯಾಗಿದೆ ಅಂದರೆ ಸೊ ಇದಕ್ಕೆ ರೈಟ್ ಆನ್ಸರ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಹೌದು, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಅಗರ್ತಲಾ ಆ್ಯಂಡ್ ಜಿರಿಬಾಮ್ ನಡುವೆ ಉದ್ಘಾಟನೆಗೊಂಡ ಹೊಸ ಜನಶತಾಬ್ದಿ ಎಕ್ಸ್ಪ್ರೆಸ್ ತ್ರಿಪುರಾವನ್ನು ಯಾವ ರಾಜ್ಯದೊಂದಿಗೆ ಸಂಪರ್ಕಿಸುತ್ತದೆ? ಅಂದರೆ ಅಗರ್ತಲಾ ಮತ್ತು ಜಿರಿಬಾಮ್ ನಡುವೆ ಈ ಎರಡು ಪ್ಲೇಸ್ಗಳ ನಡುವೆ ಉದ್ಘಾಟನೆಗೊಂಡ ಒಂದು ಶತಾಬ್ದಿ ಎಕ್ಸ್ಪ್ರೆಸ್ ಇದೆಯಲ್ಲ, ತ್ರಿಪುರಾವನ್ನು ಯಾವ ರಾಜ್ಯದೊಂದಿಗೆ ಸಂಪರ್ಕಿಸುತ್ತದೆ ಅಂತ ಹೇಳಿದರೆ ಇದಕ್ಕೆ ರೈಟ್ ಆನ್ಸರ್. ಸೊ ನೀವು ಹೇಳಿ ನೋಡೋಣ. ಇದಕ್ಕೆ ರೈಟ್ ಆನ್ಸರ್ ಮಣಿಪುರ್. ಅರ್ಥ ಆಯ್ತಾ? ಹಾಗಾದರೆ ನೆಕ್ಸ್ಟ್ ಕ್ವೆಶನ್ ನೋಡಿ. ವೋಲ್ಫ್ ವಾಲ್ಕನೋ ವಿಚ್ ವಾಸ್ ಸೀನ್ ಇನ್ ದಿ ನ್ಯೂಸ್ ರೀಸೆಂಟ್ಲಿ ಈಸ್ ದಿ ಹೈಯೆಸ್ಟ್ ಪೀಕ್ ಇನ್ ವಿಚ್ ಐಲ್ಯಾಂಡ್ ಗ್ರೂಪ್? ಸುದ್ದಿಯಲ್ಲಿ ಕಂಡುಬರುವ ವೋಲ್ಫ್ ಜ್ವಾಲಾಮುಖಿಯು ಯಾವ ದ್ವೀಪ ಸಮೂಹದಲ್ಲಿ ಅತಿ ಎತ್ತರದ ಶಿಖರವಾಗಿದೆ ಅಂದರೆ ಗ್ಯಾಲಾಪಾಸ್ಗೋ ಐಲ್ಯಾಂಡ್. ಓಕೆ, ಸೊ ವೀರ್ ಬಾಲ ದಿವಸ್ ಈಸ್ ಅಸೋಸಿಯೇಟೆಡ್ ವಿತ್ ವಿಚ್ ರಿಲಿಜಿಯನ್ ಅಂದರೆ ಸಿಕ್ಕಿಸಮ್. ಸೊ ನೆಕ್ಸ್ಟ್ ಕ್ವೆಶನ್ ನೋಡೋಣ. 39ನೇ ಕ್ವೆಶನ್, ವಿಚ್ ಇಂಡಿಯನ್ ಹ್ಯಾಸ್ ಬೀನ್ ಅಪಾಯಿಂಟೆಡ್ ಆಸ್ ದಿ ನ್ಯೂ ವೈಸ್ ಪ್ರೆಸಿಡೆಂಟ್ ಆಫ್ ಏಷ್ಯನ್ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್? ಇದಕ್ಕೆ ಆಪ್ಷನ್ನು ನಮ್ಮೆಲ್ರಿಗೂ ಆಲ್ರೆಡಿ ಗೊತ್ತಾಗ್ಬಿಟ್ಟಿರುತ್ತೆ. ನಮ್ಮ RBIನ ಮಾಜಿ ಗವರ್ನರ್ ಆಗಿರ್ತಕ್ಕಂತಹ ಉರ್ಜಿತ್ ಪಟೇಲ್ರವರು ಇದಕ್ಕೆ ಆನ್ಸರ್. ಸೊ ವಿಚ್ ಯೂನಿಯನ್ ಮಿನಿಸ್ಟ್ರಿ ರಿಲೀಸ್ಡ್ ದಿ ಹಾರ್ಮೋನೈಸ್ಡ್ ಗೈಡ್ಲೈನ್ಸ್ ಆ್ಯಂಡ್ ಸ್ಟ್ಯಾಂಡರ್ಡ್ಸ್ ಫಾರ್ ಯೂನಿವರ್ಸಲ್ ಆಕ್ಸೆಸಿಬಿಲಿಟಿ ಇನ್ ಇಂಡಿಯಾ 2021? ಯಾವ ಕೇಂದ್ರ ಸಚಿವಾಲಯವು 2021ರಲ್ಲಿ ಭಾರತದಲ್ಲಿ ಸಾರ್ವತ್ರಿಕ ಪ್ರವೇಶಕ್ಕಾಗಿ ಸುಸಂಗತ ಮಾರ್ಗಸೂಚಿಗಳು ಮತ್ತು ಮಾನದಂಡಗಳನ್ನು ಬಿಡುಗಡೆ ಮಾಡಿದೆ? ಸೊ ಇದಕ್ಕೆ ಆಪ್ಷನ್ನು ನೀವು ಹೇಳಿ. ಸೊ ಮಿನಿಸ್ಟ್ರಿ ಆಫ್ ಹೌಸಿಂಗ್ ಆ್ಯಂಡ್ ಅರ್ಬನ್ ಅಫೈರ್ಸ್. ಮಿನಿಸ್ಟ್ರಿ ಆಫ್ ಹೌಸಿಂಗ್ ಆ್ಯಂಡ್ ಅರ್ಬನ್ ಅಫೈರ್ಸ್ ಇದಕ್ಕೆ ರೈಟ್ ಆನ್ಸರ್ ಅಲ್ವಾ? ಹಾಗಾದರೆ ನೋಡಿ ನೆಕ್ಸ್ಟ್ ಕ್ವೆಶನ್. ಇಂಡಿಯಾಸ್ ಫಸ್ಟ್ RT-PCR kit to detect Omicron variant named Omnisure is developed by which company? ಸೊ ಇದಕ್ಕೆ ಆಪ್ಷನ್ ಡೈರೆಕ್ಟಾಗಿ ನೋಡೋದಾದರೆ ಟಾಟಾ MD. ಓಕೆ, ಹಾಗಾದರೆ ನೆಕ್ಸ್ಟ್ ಕ್ವೆಶನ್ ನೋಡೋಣ. ನೆಕ್ಸ್ಟ್ ಕ್ವೆಶನಲ್ಲಿ ಜಪಾನ್ ರೀಸೆಂಟ್ಲಿ ಸೈನ್ಡ್ reciprocal access agreement with which country ಅಂತ ಹೇಳಿದ್ರೆ ಇದಕ್ಕೆ ರೈಟ್ ಆನ್ಸರ್. ಸೊ ಆಸ್ಟ್ರೇಲಿಯಾ. ಸಿಂಧು ತಾಯಿ ಸಪ್ಕಲ್ ಹೂ ಪಾಸ್ಡ್ ಅವೇ ರೀಸೆಂಟ್ಲಿ ಹೂ ವಾಸ್ ಅಸೋಸಿಯೇಟೆಡ್ ವಿತ್ ವಿಚ್ ಫೀಲ್ಡ್ ಅಂತ ಕೇಳ್ತಿದ್ದಾನೆ. ಇತ್ತೀಚೆಗೆ ನಿಧನರಾದ ಸಿಂಧು ತಾಯಿ ಸಪ್ಕಲ್ ಅವರು ಯಾವ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದಾರೆ ಅಂದರೆ ಸೋಷಿಯಲ್ ಸರ್ವಿಸ್, ಸಮಾಜ ಸೇವೆ. So next question, which payment bank has been granted status of scheduled bank by Reserve Bank of India ಅಂದರೆ ಏರ್ಟೆಲ್ ಪೇಮೆಂಟ್ ಬ್ಯಾಂಕ್? ಇಂಧನ ಬೆಲೆ ಏರಿಕೆಯಿಂದಾಗಿ ಬೃಹತ್ ಪ್ರತಿಭಟನೆಗಳ ನಂತರ ಇತ್ತೀಚೆಗೆ ಯಾವ ಮಧ್ಯ ಏಷ್ಯಾದ ದೇಶವು ಸರ್ಕಾರ ರಾಜೀನಾಮೆ ನೀಡಿದೆ ಅಂದರೆ ಇದಕ್ಕೆ ಆಪ್ಷನ್ ಕಜಾಕಿಸ್ತಾನ್. ಓಕೆ, ನೆಕ್ಸ್ಟ್ ನೋಡಿ. ವಾಟ್ ವಾಸ್ ಇಂಡಿಯಾಸ್ ಟಾರ್ಗೆಟ್ ಇನ್ ಇನ್ಸ್ಟಾಲ್ಡ್ ಎಲೆಕ್ಟ್ರಿಸಿಟಿ ಕೆಪಾಸಿಟಿ ಫ್ರಮ್ ನಾನ್ ಫಾಸಿಲ್ ಎನರ್ಜಿ ಸೋರ್ಸಸ್ ಟು ಬಿ ಅಚೀವ್ಡ್ ಬೈ 2030? 2030 ಒಳಗೆ
ಪಳೆಯುಳಿಕೆ ರಹಿತ ಶಕ್ತಿಯ ಮೂಲಗಳಿಂದ ಸ್ಥಾಪಿಸಲಾದ ವಿದ್ಯುತ್ ಸಾಮರ್ಥ್ಯದಲ್ಲಿ ಭಾರತದ ಗುರಿ ಏನು ಅಂತ ಕೇಳ್ತಿದ್ದಾನೆ. ಇದಕ್ಕೆ 40% ರೈಟ್ ಆನ್ಸರ್. ವಾಟ್ ಈಸ್ ದಿ ಏಮ್ ಆಫ್ ಸಾರ್ ಪ್ರೋಗ್ರಾಮ್ ರೀಸೆಂಟ್ಲಿ ಲಾಂಚ್ಡ್ ಬೈ ಮಿನಿಸ್ಟ್ರಿ ಆಫ್ ಹೌಸಿಂಗ್ ಆ್ಯಂಡ್ ಅರ್ಬನ್ ಅಫೈರ್ಸ್? ಇದಕ್ಕೆ ಏನಪ್ಪ ಅಂದರೆ ಆಪ್ಷನ್ನು ಡಾಕ್ಯುಮೆಂಟೇಷನ್ ಆಫ್ ಪ್ರಾಜೆಕ್ಟ್ಸ್. ನೆಕ್ಸ್ಟ್ ಕ್ವೆಶನ್, ವಿಚ್ ಆರ್ಗನೈಸೇಷನ್ ಹ್ಯಾಸ್ ಪಾರ್ಟ್ನರ್ಡ್ ವಿತ್ ಅಕ್ಷಯ ಪಾತ್ರ ಫೌಂಡೇಶನ್ ಫಾರ್ ಎಫೆಕ್ಟಿವ್ ಇಂಪ್ಲಿಮೆಂಟೇಷನ್ ಆಫ್ PM ಪೋಷನ್ ಸ್ಕೀಮ್, ಯುನೈಟೆಡ್ ನೇಷನ್ ವರ್ಲ್ಡ್ ಫುಡ್ ಪ್ರೋಗ್ರಾಮ್? ಇದಕ್ಕೆ ಆನ್ಸರ್. ಕುನೋ ಪಲ್ಪರ್ ನ್ಯಾಷನಲ್ ಪಾರ್ಕ್ ವಿಚ್ ವಾಸ್ ಸೀನ್ ಇನ್ ದಿ ನ್ಯೂಸ್ ರೀಸೆಂಟ್ಲಿ ಈಸ್ ಲೊಕೇಟೆಡ್ ಇನ್ ವಿಚ್ ಸ್ಟೇಟ್ ಅಂತ ಹೇಳಿದರೆ ಮಧ್ಯಪ್ರದೇಶ. ಇದಕ್ಕೆ ಆನ್ಸರ್. ಅರ್ಥ ಆಯ್ತಾ? ನೆಕ್ಸ್ಟ್ ಕ್ವೆಶನ್ ನೋಡಿ, ವಿಚ್ ಸೌತ್ ಅಮೇರಿಕನ್ ಕಂಟ್ರಿ ಇಸ್ ಡ್ರಾಫ್ಟಿಂಗ್ ಎ ನ್ಯೂ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿದರೆ ಇದಕ್ಕೆ ಚಿಲಿ. ರೈಟ್ ಆನ್ಸರ್. 51 ಕ್ವೆಶನ್ ನೋಡಿದ್ರೆ, ಟೀಚರ್ಸ್ ಯೂನಿವರ್ಸಿಟಿ ಬಿಲ್ ಯಾವ ರಾಜ್ಯ ಲಾಂಚ್ ಮಾಡಿದೆ ಅಂತಕ್ಕಂಥದ್ದು. ಶಿಕ್ಷಕರ ವಿಶ್ವವಿದ್ಯಾನಿಲಯ ಮಸೂದೆ ಅನ್ನು ಯಾವ ರಾಜ್ಯ ಶಾಸಕಾಂಗ ಸಭೆಯಲ್ಲಿ ಅಂಗೀಕರಿಸಿದೆ ಅಂತ ಹೇಳಿದ್ರೆ ಇದಕ್ಕೆ ಡೆಲ್ಲಿ. ರೈಟ್ ಆನ್ಸರ್. ಸೊ ಹಾಗಾದರೆ ನೆಕ್ಸ್ಟ್ ಕ್ವೆಶನ್ ನೋಡೋದ, ಎನ್ವೈರನ್ಮೆಂಟಲ್ ಮಿನಿಸ್ಟ್ರಿ ರಿಲೀಸ್ಡ್ ಗೈಡ್ಲೈನ್ಸ್ ಆನ್ ಎಕ್ಸ್ಟೆಂಡೆಡ್ ಪ್ರೊಡ್ಯೂಸರ್ ರೆಸ್ಪಾನ್ಸಿಬಿಲಿಟಿ ಫಾರ್ ವಿಚ್ ಪ್ರಾಡಕ್ಟ್ ಅಂತ ಹೇಳಿದ್ರೆ ವೇಸ್ಟ್ ಟೈರ್ಸ್. ಅರ್ಥ ಆಯ್ತಾ? ವೇಸ್ಟ್ ಟೈರ್ಸ್. ನೆಕ್ಸ್ಟ್ ಕ್ವೆಶನ್ ನೋಡಿ, ಆಲ್ ಆಫ್ ಸ್ಕೂಲ್ಸ್ ಈಸ್ ದಿ ರೀಸೆಂಟ್ಲಿ ಅಪಾಯಿಂಟೆಡ್ ಹೆಡ್ ಆಫ್ ವಿಚ್ ಕಂಟ್ರಿ ಅಂತ ಕೇಳ್ತಿದ್ದಾನೆ. ಇದು ಯಾವುದೋ ಸ್ಕೂಲ್ ಅಲ್ಲ, ಇದು ವ್ಯಕ್ತಿಯ ಹೆಸರು. ಅರ್ಥ ಆಯ್ತಾ? ಇವರು ಯಾವ ಕಂಟ್ರಿಗೆ ಸಂಬಂಧಪಟ್ಟಿದ್ದಾರೆ ಅಂತ ಹೇಳಿದರೆ ಜರ್ಮನಿಗೆ ಸಂಬಂಧಪಟ್ಟಿದ್ದಾರೆ, ಜರ್ಮನಿಗೆ. ಹಾಗಾದರೆ ನೆಕ್ಸ್ಟ್ ಕ್ವೆಶನ್ ನೋಡೋಣ, ವಿಚ್ ಯೂನಿಯನ್ ಮಿನಿಸ್ಟ್ರಿ ಇಂಪ್ಲಿಮೆಂಟ್ಸ್ ದಿ ಉಜಾಲಾ ಪ್ರೋಗ್ರಾಮ್? ಯಾವ ಯೂನಿಯನ್ ಮಿನಿಸ್ಟ್ರಿ ಇಂಪ್ಲಿಮೆಂಟ್ ಮಾಡಿದೆ ಅಂತ ಹೇಳಿದ್ರೆ ಇದಕ್ಕೆ ಆಪ್ಷನ್ನು ಮಿನಿಸ್ಟ್ರಿ ಆಫ್ ಪವರ್. ಮಿನಿಸ್ಟ್ರಿ ಆಫ್ ಪವರ್ ಇಸ್ ದಿ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್. ಇಂಡಿಯಾಸ್ ಫಸ್ಟ್ ಓಪನ್ ರಾಕ್ ಮ್ಯೂಸಿಯಂ ಈಸ್ ಲೊಕೇಟೆಡ್ ಇನ್ ವಿಚ್ ಸಿಟಿ ಅಂತ ಕೇಳ್ತಿದ್ದಾನೆ. ಇದಕ್ಕೆ ನಮ್ಮೆಲ್ಲರಿಗೂ ಗೊತ್ತಿರುತ್ತೆ, ಇದಕ್ಕೆ ರೈಟ್ ಆನ್ಸರ್ ಹೈದರಾಬಾದ್. ಸೊ ಮಹಾಕಾಳಿ ರಿವರ್ ಫ್ಲೋಸ್ ಅಲಾಂಗ್ ದಿ ಬಾರ್ಡರ್ ಆಫ್ ವಿಚ್ ನೇಬರ್ ಕಂಟ್ರಿ ಅಂತ ಹೇಳ್ತಿದ್ದಾರೆ. ಸೊ ಇದು ಬಂದ್ಬಿಟ್ಟು ನೇಪಾಳ್. 50 ಕ್ವೆಶನ್ ನಂಬರ್ 50 ಹೇಳಬೇಕಾ? ಓಕೆ. ಯಾವ ದಕ್ಷಿಣ ಅಮೇರಿಕನ್ ದೇಶವು ಹೊಸ ಸಂವಿಧಾನವನ್ನು ರಚಿಸಿದೆ? ಯಾವ ದಕ್ಷಿಣ ಅಮೇರಿಕನ್ ದೇಶವು ಹೊಸ ಸಂವಿಧಾನವನ್ನು ರಚಿಸುತ್ತಿದೆ ಅಂತ ಹೇಳಿದ್ರೆ ಇದಕ್ಕೆ ಚಿಲಿ ಇಸ್ ದಿ ರೈಟ್ ಆನ್ಸರ್. ಓಕೆ. ಹಾಗಾದರೆ ನೋಡೋಣ, 54 ಇದ್ವಲ್ಲ, 54. ಸೊ ಓಕೆ, 55ನೂ ಆಗಿದೆ, ಮಹಾಕಾಳಿನೂ ಆಗಿದೆ. ಸೊ ನೇಪಾಳ. ಸೊ ವಾಟ್ ಈಸ್ ದಿ ಇನ್ಕಮ್ ಲಿಮಿಟ್ ಫಾರ್ ಎಕನಾಮಿಕಲಿ ವೀಕರ್ ಸೆಕ್ಷನ್ ಕೋಟಾ ಆಸ್ ಆಫ್ 2022? ಬಿಲೋ 8 lakhs. ಇದಕ್ಕೆ ರೈಟ್ ಆನ್ಸರ್. ಮಿಷನ್ ಜೀವನ್ ರಕ್ಷಾ ಈಸ್ ಅಸೋಸಿಯೇಟೆಡ್ ವಿತ್ ವಿಚ್ ಇನ್ಸ್ಟಿಟ್ಯೂಷನ್ ಅಂತ ಹೇಳಿದ್ರೆ ರೈಲ್ವೆ ಪೊಲೀಸ್ ಫೋರ್ಸ್. ಹಾಗಾದರೆ ರೈಲ್ವೆ ಪೊಲೀಸ್ ಫೋರ್ಸ್ ಯಾವ ಪಟ್ಟಿಯಲ್ಲಿ ಬರುತ್ತೆ? ಕೇಂದ್ರ ಪಟ್ಟಿಯಲ್ಲಿ ಬರುತ್ತಾ, ರಾಜ್ಯ ಪಟ್ಟಿಯಲ್ಲಿ ಬರುತ್ತಾ ಹೇಳಿ. ಸೊ ಹೂ ಈಸ್ ದಿ ಹೆಡ್ ಆಫ್ ಕಮಿಟಿ ಟು ಸೆಟ್ ಅಪ್ ಯೂನಿಯನ್ ಹೋಮ್ ಮಿನಿಸ್ಟ್ರಿ ಟು ಪ್ರೋಬ್ ಆನ್ ಪ್ರೈಮ್ ಮಿನಿಸ್ಟರ್ ಸೆಕ್ಯೂರಿಟಿ ಲ್ಯಾಬ್ಸ್? ಸುಧೀರ್ ಕುಮಾರ್ ಸಕ್ಸೇನಾ. ರೈಟ್ ಆನ್ಸರ್. ಸೊ ಆರ್ಟಿಫಿಷಿಯಲ್ ಸನ್ ಯಾರು ಇಂಪ್ಲಿಮೆಂಟ್ ಮಾಡಿದ್ದಾರೆ ಅಂದರೆ ಆರ್ಟಿಫಿಷಿಯಲ್ ಸನ್ ಚೈನಾ. ಓಕೆ. ಸೊ ಹಾಗಾದರೆ ನೆಕ್ಸ್ಟ್ ಕ್ವೆಶನ್ ನೋಡಿ, ದಿ ಲೇಟೆಸ್ಟ್ ವರ್ಷನ್ ಆಫ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ ವಾಸ್ ಪಾಸ್ಡ್ ಇನ್ ವಿಚ್ ಇಯರ್ ಅಂತ ಕೇಳ್ತಿದ್ದಾನೆ. ಸೊ ಇದಕ್ಕೆ ಆಪ್ಷನ್ನು 2021 ಇದಕ್ಕೆ ಆಪ್ಷನ್. ವಿಚ್ ಇಂಡಿಯಾಸ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಹ್ಯಾಸ್ ಪಾಸ್ಡ್ ಎ ಬಿಲ್ ಟು ಗಿವ್ ಮೋರ್ ಪವರ್ ಟು ಹೈಯರ್ ಎಜುಕೇಷನ್ ಮಿನಿಸ್ಟರ್ ಇನ್ ದಿ ಸ್ಟೇಟ್ ಯೂನಿವರ್ಸಿಟೀಸ್ ಅಂತ ಕೇಳ್ತಿದ್ದಾನೆ. ಸೊ ಇದಕ್ಕೆ ರೈಟ್ ಆನ್ಸರ್ ಬಂದುಬಿಟ್ಟು ಮಹಾರಾಷ್ಟ್ರ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 63ನೇ ಕ್ವೆಶನ್, ಆಸ್ ಪರ್ ದಿ ರೇಟಿಂಗ್ ಏಜೆನ್ಸಿ ICRA, ವಾಟ್ ಈಸ್ ದಿ ಎಸ್ಟಿಮೇಟೆಡ್ ರಿಯಲ್ GDP ಗ್ರೋತ್ ಆಫ್ ಇಂಡಿಯಾ ಇನ್ ಫೈನಾನ್ಷಿಯಲ್ ಇಯರ್ 2022 ಅಂತ ಹೇಳಿದ್ರೆ 9%. ವಾಟ್ ಈಸ್ ದಿ ಸೆಕ್ಸ್ ರೇಷಿಯೋ ಅಟ್ ಬರ್ತ್ SRB ಅಂತ ಕರಿತೀವಿ ಆಫ್ ಇಂಡಿಯಾ ಇನ್ ದಿ ಇಯರ್ 2021? ಸೊ 937. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಕ್ವೆಶನ್ ನೋಡಿ, ವಾಟ್ ಈಸ್ ದಿ ಮೋಸ್ಟ್ innovative educational institute of India in the technical category as per
IRIIA 2021 ರ್ಯಾಂಕಿಂಗ್. ಸೊ ಇದಕ್ಕೆ ರೈಟ್ ಆನ್ಸರ್ IIT ಮೆಡ್ರಾಸ್. ಓಕೆ, ಹಾಗಾದರೆ ವಿಚ್ ಇನ್ಸ್ಟಿಟ್ಯೂಷನ್ ರಿಲೀಸ್ಡ್ ಎ ವುಮೆನ್ ಆ್ಯಂಡ್ ಗರ್ಲ್ ಲೆಫ್ಟ್ ಬಿಹೈಂಡ್ ಗ್ಲೇರಿಂಗ್ ಗ್ಯಾಪ್ಸ್ ಇನ್ ಪ್ಯಾಂಡಮಿಕ್ ರೆಸ್ಪಾನ್ಸಸ್ ರಿಪೋರ್ಟ್? ಯಾವ ಸಂಸ್ಥೆಗಳು ಮಹಿಳೆಯರು ಮತ್ತು ಹುಡುಗಿಯರನ್ನು ಬಿಟ್ಟು ಹೋಗಿದೆ? ಓಕೆ, ಸೊ ಸಾರಿ, ಇದು ಟ್ರಾನ್ಸ್ಲೇಷನ್ ಮಾಡಿರೋದ್ರಿಂದ ಇದು ಸ್ವಲ್ಪ ಎಡವಟ್ಟಿರುತ್ತೆ, ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸಾಂಕ್ರಾಮಿಕ ಮತ್ತು ಪ್ರತಿಕ್ರಿಯೆಗಳಲ್ಲಿ ಗ್ಲೇರಿಂಗ್ ಅಂತರಗಳು ವರದಿಯನ್ನು ಬಿಡುಗಡೆ ಮಾಡಿದೆ. ಇದಕ್ಕೆ ರೈಟ್ ಆನ್ಸರ್ ಯುನೈಟೆಡ್ ನೇಷನ್ ವುಮೆನ್. ವಿಚ್ ಫುಟ್ಬಾಲ್ ಲೆಜೆಂಡ್ ಸ್ಟ್ಯಾಚ್ಯೂ ಹ್ಯಾಸ್ ಬೀನ್ ಅನ್ವೀಲ್ಡ್ ಇನ್ ಪಣಜಿ, ಗೋವಾ? ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ನು. ಇದಕ್ಕೆ ಆಪ್ಷನ್ನು 67ಗೆ ಸೊ ಕ್ರಿಸ್ಟಿಯಾನೋ ರೊನಾಲ್ಡೋ. ಓಕೆ, ದಿ ಆರ್ಮ್ಡ್ ಫೋರ್ಸಸ್ ಸ್ಪೆಷಲ್ ಪ್ರೊಟೆಕ್ಷನ್ ಆ್ಯಕ್ಟ್ ಸುದ್ದಿಯಲ್ಲಿದೆ ಅಲ್ಲ, ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿರೋದಂದರೆ ನಾಗಾಲ್ಯಾಂಡ್. ಓಕೆ, ನಾಗಾಲ್ಯಾಂಡ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಸೊ ನೆಕ್ಸ್ಟ್ ಕ್ವೆಶನ್ ನೋಡೋಣ. ವಿಚ್ ಇನ್ಸ್ಟಿಟ್ಯೂಷನ್ ರಿಲೀಸ್ ದಿ ಕಂಪೇಡಿಯಮ್ ಆನ್ ಇನ್ನೋವೇಷನ್ ಆ್ಯಂಡ್ ಟೆಕ್ನಾಲಜಿ? ಯಾವ ಸಂಸ್ಥೆಯು ತಂತ್ರಜ್ಞಾನದ ಮೇಲಿನ ನಾವೀನ್ಯತೆಗಳ ಕುರಿತು ಸಂಕಲನವನ್ನು ಬಿಡುಗಡೆ ಮಾಡಿದೆ? ಸೊ ಇದಕ್ಕೆ ರೈಟ್ ಆನ್ಸರ್ ಸೊ ನೀತಿ ಆಯೋಗ. ಸೊ 70ನೇ ಕ್ವೆಶನ್ ನೋಡೋಣ. ದಿ ಇಂಡಿಯನ್ ಆರ್ಮಿ ಕ್ವಾಂಟಮ್ ಕಂಪ್ಯೂಟಿಂಗ್ ಲ್ಯಾಬೊರೇಟರಿ ಆ್ಯಂಡ್ ಎ ಕ್ರಿಯೇಟ್ ಫಾರ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹ್ಯಾಸ್ ಬೀನ್ ಸೆಟಪ್ ಇನ್ ವಿಚ್ ಸ್ಟೇಟ್? ಭಾರತೀಯ ಸೇನೆಯ ಕ್ವಾಂಟಮ್ ಕಂಪ್ಯೂಟಿಂಗ್ ಪ್ರಯೋಗಾಲಯ ಮತ್ತು ಕೃತಕ ಬುದ್ಧಿಮತ್ತೆ. ಸೊ ಈ ಕೃತಕ ಬುದ್ಧಿಮತ್ತೆಯನ್ನು ಯಾವ ರಾಜ್ಯದಲ್ಲಿ ಸ್ಥಾಪಿಸಲಾಗಿದೆ ಅಂತ ಹೇಳಿದ್ರೆ ಮಧ್ಯಪ್ರದೇಶ್. ಅರ್ಥ ಆಯ್ತಾ? ಸೊ ನೋಡಿ, ನೆಕ್ಸ್ಟ್ ಪೂರ್ವ ಚೀನಾ ಸಮುದ್ರದಲ್ಲಿ ಸೆಂಕಾಕು ದ್ವೀಪ ಗುಂಪನ್ನು ಯಾವ 2 ದೇಶಗಳು ಪ್ರತಿಪಾದಿಸುತ್ತವೆ ಅಂತ ಹೇಳಿದ್ರೆ ಜಪಾನ್ ಆ್ಯಂಡ್ ಚೀನಾ. ಫೈನಾನ್ಷಿಯಲ್ ಸ್ಟೆಬಿಲಿಟಿ ರಿಪೋರ್ಟ್ ಈಸ್ ಎ ಫ್ಲ್ಯಾಗ್ಶಿಪ್ ರಿಪೋರ್ಟ್ ರಿಲೀಸ್ಡ್ ಬೈ ವಿಚ್ ಇನ್ಸ್ಟಿಟ್ಯೂಷನ್ ಅಂತ ಹೇಳಿದ್ರೆ ಇದಕ್ಕೆ ವರ್ಲ್ಡ್ ಬ್ಯಾಂಕ, ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ, ನೀತಿ ಆಯೋಗನ ಸೊ ಅಥವಾ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾನ ಅಂತ ಹೇಳಿದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇದಕ್ಕೆ ರೈಟ್ ಆನ್ಸರ್. ಓಕೆ, 50th ಕ್ವೆಶನ್ಗೆ ರೈಟ್ ಆನ್ಸರ್ ಬಂದುಬಿಟ್ಟು 50th ಕ್ವೆಶನ್ಗೆ ಸೊ ಚಿಲಿ. ಓಕೆ, ಚಿಲಿ. ಸೊ ರೈಲ್ವೆ ಪೊಲೀಸ್ ಫೋರ್ಸ್ ಬಂದುಬಿಟ್ಟು ಐ ಥಿಂಕ್ ಇದು ಸ್ಟೇಟ್ ಲೀಸ್ಟಲ್ಲಿ ಬರುತ್ತೆ, ಸ್ವಲ್ಪ ಚೆಕ್ ಮಾಡಿ ಅದನ್ನು. ಓಕೆ, ಸೊ ನೆಕ್ಸ್ಟ್ ಕ್ವೆಶನ್ ನೋಡಿ. ಫೈನಾನ್ಷಿಯಲ್ ಸ್ಟೆಬಿಲಿಟಿ ರಿಪೋರ್ಟ್ ರಿಸರ್ವ್ ಬ್ಯಾಂಕ್ ರಿಲೀಸ್ ಮಾಡುತ್ತೆ, ಅರ್ಥ ಆಯ್ತಾ? ಸೊ ಬೆಗೋನಿಯಾ ಜಾತಿಯ ವಿಶ್ವದ ಅತಿ ದೊಡ್ಡ ಮಾದರಿಯ ಬೆಗೋನಿಯಾ ಗಿಂಗಾಟಿಕ ಯಾವ ದೇಶದಲ್ಲಿದೆ ಅಂತ ಕೇಳ್ತಾ ಇದ್ದಾನೆ. ಟಿಬೆಟಾ, ಸೈಬೀರಿಯಾನ, ಆಸ್ಟ್ರೇಲಿಯಾನ ಸೊ ಅಥವಾ UK ಅಂತ ಹೇಳಿದ್ರೆ ಟಿಬೇಟ್. ಓಕೆ, ಯುವ ಪುರಸ್ಕಾರ ಆ್ಯಂಡ್ ಸಾಹಿತ್ಯ ಪುರಸ್ಕಾರ ಇದನ್ನು ಯಾರು ಅನೌನ್ಸ್ ಮಾಡ್ತಾರೆ, ಯಾರು ಕೊಡ್ತಾರೆ ಅಂದರೆ ಸಾಹಿತ್ಯ ಅಕಾಡೆಮಿ. ಓಕೆ, ಈ ದಾಖಿಲ್ ಪೋರ್ಟಲ್ ವಿಚ್ ವಾಸ್ ಸೀನ್ ಇನ್ ದಿ ನ್ಯೂಸ್ ರೀಸೆಂಟ್ಲಿ ಈಸ್ ಅಸೋಸಿಯೇಟೆಡ್ ವಿತ್ ವಿಚ್ ಸೆಕ್ಟರ್ ಅಂತ ಹೇಳಿದರೆ ಕನ್ಸ್ಯೂಮರ್ ಕಂಪ್ಲೇಂಟ್. ಓಕೆ, ನೆಕ್ಸ್ಟ್ ಕ್ವೆಶನ್ ನೋಡಿ. ವಿಚ್ ಸಿಟಿ ಹ್ಯಾಸ್ ದಿ ಲಾಂಗೆಸ್ಟ್ ಮೆಟ್ರೋ ರೈಲ್ ನೆಟ್ವರ್ಕ್ ಇನ್ ದಿ ವರ್ಲ್ಡ್? ಇದಕ್ಕೆ ಆಪ್ಷನ್ನು ಶಾಂಘೈ. ಓಕೆ, ಚೀನಾ ಹ್ಯಾಸ್ ಕಂಪ್ಲೈಂಟ್ ಟು ದಿ UN ಅಬೌಟ್ ದಿ ಕಾಲಿಷನ್ ವಿತ್ ಸ್ಯಾಟಲೈಟ್ಸ್ ಲಾಂಚ್ಡ್ ಬೈ ವಿಚ್ ಪ್ರಾಜೆಕ್ಟ್ ಅಂತ ಕೇಳ್ತಿದ್ದಾರೆ. ಯಾವ ಯೋಜನೆಯಿಂದ ಉಡಾವಣೆಯಾದ ಉಪಗ್ರಹಗಳೊಂದಿಗೆ ಘರ್ಷಣೆ ಕುರಿತು ಚೀನಾ UNಗೆ ಒಂದು ದೂರು ಕೊಟ್ಟಿದೆ ಅಂತ ಹೇಳಿದ್ರೆ ಸೊ ಇದಕ್ಕೆ ಸ್ಟಾರ್ಲಿಂಕ್ ಇಂಟರ್ನೆಟ್ ಸರ್ವಿಸ್ ಪ್ರಾಜೆಕ್ಟ್. ಓಕೆ, ಸ್ಟಾರ್ಲಿಂಕ್ ಇಂಟರ್ನೆಟ್ ಸರ್ವಿಸ್ ಪ್ರಾಜೆಕ್ಟ್. ಕ್ವಶನ್ ನಂಬರ್ 78. ವಿಚ್ ಏಷ್ಯನ್ ಎಕಾನಮಿ ಈಸ್ ಸೆಟ್ ಟು ratify ಇಟ್ಸ್ ಮೆಂಬರ್ಶಿಪ್ ಆಫ್ ದಿ ರೀಜನಲ್ ಕಾಂಪ್ರಹೆನ್ಸಿವ್ ಎಕನಾಮಿಕ್ ಪಾರ್ಟ್ನರ್ಶಿಪ್ RCEP ಇನ್ 2022? 2022ರಲ್ಲಿ ಪ್ರಾದೇಶಿಕ ಸಮಗ್ರ ಆರ್ಥಿಕ ಪಾಲುದಾರಿಕೆಯ ಸದಸ್ಯತ್ವವನ್ನು ಯಾವ ಏಷ್ಯಾದ ಆರ್ಥಿಕತೆಯ ಅನುಮೋದಿಸಲು ಸಿದ್ಧವಾಗಿದೆ ಅಂತ ಹೇಳಿದ್ರೆ ಇದಕ್ಕೆ ರೈಟ್ ಆನ್ಸರ್ ಇಂಡೋನೇಷ್ಯಾ. ಓಕೆನಾ, ಇಂಡೋನೇಷ್ಯಾ ರೈಟ್ ಆನ್ಸರ್. ನೆಕ್ಸ್ಟ್, GST ಕೌನ್ಸಿಲ್ ಹ್ಯಾಸ್ ಡಿಸೈಡೆಡ್ ಟು ಡಿಫರ್
ದಿ ಇನ್ಕ್ರೀಸ್ ಇನ್ ಜಿ ಎಸ್ ಟಿ ರೇಟ್ ಆನ್ ವಿಚ್ ಪ್ರಾಡಕ್ಟ್? ಜಿ ಎಸ್ ಟಿ ಕೌನ್ಸಿಲ್ ಯಾವ ಉತ್ಪನ್ನದ ಮೇಲಿನ ಜಿ ಎಸ್ ಟಿ ದರ ಹೆಚ್ಚಳವನ್ನು ಮುಂದೂಡಲು ನಿರ್ಧರಿಸಿದೆ? ಟೆಕ್ಸ್ಟೈಲ್ ತಾನೇ ಇದಕ್ಕೆ ರೈಟ್ ಆನ್ಸರ್. ಹೌದು, ಟೆಕ್ಸ್ಟೈಲ್. ನೆಕ್ಸ್ಟ್ ನೋಡಿ, ಕ್ವಶನ್ ನಂಬರ್ 80. ಕ್ವಶನ್ ನಂಬರ್ 80ನಲ್ಲಿ ನಾವು ನೋಡೋಣ ಇವಾಗ. ಸೊ ವಿಚ್ ಸ್ಟೇಟ್ ಗೌರ್ಮೆಂಟ್ ಸ್ಲ್ಯಾಶ್ಡ್ ₹25 ಪರ್ ಲೀಟರ್ ಆನ್ ಪೆಟ್ರೋಲ್ ಆ್ಯಂಡ್ ಡೀಸೆಲ್ ಫಾರ್ ಟೂ ವೀಲರ್ಸ್ ಓನ್ಡ್ ಬೈ ಪೂರ್? ಯಾವ ರಾಜ್ಯ ಸರ್ಕಾರ ಬಡವರ ಒಡೆತನದ ದ್ವಿಚಕ್ರ ವಾಹನಗಳಿಗೆ ಪ್ರತಿ ಲೀಟರ್ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯಲ್ಲಿ ₹25 ಕಡಿತಗೊಳಿಸಿದೆ ಅಂತ ಹೇಳಿದರೆ ಇದಕ್ಕೆ ಜಾರ್ಖಂಡ್ ರೈಟ್ ಆನ್ಸರ್. ಓಕೆ. ವಾಟ್ ಈಸ್ ದಿ ಡೆಡ್ಲೈನ್ ಫಾರ್ KYC ಅಪ್ಡೇಷನ್ ಫಾರ್ ಬ್ಯಾಂಕ್ ಅಕೌಂಟ್ಸ್ ಆಸ್ ಫಾರ್ ದಿ ರೀಸೆಂಟ್ ನೋಟಿಫಿಕೇಶನ್ ಆಫ್ RBI? RBIಯ ಇತ್ತೀಚಿನ ಅಧಿಸೂಚನೆಯ ಪ್ರಕಾರ ಬ್ಯಾಂಕ್ ಖಾತೆಗಳಿಗೆ KYC ಅಪ್ಡೇಟ್ಗೆ ಅಂತಿಮ ದಿನಾಂಕ ಯಾವುದು ಅಂತ ಕೇಳಿದ್ದೇನೆ ಕ್ವಶನ್. ಸೊ ಇದಕ್ಕೆ ರೈಟ್ ಆನ್ಸರ್ ಮಾರ್ಚ್ 31, 2022. ಮಾರ್ಚ್ 31, 2022 ಇದಕ್ಕೆ ರೈಟ್ ಆನ್ಸರ್. ಓಕೆ. ಸೊ ಹಾಗಾದರೆ ನೆಕ್ಸ್ಟ್ ಕ್ವಶನ್ 100 ಕ್ವಶನ್ಸ್ ಆದಮೇಲೆ ಸ್ವಲ್ಪ ಹೊತ್ತು ಒಂದು 2 to 3 ಮಿನಿಟ್ಸ್ ಬ್ರೇಕ್ ತೊಗೊಳ್ಳೋಣ. ಆದರೆ ಲೈವಲ್ಲೇ ಇರೋಣ, ಲೈವ್ ಎಂಡ್ ಮಾಡೋದು ಬೇಡ, ಹಾಗೇ ಬ್ರೇಕ್ ತೊಗೊಳ್ಳೋಣ. 100 ಕ್ವಶನ್ಗೆ ಒಂದು 2 ಮಿನಿಟ್ಸ್ 3 ಮಿನಿಟ್ಸ್ ಬ್ರೇಕ್ ತೊಗೊಳ್ತಾ ಮಾಡ್ಕೊಂಡು ಹೋಗೋಣ. ಓಕೆ. ಹಾಗಾದರೆ ನೆಕ್ಸ್ಟ್ ಕ್ವಶನ್ ನೋಡೋಣ. ಸೊ 82nd ಕ್ವಶನ್ನು, 2021ರಲ್ಲಿ ಮಹಿಳೆಯರ ವಿರುದ್ಧ ಅತಿ ಹೆಚ್ಚು ದೂರುಗಳನ್ನು ಭಾರತದಲ್ಲಿ ಯಾವ ರಾಜ್ಯದಿಂದ ಸ್ವೀಕರಿಸಲ್ಪಟ್ಟಿವೆ ಅಂತ ಹೇಳಿದ್ರೆ ಸೊ ಅದು ನಿಮ್ಮ ಎಲ್ಲರ UP. ಓಕೆ. ಆಸ್ ಪರ್ ಅಪೇಡಾ, ವಿಚ್ ಈಸ್ ದಿ ಟಾಪ್ ಎಕ್ಸ್ಪೋರ್ಟೆಡ್ ಕಮಾಡಿಟಿ ಇನ್ ಇಂಡಿಯಾ ಇನ್ 2021? ಅಪೇಡಾ ಪ್ರಕಾರ 2021ರಲ್ಲಿ ಭಾರತದ ರಫ್ತು ಮಾಡಲಾದ ಉನ್ನತ ಸರಕು ಯಾವುದು ಅಂತ ಕೇಳಿಸಿದ್ದಾರೆ. ಇದಕ್ಕೆ ನಾನ್ ಬಾಸ್ಮತಿ ರೈಸ್ ಇದಕ್ಕೆ ರೈಟ್ ಆನ್ಸರ್. ಓಕೆ. ಸೊ ಮೇಜರ್ ಧ್ಯಾನ್ ಚಂದ್ ಸ್ಪೋರ್ಟ್ಸ್ ಯೂನಿವರ್ಸಿಟಿ ಈಸ್ ಬೀಯಿಂಗ್ ಎಸ್ಟಾಬ್ಲಿಷ್ಡ್ ಇನ್ ವಿಚ್ ಪ್ಲೇಸ್? ಮೇಜರ್ ಧ್ಯಾನ್ ಚಂದ್ ಕ್ರೀಡಾ ವಿಶ್ವವಿದ್ಯಾಲಯ ಎಲ್ಲಿ ಸ್ಥಾಪನೆ ಮಾಡಿದ್ದಾರೆ ಅಂದರೆ ಮೀರಟ್ನಲ್ಲಿ. ಅರ್ಥ ಆಯ್ತಾ? ಮೀರಟ್ನಲ್ಲಿ. ಸೊ ಪಡೆ ಭಾರತ್ ಕ್ಯಾಂಪೇನ್ ಈಸ್ ಲಾಂಚ್ಡ್ ಬೈ ವಿಚ್ ಯೂನಿಯನ್ ಮಿನಿಸ್ಟ್ರಿ ಅಂದರೆ ಅಫ್ಕೋರ್ಸ್ ಇದಕ್ಕೆ ಆಪ್ಷನ್ನು ಮಿನಿಸ್ಟ್ರಿ ಆಫ್ ಎಜುಕೇಷನ್. ನೆಕ್ಸ್ಟ್ ಕ್ವಶನ್, ವಿಚ್ ಸ್ಟೇಟ್ ಟೀಮ್ ಕ್ಲಿಂಚ್ಡ್ ದಿ ವಿಜಯ್ ಹಜಾರೆ ಟ್ರೋಫಿ ಟೈಟಲ್ ಇನ್ 21-22? ಓಕೆ. ಇದಕ್ಕೆ ಹಿಮಾಚಲ್ ಪ್ರದೇಶ್. ವಿಜಯ್ ಹಜಾರೆ ಟ್ರೋಫಿ ಹಿಮಾಚಲ್ ಪ್ರದೇಶ್. ಓಕೆ. ವಿಚ್ ನೈಬರಿಂಗ್ ಕಂಟ್ರಿ ಆಫ್ ಇಂಡಿಯಾ ಹ್ಯಾಸ್ ಫಾರ್ಮ್ಡ್ ಹಿಂದೂ ಟೆಂಪಲ್ ಮ್ಯಾನೇಜ್ಮೆಂಟ್ ಕಮಿಟಿ? ಇದಕ್ಕೆ ಆಪ್ಷನ್ನು ಪಾಕಿಸ್ತಾನ್. ಓಕೆ. ಮಾತಾ ವೈಷ್ಣವಿ ದೇವಿ ಶ್ರೈನ್ ವಿಚ್ ವಾಸ್ ಸೀನ್ ಇನ್ ದಿ ನ್ಯೂಸ್ ರೀಸೆಂಟ್ಲಿ ಈಸ್ ಲೊಕೇಟೆಡ್ ಇನ್ ಜಮ್ಮು ಕಾಶ್ಮೀರ್. ಓಕೆ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ವೇರ್ ಈಸ್ ದಿ ಹೆಡ್ ಕ್ವಾರ್ಟರ್ ಆಫ್ ಕಾನ್ಫರೆನ್ಸ್ ಆನ್ ಡಿಸಾರ್ಮಮೆಂಟ್ ಲೊಕೇಟೆಡ್? ನಿರಾಸ್ತ್ರೀಕರಣದ ಸಮ್ಮೇಳನ ಪ್ರಧಾನ ಕಚೇರಿ ಎಲ್ಲಿದೆ ಅಂತ ಕೇಳ್ತಿದ್ದಾನೆ. ಇದಕ್ಕೆ ಆಪ್ಷನ್ನು ಜಿನೆವಾ. ಚೀನಾ ಹ್ಯಾಸ್ ರೀಸೆಂಟ್ಲಿ ರಿಲೀಸ್ ಎ ಲೀಸ್ಟ್ ಆಫ್ ಸ್ಟ್ಯಾಂಡರ್ಡೈಸ್ಡ್ ನೇಮ್ಸ್ ಫಾರ್ 15 ಪ್ಲೇಸಸ್ ಇನ್ ವಿಚ್ ಇಂಡಿಯನ್ ಸ್ಟೇಟ್? ಚೀನಾ ಇತ್ತೀಚೆಗೆ ಯಾವ ಭಾರತೀಯ ರಾಜ್ಯದಲ್ಲಿ 15 ಸ್ಥಳಗಳಿಗೆ ಪ್ರಮಾಣೀಕೃತ ಹೆಸರುಗಳು ಪಟ್ಟಿಯನ್ನು ಬಿಡುಗಡೆ ಮಾಡಿದೆ? ಸೊ ಹಾಗಾದರೆ ಇದಕ್ಕೆ ಆಪ್ಷನ್ನು ಅರುಣಾಚಲ್ ಪ್ರದೇಶ್. ಓಕೆ. ನೆಕ್ಸ್ಟ್ ಕ್ವಶನ್, ವಿಚ್ ಯೂನಿಯನ್ ಮಿನಿಸ್ಟ್ರಿ ಹ್ಯಾಸ್ ಸೆಟ್ ಅಪ್ 6 ಟಾಸ್ಕ್ ಫೋರ್ಸಸ್ ಆನ್ 6G ಟೆಕ್ನಾಲಜಿ? ಸೊ ಇದಕ್ಕೆ ಆಪ್ಷನ್ನು ನಮ್ಮೆಲ್ರಿಗೂ ಗೊತ್ತೇ ಇದೆ. ಸೊ ಮಿನಿಸ್ಟ್ರಿ ಆಫ್ ಕಮ್ಯುನಿಕೇಷನ್. ಓಕೆ. ನೆಕ್ಸ್ಟ್ ಕ್ವಶನ್ ನೋಡಿ, ಸ್ಮೈಲ್ ಸ್ಕೀಮ್ ಈಸ್ ಇಂಪ್ಲಿಮೆಂಟೆಡ್ ಬೈ ವಿಚ್ ಯೂನಿಯನ್ ಮಿನಿಸ್ಟ್ರಿ ಅಂದರೆ ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ಆ್ಯಂಡ್ ಎಂಪವರ್ಮೆಂಟ್. ಓಕೆ. ಹಾಗಾದರೆ ನೆಕ್ಸ್ಟ್ ಕ್ವಶನ್, ಆರ್ಥಿಕವಾಗಿ ದುರ್ಬಲ ವರ್ಗವನ್ನು EWS ಗುರುತಿಸಲು ಅಸ್ತಿತ್ವದಲ್ಲಿರುವ ವಾರ್ಷಿಕ ಆದಾಯದ ಮಿತಿ ಏನು ಅಂತ ಕೇಳ್ತಿದ್ದಾನೆ. ಸೊ ಇದು ರಿಪೀಟೆಡ್ ಕ್ವಶನ್ನು. ಇದಕ್ಕೆ 8 lakhs ರೈಟ್ ಆನ್ಸರ್. ಓಕೆ. 8 lakhs ರೈಟ್ ಆನ್ಸರ್. ನೆಕ್ಸ್ಟ್ ನೋಡಿ, ಅತ್ಯಂತ ಕಿರಿಯ ವಿಶ್ವ ರ್ಯಾಪಿಡ್ ಚೆಸ್ ಚಾಂಪಿಯನ್ ನೋಡಿ ಬ್ರೇಕ್ ಅಬ್ದುಸತ್ತೋರೋಮ್ ಅವರು ಯಾವ ದೇಶದವರು? ಸೊ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಉಜ್ಬೇಕಿಸ್ತಾನ್.
ಓಕೆ, ವಿಚ್ ಇಂಡಿಯನ್ ಕಂಪ್ನಿ ಹ್ಯಾಸ್ ಕಮಿಷನ್ ಇಂಡಿಯಾಸ್ ಲಾರ್ಜೆಸ್ಟ್ ಸೋಲಾರ್ ಪವರ್ ಪ್ರಾಜೆಕ್ಟ್ ಅಟ್ ರಾಜಸ್ಥಾನ್? ಯಾವ ಭಾರತೀಯ ಕಂಪನಿಯು ಭಾರತದ ಅತಿ ದೊಡ್ಡ ಸೌರ ವಿದ್ಯುತ್ ಯೋಜನೆಯನ್ನು ರಾಜಸ್ಥಾನದಲ್ಲಿ ನಿಯೋಜಿಸಿದೆ? ಅದಾನಿನ, ಅಜ್ಯೂರ್, ಟಾಟಾನ, ರಿನ್ಯೂವಾ ಅಂತ ಹೇಳಿದ್ರೆ ಅಜ್ಯೂರ್. ವಾಟ್ ಈಸ್ ದಿ ನೇಮ್ ಆಫ್ ದಿ ಅನ್ವಲ್ ಮೆಟೋರ್ ಶೋವರ್ ವಿಚ್ ಈಸ್ ಆಕ್ಟಿವ್ ಡ್ಯೂರಿಂಗ್ ಜಾನ್ವರಿ? ಜಾನ್ವರಿಯಲ್ಲಿ ಸಕ್ರಿಯವಾಗಿ ಇರುವ ವಾರ್ಷಿಕ ಉಲ್ಕಾಪಾತದ ಹೆಸರೇನು? ಕ್ವಾಡ್ರೈಟಿಸ್, ಜಿಮೈಂಡ್ಸ್, ಲಿಯೋನೈಡ್ಸ್, ವುಡ್ಶೀಟ್ಸ್ ಅಂತ ಹೇಳಿದ್ರೆ ಇದಕ್ಕೆ ರೈಟ್ ಆನ್ಸರ್ ಕ್ವಾಡ್ರನೆಂಟಿನ್ಸ್. ಓಕೆ, ಕ್ವಾಡ್ರನೆಂಟಿಸ್. ವಿಚ್ ಈಸ್ ದಿ ಫಸ್ಟ್ ಸ್ಟೇಟ್ UT ಹ್ಯಾವ್ ಡಿಸ್ಟಿಕ್ ಲೆವೆಲ್ ಗುಡ್ ಗವರ್ನೆನ್ಸ್ ಇಂಡೆಕ್ಸ್? ಇದಕ್ಕೆ ಆಪ್ಷನ್ನು ಲದಾಖ, ಜಮ್ಮು ಕಾಶ್ಮೀರ. ಓಕೆ, ಆಸ್ ಪರ್ ರೀಸೆಂಟ್ ಅಮೆಂಡ್ಮೆಂಟ್ ಟು ಎನ್ವೈರ್ನ್ಮೆಂಟ್ ಪ್ರೊಟೆಕ್ಷನ್ ಆ್ಯಕ್ಟ್, ವಾಟ್ ಪರ್ಸೆಂಟ್ ಆಫ್ ಫ್ಲೈ ಆ್ಯಶ್ ಈಸ್ ಕಾಂಟ್ರಿಬ್ಯೂಟೆಡ್ ಟು ಯುಟಿಲೈಸ್ ಬೈ ಕೋಲ್ ಆ್ಯಂಡ್ ಲಿಗ್ನೈಟ್ ಬೇಸ್ಡ್ ಥರ್ಮಲ್ ಪವರ್ ಪ್ಲಾಂಟ್ಸ್? ಅಂದರೆ 100%. ಓಕೆ, ನೆಕ್ಸ್ಟ್ ಕ್ವಶನ್. ವೇರ್ ಈಸ್ ದಿ ಅಪಿಲೇಟ್ ಬಾಡಿ ಆಫ್ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಬೇಸ್ಡ್ ಅಟ್? ವಿಶ್ವ ವ್ಯಾಪಾರ ಸಂಸ್ಥೆಯ ಮೇಲ್ಮನವಿ ಸಂಸ್ಥೆ ಎಲ್ಲಿದೆ ಅಂತ ಕೇಳ್ತಿದ್ದಾನೆ. ಹಾಗಾದರೆ ಇದಕ್ಕೆ ಆನ್ಸರ್ ಜಿನೆವಾ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ಹೌ ಮೆನಿ ವುಮೆನ್ MPs ಆರ್ ಪ್ರೆಸೆಂಟ್ ಇನ್ ದಿ ಪಾರ್ಲಿಮೆಂಟರಿ ಪ್ಯಾನಲ್ ವಿಚ್ ವಾಸ್ ಸೆಟ್ ಅಪ್ ಟು ಎಕ್ಸಾಮೈನ್ ದಿ ಪ್ರೊಹಿಬಿಷನ್ ಆಫ್ ಚೈಲ್ಡ್ ಮ್ಯಾರೇಜ್ ಬಿಲ್? ಒಬ್ಬರು, ಜಯಾ ಜೆಟ್ಲಿ. ಓಕೆ, ಇದಕ್ಕೆ ರೈಟ್ ಆನ್ಸರ್. ಹಾಗಾದರೆ ನೆಕ್ಸ್ಟ್ ಕ್ವಶನ್ ನೋಡೋಣ. 100 ಕ್ವಶನ್ಸ್ ಆಗಿದೆ. 100 ಕ್ವಶನ್ಸ್. ಓಕೆ, ಇದನ್ನು ಮುಗಿಸ್ಬಿಟ್ಟು ಒಂದು 5 ಮಿನಿಟ್ಸ್ ರೆಸ್ಟ್ ತೊಗೊಳ್ಳೋಣ ಈ ಪಾರ್ಟ್ನ. ಹಾಗಾದರೆ ನೋಡಿ, ನೆಕ್ಸ್ಟ್ ಕ್ವಶನ್. ಇತ್ತೀಚೆಗೆ ತಮ್ಮ ರಾಜೀನಾಮೆಯನ್ನು ಘೋಷಿಸಿದ ಅಬ್ದಲ್ಲಾ ಹಮ್ಡೋಕ್ ಅವರು ಯಾವ ದೇಶದ ಪ್ರಧಾನಿ? ಓಕೆ, ಅವರು ಯಾವ ದೇಶದ ಪ್ರಧಾನಿ ಅಂತ ಕೇಳ್ತಿದ್ದಾನೆ. ಇದಕ್ಕೆ ರೈಟ್ ಆನ್ಸರು ಇಸ್ರೇಲ, ಸುಡಾನ, ಸಿರಿಯಾನ, ಘಾನಾನ ಅಂದರೆ ಇದಕ್ಕೆ ರೈಟ್ ಆನ್ಸರು ಸುಡಾನ್. ಓಕೆ, ವಿಚ್ ಯೂನಿಯನ್ ಮಿನಿಸ್ಟ್ರಿ ಹ್ಯಾಸ್ ರಿಲೀಸ್ಡ್ ಡ್ರಾಫ್ಟ್ ನ್ಯಾಷನಲ್ ಏರ್ ಸ್ಪೋರ್ಟ್ಸ್ ಮಿನಿಸ್ಟ್ರಿ? ಮಿನಿಸ್ಟ್ರಿ ಆಫ್ ಯೂತ್ ಅಫೇರ್ಸ್ ಆ್ಯಂಡ್ ಸ್ಪೋರ್ಟ್ಸಾ, ಮಿನಿಸ್ಟ್ರಿ ಆಫ್ ಸಿವಿಲ್ ಏವಿಯೇಷನ್, ಮಿನಿಸ್ಟ್ರಿ ಆಫ್ ರಿನ್ಯೂವಬಲ್ ಎನರ್ಜಿನ, ಮಿನಿಸ್ಟ್ರಿ ಆಫ್ ಹೌಸಿಂಗ್ ಆ್ಯಂಡ್ ಅರ್ಬನ್ ಅಫೇರ್ಸ್ ಅಂದರೆ ಮಿನಿಸ್ಟ್ರಿ ಆಫ್ ಸಿವಿಲ್ ಏವಿಯೇಷನ್. ಓಕೆ, ಮಿನಿಸ್ಟ್ರಿ ಆಫ್ ಸಿವಿಲ್ ಏವಿಯೇಷನ್ ಇದಕ್ಕೆ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡಿ. ವಾಟ್ ಈಸ್ ದಿ ಥೀಮ್ ಡಿಕ್ಲೇರ್ಡ್ ಫಾರ್ ದಿ DRDO ಡೇ 2021? ಓಕೆ, ಅದಕ್ಕೆ ರೈಟ್ ಆನ್ಸರು ಎಕ್ಸ್ಪೋರ್ಟ್ ಈಸ್ ದಿ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಓಕೆ, ನೆಕ್ಸ್ಟ್ ನೋಡಿ. INSACOG ಈಸ್ ದಿ ಫೋರಮ್ ಸೆಟಪ್ ಬೈ ವಿಚ್ ಕಂಟ್ರಿ ಟು ಮಾನಿಟರ್ ದಿ ಜಿನೋಮ್ ಸೀಕ್ವೆನ್ಸಿಂಗ್ ಆ್ಯಂಡ್ ವೇರಿಯೇಷನ್ ಆಫ್ ಕೋವಿಡ್ ಸ್ಟ್ರೈನ್ಸ್ ಅಂತ ಕೇಳ್ತಿದ್ದಾನೆ. ಇನ್ಸಾಕಾಗ್ ಜಿನೋಮ್ ಅನುಕ್ರಮ ಮತ್ತು ಕೋವಿಡ್ ತಳಿಗಳ ವ್ಯತ್ಯಾಸವನ್ನು ಮೇಲ್ವಿಚಾರಣೆ ಮಾಡಲು ಯಾವ ದೇಶವು ಸ್ಥಾಪಿಸಿದ ವೇದಿಕೆಯಾಗಿದೆ ಅಂತ ಕ್ವಶನ್ ಇದೆ. ಹಾಗಾದರೆ ಇದಕ್ಕೆ ತುಂಬ ಇಂಪಾರ್ಟೆಂಟ್ ಕ್ವಶನ್ ಇದು, ತುಂಬಾ ಇಂಪಾರ್ಟೆಂಟು. ಇನ್ಸಾಕಾಗ್ ರಿಲೇಟೆಡ್ ಆಗಿರೋದು ನಮ್ಮ ಇಂಡಿಯಾಗೆ, ಅರ್ಥ ಆಯ್ತಾ? ಇಂಡಿಯಾಗೆ ಇಂಪಾರ್ಟೆಂಟ್, ಅದಕ್ಕೋಸ್ಕರ ಇಂಪಾರ್ಟೆಂಟ್. ನೆಕ್ಸ್ಟ್ ಕ್ವಶನ್ ನೋಡಿ. ನೆಕ್ಸ್ಟ್ ಕ್ವಶನ್. ವಿಚ್ ಸ್ಟೇಟ್ UT ಸೆಲೆಬ್ರೇಟ್ಸ್ ಲೋಸಾರ್ ಫೆಸ್ಟಿವಲ್ ಆಸ್ ದಿ ಟ್ರೆಡಿಷನಲ್ ನ್ಯೂ ಇಯರ್ ಬೈ ಬುದ್ಧಿಸ್ಟ್ ಕಮ್ಯುನಿಟಿ? ಯಾವ ರಾಜ್ಯ UT ಬೌದ್ಧ ಸಮುದಾಯದಿಂದ ಲೋಸಾರ್ ಹಬ್ಬವನ್ನು ಸಾಮುದಾಯಿಕ ಹೊಸ ವರ್ಷವನ್ನಾಗಿ ಆಚರಿಸುತ್ತದೆ ಅಂದರೆ ಇದಕ್ಕೆ ಆಪ್ಷನ್ನು ಲದಾಖ್. ಓಕೆನಾ? ಲದಾಖ್. ನೆಕ್ಸ್ಟ್ ಕ್ವಶನ್. ವಾಟ್ ಈಸ್ ದಿ ಲಿಮಿಟ್ ಆಫ್ ಆಫ್ಲೈನ್ ಡಿಜಿಟಲ್ ಪೇಮೆಂಟ್ಸ್ ಫಾರ್ ಟ್ರಾನ್ಸಾಕ್ಷನ್? ಅರ್ಥ ಆಯ್ತಾ? ಆಸ್ ಪರ್ RBI ರೀಸೆಂಟ್ ನೋಟಿಫಿಕೇಶನ್. ಇನ್ನೊಂದ್ಸರಿ ಕ್ವಶನ್ ಓದ್ತೀನಿ. ವಾಟ್ ಈಸ್ ಲಿಮಿಟ್ ಆಫ್ ಆಫ್ಲೈನ್ ಡಿಜಿಟಲ್ ಪೇಮೆಂಟ್ಸ್ ಪರ್ ಟ್ರಾನ್ಸಾಕ್ಷನ್ ಆಸ್ ಪರ್ RBI ರೀಸೆಂಟ್ ನೋಟಿಫಿಕೇಶನ್? ಇದಕ್ಕೆ 200.
₹200. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ಕುಮುಕ್ ಪೋರ್ಟ್ ವಿಚ್ ವಾಸ್ ಹಿಸ್ಟಾರಿಕಲ್ ಪೋರ್ಟ್ ಆಫ್ ಇಂಡಿಯಾ ಈಸ್ ಅಂಡರ್ ಕಂಟ್ರೋಲ್ ಆಫ್ ವಿಚ್ ಕಂಟ್ರಿ ಅಟ್ ಪ್ರೆಸೆಂಟ್ ಅಂತ ಕೇಳಿದ್ರೆ ಇದಕ್ಕೆ ಚೈನಾ ಆನ್ಸರ್. ಓಕೆ, ಚೈನಾ ಇಸ್ ದಿ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ನೋಡ್ತಾ ಇರೋಣ. ನೀಟ್ 3.0 is a platform associated with which union ministry? ನೀಟ್ 3.0 ಯಾವ ಕೇಂದ್ರ ಸಚಿವಾಲಯಕ್ಕೆ ಸಂಬಂಧಿಸಿದ ವೇದಿಕೆಯಾಗಿದೆ? ಮಿನಿಸ್ಟ್ರಿ ಆಫ್ ಎಜುಕೇಷನಾ, ಮಿನಿಸ್ಟ್ರಿ ಆಫ್ ಲೇಬರ್ ಆ್ಯಂಡ್ ಎಂಪ್ಲಾಯ್ಮೆಂಟಾ, ಮಿನಿಸ್ಟ್ರಿ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿನಾ, ಮಿನಿಸ್ಟ್ರಿ ಆಫ್ ಸ್ಕಿಲ್ ಡೆವಲಪ್ಮೆಂಟ್ ಆ್ಯಂಡ್ ಆಂಟ್ರಪ್ರಿನರ್ಶಿಪ್ಪಾ? ಇದಕ್ಕೆ ರೈಟ್ ಆನ್ಸರ್ ಬಂದು ಸೊ ಮಿನಿಸ್ಟ್ರಿ ಆಫ್ ಮಿನಿಸ್ಟ್ರಿ ಆಫ್ ಎಜುಕೇಷನ್ ಇದಕ್ಕೆ ರೈಟ್ ಆನ್ಸರ್. ಓಕೆ, ಮಿನಿಸ್ಟ್ರಿ ಆಫ್ ಎಜುಕೇಷನ್. ನ್ಯೂ ಕೋವಿಡ್ ವೇರಿಯಂಟ್ ನೇಮ್ಡ್ IHU B.1.640.2 has been discovered in which country? IHU B.1.640.2 ಹೆಸರಿನ ಹೊಸ ಕೋವಿಡ್ ರೂಪಾಂತರವನ್ನು ಕಂಡುಹಿಡಿಯಲಾಗಿದೆ ಯಾವ ದೇಶದಲ್ಲಿ ಅಂತ ಕೇಳ್ತಿದ್ದಾರೆ. ಇದಕ್ಕೆ ರೈಟ್ ಆನ್ಸರ್ ಫ್ರಾನ್ಸ್ನಲ್ಲಿ. ಓಕೆ, ಫ್ರಾನ್ಸ್. ನೆಕ್ಸ್ಟ್ ಕ್ವೆಶನ್ ನೋಡಿ. ಕಾಬಿಲ್ ಈಸ್ ಎ ಜಾಯಿಂಟ್ ವೆಂಚರ್ ಕಂಪನಿ ಕ್ರಿಯೇಟೆಡ್ ಬೈ ವಿಚ್ ಯೂನಿಯನ್ ಮಿನಿಸ್ಟ್ರಿ? ಕಾಬಿಲ್ ಅಂತಕ್ಕಂಥದ್ದು ಯಾವ ಕೇಂದ್ರ ಸಚಿವಾಲಯದಿಂದ ರಚಿಸಲ್ಪಟ್ಟ ಜಂಟಿ ಉದ್ಯಮವಾಗಿದೆ? ಮಿನಿಸ್ಟ್ರಿ ಆಫ್ ಮೈನ್ಸ್ ಇದಕ್ಕೆ ರೈಟ್ ಆನ್ಸರ್. ಮಿನಿಸ್ಟ್ರಿ ಆಫ್ ಮೈನ್ಸ್. ರಾಣಿ ವೇಲು ನಚಿಯಾರ್ who was seen in the news was a queen of which present day state? ಸುದ್ದಿಯಲ್ಲಿ ಕಾಣಿಸಿಕೊಂಡಿರುವ ರಾಣಿ ವೇಲು ನಚಿಯಾರ್ ಅವರು ಯಾವ ರಾಜ್ಯದ ರಾಣಿಯಾಗಿದ್ದಾರೆ ಅಂತ ಕೇಳ್ತಿದ್ದಾನೆ. ಸೊ ಇದಕ್ಕೆ ಆಪ್ಷನ್ನು ತಮಿಳ್ನಾಡು. ಓಕೆನಾ. ಸೀಮಾ ಭವಾನಿ ಈಸ್ ದಿ ನೇಮ್ ಆಫ್ ವಿಚ್ ಟೀಮ್ ಆಫ್ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸಸ್? ಸೀಮಾ ಭವಾನಿ ಎಂಬುದು ಗಡಿ ಭದ್ರತಾ ಪಡೆಯ ಯಾವ ತಂಡದ ಹೆಸರು? ಸೊ ಆಲ್ ವುಮೆನ್ ಬೈಕರ್ ಟೀಮ್. ಓಕೆ, ನೆಕ್ಸ್ಟ್ ನೋಡಿ. ಅಟಲ್ ಟನಲ್ ವಿಚ್ ವಾಸ್ ಸೀನ್ ಇನ್ ದಿ ನ್ಯೂಸ್ ರೀಸೆಂಟ್ಲಿ ಈಸ್ ಲೊಕೇಟೆಡ್ ಇನ್ ವಿಚ್ UTR ಸ್ಟೇಟ್ ಅಂತ ಕೇಳ್ತಿದ್ದಾನೆ. ಹಿಮಾಚಲ್ ಪ್ರದೇಶ್. ಓಕೆ, ಹಿಮಾಚಲ್ ಪ್ರದೇಶ್ ಇದಕ್ಕೆ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್ ನೋಡಿ. ಇಂದಿರಾ ಗಾಂಧಿ ರಾಷ್ಟ್ರೀಯ ಉಡಾನ್ ಅಕಾಡೆಮಿ ವಿಚ್ ವಾಸ್ ಮೇಕಿಂಗ್ ನ್ಯೂಸ್ ರೀಸೆಂಟ್ಲಿ ಈಸ್ ಲೊಕೇಟೆಡ್ ಇನ್ ವಿಚ್ ಪ್ಲೇಸ್ ಅಂತ ಕೇಳ್ತಿದ್ದಾನೆ. UP ಇಸ್ ದಿ ರೈಟ್ ಆನ್ಸರ್. ಬ್ಲೂ ಬುಕ್ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದರೆ SPGಗೆ ಸಂಬಂಧಪಟ್ಟಿದೆ. ಅರ್ಥ ಆಯ್ತಾ? SPG ಸ್ಪೆಷಲ್ ಪ್ರೊಟೆಕ್ಷನ್ ಗ್ರೂಪ್ಗೆ ಸಂಬಂಧಪಟ್ಟಿದೆ. ಇದರ ಆ್ಯಕ್ಟ್ ಬಂದುಬಿಟ್ಟು 1988 ಇದರ ಆ್ಯಕ್ಟ್. ಸೊ ನೆಕ್ಸ್ಟ್ ಕ್ವೆಶನ್ ನೋಡೋಣ. ನಂದೂರ್ ಮಧಮೇಶ್ವರ್ ಬರ್ಡ್ ಸ್ಯಾಂಚುರಿ ಈಸ್ ಸಿಚುಯೇಟೆಡ್ ವಿಚ್ ಸ್ಟೇಟ್ ಅಂತ ಕೇಳ್ತಿದ್ದಾನೆ. ಸ್ಟೇಟ್ ಆರ್ ಯೂನಿಯನ್ ಟೆರಿಟರಿ? ಇದಕ್ಕೆ ರೈಟ್ ಆನ್ಸರು ಮಹಾರಾಷ್ಟ್ರ. ಓಕೆ, ಮಹಾರಾಷ್ಟ್ರ. ವಿಚ್ ಸ್ಟೇಟ್ ಆರ್ UT ಈಸ್ ಸೆಟ್ ಟು ಹೋಸ್ಟ್ ದಿ 25th ನ್ಯಾಷನಲ್ ಯೂತ್ ಫೆಸ್ಟಿವಲ್ ಇನ್ 2022? ಸೊ ಇದಕ್ಕೆ ರೈಟ್ ಆನ್ಸರು ಗೋವಾ ಅಲ್ಲ, ಪುದುಚೇರಿ. ಕ್ವಶನ್ 2 ಸರಿ ರಿಪೀಟ್ ಆಗಿದೆ. ಗೋವಾ ಅಲ್ಲ, ಪುದುಚೇರಿ. ಮಡ್ ಕ್ರಾಬ್ ರಿಯೋ ವೈರಸ್ ಹ್ಯಾಸ್ ಬೀನ್ ರೀಸೆಂಟ್ಲಿ ಫೌಂಡ್ ಇನ್ ವಿಚ್ ಸ್ಟೇಟ್ ಅಂತ ಕೇಳ್ತಿದ್ದಾನೆ. ಅರ್ಥ ಆಯ್ತಾ? ಸೊ ವಿಚ್ ಸ್ಟೇಟ್ ಅಂದರೆ ಇದಕ್ಕೆ ರೈಟ್ ಆನ್ಸರ್ ಸೊ ನಮ್ಮ ಆಂಧ್ರ ಪ್ರದೇಶನಲ್ಲಿ. ಓಕೆನಾ. ನೆಕ್ಸ್ಟ್, ನಲಬಾನ ಬರ್ಡ್ ಸ್ಯಾಂಚುರಿ ಈಸ್ ಲೊಕೇಟೆಡ್ ಇನ್ ವಿಚ್ ಸ್ಟೇಟ್ ಅಂತ ಹೇಳಿದ್ರೆ ಒಡಿಸ್ಸಾನಲ್ಲಿ ಇರೋದಿವು. ಅರ್ಥ ಆಯ್ತಾ? ಇಲ್ಲಿಗೆ ಜನವರಿಯ ಒಂದು ಪಾರ್ಟ್ ಮುಗೀತು. ಸೊ ನೆಕ್ಸ್ಟ್ ಪಾರ್ಟ್ ಇವಾಗ ನೋಡೋಣ. ಸೊ ಒಂದು 2 minutes ಬ್ರೇಕ್ ತಗೊಳ್ಳೋಣ. ಹಾಗೆ ಇರೋಣ. ಲೈವ್ ಆಫ್ ಮಾಡಲ್ಲ, ಹೀಗೆ ಇರುತ್ತೆ ಲೈವು. ಜಸ್ಟ್ ನಾನು ಮಾತಾಡಲ್ಲ ಅಷ್ಟೇ. ಒಂದು 2 ಮಿನಿಟ್ಸಲ್ಲಿ ಸ್ವಲ್ಪ ನೀರು ಕುಡ್ಕೊಂಡು ಬಂದುಬಿಡ್ತೀನಿ.
ಹಾಯ್ ಫ್ರೆಂಡ್ಸ್, ಇವಾಗ ಸ್ವಲ್ಪ ರೆಸ್ಟ್ ತಗೊಂಡ್ವಿ. ಸೊ ಇವಾಗ ಲೈವ್ ಸೆಷನ್ನ ಮತ್ತೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಬನ್ನಿ ಎಲ್ಲ ಜಾಯ್ನ್ ಆಗಿ. ಓಕೆ, ಸೊ ಸ್ಟಾರ್ಟ್ ಮಾಡೋಣ ಇವಾಗ. ಫಸ್ಟ್ ಕ್ವಶನ್ ಸ್ಕ್ರೀನ್ ಮೇಲೆ ಕಾಣ್ತಿದ್ದಾನೆ. ಫರಾಕ್ ವಿಚ್ ವಾಸ್ ಸೀನ್ ಇನ್ ದಿ ನ್ಯೂಸ್ ರೀಸೆಂಟ್ಲಿ ಈಸ್ ಎ ಪೋರ್ಟಲ್ ಅಸೋಸಿಯೇಟೆಡ್ ವಿತ್ ವಿಚ್ ಫೀಲ್ಡ್ ಅಂತ ಕೇಳ್ತಿದ್ದಾನೆ. ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡಿರುವ ಫರಕ್ ಪೋರ್ಟಲ್ ಯಾವ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದೆ ಅಂತ. ಆಪ್ಷನ್ನು ಸ್ಟೂಡೆಂಟ್ ಲರ್ನಿಂಗ್ ಅಸೆಸ್ಮೆಂಟ್, ಡಿಫೆನ್ಸ್ ಅಕ್ವಿಸಿಷನ್, ಇನ್ವೆಸ್ಟ್ಮೆಂಟ್ ಅಡ್ವೈಸ್, ಕಸ್ಟಮ್ ಕ್ಲಿಯರೆನ್ಸ್. ಇದಕ್ಕೆ ರೈಟ್ ಆನ್ಸರು ಸ್ಟೂಡೆಂಟ್ ಲರ್ನಿಂಗ್ ಅಸೆಸ್ಮೆಂಟ್. ಓಕೆ, ನೆಕ್ಸ್ಟ್ ನೋಡಿ, ಗುಲಾಬೋ ಅನ್ನೋದು ಒಂದು ಸೆಕೆಂಡ್ ಇರಿ ಫ್ರೆಂಡ್ಸ್. ಗುಲಾಬೋ ಅನ್ನೋದು ವಿಚ್ ರೀಸೆಂಟ್ಲಿ ಪಾಸ್ ಅವೇ ಅಟ್ ದಿ ವನ್ ವಿಹಾರ್ ನ್ಯಾಷನಲ್ ಪಾರ್ಕ್ ಆ್ಯಂಡ್ ಝೂ ಭೋಪಾಲ್ ಇತ್ತೀಚೆಗೆ ವನ್ ವಿಹಾರ್ ರಾಷ್ಟ್ರೀಯ ಉದ್ಯಾನವನ ಮತ್ತು ಮೃಗಾಲಯದಲ್ಲಿ ನಿಧನರಾದ ಗುಲಾಬೋ ಭೋಪಾಲ್ ಅದೊಂದು ಏನು ಅಂತ ಕೇಳ್ತಿದ್ದಾನೆ. ಅದನ್ನು ಸ್ಲಾಟ್ ಬಿಯರ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಹಾಗಾದರೆ ನೆಕ್ಸ್ಟ್ ಕ್ವಶನ್ ನೋಡಿ. ನೆಕ್ಸ್ಟ್ ಕ್ವಶನ್ನು, ವಿಚ್ ಕಂಟ್ರೀಸ್ ರಿಸರ್ಚರ್ಸ್ ಹ್ಯಾವ್ ಡಿಸ್ಕವರ್ಡ್ ಎ ವ್ಯಾಸ್ಟ್ ರೋಮನ್ ಟ್ರೇಡಿಂಗ್ ಸೆಟಲ್ಮೆಂಟ್ ನೇಮ್ಡ್ ಬ್ಲ್ಯಾಕ್ ಗ್ರೌಂಡ್ಸ್? ಯಾವ ದೇಶದ ಸಂಶೋಧಕರು ಬ್ಲ್ಯಾಕ್ ಗ್ರೌಂಡ್ಸ್ ಎಂಬ ಹೆಸರಿನ ವಿಶಾಲವಾದ ರೋಮನ್ ವ್ಯಾಪಾರ ವಸಾಹತುವನ್ನು ಕಂಡುಹಿಡಿದಿದ್ದಾರೆ? ಅರ್ಥ ಆಯ್ತಾ? ಇದಕ್ಕೆ ಆಪ್ಷನ್ USA-ನ, UK-ನ, ಜರ್ಮನಿನ, ರಷ್ಯಾನ ಅಂತ ಹೇಳಿದ್ರೆ ಇದಕ್ಕೆ ಆಪ್ಷನ್ನು UK. ಓಕೆ, UK ರೈಟ್ ಆನ್ಸರ್ ಇದಕ್ಕೆ. ಸೊ ಹಾಗಾದರೆ ನೆಕ್ಸ್ಟ್ ನೋಡಿ, ಇಂಡಿಯಾ ಸೈನ್ಡ್ ಆನ್ ಅಗ್ರಿಮೆಂಟ್ ವಿತ್ ವಿಚ್ ಕಂಟ್ರಿ ಫಾರ್ ಇಂಪ್ಲಿಮೆಂಟಿಂಗ್ 2 ಅಗ್ರಿ ಮಾರ್ಕೆಟ್ ಆಕ್ಸಿಸ್ ಇಶ್ಯೂಸ್? 2 ಕೃಷಿ ಮಾರುಕಟ್ಟೆ ಪ್ರವೇಶ ಸಮಸ್ಯೆಗಳನ್ನು ಅನುಷ್ಠಾನಗೊಳಿಸಲು ಭಾರತವು ಯಾವ ದೇಶದೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಿದೆ? ಇಸ್ರೇಲ, USA-ನ, ರಷ್ಯಾನ, ಆಸ್ಟ್ರೇಲಿಯಾನ ಅಂತ ಕೇಳ್ತಿದ್ದಾನೆ. ಇಲ್ಲಿ ಇದಕ್ಕೆ ರೈಟ್ ಆನ್ಸರ್ ಬಂದುಬಿಟ್ಟು USA. ಅರ್ಥ ಆಯ್ತಾ? ಆನ್ಸರ್ಸ್ನ ಕಮೆಂಟ್ ಮಾಡ್ತಾ ಇರಿ, ನಾನು ನೋಡ್ತಾ ಇರ್ತೀನಿ. ಅರ್ಥ ಆಯ್ತಾ? ಸೊ ಹಾಗಾದರೆ ನೆಕ್ಸ್ಟ್ ನೋಡಿ, ಈ ಕ್ವಶನ್ ಮೊನ್ನೆ PCನಲ್ಲಿ ಬಂದಿದ್ದು. ಮೊನ್ನೆ ಸೋಕೋ ಅಂತ ಎಕ್ಸಾಮ್ ನಡೀತಲ್ಲ, ಸೋಕೋ ಎಕ್ಸಾಮು, ಇದರಲ್ಲಿ ಕ್ವಶನ್ ಫಿಕ್ಸ್ ಆಗಿ ಬಂದಿತ್ತು. ಅರ್ಥ ಆಯ್ತಾ? ಸೊ ಇದರ ಹೆಸರು ಏನು, ಕ್ವಶನ್ ಏನಪ್ಪ ಅಂತ ನೋಡೋಣ ಬನ್ನಿ. ಸೊ ಈರುಳ್ಳಿಯನ್ನು ಕತ್ತರಿಸಿದಾಗ ಯಾವ ರಾಸಾಯನಿಕ ಸಂಯುಕ್ತವು ಕಣ್ಣೀರನ್ನು ಉಂಟು ಮಾಡುತ್ತದೆ? ಅರ್ಥ ಆಯ್ತಾ? ಇದಕ್ಕೆ ಸಲ್ಫ್ಯೂರಿಕ್ ಆಕ್ಸಿಡ, ಸಿನ್ ಪ್ರೊಫೆನ್ಥಿಯಲ್ ಎಕ್ಸ್ ಆಸಿಡ ಅಂತ ಇದಕ್ಕೆ ಇದೇ ಆನ್ಸರ್. ಆಪ್ಷನ್ ನಂಬರ್ ಬಿ ಇದಕ್ಕೆ ರೈಟ್ ಆನ್ಸರು ಸಿನ್ ಪ್ರೊಫೆನ್ಥಿಯಲ್ ಎಸ್ ಆಕ್ಸಿಡ್ ಅಂತ. ಪ್ರೊನೌನ್ಸಿಯೇಷನ್ ರಾಂಗ್ ಆಗ್ತಿದ್ರೆ ಡೆಫಿನಿಷನ್ ಸಿ. ಸೊ ನೆಕ್ಸ್ಟ್ ಕ್ವಶನ್, ಸಿಟಿಸನ್ ಇಸ್ ದಿ ಕಾನ್ಸ್ಟಿಟ್ಯೂಷನ್ ಲಿಟ್ರಸಿ ಕ್ಯಾಂಪೇನ್ ಈಸ್ ಹೆಲ್ಡ್ ಇನ್ ವಿಚ್ ಡಿಸ್ಟಿಕ್ ಅಂತ ಕೇಳ್ತಿದ್ದಾನೆ. ಸಿಟಿಸನ್ ಇದೊಂದು ಕಾನ್ಸ್ಟಿಟ್ಯೂಷನ್ ಲಿಟ್ರಸಿ ಕ್ಯಾಂಪೇನ್. ಸೊ ಯಾವ ರಾಜ್ಯದ ಯಾವ ಜಿಲ್ಲೆಯಲ್ಲಿ ಇದನ್ನು ಮಾಡಿದ್ದಾರೆ ಅಂತ ಅಭಿಯಾನ ನಡೆದಿದೆ ಅಂತ ಹೇಳ್ತಿದ್ದಾರೆ. ಇದಕ್ಕೆ ರೈಟ್ ಆನ್ಸರು ಕೊಲ್ಲಂ. ಓಕೆ, ಕೊಲ್ಲಂ ಇಸ್ ದಿ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಎಸ್ ಸೋಮನಾಥ್ ಅಪಾಯಿಂಟೆಡ್ ಆಸ್ ದಿ ಇಸ್ರೋ ಚೇರ್ಮನ್. ಓಕೆ, ನೆಕ್ಸ್ಟ್ ನೋಡಿ, ಇತ್ತೀಚೆಗೆ RBI ವರದಿ ಪ್ರಕಾರ ಓಮ್ಸ್ಮ್ಯಾನ್ ಯೋಜನೆಗಳ ಅಡಿಯನ್ನು ಯಾವ ವಲಯದ ದೂರುಗಳು ಗರಿಷ್ಠ ಪಾಲನ್ನು ಸ್ವೀಕರಿಸಿದೆ ಅಂದರೆ ನಾರ್ತ್ ಝೋನ್. ಓಕೆ, ನಾರ್ತ್ ಝೋನ್. ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, ನೆಕ್ಸ್ಟ್ ಕ್ವಶನ್, ವಿಚ್ ಕಂಟ್ರಿ ರೀಸೆಂಟ್ಲಿ ಲಾಂಚ್ಡ್ ಫಾರ್ಮಲ್ ಫ್ರೀ ಟ್ರೇಡ್ ಅಗ್ರಿಮೆಂಟ್ ನೆಗೋಷಿಯೇಷನ್ ವಿತ್ ಇಂಡಿಯಾ ಅಂತ ಕೇಳ್ತಾನೆ. ಯಾವ ದೇಶವು ಇತ್ತೀಚೆಗೆ ಭಾರತದೊಂದಿಗೆ ಔಪಚಾರಿಕ ಮುಕ್ತ ವ್ಯಾಪಾರ ಒಪ್ಪಂದ ಮಾತುಕತೆಗಳನ್ನು ಪ್ರಾರಂಭಿಸಿತು? USA-ನ, UK-ನ, ರಷ್ಯಾನ, ಜಪಾನ ಅಂತ ಕೇಳ್ತಿದ್ದಾನೆ. ಇದಕ್ಕೆ ರೈಟ್ ಆಪ್ಷನ್ನು UK. ಓಕೆ, UK. ವಾಟ್ ಈಸ್ ದಿ ಕ್ರ್ಯೂ ಕೆಪಾಸಿಟಿ ಆಫ್ ಗಗನಯಾನ್ ಪ್ರೋಗ್ರಾಮ್ ಅಂತ ಹೇಳಿದ್ರೆ ಮೂರು ಜನ ಹೋಗ್ಬೋದು. ಅರ್ಥ ಆಯ್ತಾ? ನೆಕ್ಸ್ಟ್ ನೋಡಿ, ವಿಚ್ ಇನ್ಸ್ಟಿಟ್ಯೂಷನ್ ರೀಸೆಂಟ್ಲಿ ರಿಲೀಸ್ ಎ ರಿಪೋರ್ಟ್ ಆಫ್ ಪ್ಯಾಂಡಮಿಕ್ ಬಿಲಿಯನರೀಸ್? ಯಾವ ಸಂಸ್ಥೆಯು ಇತ್ತೀಚೆಗೆ ಸಾಂಕ್ರಾಮಿಕ ಬಿಲಿಯನರ್ಸ್ ಕುರಿತು ವರದಿಯನ್ನು ಬಿಡುಗಡೆ ಮಾಡಿದೆ? ಸೊ ಇದಕ್ಕೆ ಆಕ್ಸ್ಫಾಮ್ ಇಸ್ ದಿ ರೈಟ್ ಆನ್ಸರ್. ಓಕೆ, ಆಕ್ಸ್ಫ್ಯಾಮ್ ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ನೋಡಿ, ಸುದ್ದಿಯಲ್ಲಿ ಕಂಡುಬರುವ ಸೋಟ್ರೋವಿಮಾಬ್ ಮತ್ತು ಬ್ಯಾರಿಸಿಟಿನಿಬ್ ಇವು ಏನು ಅಂತ ಕೇಳ್ತಿದ್ದಾನೆ. ಇದೊಂದು ಡ್ರಗ್. ಓಕೆ, ವಿಚ್ ಕಂಟ್ರಿ ಹ್ಯಾಸ್ ಬಿಲ್ಟ್ ಆನ್ ಆರ್ಟಿಫಿಷಿಯಲ್ ಮೂನ್ ಪ್ರಾಜೆಕ್ಟ್? ನಮ್ಮೆಲ್ರಿಗೂ ಗೊತ್ತೇ ಇದೆ ಅಲ್ವಾ? ಸೊ ಚೈನಾ. ನೆಕ್ಸ್ಟ್ ನೋಡಿ, ವಿಚ್ ಇನ್ಸ್ಟಿಟ್ಯೂಷನ್ ಆರ್ಗನೈಸ್ಡ್
ಕಲಾ ಕುಂಭ್ ಆರ್ಟಿಸ್ಟ್ ವರ್ಕ್ಶಾಪ್ ಫಾರ್ ಪೈಂಟಿಂಗ್ ಎ ಟೇಲ್ ಆಫ್ ಇಂಡಿಯಾಸ್ ಫ್ರೀಡಮ್ ಮೂಮೆಂಟ್. ಯಾವ ಸಂಸ್ಥೆಯು ಭಾರತದ ಸ್ವತಂತ್ರ ಚಳುವಳಿಯ ಕಥೆಗಳನ್ನು ಚಿತ್ರಿಸಲು ಕಲಾಕುಂಭ ಕಲಾವಿದರ ಕಾರ್ಯಾಗಾರವನ್ನು ಆಯೋಜಿಸಿದೆ? ನ್ಯಾಷನಲ್ ಗ್ಯಾಲರಿ ಆಫ್ ಮಾಡರ್ನ್ ಆರ್ಟ್ ಇದಕ್ಕೆ ರೈಟ್ ಆನ್ಸರ್. ವೆನ್ ಈಸ್ ದಿ ನ್ಯಾಷನಲ್ ಸ್ಟಾರ್ಟಪ್ ಡೇ ಸೆಲೆಬ್ರೇಟೆಡ್? ನ್ಯಾಷನಲ್ ಸ್ಟಾರ್ಟಪ್ ಡೇ ಯಾವಾಗ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಜನವರಿ 16ಗೆ ನ್ಯಾಷನಲ್ ಸ್ಟಾರ್ಟಪ್ ಡೇನ ಸೆಲೆಬ್ರೇಟ್ ಮಾಡ್ತೀವಿ. ಅರ್ಥ ಆಯ್ತಾ? ಹಾಗಾದರೆ ನೆಕ್ಸ್ಟ್ ಕ್ವೆಶನ್ ನೋಡೋಣ ನೋಡಿ. ವಿಚ್ ಇಂಡಿಯನ್ ಸ್ಟೇಟ್ ಕಾನ್ಸ್ಟಿಟ್ಯೂಟ್ ದಿ ಜಸ್ಟಿಸ್ ಹೇಮಾ ಕಮಿಷನ್? ಜಸ್ಟಿಸ್ ಹೇಮಾ ಕಮಿಷನ್ ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿದೆ ಅಂದರೆ ಕೇರಳಗೆ ಸಂಬಂಧಪಟ್ಟಿದೆ. ಇತ್ತೀಚೆಗೆ ಗುರುತಿಸಲಾದ ಝೈಲೋಫಾಗಾ ನಂದಾನಿ ಇದೇನಂದರೆ ಮೊಲಾಸ್ಕ್. ಇದು ಹೈಡ್ರೋಫಿಕ್ಸ್ ಗ್ರಾಸಿಲಿಸ್ ಆರ್ ಎ ರೇರ್ ಸೀ ಸ್ನೇಕ್ ಬಿನ್ ಸ್ಪಾಟೆಡ್ ಇನ್ ವಿಚ್ ಸ್ಟೇಟ್ ಆರ್ ಯೂನಿಯನ್ ಟೆರಿಟರಿ ಅಂತ ಕೇಳ್ತಿದ್ದಾನೆ. ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಕೇರಳ. ಅರ್ಥ ಆಯ್ತಾ? ಕೇರಳ ಇದಕ್ಕೆ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್ ನೋಡಿ. ಕೊಯ್ಶಾನ್ ಈಸ್ ಆನ್ ಇಂಡಿಜಿನಿಯಸ್ ಕಮ್ಯುನಿಟಿ ಇನ್ಹ್ಯಾಬಿಟಿಂಗ್ ವಿಚ್ ಕಂಟ್ರಿ ಅಂತ ಕೇಳ್ತಿದ್ದಾನೆ. ಸೊ ಇದಕ್ಕೆ ರೈಟ್ ಆನ್ಸರ್ ಸೌತ್ ಆಫ್ರಿಕಾ, ಕೊಯ್ಶಾನ್. ಓಕೆ. WASP-103b ಎಕ್ಸೋ ಪ್ಲಾನೆಟ್ ವಿಚ್ ವಾಸ್ ರೀಸೆಂಟ್ಲಿ ಡಿಸ್ಕವರ್ಡ್ ಈಸ್ ಆಲ್ಸೋ ನೌನ್ ಆಸ್ ಅಂತ ಕೇಳ್ತಿದ್ದಾನೆ. ಇದಕ್ಕೆ ರೈಟ್ ಆಪ್ಷನ್ನು ಹಾಟ್ ಜುಪಿಟರ್ ಇದಕ್ಕೆ ರೈಟ್ ಆನ್ಸರ್. ಅರ್ಥ ಆಯ್ತಾ? ಹಾಗಾದರೆ ನೆಕ್ಸ್ಟ್ ಕ್ವೆಶನ್ ನೋಡೋಣ. ಸೊ ದಿ ವರ್ಲ್ಡ್ಸ್ ಲಾರ್ಜೆಸ್ಟ್ ಫಿಶ್ ಬ್ರೀಡಿಂಗ್ ಹ್ಯಾಸ್ ಬಿನ್ ಡಿಸ್ಕವರ್ಡ್ ನಿಯರ್ ವಿಚ್ ಸಿ ಅಂತ ಕೇಳ್ತಿದ್ದಾನೆ. ಅಂಟಾರ್ಕ್ಟಿಕ್ ವೆಡಲ್ ಸಿ ಇದಕ್ಕೆ ಇದೇ ರೈಟ್ ಆಪ್ಷನ್. ಓಕೆ. ಸೊ ಟೋಂಗಾ ವಿಚ್ ವಾಸ್ ಸೀನ್ ಇನ್ ದಿ ನ್ಯೂಸ್ ರೀಸೆಂಟ್ಲಿ ಈಸ್ ಆನ್ ಐಲ್ಯಾಂಡ್ ನೇಷನ್ ಇನ್ ವಿಚ್ ಕಾಂಟಿನೆಂಟ್ ಅಂತ ಕೇಳ್ತಿದ್ದಾನೆ. ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ಟಾಂಗಾ ಯಾವ ಖಂಡದಲ್ಲಿರುವ ದ್ವೀಪ ರಾಷ್ಟ್ರವಾಗಿದೆ ಅಂತ ಕ್ವಶನ್ ಕೇಳ್ತಿದ್ದಾನೆ. ಸೊ ಇದಕ್ಕೆ ರೈಟ್ ಆನ್ಸರ್ ಅಟ್ಲಾಂಟಿಕಾನ, ಓಷಿನಿಯಾನ, ನಾರ್ತ್ ಅಮೇರಿಕಾನ, ಏಷ್ಯಾನ ಅಂದರೆ ಇದಕ್ಕೆ ರೈಟ್ ಆನ್ಸರ್ ಓಷಿನಿಯಾ. ಓಕೆ. ರಾಜ್ಯದ ಅಭ್ಯರ್ಥಿಗಳಿಗಾಗಿ ಖಾಸಗಿ ವಲಯದಲ್ಲಿ 75% ಮೀಸಲಾತಿಯನ್ನು ಒದಗಿಸಲು ಯಾವ ರಾಜ್ಯವು ಕಾನೂನನ್ನು ಅಂಗೀಕರಿಸಿದೆ? ಹರಿಯಾಣನ, UPನ, ಗುಜರಾತ, ಕರ್ನಾಟಕನ? ಸೊ ಇದಕ್ಕೆ ರೈಟ್ ಆಪ್ಷನ್ನು ಹರಿಯಾಣ. ನೆಕ್ಸ್ಟ್ ನೋಡಿ. ಲಿಪು ಲೇಕ್ ವಿಚ್ ವಾಸ್ ಸೀನ್ ಇನ್ ದಿ ನ್ಯೂಸ್ ರೀಸೆಂಟ್ಲಿ ಈಸ್ ಲೊಕೇಟೆಡ್ ಅಲಾಂಗ್ ದಿ ಬಾರ್ಡರ್ ಆಫ್ ವಿಚ್ ನೇಬರಿಂಗ್ ಕಂಟ್ರಿ? ಸೊ ಇದಕ್ಕೆ ರೈಟ್ ಆಪ್ಷನ್ನು ನೇಪಾಳ್ ರೈಟ್ ಆಪ್ಷನ್. ಓಕೆ. ಲಿಪು ಲೇಕ್. ಆಸ್ ಫರ್ ಸ್ಟ್ಯಾಂಡರ್ಡ್ಸ್ ಫಾರ್ ಚಾರ್ಜಿಂಗ್ ಇನ್ಫ್ರಾಸ್ಟ್ರಕ್ಚರ್ ಫಾರ್ ಎಲೆಕ್ಟ್ರಿಕ್ ವೆಹಿಕಲ್ಸ್ ವಿಚ್ ಕ್ಯಾನ್ ಸೆಟ್ ಅಪ್ ಎ ಪಬ್ಲಿಕ್ ಚಾರ್ಜಿಂಗ್ ಸ್ಟೇಷನ್ಸ್? ಸೊ ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಎಲೆಕ್ಟ್ರಿಕ್ ವಾಹನಗಳಿಗೆ ಇವಿ ಚಾರ್ಜ್ ಮಾಡುವ ಮೂಲಸೌಕರ್ಯ ಮಾನದಂಡಗಳ ಪ್ರಕಾರ ಸಾರ್ವಜನಿಕ ಚಾರ್ಜಿಂಗ್ ಸ್ಟೇಷನ್ ಎಲ್ಲಿ ಯಾರು ಸ್ಥಾಪಿಸ್ಬೋದು ಅಂತ ಹೇಳಿದ್ರೆ ಇಂಡಿವಿಜುವಲ್ ಯಾರು ಬೇಕಾದರೂ ಸ್ಥಾಪನೆ ಮಾಡ್ಕೋಬೋದು. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಕ್ವಶನ್ ನೋಡಿ. ಇಂಡಿಯಾಸ್ ಕಮಮರೇಟಿವ್ ಪೋಸ್ಟಲ್ ಸ್ಟ್ಯಾಂಪ್ ಆನ್ COVID-19 ವ್ಯಾಕ್ಸಿನೇಷನ್ ಫ್ಯೂಚರ್ ವಿಚ್ ವ್ಯಾಕ್ಸಿನ್? COVID-19 ವ್ಯಾಕ್ಸಿನೇಷನ್ನಲ್ಲಿ ಭಾರತದ ಸ್ಮರಣಾರ್ಥ ಅಂಚೆ ಚೀಟಿ ಯಾವ ಲಸಿಕೆಯನ್ನು ಒಳಗೊಂಡಿದೆ? ಕೋವಿಶೀಲ್ಡಾ, ಕೋವ್ಯಾಕ್ಸಿನಾ, ಕೋವ್ಯಾಕ್ಸಾ, ಝೈಕೋವಿಝೆಡಿನಾ ಅಂದರೆ ಕೋವ್ಯಾಕ್ಸಿನ್. ಜ್ಞಾನೋದಯ ಗೊಡ್ಡ ಇದು ಯಾವ ರಾಜ್ಯದ ಶಾಲಾ ಶಿಕ್ಷಣ ಉಪಕ್ರಮ? ಸೊ ಇದಕ್ಕೆ ರೈಟ್ ಆನ್ಸರ್ ಜಾರ್ಖಂಡ್. ಓಕೆ. ಜಾರ್ಖಂಡ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ನೆಕ್ಸ್ಟ್ ಕ್ವಶನ್ ನೋಡಿ. ಬಯೋಡೈವರ್ಸಿಟೀಸ್ ಬೈ 2030 ಇನಿಷಿಯೇಟಿವ್ ಈಸ್ ಅಸೋಸಿಯೇಟೆಡ್ ವಿತ್ ವಿಚ್ ಆರ್ಗನೈಸೇಷನ್? ಬಯೋಡೈವರ್ಸಿಟೀಸ್ ಬೈ 2030 ಇನಿಷಿಯೇಟಿವ್ ಯಾವ ಸಂಸ್ಥೆಯೊಂದಿಗೆ ಸಂಬಂಧ ಹೊಂದಿದೆ? ವರ್ಲ್ಡ್ ಬ್ಯಾಂಕ, ವರ್ಲ್ಡ್ ಎಕನಾಮಿಕ್ ಫಾರಮ್, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ, ನೀತಿ ಆಯೋಗನ? ಸೊ ಇದಕ್ಕೆ ರೈಟ್ ಆನ್ಸರ್ ವರ್ಲ್ಡ್ ಎಕನಾಮಿಕ್ ಫಾರಮ್. ವರ್ಲ್ಡ್ ಎಕನಾಮಿಕ್ ಫಾರಮ್ ಇಸ್ ದಿ ರೈಟ್ ಆಪ್ಷನ್. ಓಕೆ. ಸೊ ಹಾಗಾದರೆ ನೆಕ್ಸ್ಟ್. ರೆಪೋಸ್ ಒನ್ ಆಫ್ ದಿ ವಿನ್ನರ್ಸ್ ಆಫ್ ದಿ ನ್ಯಾಷನಲ್ ಸ್ಟಾರ್ಟಪ್ ಅವಾರ್ಡ್ಸ್ 2021 ಈಸ್ ಅಸೋಸಿಯೇಟೆಡ್ ವಿತ್ ವಿಚ್ ಫೀಲ್ಡ್? ರಾಷ್ಟ್ರೀಯ ಆರಂಭಿಕ ಪ್ರಶಸ್ತಿ 2021ರ ವಿಜೇತರಲ್ಲಿ ಒಬ್ಬರಾದ ರೆಪೋಸ್ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ? ಎನರ್ಜಿ ಡಿಸ್ಟ್ರಿಬ್ಯೂಷನ್ನ, ಹೆಲ್ತ್ ಇನ್ನೋವೇಷನ್ನ, ಫಿನ್ಟೆಕ್ಕ, ಸ್ಕಿಲ್ ಡೆವಲಪ್ಮೆಂಟ? ಇದಕ್ಕೆ ರೈಟ್ ಆಪ್ಷನ್ನು ಎನರ್ಜಿ ಡಿಸ್ಟ್ರಿಬ್ಯೂಷನ್. ಹೂ ಈಸ್ ದಿ ಫಸ್ಟ್ ಇಂಡಿಯನ್ ಟು ವಿನ್ ಆನ್ ಇಂಡಿಯನ್ ಓಪನ್ ಮೆನ್ಸ್ ಸಿಂಗಲ್ ಟೈಟಲ್ ಆನ್ ಡೆಪ್ಟ್?
ಚೊಚ್ಚಲ ಬಾರಿಗೆ ಇಂಡಿಯನ್ ಓಪನ್ ಪುರುಷರ ಸಿಂಗಲ್ಸ್ ಪ್ರಶಸ್ತಿಯನ್ನು ಗೆದ್ದ ಮೊದಲ ಭಾರತೀಯರು ಯಾರು ಅಂತ ಕೇಳಿದ್ದಾನೆ. ಸೊ ಇದು ಸ್ವಲ್ಪ ಟ್ರಾನ್ಸ್ಲೇಷನ್ನು ಸ್ಟ್ರಾಂಗ್ ಇದೆ, ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ಇಂಗ್ಲೀಷಲ್ಲಿ ಕರೆಕ್ಟಾಗಿದೆ ನೋಡಿ. ಹೂ ಈಸ್ ದಿ ಫಸ್ಟ್ ಇಂಡಿಯನ್ ಟು ವಿನ್ ಆ್ಯನ್ ಇಂಡಿಯನ್ ಓಪನ್ ಮೆನ್ಸ್ ಸಿಂಗಲ್ ಟೈಟಲ್ ಆ್ಯಂಡ್ ಡೆಬ್ಟ್ ಅಂತ ಕೇಳಿದ್ದಾನೆ. ಇದಕ್ಕೆ ರೈಟ್ ಆನ್ಸರ್ ಸೊ ಪಿ ಕಶ್ಯಪ್. ಕ್ಲಾಸ್ ಏನಾದರೂ ಬೋರಿಂಗ್ ಅನಿಸಿದೆ ದಯವಿಟ್ಟು ಹೇಳಿ, ಅಡ್ಜಸ್ಟ್ ಮಾಡೋಣ. ಸೊ ವರ್ಲ್ಡ್ ಎಕನಾಮಿಕ್ ಸಿಚುಯೇಷನ್ ಆನ್ ಪ್ರಾಸ್ಪೆಕ್ಟ್ಸ್ WESP is the flagship publication on which institution? World Economic Situation and Prospects ಅಂತಕ್ಕಂಥ ಯಾವ ಸಂಸ್ಥೆಯ ಪ್ರಮುಖ ಪ್ರಕಟಣೆಯಾಗಿದೆ ಅಂತ ಕೇಳಿದ್ದಾನೆ. ಇದಕ್ಕೆ ರೈಟ್ ಆಪ್ಷನ್ನು ಸೊ ಯುನೈಟೆಡ್ ನೇಷನ್ಸ್. ಓಕೆ, ಯುನೈಟೆಡ್ ನೇಷನ್ಸ್ ಅನ್ನೋದು ಇದಕ್ಕೆ ರೈಟ್ ಆಪ್ಷನ್. ಓಕೆ, ಹಾಗಾದರೆ ನೆಕ್ಸ್ಟ್ ಕ್ವಶನ್ ನೋಡೋಣ. ಯಾವ ಸಂಸ್ಥೆಯು ಸೋಂಕುಗಳೆತಕ್ಕಾಗಿ UVC ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಿದೆ? ವಿಚ್ ಇನ್ಸ್ಟಿಟ್ಯೂಷನ್ ಡೆವಲಪ್ಡ್ UVC ಟೆಕ್ನಾಲಜಿ ಫಾರ್ ಡಿಸ್ಇನ್ಫೆಕ್ಷನ್? ಸೊ ಇದಕ್ಕೆ ರೈಟ್ ಆನ್ಸರ್ ಯಾವುದು ಅಂತ ಹೇಳಿ. ಇದಕ್ಕೆ ರೈಟ್ ಆಪ್ಷನ್ ಹೇಳಿ. ಇನ್ನೊಂದ್ಸರಿ ಕ್ವಶನ್ ಓದ್ಬಿಡ್ತೀನಿ. ಯಾವ ಸಂಸ್ಥೆಯು ಸೋಂಕುಗಳೆತಕ್ಕಾಗಿ UVC ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಿದ್ದಾನೆ? ಅಂದರೆ ವಿಚ್ ಇನ್ಸ್ಟಿಟ್ಯೂಷನ್ ಡೆವಲಪ್ಡ್ ದಿ UVC ಟೆಕ್ನಾಲಜಿ ಫಾರ್ ಡಿಸ್ಇನ್ಫೆಕ್ಷನ್ ಸೊ ಅಂತ ಕೇಳ್ತಿದ್ದಾನೆ. ಇದಕ್ಕೆ ರೈಟ್ ಆಪ್ಷನ್ ಬಂದುಬಿಟ್ಟು ಸೊ IIT ಮ್ಯಾಡ್ರಾಸ್, CSIR, ಬಾರ್ಕ, DRDOನ. ಸೊ ಇದಕ್ಕೆ ರೈಟ್ ಆನ್ಸರ್ ಬಂದುಬಿಟ್ಟು CSIR ಇದಕ್ಕೆ ರೈಟ್ ಆನ್ಸರ್. ನೆಕ್ಸ್ಟ್ ನೋಡಿ, ಪೆಂಚ್ ಟೈಗರ್ ರಿಸರ್ವ್ ಈಸ್ ಲೊಕೇಟೆಡ್ ಇನ್ ವಿಚ್ ಸ್ಟೇಟ್? ಮಹಾರಾಷ್ಟ್ರನ, ಮಧ್ಯಪ್ರದೇಶ, ಕರ್ನಾಟಕನ, ಕೇರಳನ? ಸೊ ಇದಕ್ಕೆ ರೈಟ್ ಆನ್ಸರ್ ಸೊ ಮಧ್ಯಪ್ರದೇಶ್. ಓಕೆ, ಮಧ್ಯಪ್ರದೇಶ್ ಇಸ್ ದಿ ರೈಟ್ ಆನ್ಸರ್. ಇನ್ನೊಂದು ನೋಡಿ, ಈ ಪೆಂಚ್ ಟೈಗರ್ ರಿಸರ್ವ್ ಬಗ್ಗೆ ಮಾತಾಡಬೇಕಾದ್ರೆ ಫ್ರೆಂಚ್ ನ್ಯಾಷನಲ್ ಪಾರ್ಕ್ ಎಲ್ಲಿದೆ? ಪೆಂಚ್ ನ್ಯಾಷನಲ್ ಪಾರ್ಕ್ ಎಲ್ಲಿದೆ ಅಪ್ಪ? ಪೆಂಚ್ ನ್ಯಾಷನಲ್ ಪಾರ್ಕ್ ಸಮ್ಟೈಮ್ಸ್ ಏನು ಹೇಳ್ತಾರೆ, ಪೆಂಚ್ ನ್ಯಾಷನಲ್ ಪಾರ್ಕ್ ಮಹಾರಾಷ್ಟ್ರದಲ್ಲಿದೆ ಅಂತ ಹೇಳ್ತಾರೆ. ಸಮ್ಟೈಮ್ಸ್ ಏನು ಹೇಳ್ತಾರೆ, ಇದು ಮಧ್ಯಪ್ರದೇಶನಲ್ಲಿ ಇದೆ ಅಂತ ಹೇಳ್ತಾರೆ. ಸೊ ಆಪ್ಷನಲ್ಲಿ ಎರಡೂ ಕೊಟ್ಟಿದ್ದಾನೆ, ಎರಡೂ ಕೆಟ್ಟು ಕನ್ಫ್ಯೂಸ್ ಮಾಡಿದ್ದಾನೆ. ಸೊ ಅದು ಎಲ್ಲಿರೋದು ಗೊತ್ತಾ? ಪೆಂಚ್ ಟೈಗರ್ ರಿಸರ್ವ್ ಎಕ್ಸಾಕ್ಟ್ಲಿ ಮಹಾರಾಷ್ಟ್ರ ಮತ್ತು ಮಧ್ಯಪ್ರದೇಶನ ಮಧ್ಯದಲ್ಲಿ ಒಂದು ಗಡಿ ಪ್ಲೇಸ್ ಬರುತ್ತೆ, ಬಾರ್ಡರು. ಆ ಬಾರ್ಡರ್ನಲ್ಲಿ ಇರತಕ್ಕಂಥದ್ದು ಜಾಸ್ತಿ ಇರೋದು ಮಧ್ಯಪ್ರದೇಶನಲ್ಲಿ, ಸ್ವಲ್ಪ ಕಡಿಮೆ ಇರೋದು ಅಂದರೆ ಒಂದು 70-75% ಇರೋದು ಮಧ್ಯಪ್ರದೇಶನಲ್ಲಿ ಪೆಂಚ್ ಟೈಗರ್ ನ್ಯಾಷನಲ್ ಪಾರ್ಕ್. ಓಕೆ, ಇನ್ನು 25-30% ಬಂದುಬಿಟ್ಟು ಮಹಾರಾಷ್ಟ್ರದಲ್ಲಿ ಇರುತ್ತೆ. ಈ ರೀತಿ ಎಕ್ಸಾಮಲ್ ಕ್ವಶನ್ 100% ಬರಲ್ಲ, ಇವ್ರು ಕೊಟ್ಟಿದ್ದಾರೆ ಅಷ್ಟೇ. ಅರ್ಥ ಆಯ್ತಾ? ಇದಕ್ಕೆ ರೈಟ್ ಆನ್ಸರು ಜಾಸ್ತಿ ಎಲ್ಲಿದೆ? ಮಧ್ಯಪ್ರದೇಶನಲ್ಲೇ ಇದೆ. ಅದಕ್ಕೋಸ್ಕರ ಇದಕ್ಕೆ ರೈಟ್ ಆನ್ಸರ್ ಮಧ್ಯಪ್ರದೇಶ್. ಓಕೆ, ಹಾಗಾದರೆ ನೆಕ್ಸ್ಟ್ ನೋಡಿ, ನಿಮಗೆ ಈ ಕ್ಲಾಸ್ ಹೇಗೆ ಅನ್ನಿಸ್ತಿದೆ ಅಂತಕ್ಕಂಥ ಫೀಡ್ಬ್ಯಾಕ್ ಕೊಟ್ಟರೆ ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ನ್ಯಾಷನಲ್ ಟೆಕ್ಸ್ಟೈಲ್ ಮಿಷನ್ ಅನ್ನು ಯಾವ ವರ್ಷದಲ್ಲಿ ಪ್ರಾರಂಭಿಸಲಾಗಿದೆ ಅಂತ. ನ್ಯಾಷನಲ್ ಟೆಕ್ಸ್ಟೈಲ್ ಮಿಷನ್ ವಾಸ್ ಲಾಂಚ್ ಇನ್ ವಿಚ್ ಇಯರ್ ಅಂತ ಕೇಳ್ತಿದ್ದಾರೆ. 34ನೇ ಕ್ವಶನ್ನು. ಸೊ ಇದಕ್ಕೆ ರೈಟ್ ಆನ್ಸರ್ 2020ನಲ್ಲಿ. ಅರ್ಥ ಆಯ್ತಾ? ಹಾಗಾದರೆ ನೆಕ್ಸ್ಟ್ ಕ್ವಶನ್ ನೋಡಿ, WEF ಧಾವೋಸ್ ಅಜೆಂಡಾ. ಸೊ ಧಾವೋಸ್ ಅಜೆಂಡಾ 2022 ಸಮಯದಲ್ಲಿ ಯಾವ ದೇಶವು P3 ಪ್ರೋ ಪ್ಲ್ಯಾನೆಟ್ ಪೀಪಲ್, P3 ಅಂದರೆ ಚಳುವಳಿಯನ್ನು ಪ್ರಾರಂಭಿಸಿತು ಅಂತ. ಸೊ ಇದಕ್ಕೆ ರೈಟ್ ಆನ್ಸರ್ ಬಂದು ಇಂಡಿಯಾ. ತುಂಬಾ ಇಂಪಾರ್ಟೆಂಟ್ ಫ್ರೆಂಡ್ಸ್, ಇದು ಕ್ವಶನ್ನು ತುಂಬಾ ಇಂಪಾರ್ಟೆಂಟು. ನೋಡಿ, ನಾನು ಇಷ್ಟು ಹೇಳ್ತಾ ಇದ್ದೀನಿ ಅಂದರೆ ಇದು ತುಂಬ ಇಂಪಾರ್ಟೆಂಟು, ಯಾಕಂದರೆ ಇದ್ರ ಪರಿಸರಕ್ಕೆ ಸಂಬಂಧಪಟ್ಟಿದ್ದು. ಸೊ ಮತ್ತು ಇದು ಇಂಡಿಯಾದಲ್ಲಿ ನಡೆದಿದೆ, ಇನ್ನೇನು ಬೇಕು, ಅದು ತುಂಬ ಇಂಪಾರ್ಟೆಂಟು. ಪರಿಸರ ಅಂದಿದ ತಕ್ಷಣ ಎನ್ವೈರ್ಮೆಂಟ್ ಸಂಬಂಧಪಟ್ಟಿದ್ದ ಕ್ವಶನ್ಸ್ ಎಲ್ಲ ತುಂಬ ಇಂಪಾರ್ಟೆಂಟ್ ಆಗಿಬಿಡುತ್ತೆ. ವಿಚ್ ಟೆನಿಸ್ ಸ್ಟಾರ್ ವಾಸ್ ಡಿಪಾರ್ಟೆಡ್ ಫ್ರಮ್ ಆಸ್ಟ್ರೇಲಿಯಾ ಆಫ್ಟರ್ ಹಿಸ್ ಅನ್ವ್ಯಾಕ್ಸಿನೇಟೆಡ್ ಸ್ಟೇಟಸ್? ಒಬ್ಬ ಟೆನಿಸ್ ಸ್ಟಾರ್ ಇದ್ದಾನೆ, ಅವನ ಹೆಸರು ನೋವ್ಯಾಕ್ ಜೊಕೋವಿಕ್ ಅಂತ. ನೀವು ಕೇಳಿರ್ತೀರ, ಅರ್ಥ ಆಯ್ತಾ? ಸೊ ಅವನಿಗೆ ಹೊರ ಹಾಕಿದ್ದಾರೆ ಆಸ್ಟ್ರೇಲಿಯಾ ಓಪನ್ಸಿಂದ. ಯಾಕಪ್ಪ ಅಂದರೆ ಗ್ರ್ಯಾಂಡ್ ಸ್ಲಾಮ್ಸ್ ನಡೆಯುತ್ತಲ್ಲ ಆಸ್ಟ್ರೇಲಿಯನ್ ಓಪನ್ಸ್ನಿಂದ, ಇವರಿಗೆ ಹೊರ ಹಾಕಿದ್ದಾರೆ. ಸೊ ಯಾಕಪ್ಪ ಅಂದರೆ ಅವನು ವ್ಯಾಕ್ಸಿನೇಷನ್ ಹಾಕ್ಸ್ಕೊಂಡಿಲ್ಲ ಕೋವಿಡ್ದು, ಅದಕ್ಕೋಸ್ಕರ. ಓಕೆ, ಹಾಗಾದರೆ ನೆಕ್ಸ್ಟ್ ಕ್ವಶನ್ ನೋಡಿ,
ವೇಟ್ ಎಲ್ಲೆಲ್ಲ ಹೊರಟೋಗ್ತದೆ, ಎಲ್ಲೆಲ್ಲ ಎಲ್ಲಿವರೆಗೂ ನಿಲ್ಲಿಸಿ 35 ಅಲ್ವಾ, ಗ್ರಾಮವನ್ನು ಹೋಗಿ 36. ಓಕೆ ಓಕೆ ನೆಕ್ಸ್ಟ್ ನೋಡಿ, ಗ್ರಾಮ ಒನ್ ಪ್ರೋಗ್ರಾಮ್ ಈಸ್ ಅನ್ ಇನಿಷಿಯೇಟಿವ್ ಆಫ್ ವಿಚ್ ಸ್ಟೇಟ್ ಅಂತ ಕೇಳ್ತಿದ್ದಾನೆ. ಗ್ರಾಮ ಒನ್ ಕಾರ್ಯಕ್ರಮ ಇದು ಯಾವ ರಾಜ್ಯ UTF ಉಪಕ್ರಮ ಆಗಿದೆ ಅಂತ ಕೇಳ್ತಿದ್ದಾರೆ ಕ್ವಶನ್. ಆಂಧ್ರ ಪ್ರದೇಶ, ಕರ್ನಾಟಕನ, ತಮಿಳುನಾಡುನ, ಒರಿಸ್ಸಾನ ಅಂತ ಕೇಳ್ತಿದ್ದಾರೆ. ಇದಕ್ಕೆ ರೈಟ್ ಆನ್ಸರ್ ತುಂಬಾ ಇಂಪಾರ್ಟೆಂಟ್ ಆಗಿರತಕ್ಕಂಥ ಆನ್ಸರ್ ಇದು ಕರ್ನಾಟಕ. ಓಕೆ, ಕರ್ನಾಟಕ ಇದಕ್ಕೆ ರೈಟ್ ಆನ್ಸರ್. ಹಾಗಾದರೆ ನೋಡಿ ನೆಕ್ಸ್ಟ್, ರಾಬರ್ಟ್ ಲೆವಾಂಡೋವ್ಸ್ಕಿ ಈಸ್ ಅಸೋಸಿಯೇಟೆಡ್ ವಿತ್ ವಿಚ್ ಸ್ಪೋರ್ಟ್ಸ್ ಅಂತ ಕೇಳ್ತಿದ್ದಾರೆ. ಟೆನ್ನಿಸ, ಫುಟ್ಬಾಲ, ಕ್ರಿಕೆಟ, ಹಾಕಿನ. ಸೊ ಇದಕ್ಕೆ ರೈಟ್ ಆನ್ಸರ್ ಫುಟ್ಬಾಲ್. ಓಕೆ, ನುಸಂತಾರ ಈಸ್ ಎ ನ್ಯೂ ಕ್ಯಾಪಿಟಲ್ ಸಿಟಿ ಆಫ್ ವಿಚ್ ಕಂಟ್ರಿ ಅಂತ ಹೇಳಿ ಇದು ಕೇಳ್ಬೋದು, ಇಂಪಾರ್ಟೆಂಟ್ ಇದೆ ಕ್ವಶನ್ನು. ನುಸಂತಾರ ಯಾವ ದೇಶದ ಹೊಸ ರಾಜಧಾನಿಯಾಗಿದೆ ಅಂದರೆ ಇಂಡೋನೇಷ್ಯಾದ ರಾಜಧಾನಿ ಆಗಿದೆ. ಅರ್ಥ ಆಯ್ತಾ? ಸೊ ಹಾಗಾದರೆ ನೆಕ್ಸ್ಟ್ ಕ್ವಶನ್ ನೋಡಿ, ವಿಚ್ ಇನ್ಸ್ಟಿಟ್ಯೂಷನ್ ರಿಲೀಸ್ಡ್ ಎ ಗ್ಲೋಬಲ್ ಸೈಬರ್ ಸೆಕ್ಯೂರಿಟಿ ಔಟ್ಲುಕ್ 2022 ರಿಪೋರ್ಟ್? ಯಾವ ಸಂಸ್ಥೆಯು ಗ್ಲೋಬಲ್ ಸೈಬರ್ ಸೆಕ್ಯೂರಿಟಿ ಔಟ್ಲುಕ್ 2022 ರ ವರದಿಯನ್ನು ಬಿಡುಗಡೆ ಮಾಡುತ್ತೆ ಅಂತ ಕ್ವಶನ್. ಇದಕ್ಕೆ ರೈಟ್ ಆನ್ಸರ್ ವರ್ಲ್ಡ್ ಎಕನಾಮಿಕ್ ಫಾರಂ ರೈಟ್ ಆನ್ಸರ್. ಓಕೆ, ಸೊ ಹಾಗಾದರೆ ನೆಕ್ಸ್ಟ್ ಕ್ವಶನ್ ನೋಡೋಣ ಇವಾಗ ಮತ್ತೆ. ಸೊ ಪ್ರೊಫೆಸರ್ MK ಪ್ರಸಾದ್ ಹೂ ಪಾಸ್ ಅವೇ ರೀಸೆಂಟ್ಲಿ ವಾಸ್ ಅಸೋಸಿಯೇಟೆಡ್ ವಿತ್ ವಿಚ್ ಪ್ರೊಫೆಷನ್ ಅಂದರೆ ಇವರು ಪರಿಸರ ತಜ್ಞ, ಎನ್ವೈರನ್ಮೆಂಟಲಿಸ್ಟ್ ಇವರು. ವಿಚ್ ಇಂಡಿಯನ್ ಹ್ಯಾಸ್ ಬೀನ್ ರೋಪ್ಡ್ ಈಸ್ ಇನ್ as the ambassador of ICANN supported Universal Acceptance Steering Committee. ICANN ಬೆಂಬಲಿತ ಯೂನಿವರ್ಸಲ್ ಅಕ್ಸೆಪ್ಟೆನ್ಸ್ ಸ್ಟೀರಿಂಗ್ ಗ್ರೂಪ್ನ ರಾಯಭಾರಿಯಾಗಿ ಯಾವ ಭಾರತೀಯರನ್ನು ನೇಮಿಸಲಾಗಿದೆ ಅಂತಕ್ಕಂಥ ಕ್ವಶನ್. ಇದಕ್ಕೆ ವಿಜಯ್ ಶೇಖರ್ ಶರ್ಮಾ. ಅರ್ಥ ಆಯ್ತಾ? ದಿಮಿತಾರ್ ಕೋವ್ಯಾಸ್ಕಿ ಇಸ್ ದಿ ನ್ಯೂ ಪ್ರೈಮ್ ಮಿನಿಸ್ಟರ್ ಆಫ್ ವಿಚ್ ಕಂಟ್ರಿ ಅಂತ ಹೇಳ್ತಿದ್ದಾನೆ. ಇದಕ್ಕೆ ಗ್ರೀಸಾ, ನಾರ್ತ್ ಮೆಸಡೋನಿಯಾನ, ಈಜಿಪ್ಟ, ಅರ್ಜೆಂಟೀನಾನ ಅಂತ ಹೇಳಿದರೆ ಇದಕ್ಕೆ ರೈಟ್ ಆನ್ಸರ್ ನಾರ್ತ್ ಮೆಸಡೋನಿಯಾ. ವಿಚ್ ಕಂಟ್ರಿ ಇನಿಷಿಯೇಟೆಡ್ ದಿ ಕೋalition ಫಾರ್ ಡಿಸಾಸ್ಟರ್ ರೆಸಿಲೆಂಟ್ ಇನ್ಫ್ರಾಸ್ಟ್ರಕ್ಚರ್? ಇಂಡಿಯಾ. ತುಂಬ ಇಂಪಾರ್ಟೆಂಟ್ ಇಂಡಿಯಾ ರೈಟ್ ಆನ್ಸರ್. ಓಕೆ, ಹಾಗಾದರೆ ನೆಕ್ಸ್ಟ್ ನೋಡಿ, ನ್ಯಾಷನಲ್ ಕಮಿಷನ್ ಫಾರ್ ಸಫಾಯಿ ಕರ್ಮಚಾರೀಸ್ ಈಸ್ ಎ ಬಾಡಿ ಅಂಡರ್ ವಿಚ್ ಯೂನಿಯನ್ ಮಿನಿಸ್ಟ್ರಿ? ಸೊ ನ್ಯಾಷನಲ್ ಕಮಿಷನ್ ಫಾರ್ ಸಫಾಯಿ ಕರ್ಮಚಾರೀಸ್ ಎಂಬುದು ಯಾವ ಕೇಂದ್ರ ಸಚಿವಾಲಯದ ಅಡಿಯಲ್ಲಿ ಒಂದು ಸಂಸ್ಥೆಯಾಗಿದೆ ಅಂತಕ್ಕಂಥ ಕ್ವಶನ್. ಸೊ ಇದಕ್ಕೆ ರೈಟ್ ಆನ್ಸರ್ ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ಆ್ಯಂಡ್ ಎಂಪವರ್ಮೆಂಟ್ ಅಂತಕ್ಕಂಥದ್ದು. ಹೂ ಆರ್ ದಿ ಬೆನಿಫಿಷಿಯರೀಸ್ ಆಫ್ KCR ಕಿಟ್ ಸ್ಕೀಮ್ ಆಫ್ ತೆಲಂಗಾಣ ಅಂದರೆ ಪ್ರೆಗ್ನೆಂಟ್ ವುಮೆನ್ಸ್. ವಿಚ್ ಇನ್ಸ್ಟಿಟ್ಯೂಷನ್ ರಿಲೀಸಸ್ ದಿ ಡಿಜಿಟಲ್ ಪೇಮೆಂಟ್ ಇಂಡೆಕ್ಸ್? ಇದಕ್ಕೆ ರೈಟ್ ಆನ್ಸರು RBIನ. ಹೌದು, RBI. ನೆಕ್ಸ್ಟ್ ನೋಡಿ, ಹೋಮೋ 1 ಈಸ್ ದಿ ನೇಮ್ ಆಫ್ ದಿ ಫಾಸಿಲ್ಸ್ ಆಫ್ ಓಲ್ಡೆಸ್ಟ್ ಹೋಮೋಸೆಫಿಯನ್ ಇನ್ ವಿಚ್ ಕಾಂಟಿನೆಂಟ್ ಅಂತ ಹೇಳಿದ್ರೆ ಇದಕ್ಕೆ ರೈಟ್ ಆನ್ಸರು ಹೇಳಿ. ಇದಕ್ಕೆ ರೈಟ್ ಆನ್ಸರು ಆಫ್ರಿಕಾ. ವಿಚ್ ಕಂಟ್ರಿ ಕಂಡಕ್ಟೆಡ್ ಎ ಸಕ್ಸಸ್ಫುಲ್ ಟೆಸ್ಟ್ ಆಫ್ RO3 ಆ್ಯಂಟಿ ಬ್ಯಾಲಿಸ್ಟಿಕ್ ಮಿಸೈಲ್ ಸಿಸ್ಟಮ್? ಇದಕ್ಕೆ ರೈಟ್ ಆನ್ಸರು ಸೊ ನಿಮಗೆಲ್ರಿಗೂ ಗೊತ್ತಿದೆ, ಇಸ್ರೇಲ್. ಓಕೆ, ವಿಚ್ ಕಂಟ್ರಿ ಈಸ್ ದಿ ಚೇರ್ ಆಫ್ ಬ್ರಿಕ್ಸ್ ಇನ್ 2022? ಬ್ರಿಕ್ಸ್ನ 2022ರ ಅಧಿವೇಶನದಲ್ಲಿ ಅದರ ಅಧ್ಯಕ್ಷತೆಯನ್ನು ಯಾರು ವಹಿಸ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಇದಕ್ಕೆ ರೈಟ್ ಆನ್ಸರ್ ಚೀನಾ. ಹೂ ಈಸ್ ದಿ ಓನ್ಲಿ ಇಂಡಿಯನ್ ಕ್ರಿಕೆಟರ್ ಟು ಫ್ಯೂಚರ್ ಇನ್ ದಿ ICC T20 ಟೀಮ್ ಆಫ್ ದಿ ಇಯರ್ ಫಾರ್ 2021? ಸ್ಮೃತಿ ಮಂದಾನ. ಓಕೆ, ರೈಟ್ ಆನ್ಸರ್. ವಿಚ್ ಇಂಡಿಯನ್ ಸ್ಟೇಟ್ ಹ್ಯಾಸ್ ಲಾಂಚ್ಡ್ Golden Jubilee celebrations of the state and decided to set up infrastructure financing authority? Arunachal Pradesh. Okay, Arunachal Pradesh. Next ನೋಡಿ, as per the UNCTAD investment trends monitor FDA flow to India.
ಸೊ ನೋಡಿ, ಯು ಎನ್ ಸಿ ಟಿ ಎ ಡಿ ಇನ್ವೆಸ್ಟ್ಮೆಂಟ್ ಟ್ರೆಂಡ್ಸ್ ಮಾನಿಟರ್ ಪ್ರಕಾರ ನಮ್ಮ ಭಾರತಕ್ಕೆ ಎಫ್ ಡಿ ಐ ಬರುತ್ತಲ್ಲ, ಆ ಎಫ್ ಡಿ ಐ 2020ಕ್ಕೆ ಕಂಪೇರ್ ಮಾಡಿಕೊಂಡ್ರೆ 21ರಲ್ಲಿ ಜಾಸ್ತಿ ಆಗಿದೆಯಾ ಕಡಿಮೆ ಆಗಿದೆಯಾ ಅಂತ ಕ್ವಶನ್. ಸೊ ಇದು ಕಡಿಮೆ ಆಗಿದೆ, ಡಿಗ್ರೀಸಸ್. ಓಕೆ, P8I is the long range maritime reconnaissance aircraft of which navy? P8I ಯಾವ ನೌಕಾಪಡೆಯ ದೀರ್ಘ ಶ್ರೇಣಿಯ ಕಡಲ ವಿಚಕ್ಷಣಾ ವಿಮಾನ ಆಗಿದೆ ಅಂದರೆ ಯು ಎಸ್ ಎ. ಓಕೆ, ಯು ಎಸ್ ಎ ಇದನ್ನು ಕೊಟ್ಟಿರೋದು, ಬಟ್ ಇದು ಯಾರು ಯೂಸ್ ಮಾಡ್ತಿದ್ದಾರೆ ಅಂದರೆ ಭಾರತ ಯೂಸ್ ಮಾಡ್ತಿದೆ. ಅರ್ಥ ಆಯ್ತಾ? ವಿಚ್ ನ್ಯಾವಿ ಅಂತ ಕೇಳ್ತಿದ್ದಾನೆ ಅಂದರೆ ಇಂಡಿಯಾನೇ. ಸೊ ನೋಡಿ, ಸೆಟರ್ನಿನೋ ದಿ ಲಾ ಫ್ಯೂಂಟೋ ಗಾರ್ಸಿಯಾ, ದಿ ಓಲ್ಡೆಸ್ಟ್ ಮ್ಯಾನ್ ಹೂ ರೀಸೆಂಟ್ಲಿ ಪಾಸ್ಡ್ ಅವೇ ವಾಸ್ ಫ್ರಮ್ ವಿಚ್ ಕಂಟ್ರಿ? ಇತ್ತೀಚೆಗೆ ನಿಧನರಾದ ವಿಶ್ವದ ಅತ್ಯಂತ ಕಿರಿಯ ವ್ಯಕ್ತಿ ಸ್ಯಾಟರ್ನಿಡೋ ದೆ ಲಾ ಫ್ಯೂಯೆಂಟ ಗಾರ್ಸಿಯಾ ಅವರು ಯಾವ ದೇಶದವರು? ಜಪಾನ, ಸ್ಪೇನ, ಜರ್ಮನಿನ, ಯು ಎಸ್ ಎನ? ಸೊ ಇದಕ್ಕೆ ರೈಟ್ ಆನ್ಸರ್ ಸ್ಪೇನ್. ಸೊ ವಿಚ್ countries head topped the global rating survey as the most popular leader in January 2022? 2022 ಜನವರಿಯಲ್ಲಿ ಅತ್ಯಂತ ಜನಪ್ರಿಯ ನಾಯಕರಾಗಿ ಜಾಗತಿಕ ರೇಟಿಂಗ್ ಸಮೀಕ್ಷೆಯಲ್ಲಿ ಯಾವ ದೇಶದ ಮುಖ್ಯಸ್ಥರು ಅಗ್ರಸ್ಥಾನ ಪಡೆದಿದ್ದಾರೆ? ಸೊ ಇಂಡಿಯಾನಾ? ಹೌದು, 100% ರೈಟ್ ಆನ್ಸರ್ ಅಂದು ಇಂಡಿಯಾ. ಓಕೆ, ಸೊ ನೆಕ್ಸ್ಟ್. ಓಕೆ ಆನ್ಸರ್ ಮಾಡ್ತಾ ಇದ್ದೀರಾ, ಗುಡ್, ಮಾಡಿ. ಓಕೆ, ನೆಕ್ಸ್ಟ್ ನೋಡಿ, ಹೌ ಮೆನಿ ಸ್ಟೇಟ್ಸ್ ವರ್ ಫಾರ್ಮ್ಡ್ ಇನ್ 1972 ಬೈ ದಿ ಎನಾಕ್ಟ್ಮೆಂಟ್ ಆಫ್ ನಾರ್ತ್ ಈಸ್ಟರ್ನ್ ಏರಿಯಾಸ್ ರಿಆರ್ಗನೈಸೇಷನ್ ಆ್ಯಕ್ಟ್ 1971? ಈಶಾನ್ಯ ಪ್ರದೇಶಗಳ ಪುನರ್ ಸಂಘಟನೆ ಕಾಯ್ದೆ 1971ರ ಮೂಲಕ 1972ರಲ್ಲಿ ಎಷ್ಟು ರಾಜ್ಯಗಳನ್ನು ರಚಿಸಲಾಗಿದೆ? 1, 5, 3, 6 ಅಂದರೆ ಸೊ 3. ಅರ್ಥ ಆಯ್ತಾ? 3 ರೈಟ್ ಆನ್ಸರ್. ವಿನೋದ್ ರಾಯ್, ಫಾರ್ಮರ್ CAG, ಹ್ಯಾಸ್ ಬೀನ್ ಅಪಾಯಿಂಟೆಡ್ ಆಸ್ ದಿ ಇಂಡಿಪೆಂಡೆಂಟ್ ಚೇರ್ಮನ್ ಆಫ್ ವಿಚ್ ಬ್ಯಾಂಕ್ ಅಂತ ಹೇಳಿದ್ರೆ ಯುನೈಟಿ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್. ಓಕೆ, ವಿಚ್ ಯೂನಿಯನ್ ಮಿನಿಸ್ಟ್ರಿ ಲಾಂಚ್ಡ್ ಕೊಯ್ಲಾ ದರ್ಪಣ್? ಸೊ ಮಿನಿಸ್ಟ್ರಿ ಆಫ್ ಕೋಲ್. ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ಅಪ್ರೂವ್ಡ್ ದಿ ರೆಸೊಲ್ಯೂಷನ್ ಸ್ಪಾನ್ಸರ್ಡ್ ಬೈ ವಿಚ್ ಕಂಟ್ರಿ ಕೊಂಡಮಿಂಗ್ ಹೊಲೋಕಾಸ್ಟ್ ಡಿನಿಯಲ್? ಹತ್ಯಾಕಾಂಡದ ನಿರಾಕರಣೆಯನ್ನು ಖಂಡಿಸುವ ಯಾವ ದೇಶವು ಪ್ರಾಯೋಜಿಸಿದ ನಿರ್ಣಯವನ್ನು ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ಅನುಮೋದಿಸಿದೆ? ಸೊ ಇದಕ್ಕೆ ರೈಟ್ ಆನ್ಸರ್ ಸೊ ಇಸ್ರೇಲ್ ಇದಕ್ಕೆ ರೈಟ್ ಆನ್ಸರ್. ಲಿವಿಂಗ್ ರೂಟ್ ಬ್ರಿಡ್ಜಸ್ ಈಸ್ ಅನ್ ಐಕಾನಿಕ್ ಸ್ಟ್ರಕ್ಚರ್ ಫೌಂಡ್ ಇನ್ ವಿಚ್ ಇಂಡಿಯನ್ ಸ್ಟೇಟ್? ವೆಸ್ಟ್ ಬೆಂಗಾಲ, ಮೇಘಾಲಯನ, ಹಿಮಾಚಲ್ ಪ್ರದೇಶ, ಮಧ್ಯಪ್ರದೇಶ? ಸೊ ಇದಕ್ಕೆ ರೈಟ್ ಆನ್ಸರ್ ಮೇಘಾಲಯ. ಸೊ ಕಿರಿಭಾತಿ ವಿಚ್ ವಾಸ್ ಸೀನ್ ಇನ್ ದಿ ನ್ಯೂಸ್ ರೀಸೆಂಟ್ಲಿ ಈಸ್ ಎ ಕಂಟ್ರಿ ಲೊಕೇಟೆಡ್ ಇನ್ ವಿಚ್ ಕಾಂಟಿನೆಂಟ್? ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ಕಿರಿಭಾತಿ ಯಾವ ಖಂಡದಲ್ಲಿದೆ? ಏಸಿಯಾನ, ಒಸಿನಿಯಾನ, ಯುರೋಪ, ಆಫ್ರಿಕಾನ? ಇದಕ್ಕೆ ರೈಟ್ ಆನ್ಸರ್ ಒಸಿನಿಯಾ. ಅರ್ಥ ಆಯ್ತಾ? ನೆಕ್ಸ್ಟ್ ಕ್ವಶನ್ ನೋಡಿ, ಆಪರೇಷನ್ ಸಜಾಗ್ ಈಸ್ ಅಸೋಸಿಯೇಟೆಡ್ ವಿತ್ ವಿಚ್ ಗೌರ್ಮೆಂಟ್ ಅಂತ ಹೇಳ್ತಿದ್ದಾನೆ? ಇದಕ್ಕೆ ರೈಟ್ ಆನ್ಸರ್ ಡೆಹಲಿ. IES ವಿಚ್ ವಾಸ್ ರೆಕಮೆಂಡೆಡ್ ಬೈ TSR ಸುಬ್ರಹ್ಮಣ್ಯನ್ ಕಮಿಟಿ ಬರ್ತಾ ಇದೆ, ನೋಡ್ಕೊಳ್ಳಿ, ಇಂಪಾರ್ಟೆಂಟ್. ಸ್ಟ್ಯಾಂಡ್ಸ್ ಫಾರ್ TSR ಸುಬ್ರಹ್ಮಣ್ಯನ್ ಸಮಿತಿ. ಶಿಫಾರಸು ಮಾಡಿದ IES ಅಂದರೆ ಏನು? ಇಂಡಿಯನ್ ಎನ್ವೈರನ್ಮೆಂಟಲ್ ಸರ್ವಿಸಾ, ಇಂಡಿಯನ್ ಎಜುಕೇಷನ್ ಸರ್ವಿಸಾ, ಇಂಡಿಯನ್ ಎಕಲಾಜಿಕಲ್ ಸರ್ವಿಸಾ, ಇಂಡಿಯನ್ ಎನರ್ಜಿ ಸರ್ವಿಸಾ, ಇಂಡಿಯನ್ ಎನ್ವೈರನ್ಮೆಂಟಲ್ ಸರ್ವಿಸ್? ಅರ್ಥ ಆಯ್ತಾ? IES ಅಂದರೆ. ನೆಕ್ಸ್ಟ್ ಕ್ವಶನ್, ನೆಕ್ಸ್ಟ್ ಕ್ವಶನ್ ನೋಡಿ, ವಿಚ್ ಟೆಕ್ನಾಲಜಿ ಕಂಪನಿ ಹ್ಯಾಸ್ ಲಾಂಚ್ಡ್ ದಿ ನಾನ್ ಫಂಗಿಬಲ್ ಟೋಕೆನ್ ಪ್ರೊಫೈಲ್ ಪಿಕ್ಚರ್ ಫ್ಯೂಚರ್? ಸೊ ಫೇಸ್ಬುಕ್ಕಾ, ಟ್ವಿಟ್ಟರಾ, ಇನ್ಸ್ಟಾಗ್ರಾಮಾ, ಟಿಕ್ಟಾಕಾ? ಇದಕ್ಕೆ ರೈಟ್ ಆನ್ಸರು ಸೊ ಟ್ವಿಟ್ಟರ್ ಇಸ್ ದಿ ರೈಟ್ ಆನ್ಸರ್. ಯೋಗ್ಯತಾ ಮೊಬೈಲ್ ಫೋನ್ ಅಪ್ಲಿಕೇಶನ್ ವಾಸ್ ಲಾಂಚ್ಡ್ ಬೈ? ಯೋಗ್ಯತಾ ಮೊಬೈಲ್ ಫೋನ್ ಅಪ್ಲಿಕೇಶನನ್ನು ಯಾರು ಲಾಂಚ್ ಮಾಡಿದ್ದಾರೆ ಅಂತ? ಇದನ್ನು ಕಾಮನ್ ಸರ್ವಿಸ್ ಸೆಂಟರ್ಸ್ ಲಾಂಚ್ ಮಾಡಿಕೊಂಡಿದೆ.
ಅರ್ಥ ಆಯ್ತಾ? ದಿ ವರ್ಲ್ಡ್ ಬ್ಯಾಂಕ್ ಹ್ಯಾಸ್ ಅಪ್ರೂವ್ಡ್ ಎ ಲೋನ್ ಆಫ್ ಅರೌಂಡ್ 1000 crores ಫಾರ್ ವಿಚ್ ಇಂಡಿಯನ್ ಸ್ಟೇಟ್ ಗೌರ್ಮೆಂಟ್? ವೆಸ್ಟ್ ಬೆಂಗಾಲ್. ಓಕೆ, ರೈಟ್ ಆನ್ಸರ್. ಸ್ಪೈಸೀಸ್ ಬೋರ್ಡ್ ಈಸ್ ಎ ರೆಗ್ಯುಲೇಟರಿ ಆ್ಯಂಡ್ ಎಕ್ಸ್ಪೋರ್ಟ್ ಪ್ರಮೋಷನ್ ಏಜೆನ್ಸಿ ಅಂಡರ್ ವಿಚ್ ಮಿನಿಸ್ಟ್ರಿ? ಮಸಾಲೆ ಮಂಡಳಿಯು ಯಾವ ಸಚಿವಾಲಯದ ಅಡಿಯಲ್ಲಿ ನಿಯಂತ್ರಕ ಮತ್ತು ರಫ್ತು ಪ್ರಚಾರ ಏಜೆನ್ಸಿಯಾಗಿದೆ? ಸೊ ಇದಕ್ಕೆ ರೈಟ್ ಆನ್ಸರ್ ಬಂದು ಮಿನಿಸ್ಟ್ರಿ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರೀಸ್. ನೆಕ್ಸ್ಟ್ ಕ್ವಶನ್ ನೋಡಿ, ICE 360 ಸರ್ವೆ 2021 ವಾಸ್ ಕಂಡಕ್ಟೆಡ್ ರೀಸೆಂಟ್ಲಿ ಬೈ ವಿಚ್ ಇನ್ಸ್ಟಿಟ್ಯೂಷನ್? ICE 360 ಸಮೀಕ್ಷೆ 2021 ಅನ್ನು ಇತ್ತೀಚೆಗೆ ಯಾವ ಸಂಸ್ಥೆಯು ನಡೆಸಿದೆ? ಇದಕ್ಕೆ ಪ್ರೈಸ್ ಟಿಂಗ್ ಟ್ಯಾಂಗ್ ಅಂತಕ್ಕಂಥದ್ದು ರೈಟ್ ಆನ್ಸರ್. ವೆನ್ ಈಸ್ ದಿ ನ್ಯಾಷನಲ್ ಗ್ರಿಡ್ ಗರ್ಲ್ ಚೈಲ್ಡ್ ಡೇ ಸೆಲೆಬ್ರೇಟೆಡ್ ಇನ್ ಇಂಡಿಯಾ? ಭಾರತದಲ್ಲಿ ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನ, ಸಾರಿ ಗ್ರಿಡ್ ಅಲ್ಲ, ಇದು ನ್ಯಾಷನಲ್ ಗರ್ಲ್ ಚೈಲ್ಡ್ ಡೇ, ಸಾರಿ. ವೆನ್ ಈಸ್ ದಿ ನ್ಯಾಷನಲ್ ಗರ್ಲ್ ಚೈಲ್ಡ್ ಡೇ ಸೆಲೆಬ್ರೇಟೆಡ್ ಇನ್ ಇಂಡಿಯಾ ಅಂತ ಹೇಳಿದ್ರೆ ಇದಕ್ಕೆ ರೈಟ್ ಆನ್ಸರು. ನೀವೇ ಹೇಳಿ ನೋಡೋಣ, ನೀವು ಹೇಳಿ ಇದಕ್ಕೆ ರೈಟ್ ಆನ್ಸರ್. ಜನವರಿ 24 ತಾನೆ. ನೆಕ್ಸ್ಟ್ ಕ್ವಶನ್, ವಿಚ್ ಇಂಡಿಯನ್ ಬ್ಯಾಡ್ಮಿಂಟನ್ ಪ್ಲೇಯರ್ ಓನ್ ದಿ ವುಮೆನ್ಸ್ ಸಿಂಗಲ್ ಟೈಟಲ್ ಅಟ್ ದಿ ಸೈಯದ್ ಮೋದಿ ಇಂಟರ್ನ್ಯಾಷನಲ್ ಟೂರ್ನಮೆಂಟ್? PV ಸಿಂಧುನಾ? ಹೌದು, PV ಸಿಂಧು. ಆನ್ಲೈನ್ ಸೇಫ್ಟಿ ಆ್ಯಕ್ಟ್ ಆ್ಯಂಡ್ ಇ ಸೇಫ್ಟಿ ಕಮಿಷನರ್ ಆರ್ ಅಸೋಸಿಯೇಟೆಡ್ ವಿತ್ ವಿಚ್ ಕಂಟ್ರಿ ಅಂತ ಹೇಳಿದ್ರೆ, ಆನ್ಲೈನ್ ಸೇಫ್ಟಿ ಆ್ಯಕ್ಟ್ ಮತ್ತು ಇ ಸೇಫ್ಟಿ ಕಮಿಷನರ್ ಯಾವ ದೇಶಕ್ಕೆ ಸಂಬಂಧಿಸಿದೆ ಅಂತ ಹೇಳಿದ್ರೆ ಇದಕ್ಕೆ ರೈಟ್ ಆನ್ಸರ್ ಆಸ್ಟ್ರೇಲಿಯಾ. ನೆಕ್ಸ್ಟ್ ಕ್ವಶನ್ ನೋಡಿ, ವಿಚ್ ಸ್ಟೇಟ್ ಲಾಂಚ್ಡ್ ದಿ ಅಪ್ನಾ ಖಂಗ್ರಾ ಆ್ಯಪ್ ಟು ಬೂಸ್ಟ್ ದಿ ಸೇಲ್ ಆಫ್ ಹ್ಯಾಂಡಿಕ್ರಾಫ್ಟ್ಸ್? ಹಿಮಾಚಲ್ ಪ್ರದೇಶನ ರೈಟ್ ಆನ್ಸರ್. ಇಂಡಿಯಾಸ್ ಫಸ್ಟ್ ಪ್ಯಾರಾ ಬ್ಯಾಡ್ಮಿಂಟನ್ ಅಕಾಡೆಮಿ ಹ್ಯಾಸ್ ಬಿನ್ ಸೆಟಪ್ ಇನ್ ವಿಚ್ ಸಿಟಿ ಅಂತ ಹೇಳಿದ್ರೆ ಇದು ಲಕ್ನೋದಲ್ಲಿ. ಓಕೆ, ವಿಚ್ ಡಿಪಾರ್ಟ್ಮೆಂಟ್ ಮ್ಯಾನೇಜಸ್ ದಿ ಕಾಂಟಿಜೆನ್ಸಿ ಫಂಡ್ ಆಫ್ ಇಂಡಿಯಾ ಬಿಹಾಫ್ ಆಫ್ ದಿ ಪ್ರೆಸಿಡೆಂಟ್ ಅಂದರೆ ಡಿಪಾರ್ಟ್ಮೆಂಟ್ ಆಫ್ ಎಕನಾಮಿಕ್ ಅಫೈರ್ಸ್. ಓಕೆ, ತುಂಬ ಇಂಪಾರ್ಟೆಂಟ್. ವಿಚ್ ಟೆಕ್ನಾಲಜಿ ಕಂಪ್ನಿ ಅನ್ವೀಲ್ AI ರಿಸರ್ಚ್ ಸೂಪರ್ ಕ್ಲಸ್ಟರ್? ಯಾವ ತಂತ್ರಜ್ಞಾನ ಕಂಪ್ನಿಯು AI ರಿಸರ್ಚ್ ಸೂಪರ್ ಕ್ಲಸ್ಟರ್ ಅನ್ನು ಅನಾವರಣಗೊಳಿಸಿದೆ ಅಂತ ಹೇಳೋದಾದರೆ ಮೈಕ್ರೋಸಾಫ್ಟಾ, ಮೆಟಾನಾ, ಗೂಗಲ್ಲಾ, ಫಾಕ್ಸ್ಕಾನ್ನ ಅಂತ ಹೇಳಿದ್ರೆ ಮೆಟಾ. ಸೊ ನೆಕ್ಸ್ಟ್ ನೋಡಿ, ಗ್ಯಾಲೆಂಟರಿ ಅವಾರ್ಡ್ಸ್ ಜೀವನ್ ರಕ್ಷಾ ಪದಕ್ ದಿ ಪ್ರೆಸಿಡೆಂಟ್ಸ್ ಪೊಲೀಸ್ ಮೆಡಲ್ಸ್ ಆರ್ ಯೂಶಲಿ ಕನ್ಫರ್ಡ್ ಆನ್ ವಿಚ್ ಒಕೇಶನ್? ಶೌರ್ಯ ಪ್ರಶಸ್ತಿಗಳು, ಜೀವನ್ ರಕ್ಷಾ ಪದಕ, ರಾಷ್ಟ್ರಪತಿಗಳ ಪೊಲೀಸ್ ಪದಕಗಳು ಇವುಗಳನ್ನು ಸಾಮಾನ್ಯವಾಗಿ ನೀಡಲಾಗುತ್ತದೆ. ಎಲ್ಲಿ, ಯಾರು ನೀಡ್ತಾರೆ ಅಂತ ಹೇಳಿದರೆ, ಯಾವಾಗ ನೀಡ್ತಾರೆ ಅಂದರೆ ಪ್ರೆಸಿಡೆಂಟ್ ನೀಡ್ತಾರೆ, ಯಾವಾಗ ನೀಡ್ತಾರೆ ಅಂದರೆ ರಿಪಬ್ಲಿಕ್ ದಿನ ನೀಡ್ತಾರೆ. ವಾಟ್ ಈಸ್ ದಿ ಥೀಮ್ ಆಫ್ ದಿ ನ್ಯಾಷನಲ್ ಟೂರಿಸಮ್ ಡೇ 2022? ಸಸ್ಟೈನಬಲ್ ಟೂರಿಸಮ, ರೂರಲ್ ಆ್ಯಂಡ್ ಕಮ್ಯುನಿಟಿ ಸೆಂಟರಾ, ಸೆಂಟ್ರಿಕ್ ಟೂರಿಸಮ, ಜೆಂಡರ್ ನ್ಯೂಟ್ರಲ್ ಟೂರಿಸಮ, ಚೈಲ್ಡ್ ಫ್ರೆಂಡ್ಲಿ ಟೂರಿಸಮ್? ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ರೂರಲ್ ಆ್ಯಂಡ್ ಕಮ್ಯುನಿಟಿ ಸೆಂಟ್ರಿಕ್ ಟೂರಿಸಮ್. ಮೇಕಿಂಗ್ ಎಲೆಕ್ಷನ್ ಇನ್ಕ್ಲೂಸಿವ್, ಆಕ್ಸೆಸಿಬಲ್, ಪಾರ್ಟಿಸಿಪೇಟಿವ್ ಈಸ್ ದಿ ಥೀಮ್ ಆಫ್ ವಿಚ್ ಸ್ಪೆಷಲ್ ಡೇ ಸೆಲೆಬ್ರೇಟೆಡ್ ಆನ್ ಜನವರಿ 25? ಇದನ್ನು ನ್ಯಾಷನಲ್ ವೋಟರ್ಸ್ ಡೇನಾ, ನ್ಯಾಷನಲ್ ಎಲೆಕ್ಷನ್ಸ್ ಡೇನಾ? ಇದಕ್ಕೆ ರೈಟ್ ಆನ್ಸರ್ ನ್ಯಾಷನಲ್ ವೋಟರ್ಸ್ ಡೇ. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ವಿಚ್ ಯೂನಿಯನ್ ಮಿನಿಸ್ಟ್ರಿ ಲಾಂಚ್ಡ್ ಮೈ CGHS ಮೊಬೈಲ್ ಅಪ್ಲಿಕೇಶನ್? ಮಿನಿಸ್ಟ್ರಿ ಆಫ್ ಹೆಲ್ತ್. ಸೊ ಪದ್ಮಭೂಷಣ್ ಅವಾರ್ಡಿ ಆರ್ ನಾರಾಯಣ ಸ್ವಾಮಿ ಹೂ ರೀಸೆಂಟ್ಲಿ ಪಾಸ್ಡ್ ಅವೇ ವಾಸ್ ಅಸೋಸಿಯೇಟೆಡ್ ವಿತ್ ವಿಚ್ ಫೀಲ್ಡ್ ಅಂತ ಕೇಳ್ತಿದ್ದಾನೆ. ಇತ್ತೀಚೆಗೆ ನಿಧನರಾದ ಪದ್ಮಭೂಷಣ್ ಪ್ರಶಸ್ತಿ ಪುರಸ್ಕೃತ ಆರ್ ನಾರಾಯಣಸ್ವಾಮಿ ಅಲ್ಲ, ನಾಗಸ್ವಾಮಿ ಅವರು ಯಾವ ಕ್ಷೇತ್ರದೊಂದಿಗೆ ಸಂಬಂಧ ಹೊಂದಿದ್ದಾರೆ? ಆರ್ಕಿಯಾಲಜಿನೇ ಇದಕ್ಕೆ ರೈಟ್ ಆನ್ಸರ್. ಹೂ ಈಸ್ ದಿ ಓನ್ಲಿ ಸೆಕೆಂಡ್ ಪ್ಲೇಯರ್ ಟು ವಿನ್ ICC ವುಮೆನ್ಸ್ ಕ್ರಿಕೆಟರ್ಸ್ ಆಫ್ ದಿ ವರ್ಲ್ಡ್ ಆಫ್ ದಿ ಇಯರ್ ಅವಾರ್ಡ್? ICC ವರ್ಷದ ಮಹಿಳಾ ಕ್ರಿಕೆಟಿಗ ಪ್ರಶಸ್ತಿಯನ್ನು ಗೆದ್ದ ಎರಡನೇ ಆಟಗಾರ್ತಿ ಯಾರು ಅಂತ ಹೇಳಿದ್ರೆ ಮಿಥಾಲಿ ರಾಜ, ಸ್ಮೃತಿ ಮಂದಾನ. INS ಕೂರ್ಕಿ ಮೆಮೋರಿಯಲ್ ಈಸ್ ಲೊಕೇಟೆಡ್ ಇನ್ ವಿಚ್ ಸ್ಟೇಟ್ ಅಂತ ಕೇಳ್ತಿದ್ದಾನೆ? INS ಕೂರ್ಕಿ ಸ್ಮಾರಕ ಯಾವ ರಾಜ್ಯ UTಯಲ್ಲಿದೆ ಅಂತ ಹೇಳ್ತಾನೆ? ಪಂಜಾಬ, ಡಿಯುನ, ಪುದುಚೇರಿನ, ಗೋವಾನ? ಸೊ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಡಿಯುನಲ್ಲಿ ಏನಿದೆ? INS ಕೂರ್ಕಿ ಮೆಮೋರಿಯಲ್ ಇದೆ. ಅರ್ಥ ಆಯ್ತಾ? ತುಂಬ ಇಂಪಾರ್ಟೆಂಟ್. ನೆಕ್ಸ್ಟ್ ಕ್ವಶನ್ ನೋಡಿ,
ಆಸ್ ಪರ್ IMF ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ ಜಾನ್ವರಿ ಅಸೆಸ್ಮೆಂಟ್, ವಾಟ್ ಈಸ್ ದಿ ಎಸ್ಟಿಮೇಟೆಡ್ ಗ್ರೋತ್ ಆಫ್ ಇಂಡಿಯಾ ಇನ್ 2021 ಇಂದ 2022? IMF ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ ಜನವರಿ ಮೌಲ್ಯಮಾಪನದ ಪ್ರಕಾರ 2021-22ರಲ್ಲಿ ಭಾರತದ ಅಂದಾಜು ಬೆಳವಣಿಗೆ ಎಷ್ಟು ಅಂತ ಕೇಳ್ತಿದ್ದಾನೆ. ಓಕೆ, ಸೊ ಇದಕ್ಕೆ ರೈಟ್ ಆನ್ಸರ್ ಬಂದು 9%. 9% ಈಸ್ ದಿ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ನೋಡಿ, AK-203 ಡೀಲ್ ವಾಸ್ ಸೈನ್ಡ್ ಬೈ ಇಂಡಿಯಾ ವಿತ್ ವಿಚ್ ಕಂಟ್ರಿ ಅಂದರೆ ರಷ್ಯಾ. ಝದರ್ ಲಿಥಿಯಂ ಪ್ರಾಜೆಕ್ಟ್ ಈಸ್ ಅಸೋಸಿಯೇಟೆಡ್ ವಿತ್ ವಿಚ್ ಕಂಟ್ರಿ? ಓಕೆ, ಇದಕ್ಕೆ ರೈಟ್ ಆನ್ಸರ್ ಸರ್ಬಿಯಾ. ಓಕೆ, ಬುಡಾಡೆ ಭಟ್ಟಾಚಾರ್ಜಿ ಹೂ ರೆಫ್ಯೂಸ್ಡ್ ದಿ ಪದ್ಮಭೂಷಣ್ ಅವಾರ್ಡ್ ವಾಸ್ ದಿ ಚೀಫ್ ಮಿನಿಸ್ಟರ್ ಆಫ್ ವಿಚ್ ಸ್ಟೇಟ್ ಅಂತ ಕೇಳಿದ್ದಾರೆ. ಪದ್ಮಭೂಷಣ್ ಪ್ರಶಸ್ತಿಯನ್ನು ನಿರಾಕರಿಸಿದ ಬುದ್ಧದೇವ್ ಭಟ್ಟಾಚಾರ್ಯ ಅವರು ಯಾವ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ ಅಂತ ಕ್ವಶನ್. ಓಕೆ, ಇದಕ್ಕೆ ರೈಟ್ ಆನ್ಸರ್ ವೆಸ್ಟ್ ಬೆಂಗಾಲ್. ಮುಖ್ಯಮಂತ್ರಿ ಆಗಿದ್ದರು ಇವರು. ಓಕೆ, ಮಾಜಿ ಮುಖ್ಯಮಂತ್ರಿ. ಓಕೆ, ಜ್ಞಾಪಕ ಇರಲಿ. ಸೊ ನೆಕ್ಸ್ಟ್ ನೋಡಿ, ವೆಸ್ಟ್ ಬೆಂಗಾಲ್ನ ಪ್ರೆಸೆಂಟ್ ಮುಖ್ಯಮಂತ್ರಿ ಗೊತ್ತಲ್ಲ. ಸೊ ನೆಕ್ಸ್ಟ್, ಪಂಜಾಬ್ ಆ್ಯಂಡ್ ಮಹಾರಾಷ್ಟ್ರ ಕೋಆಪರೇಟಿವ್ ಬ್ಯಾಂಕ್ ವಾಸ್ ಅಮಾಲ್ಗನೇಟೆಡ್ ವಿತ್ ವಿಚ್ ಬ್ಯಾಂಕ್? ಪಂಜಾಬ್ ಮತ್ತು ಮಹಾರಾಷ್ಟ್ರ ಸಹಕಾರ ಬ್ಯಾಂಕ್ಗಳು ಯಾವ ಬ್ಯಾಂಕ್ನೊಂದಿಗೆ ವಿಲೀನಗೊಂಡಿವೆ ಅಂದರೆ ಇದಕ್ಕೆ ಯುನೈಟೆಡ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಅಂತ ರೈಟ್ ಆನ್ಸರ್. ನೆಕ್ಸ್ಟ್ ನೋಡಿ, ಗ್ಲೋಬಲ್ ಹೆಡ್ಸ್ ಆಫ್ ಟೆಕ್ ಗೈಂಡ್ಸ್ ಸತ್ಯ ನಡೆಲ್ಲ ಆ್ಯಂಡ್ ಸುಂದರ್ ಪಿಚಾಯಿ ಹ್ಯಾಸ್ ಬಿನ್ ನೇಮ್ಡ್ ಫಾರ್ ದಿ ವಿಚ್ ಸಿವಿಲಿಯನ್ ಅವಾರ್ಡ್ ಆಫ್ ಇಂಡಿಯಾ? ಸೊ ಟೆಕ್ ದೈತ್ಯರ ಜಾಗತಿಕ ಮುಖ್ಯಸ್ಥರು ಸತ್ಯ ನಡೆಲ್ಲ ಮತ್ತು ಸುಂದರ್ ಪಿಚಾಯಿ ಅವರನ್ನು ಭಾರತದ ಯಾವ ನಾಗರಿಕ ಪ್ರಶಸ್ತಿಗೆ ಹೆಸರಿಸಲಾಗಿದೆ ಅಂತ? ಪದ್ಮವಿಭೂಷಣ, ಪದ್ಮಭೂಷಣ, ಪದ್ಮಶ್ರೀನ, ವಿಶಿಷ್ಟ ಸೇವಾ ಮೆಡಲ. ಸೊ ಇದಕ್ಕೆ ರೈಟ್ ಆನ್ಸರ್ ಪದ್ಮಭೂಷಣ್. ಓಕೆ, ಪದ್ಮಭೂಷಣ್. ನೆಕ್ಸ್ಟ್ ನೋಡಿ, ಮನಿಯಂ ಆ್ಯಂಡ್ ಅಲ್ಲೂರಿ ಸೀತಾರಾಮ ರಾಜು ಆರ್ ನ್ಯೂಲಿ ಫಾರ್ಮ್ ಟೇಬಲ್ ಡಿಸ್ಟ್ರಿಕ್ಟ್ ಆಫ್ ವಿಚ್ ಸ್ಟೇಟ್ ಅಂತ ಹೇಳಿದ್ರೆ ಇದಕ್ಕೆ ಆಂಧ್ರ ಪ್ರದೇಶ್. ಓಕೆ, ಆಂಧ್ರ ಪ್ರದೇಶ್ ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್ ನೋಡೋಣ. ಸೌದಿ ಅರೇಬಿಯಾ ಹ್ಯಾಸ್ ರಿಸ್ಟೋರ್ಡ್ ಟೈಸ್ ವಿತ್ ವಿಚ್ ಕಂಟ್ರಿ ಆಫ್ಟರ್ 30 years ಆಫ್ ಡಿಸ್ಪ್ಯೂಟ್ ಓವರ್ ಎ ಸ್ಟೋಲೆನ್ ಜೆಮ್ಸ್? ಅಂದರೆ ಕದ್ದ ರತ್ನಗಳ ವಿವಾದದ 30 ವರ್ಷಗಳ ನಂತರ ಸೌದಿ ಅರೇಬಿಯಾ ಯಾವ ದೇಶದೊಂದಿಗೆ ಸಂಬಂಧವನ್ನು ಪುನಃ ಸ್ಥಾಪಿಸಿದೆ ಅಂದರೆ ಥೈಲ್ಯಾಂಡ್ನೊಂದಿಗೆ. ವಿಚ್ ಕಂಟ್ರಿ ಲಾಂಚ್ಡ್ ದಿ ಕಾಂಪೀಟ್ಸ್ ಆ್ಯಕ್ಟ್? ವಿಚ್ ಕಂಟ್ರಿ ಲಾಂಚ್ಡ್ ದಿ ಕಾಂಪೀಟ್ಸ್ ಆ್ಯಕ್ಟ್ 2022 ಸ್ಪರ್ಧಾತ್ಮಕ ಕಾಯ್ದೆಯನ್ನು ಪ್ರಾರಂಭಿಸಿದೆ? ಸೊ ಇದಕ್ಕೆ ರೈಟ್ ಆನ್ಸರ್ ಬಂದು USA. ಸೈಂಟಿಸ್ಟ್ ಫ್ರಮ್ IIT ಖರಗ್ಪುರ್ ಹ್ಯಾವ್ ಡೆವಲಪ್ಡ್ ಎ ಪೋರ್ಟಬಲ್ ಡಿವೈಸ್ ಫಾರ್ ಡಿಟೆಕ್ಟಿಂಗ್ ವಿಚ್ ಡಿಸೀಸ್ ಅಂತ ಕೇಳ್ತಿದ್ದಾರೆ. ಇದಕ್ಕೆ ರೈಟ್ ಆನ್ಸರ್ ಓರಲ್ ಕ್ಯಾನ್ಸರಾ, ಬ್ರೆಸ್ಟ್ ಕ್ಯಾನ್ಸರಾ, ಮತ್ತು ಪ್ರೋಸ್ಟೇಟ್ ಕ್ಯಾನ್ಸರ್, ಲಂಗ್ ಕ್ಯಾನ್ಸರ ಅಂದರೆ ಇದಕ್ಕೆ ರೈಟ್ ಆನ್ಸರ್ ಓರಲ್ ಕ್ಯಾನ್ಸರ್. ರೈಟ್ ಆನ್ಸರ್. ಓಕೆ, ಮೋತಿಲಾಲ್ ತೆಜಾವತ್ ವಾಸ್ ಎ ಟ್ರೈಬಲ್ ಫ್ರೀಡಮ್ ಫೈಟರ್ ಆಫ್ ವಿಚ್ ಸ್ಟೇಟ್ ಅಂತ ಕೇಳ್ತಿದ್ದಾರೆ. ಇದಕ್ಕೆ ರೈಟ್ ಆನ್ಸರ್ ಗುಜರಾತ್. ನೆಕ್ಸ್ಟ್ ಕ್ವಶನ್ ನೋಡಿ, ಇಂಡಿಯಾ ರೀಸೆಂಟ್ಲಿ ಸೈನ್ಡ್ ಆ್ಯನ್ MOU ವಿತ್ ವಿಚ್ ಕಂಟ್ರಿ ಆನ್ ಸೈಂಟಿಫಿಕ್ ಕೋಆಪರೇಷನ್ ಫಾರ್ ಅಡ್ವರ್ಟೈಸ್ಮೆಂಟ್ ಇನ್ ಹ್ಯೂಮನ್ ಹೆಲ್ತ್? ಭಾರತವು ಇತ್ತೀಚೆಗೆ ಮಾನವನ ಆರೋಗ್ಯದಲ್ಲಿ ಪ್ರಗತಿಗಾಗಿ ವೈಜ್ಞಾನಿಕ ಸಹಕಾರದ ಕುರಿತು ಯಾವ ದೇಶದೊಂದಿಗೆ MOUಗೆ ಸಹಿ ಹಾಕಿದೆ? ಇಸ್ರೇಲ್, ಶ್ರೀಲಂಕಾನ, ಜರ್ಮನಿನ, ಫ್ರಾನ್ಸ್ ಜೊತೆ. ಕ್ಲಿಂಚರ್ಸ್ ಬೋರ್ಡ್ ವಿಚ್ ವರ್ ಆ್ಯಡೆಡ್ ಟು ಯುನೆಸ್ಕೋ ಹೆರಿಟೇಜ್ ಲಿಸ್ಟ್ ಬಿಲಾಂಗ್ಸ್ ಟು ವಿಚ್ ರೀಜನ್ ಅಂತ ಕೇಳ್ತೀನಿ. ಯುನೆಸ್ಕೋ ಹೆರಿಟೇಜ್ ಪಟ್ಟಿಗೆ ಸೇರಿಸಲಾದ ಕ್ಲಿಂಕರ್ ಬೋರ್ಡ್ಗಳು ಯಾವ ಪ್ರದೇಶಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳ್ತಿದ್ದಾನೆ. ಇದಕ್ಕೆ ಆನ್ಸರ್ ನಾರ್ಡಿಕ್ ಕಂಟ್ರೀಸ್ಗೆ ಇದು ಸಂಬಂಧಪಟ್ಟಿದೆ. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ನೋಡಿ, ವಿಚ್ ಸ್ಟೇಟ್ UT ಹ್ಯಾಸ್ ರಿಲೀಸ್ಡ್ ಇಂಡಿಯಾಸ್ ಫಸ್ಟ್ ಸಿಟಿಸನ್ ಡ್ರೈವನ್ ಸ್ಟೇಟ್ ಲೆವೆಲ್ ಬರ್ಡ್ ಅಟ್ಲಾಸ್? ಯಾವ ರಾಜ್ಯ ಅಥವಾ UT ಭಾರತದ ಮೊದಲ ನಾಗರಿಕ ಚಾಲಿತ ರಾಜ್ಯ ಮಟ್ಟದ ಬರ್ಡ್ ಅಟ್ಲಾಸ್ ಅನ್ನು ಬಿಡುಗಡೆ ಮಾಡಿದೆ? ಕೇರಳನ, ತಮಿಳುನಾಡುನ, ಕರ್ನಾಟಕನ, ಒಡಿಸ್ಸಾನ? ಸೊ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಕೇರಳ. ಅರ್ಥ ಆಯ್ತಾ? ಕೇರಳ. ಸೊ ವಾಟ್ ಈಸ್ ದಿ ಟೈಪ್ ಆಫ್ ಆಥರೈಸೇಷನ್ ಗ್ರಾಂಟೆಡ್ ಟು ಕೋವಿಶೀಲ್ಡ್ ಆ್ಯಂಡ್ ಕೋವ್ಯಾಕ್ಸಿನ್
ಆಸ್ ಆಫ್ ಜನವರಿ 2022. ಜನವರಿ 2022ರಂತೆ ಕೋವಿಶೀಲ್ಡ್ ಮತ್ತು ಕೋವ್ಯಾಕ್ಸಿನ್ ಲಸಿಕೆಗಳಿಗೆ ಯಾವ ರೀತಿಯ ಅಧಿಕಾರವನ್ನು ನೀಡಲಾಗಿದೆ? ಎಮರ್ಜೆನ್ಸಿ ಯೂಸ್ ಆಫ್ ಆಥರೈಸೇಷನ್ನ ಕಂಡೀಷನಲ್ ಮಾರ್ಕೆಟ್ ಅಥರೈಸೇಷನ್ ಅಂದರೆ ಕಂಡೀಷನಲ್ ಮಾರ್ಕೆಟ್ ಅಥರೈಸೇಷನ್. ವೆನ್ ಈಸ್ ದಿ ಇಂಟರ್ನ್ಯಾಷನಲ್ ಕಸ್ಟಮ್ಸ್ ಡೇ ಅಬ್ಸರ್ವ್ಡ್ ಅಂತ ಕೇಳ್ತಿದ್ದಾನೆ. ಇಂಟರ್ನ್ಯಾಷನಲ್ ಕಸ್ಟಮ್ಸ್ ಡೇ ಯಾವಾಗ ಅಂತ ಕೇಳ್ತಿದ್ದಾನೆ. ಜನವರಿ 25, ಜನವರಿ 26, ಜನವರಿ 28, ಜನವರಿ 30 ಅಂದರೆ ಜನವರಿ 26 ರೈಟ್ ಆನ್ಸರ್. ಹಾಗಾದರೆ ನೋಡಿ, ವಿಚ್ ಕಂಟ್ರಿ ಈಸ್ ದಿ ಹೋಸ್ಟ್ ಆಫ್ ದಿ 2022 ವಿಂಟರ್ ಒಲಿಂಪಿಕ್? ಚೈನಾ. ಹಾಗಾದರೆ ವಿಂಟರ್ ಒಲಿಂಪಿಕ್ಗೆ ಭಾಗವಹಿಸಿದ ಏಕೈಕ ಭಾರತೀಯ ಯಾರು ಅಂತ ಕ್ವಶನ್ ಹಾಕ್ತಾ ಇದ್ದೀನಿ. ನೀವು ಆನ್ಸರ್ ಮಾಡಿ ನೋಡೋಣ. ಅರ್ಥ ಆಯ್ತಾ? ಮತ್ತು ಇದು ಯಾವ ರೀತಿ ಎನ್ವೈರ್ನ್ಮೆಂಟ್ನಲ್ಲಿ ನಡೆಯುತ್ತೆ ಅಂತಕ್ಕಂಥದ್ದು ಇದು ಆನ್ಸರ್ ಇದೆ. ಇದು ಕ್ವಶನ್ ಮಾಡಿ. ಆದರೆ ಸೊ ಹೇಳಿ, ವಿಚ್ ಗ್ಲೋಬಲ್ ಅಸೋಸಿಯೇಷನ್ ಪ್ರಪೋಸ್ ದಿ ವರ್ಲ್ಡ್ಸ್ ಫಸ್ಟ್ ಸೆಟ್ ಆಫ್ ಡಿಜಿಟಲ್ ರೈಟ್ಸ್ ಆ್ಯಂಡ್ ಪ್ರಿನ್ಸಿಪಲ್ಸ್? ಯಾವ ಜಾಗತಿಕ ಸಂಘವು ವಿಶ್ವದ ಮೊದಲ ಡಿಜಿಟಲ್ ಹಕ್ಕುಗಳು ಮತ್ತು ತತ್ವಗಳನ್ನು ಪ್ರಸ್ತಾಪಿಸಿದೆ? ಯುರೋಪಿಯನ್ ಕಮಿಷನ, G20ನ, G7ನ, ಬ್ರಿಕ್ಸ್? ಸೊ ಇದಕ್ಕೆ ರೈಟ್ ಆನ್ಸರ್ ಯುರೋಪಿಯನ್ ಕಮಿಷನ್. ಓಕೆ. ಸೊ ನೆಕ್ಸ್ಟ್ ನೋಡಿ, ಇಂಡಿಯಾ ಹ್ಯಾಸ್ ಸೆಟ್ ಅಪ್ ಎ USD 150 million ವೆಂಚರ್ ಕ್ಯಾಪಿಟಲ್ ಫಂಡ್ ಇನ್ ವಿಚ್ ಕಂಟ್ರಿ ಅಂತ ಹೇಳ್ತಿದ್ದಾರೆ. ಸೊ ಇದಕ್ಕೆ ರೈಟ್ ಆನ್ಸರ್ UAE. ಭಾರತವು ಯಾವ ದೇಶದಲ್ಲಿ USD 150 million ಸಾಹಸೋದ್ಯಮ ಬಂಡವಾಳ ನಿಧಿಯನ್ನು ಸ್ಥಾಪಿಸಿದೆ ಅಂದರೆ UAEನಲ್ಲಿ. ಅರ್ಥ ಆಯ್ತಾ? ವಿಚ್ ಮಿನಿಸ್ಟ್ರಿ ರಿಲೀಸ್ ದಿ ಪಿಕ್ಟೋರಿಕಲ್ ಬುಕ್ ಟೈಟಲ್ ಇಂಡಿಯಾಸ್ ವುಮೆನ್ ಅನ್ಸಂಗ್ ಹೀರೋಸ್ ಆಫ್ ಫ್ರೀಡಮ್ ಸ್ಟ್ರಗಲ್? ಯಾವ ಸಚಿವಾಲಯವು ಇಂಡಿಯಾಸ್ ವುಮೆನ್ ಅನ್ಸಂಗ್ ಹೀರೋಸ್ ಆಫ್ ಫ್ರೀಡಮ್ ಸ್ಟ್ರಗಲ್ ಶೀರ್ಷಿಕೆಯ ಚಿತ್ರಾತ್ಮಕ ಪುಸ್ತಕವನ್ನು ಬಿಡುಗಡೆ ಮಾಡಿದೆ? ಸೊ ಇದಕ್ಕೆ ರೈಟ್ ಆನ್ಸರ್ ಮಿನಿಸ್ಟ್ರಿ ಆಫ್ ಕಲ್ಚರ್. ವಿಚ್ ಕಂಟ್ರಿ ಈಸ್ ದಿ ಟಾಪ್ ಎಕ್ಸ್ಪೋರ್ಟ್ ಡೆಸ್ಟಿನೇಷನ್ ಆಫ್ ಇಂಡಿಯಾಸ್ ಎಲೆಕ್ಷನ್ ಗೂಡ್ಸ್ ಇನ್ 2021? ಅರ್ಥ ಆಯ್ತಾ? ಇದಕ್ಕೆ ರೈಟ್ ಆನ್ಸರ್ USA. ವೆನ್ ಈಸ್ ದಿ ಇಂಟರ್ನ್ಯಾಷನಲ್ ಹೋಲೋಕ್ಯಾಸ್ಟ್ ರಿಮೆಂಬರೆನ್ಸ್ ಡೇ ಅಬ್ಸರ್ವ್ಡ್? ಅಂತಾರಾಷ್ಟ್ರೀಯ ಹತ್ಯಾಕಾಂಡದ ನೆನಪಿನ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಅಂದರೆ ಜನವರಿ 27ಕ್ಕೆ ಆಚರಿಸಲಾಗುತ್ತದೆ. ಭಾರತದ ಯಾವ ನೆರೆಯ ದೇಶವು ಕಳೆದ ದಶಕದಲ್ಲಿ 0.93% ಕಡಿಮೆ ಬೆಳೆಯನ್ನು ಕಂಡಿದೆ ಅಂದರೆ ಶ್ರೀಲಂಕಾನ, ನೇಪಾಳ, ಸೊ ಬಾಂಗ್ಲಾದೇಶ, ಮಯನ್ಮಾರ ಅಂತ ಹೇಳಿದ್ರೆ ಇದಕ್ಕೆ ರೈಟ್ ಆನ್ಸರ್ ನೇಪಾಳ್. ಓಕೆ, ನೇಪಾಳ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ನೋಡಿ, ಭಾರತೀಯ ಕಲ್ಲಿದ್ದಲು ಡೈರೆಕ್ಟರಿ 2020 ಮತ್ತು 2021 ಎಂಬುದು ಕಲ್ಲಿದ್ದಲು ಸಚಿವಾಲಯದ ಯಾವ ಕಚೇರಿನಿಂದ ಬಿಡುಗಡೆಯಾದ ಪ್ರಮುಖ ಪ್ರಕಟಣೆಯಾಗಿದೆ ಅಂದರೆ ಕೋಲ್ ಇಂಡಿಯಾ ಲಿಮಿಟೆಡ್, ಕೋಲ್ ಕಂಟ್ರೋಲರ್ಸ್ ಆರ್ಗನೈಸೇಷನ್ನ, ಸಿಂಗರೇನಿ ಕೊಲೋರಿಯಸ್ ಲಿಮಿಟೆಡ್, NLC ಇಂಡಿಯಾ ಲಿಮಿಟೆಡ್? ಸೊ ಇದಕ್ಕೆ ರೈಟ್ ಆನ್ಸರ್ ಕೋಲ್ ಕಂಟ್ರೋಲರ್ಸ್ ಆರ್ಗನೈಸೇಷನ್. ಓಕೆ, ನೆಕ್ಸ್ಟ್ ಕ್ವಶನ್, ವಿಚ್ ಇಂಡಿಯನ್ ಸ್ಟೇಟ್ ಹ್ಯಾಸ್ ಲಾಂಚ್ಡ್ ದಿ ಬ್ರೈನ್ ಹೆಲ್ತ್ ಇನಿಷಿಯೇಟಿವ್ ಫಾರ್ ದಿ ಫಸ್ಟ್ ಟೈಮ್ ಇನ್ ಇಂಡಿಯಾ? ಕರ್ನಾಟಕ. ಓಕೆ, ತುಂಬ ಇಂಪಾರ್ಟೆಂಟ್ ಆಗುತ್ತೆ ಕ್ವಶನ್. ಟೆಲಿನೀಲಾಪುರಂ ಅಂತಾರಾಷ್ಟ್ರೀಯ ಪಕ್ಷಿಧಾಮ ಯಾವ ರಾಜ್ಯದಲ್ಲಿದೆ? ಸೊ ಇದು ಆಂಧ್ರ ಪ್ರದೇಶನಲ್ಲಿದೆ. ಪಂಡಿತ್ ಜಸ್ರಾಜ್ ವಾಸ್ ಅಸೋಸಿಯೇಟೆಡ್ ವಿತ್ ವಿಚ್ ಫೀಲ್ಡ್ ಅಂದರೆ ವೋಕಲ್ ಮ್ಯೂಸಿಕ್. ಗ್ರೇಟ್ ಬ್ಯಾರಿಯರ್ ರೀಫ್, ದಿ ವರ್ಲ್ಡ್ಸ್ ಲಾರ್ಜೆಸ್ಟ್ ಕೋರಲ್ ರೀಫ್ ಸಿಸ್ಟಮ್ ಈಸ್ ಲೊಕೇಟೆಡ್ ಇನ್ ವಿಚ್ ಕಂಟ್ರಿ ಅಂತ ಹೇಳಿದ್ರೆ ವಿಶ್ವದ ಅತಿ ದೊಡ್ಡ ಹವಳದ ಬಂಡೆ ವ್ಯವಸ್ಥೆಯಾದ ಗ್ರೇಟ್ ಬ್ಯಾರಿಯರ್ ರೀಫ್ ಯಾವ ದೇಶದಲ್ಲಿದೆ ಅಂತ ಹೇಳಿದ್ರೆ ಇದಕ್ಕೆ ರೈಟ್ ಆನ್ಸರ್ ಫ್ರೆಂಡ್ಸ್. ರೈಟ್ ಆನ್ಸರ್ ನೀವು ಹೇಳಿ ನೋಡೋಣ. ಇದು ಇರೋದು ಆಸ್ಟ್ರೇಲಿಯಾದಲ್ಲಿ. ಓಕೆ, ಸೊ ಆ್ಯಂಡ್ ಸೆಫ್ರಾ ಆಲ್ಸೋ ಕಾಲ್ಡ್ as ದಿ ಗೇಟ್ವೇ ಟು ದಿ ಸಹರಾ ಈಸ್ ಲೊಕೇಟೆಡ್ ಇನ್ ವಿಚ್ ಕಂಟ್ರಿ ಅಂತ ಹೇಳಿದ್ರೆ ನೈಜೀರಿಯಾ. ಸೊ ದಿ ಪಾರ್ಟಿ ಗೇಟ್ ಸ್ಕ್ಯಾಂಡಲ್ which was seen in the news recently is associated with which country ಅಂದರೆ ಸುದ್ದಿಯಲ್ಲಿ ಕಂಡುಬರುವ ಪಾರ್ಟಿಗೇಟ್ ಹಗರಣವು ಯಾವ ದೇಶಕ್ಕೆ ಸಂಬಂಧಿಸಿದೆ ಅಂತ ಹೇಳಿದ್ರೆ 113 ಕ್ವಶನ್ UKಗೆ ಸಂಬಂಧಪಟ್ಟಿದೆ. ಲಾಕ್ ಬಿಟ್ 2.0 ಗ್ರೂಪ್ ಲಾಂಚ್ಡ್ ಎ ಸೈಬರ್ ಅಟ್ಯಾಕ್ ಆನ್ ದಿ ಜಸ್ಟಿಸ್ ಮಿನಿಸ್ಟ್ರಿ ಆಫ್ ವಿಚ್ ಕಂಟ್ರಿ ಅಂತ ಹೇಳಿದ್ರೆ ಇದಕ್ಕೆ ರೈಟ್ ಆನ್ಸರ್ ಫ್ರಾನ್ಸ್. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಫಾರ್ಮಾಸ್ಯೂಟಿಕಲ್
ಎಜುಕೇಷನ್ ಆ್ಯಂಡ್ ರಿಸರ್ಚ್ ನೈಪರ್, ಇದು ಇಂಪಾರ್ಟೆಂಟ್. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಫಾರ್ಮಾಸ್ಯೂಟಿಕಲ್ ಎಜುಕೇಷನ್ ಆ್ಯಂಡ್ ರಿಸರ್ಚ್ ಇಸ್ ದಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂಡರ್ ವಿಚ್ ಮಿನಿಸ್ಟ್ರಿ ಅಂತ ಹೇಳಿದ್ರೆ ಇದಕ್ಕೆ ರೈಟ್ ಆನ್ಸರ್ ಮಿನಿಸ್ಟ್ರಿ ಆಫ್ ಕೆಮಿಕಲ್ ಆ್ಯಂಡ್ ಫರ್ಟಿಲೈಸರ್ಸ್. ಓಕೆ, ಸೊ ನೆಕ್ಸ್ಟ್ ನೋಡಿ, ಝೈಮರಾ ಕ್ಯಾಸ್ಟ್ರೋ ಅವರು ಯಾವ ದೇಶದ ಮೊದಲ ಮಹಿಳಾ ಅಧ್ಯಕ್ಷರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ? ಸೊ ಇದಕ್ಕೆ ರೈಟ್ ಆನ್ಸರು ಹೊಂಡೋರಸ್. ವಿಚ್ ಸ್ಟೇಟ್ UT ಹ್ಯಾಸ್ ಅಪ್ರೂವ್ಡ್ ಎಕ್ಸ್ ಗ್ರಾಟಿಯಾ ರಿಲೀಫ್ ಆಫ್ 20,000 ಫಾರ್ ಎಕ್ರೆ ಟು ಫಾರ್ಮರ್ಸ್? ವೆಸ್ಟ್ ಬೆಂಗಾಲ, ಡೆಹಲಿನ, ಪಂಜಾಬ, ಉತ್ತರ ಪ್ರದೇಶ ಅಂತ ಹೇಳಿದ್ರೆ ಡೆಹಲಿ. ಫ್ರೆಂಚ್ ಪಾಲಿನೇಷ್ಯಾವು ಫ್ರಾನ್ಸ್ನ ಸಾಗರೋತ್ತರ ಸಮೂಹವಾಗಿದೆ. ಇದು ಯಾವ ಖಂಡದಲ್ಲಿದೆ? ಓಕೆ, ಇದಕ್ಕೆ ರೈಟ್ ಆನ್ಸರು ಹೇಳಿ. ರೈಟ್ ಆನ್ಸರ್ ಇದಕ್ಕೆ ಓಶಿನಿಯಾ. ಸೊ ಇಂಡಿಯಾ ಅಡಾಪ್ಟೆಡ್ ಡಿಜಿಟಲ್ ವರ್ಕ್ ಪ್ಲಾನ್ 2022 ಅಲಾಂಗ್ ವಿತ್ ವಿಚ್ ಬ್ಲಾಕ್ ಅಂತ ಹೇಳಿದ್ರೆ ಆಸಿಯಾನ್. ಓಕೆ, 3 ದಕ್ಷಿಣ ಆಫ್ರಿಕಾದ ದೇಶಗಳ ಮೇಲೆ ಭೂಕುಸಿತವನ್ನು ಉಂಟು ಮಾಡಿದ ಉಷ್ಣವಲಯದ ಚಂಡಮಾರುತಗಳ ಹೆಸರು ಏನಂದರೆ ಅನಾ ಅಂತ ಇದರ ಹೆಸರು. ಓಕೆ, ಸೊ ಇವಾಗ ನಮ್ಮದು ಜನವರಿ ಕ್ಲೋಸ್ ಆಗಿದೆ, ಇವಾಗ ಫೆಬ್ರವರಿಗೆ ಎಂಟ್ರ್ ಆಗಬೇಕು. ಅರ್ಥ ಆಯ್ತಾ? ಸೊ ನಿಮ್ಮ ಅಭಿಪ್ರಾಯನ ತಿಳಿಸ್ಕೊಡಿ ಚೆನ್ನಾಗಿದ್ರೆ ಕ್ಲಾಸ್ನ. ಸೊ ಆಗೋಣ, ಒಂದು 2 ಮಿನಿಟ್ಸ್ 3 ಮಿನಿಟ್ಸ್ ರೆಸ್ಟ್ ತೊಗೊಂಡು ಬರೋಣ. ಅಲ್ಲಿವರೆಗೂ ಟೇಕ್ ಕೇರ್. ಲೈವ್ ಆಫ್ ಮಾಡಲ್ಲ, ಹಾಗೆ ಕಂಟಿನ್ಯೂ ಇರುತ್ತೆ. ಹಾಯ್ ಫ್ರೆಂಡ್ಸ್, ಇವಾಗ ನಾವು ಫೆಬ್ರವರಿಗೆ ಸ್ಟಾರ್ಟ್ ಮಾಡೋಣ. ಜನವರಿ ಮುಗ್ದಿದೆ, ಇವಾಗ ಫೆಬ್ರವರಿ ಕರೆಂಟ್ ಅಫೇರ್ಸ್ನ ನೋಡ್ಕೊಳ್ತಾ ಹೋಗೋಣ. ಅರ್ಥ ಆಯ್ತಾ? ಸೊ ಇವಾಗ ಬನ್ನಿ ಡೈರೆಕ್ಟಾಗಿ ಬೇಗ ಬೇಗ ಕ್ವಶನ್ಸ್ನ ಸ್ಟಾರ್ಟ್ ಮಾಡಿಬಿಡೋಣ. ಓಕೆ, ಫಸ್ಟ್ ಕ್ವಶನ್ನ ನೋಡೋದಾದರೆ ಫೆಬ್ರವರಿದು ಒಂದು ಸೆಕೆಂಡು ಓಪನ್ ಮಾಡ್ಕೊಂಡ್ಬಿಡ್ತೀನಿ. ಫೆಬ್ರವರಿದು ಬೇಗ ಬೇಗ ಜಾಯ್ನ್ ಆಗಿ, ನೀವು ಜಾಯ್ನ್ ಆಗ್ತಿದ್ರೆ ನಮಗೂ ಮೋಟಿವೇಶನ್ ಸಿಗುತ್ತೆ. ಹಾಂ,
1 second friends. ಓಕೆ, ಇವಾಗ ಸ್ಟಾರ್ಟ್ ಮಾಡಿದ್ರೆ ಇವಾಗ ಮುಗಿಯೋವರೆಗೂ ಸ್ಟಾಪ್ ಮಾಡಲ್ಲ, ಅರ್ಥ ಆಯ್ತಾ? ಸೊ ಲೆಟ್ಸ್ ಗೆಟ್ ಸ್ಟಾರ್ಟ್ ದಿಸ್ ಫೆಬ್ರವರಿ ಮಂತ್ ಮುಗಿಸ್ಬಿಟ್ಟು ಎಂಡ್ ಮಾಡೋಣ, ಅರ್ಥ ಆಯ್ತಾ ಲೈವ್ ಸೆಷನ್. ಸೊ ನೋಡಿ, ಫಸ್ಟ್ ಕ್ವಶನ್ನು ಓದ್ತಾ ಇರಿ, ಸ್ಕ್ರೀನ್ ಮೇಲೆ ಇದೆ, ನಾನು ಬರ್ತೀನಿ ಒಂದೇ ಒಂದು ಸೆಕೆಂಡು. ಓಕೆ, ಆಸ್ ಆಫ್ 2022 ವಿಚ್ ಕಂಟ್ರಿ ಈಸ್ ದಿ ಟಾಪ್ ಸ್ಟೀಲ್ ಪ್ರೊಡ್ಯೂಸರ್ ಇನ್ ದಿ ವರ್ಲ್ಡ್ ಅಂತ ಕೇಳ್ತಿದ್ದಾರೆ. 2022ರ ಹೊತ್ತಿಗೆ ಯಾವ ದೇಶವು ವಿಶ್ವದ ಅಗ್ರ ಉಕ್ಕು ಉತ್ಪಾದನಾ ದೇಶವಾಗಿದೆ ಅಂತ ಹೇಳಿದ್ರೆ ಚೈನಾ ಇದಕ್ಕೆ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ, ಇಂಡಿಯನ್ ವುಮೆನ್ಸ್ ಹಾಕಿ ಟೀಮ್ ಓನ್ ವಿಚ್ ಪೊಸಿಷನ್ ಇನ್ ದಿ ಏಷ್ಯಾಸ್ ಕಪ್ 2022 ಅಂತ ಹೇಳಿದ್ರೆ, ಸೊ ಇದಕ್ಕೆ ರೈಟ್ ಆನ್ಸರ್ ಥರ್ಡ್ ಪ್ಲೇಸ್. ಮಸಾಡಾ ಫೋರ್ಟ್ರೆಸ್ ವಿಚ್ ವಾಸ್ ಸೀನ್ ಇನ್ ದಿ ನ್ಯೂಸ್ ರೀಸೆಂಟ್ಲಿ ಈಸ್ ಲೊಕೇಟೆಡ್ ಇನ್ ವಿಚ್ ಕಂಟ್ರಿ ಅಂದರೆ ಇಸ್ರೇಲ್ ಇದಕ್ಕೆ ರೈಟ್ ಆನ್ಸರ್, ಅರ್ಥ ಆಯ್ತಾ? ನೆಕ್ಸ್ಟ್ ಕ್ವಶನ್ ನೋಡಿ, ಸರ್ಜಿಯೋ ಮೆಟರಲ್ಲಾ ಹ್ಯಾಸ್ ಬೀನ್ ಎಲೆಕ್ಟೆಡ್ ಆಸ್ ದಿ ಪ್ರೆಸಿಡೆಂಟ್ ಆಫ್ ವಿಚ್ ಕಂಟ್ರಿ ಫಾರ್ ದಿ ಸೆಕೆಂಡ್ ಟರ್ಮ್ ಅಂತ ಹೇಳಿದ್ರೆ ಇಟಲಿ ರೈಟ್ ಆನ್ಸರ್. ಓಕೆ, ಇಟಲಿ ಇಸ್ ದಿ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ನೆಕ್ಸ್ಟ್ ನೋಡಿ, ಹರ್ಮಿಸ್ ಮಿಷನ್ ಸೀನ್ ಇನ್ ದಿ ನ್ಯೂಸ್ ರೀಸೆಂಟ್ಲಿ ಈಸ್ ಅಸೋಸಿಯೇಟೆಡ್ ವಿತ್ ವಿಚ್ ಕಂಟ್ರಿ ಅಂತ ಹೇಳಿದ್ರೆ, ಹರ್ಮಿಸ್ ಮಿಷನ್ ಯು ಎಸ್ ಎಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಯು ಎಸ್ ಎಗೆ. ಓಕೆ, ದಿ ಗೌರ್ಮೆಂಟ್ ಆಫ್ ಇಂಡಿಯಾ ಹ್ಯಾಸ್ ಡನ್ ಕನ್ವರ್ಷನ್ ಆರ್ ಸ್ವಿಚ್ ಆಪರೇಷನ್ ವಿತ್ ವಿಚ್ ಇನ್ಸ್ಟಿಟ್ಯೂಷನ್ ಅಂತ ಹೇಳಿದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಜೊತೆ, ಅರ್ಥ ಆಯ್ತಾ? ಯಾವ ಕೇಂದ್ರ ಸಚಿವಾಲಯವು ಇನ್ DEA 2.0 ಕುರಿತು ಕರಡು ವರದಿಯನ್ನು ಬಿಡುಗಡೆ ಮಾಡಿದೆ? ಸೊ ಇದಕ್ಕೆ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿನ ಯಾವುದು ಅಂತ ಹೇಳಿ ಆನ್ಸರ್, ಇದಕ್ಕೆ ಆನ್ಸರ್ ಯಾವುದು ಅಂತ ಹೇಳಿ. ಆನ್ಸರ್ ಯಾವುದು ಅಂತ ಹೇಳಿ ಫ್ರೆಂಡ್ಸ್. ಆನ್ಸರ್ ಮಾಡ್ತಾ ಇರಿ. ಇದಕ್ಕೆ ಆನ್ಸರ್ ಹೇಳಿ. ಆನ್ಸರ್ ನಾನೇ ಹೇಳಬೇಕಾ? ಒಂದು ಸೆಕೆಂಡ್ ಇರಿ ಸ್ವಲ್ಪ.
ಮೈಕ್ ಸರಿ ಮಾಡ್ಕೊತಾ ಇದ್ದೀನಿ. One second, friends. ಸೊ ಎಷ್ಟನೇ ಕ್ವಶನ್ನು? ಓಕೆ, ಕ್ವಶನ್ ನಂಬರ್ 7 ಅಲ್ವಾ? 7ಗೆ ಆನ್ಸರ್ ಬಂದುಬಿಟ್ಟು ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಆ್ಯಂಡ್ ಟೆಕ್ನಾಲಜಿ ಅಂತಕ್ಕಂಥದ್ದು ಇದಕ್ಕೆ ರೈಟ್ ಆನ್ಸರ್. ಓಕೆನಾ? ನೆಕ್ಸ್ಟ್ ಕ್ವಶನ್ ನೋಡಿ. ಬ್ಲಡಿ ಸಂಡೇ ಈಸ್ ಕಮಮರೇಟಿವ್ ಈವೆಂಟ್ ಮಾರ್ಕ್ಡ್ ಬೈ ವಿಚ್ ಕಂಟ್ರಿ ಅಂತ ಹೇಳ್ತಿದ್ದಾನೆ. ಬ್ಲಡಿ ಸಂಡೇ ಎಂಬುದು ಯಾವ ದೇಶದಿಂದ ಗುರುತಿಸಲ್ಪಟ್ಟ ಸ್ಮರಣಾರ್ಥಕ ಕಾರ್ಯಕ್ರಮವಾಗಿದೆ ಅಂತ ಹೇಳಿದ್ರೆ ಇದಕ್ಕೆ ರೈಟ್ ಆನ್ಸರ್ ಬಂದು ಐರ್ಲ್ಯಾಂಡ್. ಓಕೆ, ಐರ್ಲ್ಯಾಂಡ್ನಿಂದ ಇದನ್ನು ಸೆಲೆಬ್ರೇಟ್ ಮಾಡಿದ್ದಾರೆ. ಓಕೆ, ಹಾಗಾದರೆ ನೆಕ್ಸ್ಟ್ ಕ್ವಶನ್ ನೋಡೋಣ. ಯುನೈಟೆಡ್ ಫಾರ್ ಡಿಗ್ನಿಟಿ ಕ್ಯಾಂಪೇನ್ ಹೋನರ್ಸ್ ದಿ ಡಿಗ್ನಿಟಿ ಆಫ್ ದಿ ಪೀಪಲ್ಸ್ ಹೂ ಹ್ಯಾವ್ ಎಕ್ಸ್ಪೀರಿಯನ್ಸ್ ವಿತ್ ಡಿಸೀಸಸ್. ಯಾವ ಡಿಸೀಸಸ್ನೊಂದಿಗೆ ಯಾವ ರೋಗವನ್ನು ಅನುಭವಿಸಿದ ಜನರ ಘನತೆಯನ್ನು ಕಾಪಾಡಲು ಯುನೈಟೆಡ್ ಫಾರ್ ಡಿಗ್ನಿಟಿ ಅಂತಕ್ಕಂಥ ಒಂದು ಕ್ಯಾಂಪೇನ್ನ ಹಮ್ಮಿಕೊಳ್ಳಲಾಗಿದೆ ಅಂದರೆ ಲೆಪ್ರಸಿ ಈಸ್ ದಿ ರೈಟ್ ಆನ್ಸರ್. ಓಕೆ, ಕುಷ್ಠರೋಗ. ಸೊ ನೆಕ್ಸ್ಟ್ ನೋಡಿ, ಸ್ಪೈಕ್ ವ್ಯಾಕ್ಸ್ which received full approval from the US FDA was manufactured by which pharma company? ಸೊ ಇದಕ್ಕೆ ರೈಟ್ ಆನ್ಸರ್ ಬಂದುಬಿಟ್ಟು ಮೊಡರ್ನಾ. ಸ್ಪೈಕ್ ವ್ಯಾಕ್ಸು ಮೊಡರ್ನಾಗೆ ಸಂಬಂಧಪಟ್ಟಿರ್ತಕ್ಕಂಥ ಸ್ಪೈಕ್ ವ್ಯಾಕ್ಸ್ ಅಂತಕ್ಕಂಥದ್ದು ಯಾವ ಕಂಪ್ನಿಯ ಸೊ ಈ ವ್ಯಾಕ್ಸಿನ್ ಅಂದರೆ ಮೊಡರ್ನಾ ಕಂಪ್ನಿಯ ವ್ಯಾಕ್ಸಿನ್. ಓಕೆ, ಇದಕ್ಕೆ ಅಪ್ರೂವಲ್ ಸಿಕ್ಕಿದೆ USA FDA ಇಂದ, ಇದನ್ನು ಹೇಳ್ತಿದ್ದಾರೆ. ಸೊ ಓಕೆ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಟೈಮ್ ಜಾಸ್ತಿ ಆಗುತ್ತೆ. ಸೊ ಕ್ವಶನ್ಸ್ ಆನ್ಸರ್ಸ್ ನೋಡ್ಕೊಂಡು ಹೋಗ್ತಾ ಇರೋಣ ಕ್ವಿಜ್ ರೀತಿ. ಸೊ ನೆಕ್ಸ್ಟ್ ನೋಡಿ, ಯುನೈಟೆಡ್ ಸ್ಟೇಟ್ ರೀಸೆಂಟ್ಲಿ ಅನೌನ್ಸ್ಡ್ ವಿಚ್ ಕಂಟ್ರಿ ಆಸ್ ಇಟ್ಸ್ ಮೇಜರ್ ನ್ಯಾಟೋ ಅಲೈ ಅಂತ ಹೇಳಿದ್ರೆ ಯುನೈಟೆಡ್ ಸ್ಟೇಟ್ಸ್ ಇತ್ತೀಚೆಗೆ ಯಾವ ದೇಶವನ್ನು ತನ್ನ ಪ್ರಮುಖ ನ್ಯಾಟೋ ಅಲ್ಲದ ಮಿತ್ರ ಎಂದು ಯಾರನ್ನು ಘೋಷಿಸಿದ್ದಾರೆ ಅಂದರೆ ಸೊ ಖತಾರನ್ನು ಘೋಷಿಸಿದೆ. As for the economic survey 2021-22, what is the estimated GDP growth in India ಅಂತ ಕೇಳಿದ್ರೆ ಇದಕ್ಕೆ ರೈಟ್ ಆನ್ಸರ್ ಬಂದುಬಿಟ್ಟು 8ರಿಂದ 8.5. ಓಕೆ, ನೆಕ್ಸ್ಟ್ ಕ್ವಶನ್. Which country known as the tax haven has introduced federal corporate tax for the first time? ತೆರಿಗೆ ಸ್ವರ್ಗ ಎಂದು ಕರೆಯಲ್ಪಡುವ ಯಾವ ದೇಶವು ಮೊದಲ ಬಾರಿಗೆ ಫೆಡರಲ್ ಕಾರ್ಪೊರೇಟ್ ತೆರಿಗೆಯನ್ನು ಪರಿಚಯಿಸಿದೆ? ಇದಕ್ಕೆ ರೈಟ್ ಆನ್ಸರ್ ಬಂದುಬಿಟ್ಟು UAE. ಓಕೆ, ಹಾಗಾದರೆ ನೆಕ್ಸ್ಟ್ ಕ್ವಶನ್ ನೋಡೋಣ. ಆಸ್ ಫರ್ ರೀಸೆಂಟ್ ಗೌರ್ಮೆಂಟ್ ಡೇಟಾ, ವಾಟ್ ಈಸ್ ದಿ ಟೋಟಲ್ ನಂಬರ್ ಆಫ್ ರೆಫ್ರಸಿ ಕೇಸಸ್ ಡಿಟೆಕ್ಟೆಡ್ ಡ್ಯೂರಿಂಗ್ ದಿ 2020-2021 ಇನ್ ಇಂಡಿಯಾ ಅಂದರೆ 65,147. ಅರ್ಥ ಆಯ್ತಾ? ವಿಚ್ ಕಂಟ್ರಿ ಫಂಡೆಡ್ ಕಾಸ್ಮೋಸ್ ಕೈಮೆಡ್ ಸೆಕೆಂಡ್ ಜನರೇಷನ್ CSG-2 ಸ್ಯಾಟಲೈಟ್ ಲಾಂಚ್ಡ್ ಬೈ ಸ್ಪೇಸ್ ನಿಂದ ಉಡಾವಣೆಯಾದ ಕಾಸ್ಮೋಸ್ ಕೈಮೆಡ್ ಸೆಕೆಂಡ್ ಜನರೇಷನ್ CSG-2 ಉಪಗ್ರಹಕ್ಕೆ ಯಾವ ದೇಶವು ಹಣವನ್ನು ನೀಡಿದೆ? UACನ, ಇಟಲಿನ, ಜರ್ಮನಿನ, ಇಸ್ರೇಲ್? ಇದಕ್ಕೆ ರೈಟ್ ಆನ್ಸರ್ ಇಟಲಿ. ಓಕೆ, ಆಂಟೋನಿಯೋ ಕೋಸ್ಟಾ ಹ್ಯಾಸ್ ಬಿನ್ ರೀಎಲೆಕ್ಟೆಡ್ ಆಸ್ ದಿ ಪ್ರೈಮ್ ಮಿನಿಸ್ಟರ್ ಆಫ್ ವಿಚ್ ಕಂಟ್ರಿ ಅಂತ ಹೇಳಿದ್ರೆ ಇದಕ್ಕೆ ರೈಟ್ ಆನ್ಸರ್ ಬಂದು ಹೇಳಿ
ನೀವು ಹೇಳಿ ಪೋರ್ಚುಗಲ್. ಓಕೆ, ಪೋರ್ಚುಗಲ್ ಇಸ್ ದಿ ರೈಟ್ ಆನ್ಸರ್. ಸ್ಕೇರ್ಡ್ ಎನ್ಸೆಂಬಲ್ಸ್ ಆಫ್ ಹೊಯ್ಸಳ ನಾಮಿನೇಷನ್ ಫಾರ್ ವರ್ಲ್ಡ್ ಹೆರಿಟೇಜ್ ಲೀಸ್ಟ್ ಆರ್ ಲೊಕೇಟೆಡ್ ಇನ್ ವಿಚ್ ಸ್ಟೇಟ್ ಅಂದರೆ ಕರ್ನಾಟಕ. ಓಕೆ, ವಾಟ್ ಈಸ್ ದಿ ಶೇರ್ ಆಫ್ ಗೌರ್ಮೆಂಟ್ ಆಫ್ ಇಂಡಿಯಾ ಇನ್ ನ್ಯಾಷನಲ್ ಲ್ಯಾಂಡ್ ಮಾನಿಟೈಸೇಷನ್ ಕಾರ್ಪೊರೇಷನ್? ನ್ಯಾಷನಲ್ ಲ್ಯಾಂಡ್ ಮಾನಿಟೈಸೇಷನ್ ಕಾರ್ಪೊರೇಷನ್ನಲ್ಲಿ ಭಾರತ ಸರ್ಕಾರದ ಪಾಲು ಎಷ್ಟು ಅಂದರೆ 100%. ಆಯಿತಾ. ರ್ಯಾಂಪ್ ಪ್ರೋಗ್ರಾಮ್ ಯಾರಿಗೆ ಸಂಬಂಧಪಟ್ಟಿದೆ ಅಂದರೆ MSMEಗಳಿಗೆ ಸಂಬಂಧಪಟ್ಟಿದೆ. ನಾನು ಎಷ್ಟೆಲ್ಲ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಲ್ವಾ ಹಿಂದಿನ ಕ್ಲಾಸಸ್ಸಲ್ಲಿ ರ್ಯಾಂಪ್ ಬಗ್ಗೆ ಎಲ್ಲ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ಯೂನಿಯನ್ ಬಜೆಟ್ ಅನೌನ್ಸ್ಡ್ ಎ ಸ್ಕೀಮ್ ಟು ಪ್ರಮೋಟ್ ಕೆಮಿಕಲ್ ಫ್ರೀ ನ್ಯಾಚುರಲ್ ಫಾರ್ಮಿಂಗ್ ವಿತ್ ಪೈಲಟ್ ಪ್ರಾಜೆಕ್ಟ್ ಅಲಾಂಗ್ ವಿತ್ ವಿಚ್ ರಿವರ್ ಅಂತ ಹೇಳಿದ್ರೆ ಗಂಗಾ ರಿವರ್ಗೆ. ಅರ್ಥ ಆಯ್ತಾ. ದೇಶ್ ಸ್ಟ್ಯಾಕ್ ಈಸ್ ಅನ್ ಆನ್ಲೈನ್ ಪ್ಲಾಟ್ಫಾರ್ಮ್ ಅಸೋಸಿಯೇಟೆಡ್ ವಿತ್ ವಿಚ್ ಫೀಲ್ಡ್ ಅಂತ ಹೇಳಿದ್ರೆ ಸ್ಕಿಲ್ ಡೆವಲಪ್ಮೆಂಟ್ ಅಲ್ವಾ. ಸ್ಕಿಲ್ ಡೆವಲಪ್ಮೆಂಟ್ ಇಸ್ ದಿ ರೈಟ್ ಆನ್ಸರ್ ಫಾರ್ ದಿ ಪರ್ಟಿಕ್ಯುಲರ್ ಕ್ವೆಶನ್. ಸೊ ನೆಕ್ಸ್ಟ್ ಕ್ವೆಶನ್ ನೋಡೋಣ. ವಾಟ್ ಈಸ್ ದಿ ಆಬ್ಜೆಕ್ಟಿವ್ ಆಫ್ ದಿ ಪರ್ವತ್ ಮಾಲಾ ಸ್ಕೀಮ್ ಅನೌನ್ಸ್ಡ್ ರೀಸೆಂಟ್ಲಿ? ಇತ್ತೀಚೆಗೆ ಘೋಷಿಸಲಾದ ಪರ್ವತ್ ಮಾಲಾ ಯೋಜನೆಯ ಉದ್ದೇಶ ಏನು ಅಂತ ಹೇಳಿದ್ರೆ ಟ್ರಾನ್ಸ್ಪೋರ್ಟೇಷನ್ ಇನ್ ಹಿಲ್ ಸೆಕ್ಷನ್ಸಲ್ಲಿ. ಅರ್ಥ ಆಯ್ತಾ. ಹಾಗಾದರೆ ನೆಕ್ಸ್ಟ್ ಕ್ವೆಶನ್, ವಿಚ್ ಕಂಟ್ರಿ ಇನಾಗ್ರೇಟೆಡ್ ದಿ ಐಜುಮಿಡೆನ್ ಸಿ ಲಾಕ್, ದಿ ವರ್ಲ್ಡ್ಸ್ ಲಾರ್ಜೆಸ್ಟ್ ಸಿ ಲಾಕ್ ಅಂತ. ಇದನ್ನು ನೆದರ್ಲ್ಯಾಂಡ್ ಇದಕ್ಕೆ ಆನ್ಸರ್. ಈವನ್ ಇಮೇಜಸ್ ಹಾಕಿ ಇದನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಾನು ಕ್ಲೀನಾಗಿ. ಅರ್ಥ ಆಯ್ತಾ. ಸೊ ವೆನ್ ಈಸ್ ದಿ ವರ್ಲ್ಡ್ ನೆಗ್ಲೆಕ್ಟೆಡ್ ಟ್ರಾಫಿಕಲ್ ಡಿಸೀಸ್ ಡೇ ಯಾವಾಗ ಸೆಲೆಬ್ರೇಟ್ ಮಾಡ್ತಾರೆ ಅಂತ ಹೇಳಿದ್ರೆ ಇದಕ್ಕೆ ರೈಟ್ ಆನ್ಸರ್ ಬಂದುಬಿಟ್ಟು ಜನವರಿ 30. ಆಸ್ ಫಾರ್ ದಿ ನ್ಯೂ ಸ್ಟಡಿ ಕಂಡಕ್ಟೆಡ್ ಬೈ ಇಂಟರ್ನ್ಯಾಷನಲ್ ಟೀಮ್, ವಾಟ್ ಈಸ್ ದಿ ಟೋಟಲ್ ನಂಬರ್ ಆಫ್ ಟ್ರೀಸ್ ಸ್ಟಿಲ್ ಅನ್ಡಿಸ್ಕವರ್ಡ್ ಅಂತ ಹೇಳಿದ್ರೆ 9200. ಹಾಗಾದರೆ ಟೋಟಲ್ ಟ್ರೀಸ್ ಎಷ್ಟಿದೆ? 73,000 ಟ್ರೀಸ್ ಇದೆ ಅಂತೆ, ಜಾತಿಯ ತಳಿಯ ಟ್ರೀಗಳಿದೆ. ಅದರಲ್ಲಿ ನಮಗೆ ಡಿಸ್ಕವರ್ ಆಗದಿರ ಇರ್ತಕ್ಕಂಥದ್ದು, ಆ ತಳಿಗಳು ನಮಗೆ ಗೊತ್ತಿಲ್ಲದೆ ಇರ್ತಕ್ಕಂಥದ್ದು ಎಷ್ಟಿದೆ ಅಂದರೆ 9200 ಮರಗಳಿದೆ ಅಂತೆ. ಅರ್ಥ ಆಯ್ತಾ. ಸೊ ಭಾರತೀಯ ರೈಲ್ವೆಗಳಿಗೆ ಘೋಷಿಸಲಾದ ಕವಚ್ ತಂತ್ರಜ್ಞಾನದ ಉದ್ದೇಶ ಏನು? ಸೊ ಅದು ಏನು ಮಾಡುತ್ತಪ್ಪ ಅಂದರೆ ಆ್ಯಂಟಿ ಕೊಲಿಷನ್ ಟೆಕ್ನಾಲಜಿ. ಅದು ನಿಂತೋಗ್ಬಿಡುತ್ತೆ, ಟ್ರೈನ್ ಒಂದಕ್ಕೊಂದು ಆಪೋಸಿಟಾಗಿ ಬರ್ತಿದ್ರೆ ಟ್ರೈನ್ಗಳು ಬ್ರೇಕ್ ಹೊಡಿದಿರೇ ನಿಲ್ಲುತ್ತೆ. ಸೊ ಅದಕ್ಕೆ ಆ್ಯಂಟಿ ಕೊಲಿಷನ್ ಟೆಕ್ನಾಲಜಿ ಅಂತ ಕರಿತೀವಿ. ಅರ್ಥ ಆಯ್ತಾ. ಕವಚ್ ಸಂಬಂಧಪಟ್ಟಿರೋದು ರೈಲ್ವೆ ಸಿಸ್ಟಮ್ಗೆ. ಅರ್ಥ ಆಯ್ತಾ. ಸೊ ವಿಚ್ ಯೂನಿಯನ್ ಮಿನಿಸ್ಟ್ರಿ ಇಂಪ್ಲಿಮೆಂಟ್ಸ್ ಡಿಜಿಟಲ್ ಇಂಡಿಯಾ ಲ್ಯಾಂಡ್ ರೆಕಾರ್ಡ್ ಮಾನಿಟೈಸೇಷನ್ ಪ್ರೋಗ್ರಾಮ್? ಸೊ ಇದಕ್ಕೆ ನಮ್ಮೆಲ್ರಿಗೂ ಗೊತ್ತೇ ಇರುತ್ತೆ, ಇದಕ್ಕೆ ಸಿಂಪಲ್ ಆಗಿದೆ. ಇದರಲ್ಲಿ ಏನು ಅಂಥದ್ದು ಏನಿದೆ, ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್. ಹೋಹರ್ ಸೊನೆಬ್ಲಿಕ್ ಮೌಂಟೇನ್ ಇನ್ ದಿ ಹೋಹೆ ಟೊರೆನ್ ನ್ಯಾಷನಲ್ ಪಾರ್ಕ್ ಈಸ್ ಲೊಕೇಟೆಡ್ ಇನ್ ವಿಚ್ ಕಂಟ್ರಿ ಅಂತ ಕೇಳ್ತಿದ್ದಾನೆ. ಇದಿರೋದು ಆಸ್ಟ್ರಿಯಾದಲ್ಲಿದೆ, ಯುರೋಪ್ ಕಾಂಟಿನೆಂಟ್ನಲ್ಲಿ ಇರ್ತಕ್ಕಂಥದ್ದು. ಸೊ ನೆಕ್ಸ್ಟ್ ನೋಡಿ, ವಿಚ್ ನ್ಯೂಲಿ ಡಿಸ್ಕವರ್ಡ್ ಸ್ಪೀಸೀಸ್ ಹ್ಯಾಸ್ ಬಿನ್ ನೇಮ್ಡ್ ಆಫ್ಟರ್ ದಿ ಪ್ಯಾಂಡಮಿಕ್ ಆಸ್ ಎ ಹಂಬರ್ಟಿಯಮ್ ಕೋವಿಡಮ್? ಇದಕ್ಕೆ ಫ್ಲಾಟ್ ವಾರ್ಮ್ ಅಂತಕ್ಕಂಥದ್ದು ಆಸ್ಪೆನ್. ಜಪಾನ್ಸ್ ಪಾರ್ಲಿಮೆಂಟ್ ಅಡ್ಯಾಪ್ಟೆಡ್ ಎ ರೆಸೊಲ್ಯೂಷನ್ ಆನ್ ವಿಚ್ ಕಂಟ್ರೀಸ್ ಸೀರಿಯಸ್ ಹ್ಯೂಮನ್ ರೈಟ್ಸ್ ಸಿಚುಯೇಷನ್? ಜಪಾನ್ ಸಂಸತ್ತು ಯಾವ ದೇಶದ ಗಂಭೀರ ಮಾನವ ಹಕ್ಕುಗಳ ಪರಿಸ್ಥಿತಿ ಕುರಿತು ನಿರ್ಣಯವನ್ನು ಅಂಗೀಕರಿಸಿದೆ? ಸೊ ಇದಕ್ಕೆ ರೈಟ್ ಆನ್ಸರ್ ಯಾವುದಪ್ಪ ಅಂತ ಹೇಳಿದ್ರೆ ಸೊ ಚೀನಾ. ಓಕೆನಾ. ಸೊ ವಾಟ್ ಈಸ್ ದಿ ನೋಡಲ್ ಏಜೆನ್ಸಿ ಆಫ್ ನ್ಯೂ ಸ್ಕೀಮ್ PM ಡಿವೈನ್? ಹೊಸ ಯೋಜನೆ PM ಡಿವೈನ್. ಸೊ ನೋಡಲ್ ಏಜೆನ್ಸಿ ಯಾವುದು ಅಂತ ಹೇಳಿದ್ರೆ ನಾರ್ತ್ ಈಸ್ಟರ್ನ್ ಕೌನ್ಸಿಲ್ ಅಂತಕ್ಕಂಥದ್ದು. ವಿಚ್ ಟೈಪ್ ಆಫ್ ವಿಲೇಜಸ್ ಆರ್ ದಿ ಬೆನಿಫಿಷಿಯರೀಸ್ ಆಫ್ ನ್ಯೂಲಿ ಅನೌನ್ಸ್ಡ್ ವೈಬ್ರೆಂಟ್ ವಿಲೇಜ್ ಪ್ರೋಗ್ರಾಮ್? ಹೊಸದಾಗಿ ಘೋಷಿಸಲಾದ ವೈಬ್ರೆಂಟ್ ವಿಲೇಜಸ್ ಕಾರ್ಯಕ್ರಮದ ಫಲಾನುಭವಿಗಳು ಯಾವ ರೀತಿಯ ಹಳ್ಳಿಗಳು ಅಂತ ಕೇಳ್ತದಾನೆ. ಇದು ಬಾರ್ಡರ್ ವಿಲೇಜಸ್ಸಾ, ಕೋಸ್ಟಲ್ ವಿಲೇಜಸ್ಸಾ, ಹಿಲ್ಲಿ ವಿಲೇಜಸ್ಸಾ ಅಥವಾ ODF ವಿಲೇಜಸ್ಸಾ? ಅಂದರೆ ಬಾರ್ಡರ್ ವಿಲೇಜಸ್ಸು. ಇದು ಎಲ್ಲಿ ಸಂಬಂಧಪಟ್ಟಿದೆ? ಭಾರತ ಮತ್ತು ಚೈನಾದ ಗಡಿಯಲ್ಲಿರ್ತಕ್ಕಂಥ ಹಳ್ಳಿಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅಲ್ವಾ? ಹೌದು. ನೆಕ್ಸ್ಟ್ ನೋಡಿ, ಆಸ್ ಫರ್ ಯೂನಿಯನ್ ಬಜೆಟ್ 2022-2023 ವಾಟ್ ಈಸ್ ದಿ ನ್ಯೂ ಆಲ್ಟರ್ನೇಟಿವ್ ಮಿನಿಮಮ್ ಟ್ಯಾಕ್ಸ್ ಫಾರ್ ಕೋಆಪರೇಟಿವ್ ಸೊಸೈಟೀಸ್? ಅಂದರೆ 15%. ಓಕೆ. ಯಾವ ಭಾರತೀಯ ರಾಜ್ಯ ಅಥವಾ UT ಕ್ಲೀನ್ ಆಂಧ್ರ ಪ್ರದೇಶ್ ಅಂತ ಕರಿತೀವಿ ಇದಕ್ಕೆ. ಹಾಗಾದರೆ ಆನ್ಸರೇ ಆಂಧ್ರ ಪ್ರದೇಶ್ ಇದಕ್ಕೆ. ಖಿಜಾಡಿಯಾ ವೈಲ್ಡ್ ಲೈಫ್ ಸೆಂಚುರಿ ಈಸ್ ಎ ನ್ಯೂ ರಾಮ್ಸರ್ ಸೈಟ್ ಈಸ್ ಲೊಕೇಟೆಡ್ ಇನ್ ವಿಚ್ ಸ್ಟೇಟ್? ಅಂದರೆ ಗುಜರಾತ್.
99 ಮಿಲಿಯನ್ ಇಯರ್ಸ್ ಓಲ್ಡ್ ಫ್ಲವರ್ ಹ್ಯಾಸ್ ಬೀನ್ ಡಿಸ್ಕವರ್ಡ್ ಇನ್ ಪ್ರೊಟೆಕ್ಟೆಡ್ ಏರ್ ಸ್ಟೇಟ್ ಇನ್ ವಿಚ್ ಕಂಟ್ರಿ ಅಂತ ಹೇಳಿದ್ರೆ, ಸೊ 99 ಮಿಲಿಯನ್ ವರ್ಷಗಳಷ್ಟು ಹಳೆಯದಾದ ಹೂಗಳನ್ನು ಯಾವ ದೇಶದಲ್ಲಿ ಸಂರಕ್ಷಿತ ರಾಜ್ಯದಲ್ಲಿ ಕಂಡುಹಿಡಿಯಲಾಗಿದೆ ಅಂದರೆ ಮಯನ್ಮಾರ್. ಇದಕ್ಕೆ ರೈಟ್ ಆನ್ಸರ್. ಇದಕ್ಕೆ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ 2010 TK7 ಮತ್ತು 2020 XL5 ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದರೆ ಇದು ಅರ್ತ್ ಟ್ರಾಜನ್ಸ್ ಇವು. ಅರ್ಥ ಆಯ್ತಾ? ನೆಕ್ಸ್ಟ್, ಎಕ್ಸಿಮ್ ಬ್ಯಾಂಕ್ ಹ್ಯಾಸ್ ಬಿನ್ ಎಕ್ಸ್ಟೆಂಡೆಡ್ ಎ ಲೈನ್ ಆಫ್ ಕ್ರೆಡಿಟ್ ಆಫ್ $500 million ವಿಚ್ ನೈಬರಿಂಗ್ ಕಂಟ್ರಿ ಅಂತ ಹೇಳಿದ್ರೆ ಇದಕ್ಕೆ ರೈಟ್ ಆನ್ಸರ್. ಸೊ ಹೇಳಿ ನೀವೇ, ಶ್ರೀಲಂಕಾ ಇಸ್ ರೈಟ್ ಆನ್ಸರ್. ವಿಚ್ ಸ್ಟೇಟ್ ಸೈನ್ಡ್ MOU ವಿತ್ ಕ್ಲೀನ್ ಎನರ್ಜಿ ಇಂಟರ್ನ್ಯಾಷನಲ್ ಇನ್ಕ್ಯುಬೇಷನ್ ಸೆಂಟರ್ ಟು ಸೆಟಪ್ ಕ್ಲೀನ್ ಎನರ್ಜಿ ಇನ್ಕ್ಯುಬೇಷನ್ ಸೆಂಟರ್? ಸೊ ತೆಲಂಗಾಣನ, ಕೇರಳನ, ಒಡಿಸ್ಸಾನ, ಸೊ ಅಥವಾ ಯಾವುದು ಅಂದರೆ ಇದಕ್ಕೆ ಕೇರಳ ರೈಟ್ ಆನ್ಸರ್. ಪರ್ಫಿರಿನ್ಸ್ ಆರ್ ಸ್ಪೆಷಲ್ ಮಾಲಿಕ್ಯೂಲ್ಸ್ ಫೌಂಡ್ ಇನ್ ವಿಚ್ ಶೇಪ್ ಅಂತ ಹೇಳ್ತಾ ಇದ್ದಾನೆ. ಇದು ರಿಂಗ್ ಶೇಪ್ದಲ್ಲಿ ಫೌಂಡ್ ಆಗಿದೆ, ರಿಂಗ್ ಶೇಪ್ದಲ್ಲಿ. ಅರ್ಥ ಆಯ್ತಾ? ನೆಕ್ಸ್ಟ್ ನೋಡಿ, ವಿಚ್ ಸ್ಪೇಸ್ ಏಜೆನ್ಸಿ ಹ್ಯಾಸ್ ಪ್ರೊವೈಡೆಡ್ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಟ್ರಾನ್ಸಿಷನ್ ರಿಪೋರ್ಟ್ ಅಂದರೆ ಇದಕ್ಕೆ ನಾಸಾ ರೈಟ್ ಆನ್ಸರ್. ಯಾವ ಸಂಸ್ಥೆಯು COVID-19 ಸಂದರ್ಭದಲ್ಲಿ ಆರೋಗ್ಯದ ತ್ಯಾಜ್ಯದ ಜಾಗತಿಕ ವಿಶ್ಲೇಷಣೆ ಕುರಿತು ವರದಿ ಬಿಡುಗಡೆ ಮಾಡಿದೆ ಅಂದರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್. ಓಕೆ, ಹಾಗಾದರೆ ನೆಕ್ಸ್ಟ್ ಕ್ವೆಶನ್ ನೋಡಿ, ಡೇರಿಲ್ ಮಿಚೆಲ್ ಹೂ ವಾಸ್ ನೇಮ್ಡ್ ದಿ ICC ಸ್ಪಿರಿಟ್ ಆಫ್ ಕ್ರಿಕೆಟ್ ಅವಾರ್ಡ್, ಅವರು ಯಾವ ದೇಶಕ್ಕೆ ಸಂಬಂಧಪಟ್ಟಿದ್ದಾರೆ ಅಂತಕ್ಕಂಥದ್ದು ಕ್ವಶನ್ ಇಲ್ಲಿ. ಅರ್ಥ ಆಯ್ತಾ? ಈ ಕ್ವಶನ್ಗೆ ಆನ್ಸರ್ ಹೇಳಿ. ಈ ಕ್ವಶನ್ಗೆ ಆನ್ಸರ್ ಹೇಳಿ ಫ್ರೆಂಡ್ಸ್. ಈ ಕ್ವಶನ್ಗೆ ಆನ್ಸರ್ ಯಾವುದಪ್ಪ ಅಂತ ಹೇಳಿದ್ರೆ, ಇವರು ಯಾವ ದೇಶಕ್ಕೆ ಸಂಬಂಧಪಟ್ಟಿದ್ದಾರೆ ಅಂದರೆ ನ್ಯೂಜಿಲ್ಯಾಂಡ್ಗೆ ಸಂಬಂಧಪಟ್ಟಿದ್ದಾರೆ ಇವರು. ಅರ್ಥ ಆಯ್ತಾ? ವಾಟ್ ವಾಸ್ ದಿ ಮಿಷನ್ ಪೀರಿಯಡ್ ಆಫ್ ನ್ಯಾಷನಲ್ ಹೆರಿಟೇಜ್ ಸಿಟಿ ಡೆವಲಪ್ಮೆಂಟ್ ಆಗ್ಮೆಂಟೇಷನ್ ಯೋಜನಾ ಹೃದಯ್, ರಾಷ್ಟ್ರೀಯ ಪರಂಪರೆ ನಗರ ಅಭಿವೃದ್ಧಿ ಮತ್ತು ವರ್ಧನೆ ಯೋಜನೆ ಮಿಷನ್ ಅವಧಿ ಎಷ್ಟು ಅಂತ ಕೇಳ್ತಿದ್ದಾನೆ. ಇದಕ್ಕೆ ರೈಟ್ ಆನ್ಸರ್ 2015ರಿಂದ 2019. ಅರ್ಥ ಆಯ್ತಾ? ಹಾಗಾದರೆ ನೆಕ್ಸ್ಟ್ ಕ್ವಶನ್ ನೋಡೋಣ. ಪುನಾರಾಧಾಮ್ ಅಂತಕ್ಕಂಥದ್ದು ವಿಚ್ ವಾಸ್ ಸೀನ್ ಇನ್ ದಿ ನ್ಯೂಸ್ ರೀಸೆಂಟ್ಲಿ ಈಸ್ ಲೊಕೇಟೆಡ್ ಇನ್ ವಿಚ್ ಸಿಟಿ ಸ್ಟೇಟ್ ಅಂತ ಹೇಳ್ತಿದ್ದಾನೆ. ಬಿಹಾರ್. ಓಕೆನಾ? ಬಿಹಾರ್ ಇಸ್ ರೈಟ್ ಆನ್ಸರ್. ವಿಚ್ ಕಂಟ್ರಿ ರೀಲಾಂಚ್ಡ್ ದಿ ಕ್ಯಾನ್ಸರ್ ಮೂನ್ಶಾಟ್ ಪ್ರೋಗ್ರಾಮ್? ಇದಕ್ಕೆ ರೈಟ್ ಆನ್ಸರ್ USA. ವೆನ್ ಈಸ್ ದಿ ಇಂಟರ್ನ್ಯಾಷನಲ್ ಡೇ ಆಫ್ ಹ್ಯೂಮನ್ ಫೆಟರ್ನಿಟಿ 2022 ಅಬ್ಸರ್ವ್? ಜನವರಿ 4ಗೆ ಅಬ್ಸರ್ವ್ ಮಾಡಿದ್ದಾರೆ. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಕ್ವೆಶನ್ ನೋಡಿ, ಸ್ಟ್ಯಾಚ್ಯೂ ಆಫ್ ಈಕ್ವಾಲಿಟಿ ಯಾರಿಗೆ ಸಂಬಂಧಪಟ್ಟಿದೆ? ಸೊ ಯಾರಿಗೆ ಸಂಬಂಧಪಟ್ಟಿದೆ ಹೇಳಿ, ಸ್ಟ್ಯಾಚ್ಯೂ ಆಫ್ ಈಕ್ವಾಲಿಟಿ ಒಂದದು. ಇದು ತುಂಬ ಸಿಂಪಲ್ ಕ್ವೆಶನ್, ರಾಮಾನುಜಾಚಾರ್ಯಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ನೆಕ್ಸ್ಟ್ ಕ್ವೆಶನ್, ವಾಟ್ ಈಸ್ ದಿ ಥೀಮ್ ಸ್ಲೋಗನ್ ಆಫ್ ದಿ ವರ್ಲ್ಡ್ ಕ್ಯಾನ್ಸರ್ ಡೇ 2022? ವರ್ಲ್ಡ್ ಕ್ಯಾನ್ಸರ್ ಡೇ 2022ನ ಸ್ಲೋಗನ್ ಯಾವುದು ಅಂತ ಕೇಳ್ತಿದ್ದಾನೆ. ಕ್ಲೋಸ್ ದಿ ಕೇರ್ ಗ್ಯಾಫಾ? ಹೌದು, ಕ್ಲೋಸ್ ದಿ ಕೇರ್ ಗ್ಯಾಫ್ ರೈಟ್ ಆನ್ಸರ್. ನೆಕ್ಸ್ಟ್ ನೋಡಿ, ಇಂಡಿಯನ್ ಆರ್ಮಿ ಸೈನ್ಡ್ ಕಾಂಟ್ರಾಕ್ಟ್ ವಿತ್ ವಿಚ್ ಕಂಪನಿ ಫಾರ್ ಮ್ಯಾನುಫ್ಯಾಕ್ಚರ್ ಆಫ್ ಕೊನ್ಕುರ್ಸ್ ಎಂ ಮಿಸೈಲ್ಸ್ ಇದರ ಬಗ್ಗೆ ಕೇಳ್ತಿದ್ದಾನೆ. ಇದಕ್ಕೆ ರೈಟ್ ಆನ್ಸರು ಭಾರತೀಯ ಸೇನೆಯ ಕೊನ್ಕುರ್ಸ್ ಎಂ ಕ್ಷಿಪಣಿಗಳ ತಯಾರಿಕೆಗಾಗಿ ಯಾವ ಕಂಪ್ನಿಯೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಿದೆ ಅಂದರೆ ಇದಕ್ಕೆ ಭಾರತ್ ಡೈನಾಮಿಕ್ಸ್ ಲಿಮಿಟೆಡ್ ಅಂತಕ್ಕಂಥದ್ದು ಇದಕ್ಕೆ ರೈಟ್ ಆನ್ಸರ್. ವಿಚ್ ಸ್ಪೇಸ್ ಏಜೆನ್ಸಿ ಫಂಡ್ಸ್ ದಿ ಆಸ್ಟರಾಯ್ಡ್ ಟೆರಿಸ್ಟ್ರಿಯಲ್ ಇಂಪ್ಯಾಕ್ಟ್ ಲಾಸ್ಟ್ ಅಲರ್ಟ್ ಸಿಸ್ಟಮ್? ಅಟ್ಲಾಸ್ ಅಂದರೆ ಫುಲ್ ಫಾರ್ಮ್ ಹೇಳ್ತೀನಿ ಇನ್ನೊಂದ್ಸರಿ. ಆಸ್ಟರಾಯ್ಡ್ ಟೆರಿಸ್ಟ್ರಿಯಲ್ ಇಂಪ್ಯಾಕ್ಟ್ ಲಾಸ್ಟ್ ಅಲರ್ಟ್ ಸಿಸ್ಟಮ್. ಸೊ ಯಾವ ಬಾಹ್ಯಾಕಾಶ ಸಂಸ್ಥೆಯು ಕ್ಷುದ್ರಗ್ರಹ ಟೆರೆಸ್ಟ್ರಿಯಲ್ ಇಂಪ್ಯಾಕ್ಟ್ ಲಾಸ್ಟ್ ಅಲರ್ಟ್ ಸಿಸ್ಟಮ್ ಕ್ಷುದ್ರಗ್ರಹ ಪತ್ತೆ ವ್ಯವಸ್ಥೆಗೆ ಹಣವನ್ನು ನೀಡುತ್ತದೆ ಅಂತ ಹೇಳ್ತಾ ಇದ್ದಾನೆ. ಇದಕ್ಕೆ ನಾಸಾನ ಆನ್ಸರ್? ಹೌದು, ನಾಸಾನೇ. ಸೊ ನೆಕ್ಸ್ಟ್ ನೋಡಿ, ವಿಚ್ ಇಂಡಿಯನ್ ಸ್ಟೇಟ್ ಹ್ಯಾಸ್ ಡೆವಲಪ್ಡ್ ಎ ಡೆಡಿಕೇಟೆಡ್ ಕ್ರಾಫ್ಟ್ ಮ್ಯಾಪಿಂಗ್ ಆಲ್ ಆರ್ಟ್ ಫಾರ್ಮ್ ಆಫ್ ದಿ ಸ್ಟೇಟ್? ಇದಕ್ಕೆ ರೈಟ್ ಆನ್ಸರು ಮಣಿಪುರ್.
ಯಾವ ಭಾರತೀಯ ರಾಜ್ಯವು ರಾಜ್ಯದ ಎಲ್ಲ ಕಲಾ ಪ್ರಕಾರಗಳನ್ನು ಮ್ಯಾಪಿಂಗ್ ಮಾಡುವ ಮೂಲಕ ಮೀಸಲಾದ ಕ್ರಾಫ್ಟ್ ಮ್ಯಾಪನ್ನು ಬಿಡುಗಡೆ ಮಾಡಿದೆ? ಅಂದರೆ ಇದಕ್ಕೆ ಮಣಿಪುರ್ ರೈಟ್ ಆನ್ಸರ್. ಮಣಿಪುರ್ ಇಸ್ ದಿ ರೈಟ್ ಆನ್ಸರ್. ವಿಚ್ ಸ್ಟೇಟ್ ಫಾರ್ಮುಲೇಟೆಡ್ ಆನ್ ಆಕ್ಷನ್ ಪ್ಲಾನ್ ಫಾರ್ ಯೂಸಿಂಗ್ ಸ್ಪ್ರೇಯಿಂಗ್ ಫರ್ಟಿಲೈಸರ್ಸ್ ಆನ್ ಕ್ರಾಪ್ಸ್ ಯೂಸಿಂಗ್ ಡ್ರೋನ್ಸ್ ಅಂತ ಕೇಳ್ತಿದ್ದಾನೆ. ಇದಕ್ಕೆ ರೈಟ್ ಆನ್ಸರ್ ರಾಜಸ್ಥಾನ್. ಹೂ ಈಸ್ ದಿ ಓನ್ಲಿ ಕಂಟೆಸ್ಟೆಂಟ್ ಫ್ರಮ್ ಇಂಡಿಯಾ ಇನ್ ದಿ ಬೀಜಿಂಗ್ ವಿಂಟರ್ ಒಲಿಂಪಿಕ್ 2022? ಇದಕ್ಕೆ ರೈಟ್ ಆನ್ಸರ್ ಆರಿಫ್ ಖಾನ್. ದಿ ರೀಸೆಂಟ್ಲಿ ಡಿಸ್ಕವರ್ಡ್ ಸ್ಕ್ರಾಮ್ ಬೆರೋಡಿಸ್ ಫೆಲಾಗಿಕ್ಯೂಸ್, ಸಾರಿ ಪ್ರೊನೌನ್ಸಿಯೇಷನ್ ರಾಂಗ್ ಆಗ್ತಿದ್ರೆ, ಲೋಕಲಿ ನೌನ್ ಆಸ್ ಪೋಲಾರ್ ವಟ್ಟ ಬಿಲಾಂಗ್ಸ್ ಟು ವಿಚ್ ಸ್ಪೀಸೀಸ್ ಅಂತ ಕೇಳ್ತಿದ್ದಾನೆ. ಇತ್ತೀಚೆಗೆ ಪತ್ತೆಯಾದ ಸ್ಕ್ರೋಂಬೋರಿಡೀಸ್ ಪೊಲಾಗ್ಯೂಸ್, ಅಡ್ಜಸ್ಟ್ ಮಾಡ್ಕೊಳ್ಳಿ, ಪೆಲಾಜಿಕಸ್ ಓಕೆ ಅನ್ನು ಸ್ಥಳೀಯವಾಗಿ ಪೋಲಾ ವಟ್ಟ ಎಂದು ಕರೆಯಲಾಗುತ್ತದೆ. ಇದು ಯಾವ ಜಾತಿಗೆ ಸಂಬಂಧಪಟ್ಟಿದೆ ಅಂದರೆ ಇದು ಒಂದು ಮೀನು. ನೆಕ್ಸ್ಟ್ ನೋಡಿ, ಸಿಪೆಕ್ ಈಸ್ ಆನ್ ಎಕನಾಮಿಕ್ ಕಾರಿಡಾರ್ ಕನೆಕ್ಷನ್ ಜಿಂಗ್ಯಾಂಗ್ ರೀಜನ್ ಆಫ್ ಚೈನಾ ಆ್ಯಂಡ್ ಗ್ವಾಡಾರ್ ಪೋರ್ಟ್ ಆಫ್ ವಿಚ್ ಇಸ್ ಕಂಟ್ರಿ ಅಂತ ಹೇಳ್ತಿದ್ದಾನೆ. ಇದಕ್ಕೆ ರೈಟ್ ಆನ್ಸರ್ ಪಾಕಿಸ್ತಾನ್. ವಿಚ್ ಇನ್ಸ್ಟಿಟ್ಯೂಷನ್ ಹಾಫೀಸ್ ಅನೌನ್ಸ್ಡ್ ದಿ ಸ್ವಚ್ಛತಾ ಸಾರಥಿ ಫೆಲೋಶಿಪ್ 2022? ಯಾವ ಸಂಸ್ಥೆ ಕಚೇರಿಯು ಸ್ವಚ್ಛತಾ ಸಾರಥಿ ಫೆಲೋಶಿಪ್ 2022 ಅನ್ನು ಘೋಷಿಸಿದೆ? ಸೊ ಇದಕ್ಕೆ ರೈಟ್ ಆನ್ಸರ್ ಫ್ರೆಂಡ್ಸ್ ಹೇಳಿ ನೀವೇ, ಇದಕ್ಕೆ ರೈಟ್ ಆನ್ಸರ್ ಹೇಳಿ. ಇದಕ್ಕೆ ರೈಟ್ ಆನ್ಸರ್ ಆಫೀಸ್ ಆಫ್ ದಿ ಪ್ರಿನ್ಸಿಪಲ್ ಸೈಂಟಿಫಿಕ್ ಅಡ್ವೈಸರ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ, ವಿಚ್ ಕಂಟ್ರಿ ರೀಸೆಂಟ್ಲಿ ಪ್ರೊವೈಡೆಡ್ ರೆಕಗ್ನೈಸೇಷನ್ ಟು ದಿ ಘೋಸ್ಟ್ ಆರ್ಮಿ ಡಿಪ್ಲಾಯ್ಡ್ ಇನ್ ದಿ ವರ್ಲ್ಡ್ ವಾರ್ ಸೆಕೆಂಡ್? ವಿಶ್ವಯುದ್ಧ 2ರಲ್ಲಿ ಸೆಕೆಂಡ್ ವರ್ಲ್ಡ್ ವಾರ್ನಲ್ಲಿ ನಿಯೋಜಿಸಲಾದ ಪೋಸ್ಟ್ ಆರ್ಮಿಗೆ ಯಾವ ದೇಶವು ಇತ್ತೀಚೆಗೆ ಮನ್ನಣೆಯನ್ನು ನೀಡಿತು ಅಂದರೆ USA. ಅರ್ಥ ಆಯ್ತಾ? ಹಾಗಾದರೆ ನೆಕ್ಸ್ಟ್ ಕ್ವಶನ್ ನೋಡಿ, ವಿಚ್ ಬಿಕೇಮ್ ದಿ ಫಸ್ಟ್ ಯುರೋಪಿಯನ್ ಕಂಟ್ರಿ ಟು ಇಂಟ್ರೊಡ್ಯೂಸ್ COVID-19 ವ್ಯಾಕ್ಸಿನ್ ಮ್ಯಾಂಡೇಟ್? ಅಂದರೆ ಇಲ್ಲಿ ಕೋವಿಡ್-19 ವ್ಯಾಕ್ಸಿನ್ ಅನ್ನೋದು ಮ್ಯಾಂಡೇಟ್ ಆಗಿಬಿಟ್ಟಿದೆ. ಯಾವ ರಾಜ್ಯದಲ್ಲಿ ಅಂತ ಕೇಳ್ತಿದ್ದಾನೆ, ಯಾವ ದೇಶದಲ್ಲಿ, ಯುರೋಪಿಯನ್ ದೇಶಗಳಲ್ಲಿ ಯಾವ ದೇಶ ಅಂತ ಕೇಳ್ತಿದ್ದಾನೆ? ಆಸ್ಟ್ರಿಯಾ ದೇಶದಲ್ಲಿ. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ, ವಿಚ್ ಈಸ್ ದಿ ವ್ಯಾನ್ಯೂ ಫಾರ್ 2028 ಒಲಿಂಪಿಕ್ ಗೇಮ್ಸ್? 2028ರ ಒಲಿಂಪಿಕ್ ಗೇಮ್ಸ್ನ ಸ್ಥಳ ಯಾವುದು ಅಂದರೆ ಲಾಸ್ ಏಂಜಲೀಸ್. ಇದಕ್ಕೆ ರೈಟ್ ಆನ್ಸರ್. ಚೌರಿ ಚೌರಾ ಗ್ರಾಮವು ಇಂದಿನ ಭಾರತದ ಯಾವ ರಾಜ್ಯದಲ್ಲಿದೆ ಅಂತ ಹೇಳಿದ್ರೆ ಇದು ಉತ್ತರ ಪ್ರದೇಶನಲ್ಲಿ ಇದೆ, ಉತ್ತರ ಪ್ರದೇಶ್. ಓಕೆ, ವಿಚ್ ಈಸ್ ದಿ ಫಸ್ಟ್ ಕ್ರಿಕೆಟ್ ಟೀಮ್ ಟು ಪ್ಲೇ 1000 ODI ಮ್ಯಾಚಸ್ ಅಂದರೆ ಇಂಡಿಯಾ? JNU ವೈಸ್ ಚಾನ್ಸಲರ್ ಮಿಮಿಢಾಲಾ ಜಗದೀಶ್ ಕುಮಾರ್ ಹ್ಯಾಸ್ ಬೀನ್ ಅಪಾಯಿಂಟೆಡ್ ಅಸ್ ದಿ ಚೇರ್ಪರ್ಸನ್ ಆಫ್ ವಿಚ್ ಇನ್ಸ್ಟಿಟ್ಯೂಷನ್ ಅಂತ ಕೇಳ್ತಿದ್ದಾನೆ. ಇದಕ್ಕೆ ರೈಟ್ ಆನ್ಸರ್ ಯಾವುದಪ್ಪ ಅಂದರೆ UGC. ಓಕೆನಾ, ಯೂನಿವರ್ಸಿಟಿ ಗ್ರಾಂಟ್ ಕಮಿಷನ್, UGC ಅಂದರೆ. ನೆಕ್ಸ್ಟ್ ನೋಡಿ, ವಿಚ್ ಸ್ಟೇಟ್ ಸೈನ್ಡ್ MOU ವಿತ್ ಆಥರ್ ಎನರ್ಜಿ ಟು ಸೆಟ್ ಅಪ್ 1000 ಫಾಸ್ಟ್ ಚಾರ್ಜಿಂಗ್ ಸ್ಟೇಷನ್ಸ್ ಫಾರ್ ಎಲೆಕ್ಟ್ರಿಕ್ 2-ವೀಲರ್ಸ್? ಸೊ ಇದಕ್ಕೆ ರೈಟ್ ಆನ್ಸರ್ ಬಂದುಬಿಟ್ಟು ನಮ್ಮ ಕರ್ನಾಟಕನಾ? ಹೌದು, ನಮ್ಮ ಕರ್ನಾಟಕ ಸರ್ಕಾರವು ಎಲೆಕ್ಟ್ರಿಕ್ ದ್ವಿಚಕ್ರ ವಾಹನಗಳಿಗಾಗಿ 1000 ವೇಗದ ಚಾರ್ಜಿಂಗ್ ಸ್ಟೇಷನ್ಗಳನ್ನು ಸ್ಥಾಪಿಸಲು ಅಥರ್ ಎನರ್ಜಿಯೊಂದಿಗೆ ಒಪ್ಪಂದ ಮಾಡಿಕೊಂಡಿದೆ. ಅರ್ಥ ಆಯ್ತಾ? ನೆಕ್ಸ್ಟ್ ನೋಡಿ, ಡೆವಲಪ್ಮೆಂಟ್ ಆಫ್ ಡಿಸೈನ್ ಸ್ಟುಡಿಯೋ ಈಸ್ ಎ ನ್ಯೂ ಸಬ್ ಸ್ಕೀಮ್ ಅಂಡರ್ ವಿಚ್ ಸ್ಕೀಮ್ ಅಂತ ಹೇಳ್ತಿದ್ದಾನೆ. ಇದಕ್ಕೆ ರೈಟ್ ಆನ್ಸರ್ ಯಾವುದಪ್ಪ ಅಂದರೆ ಇಂಡಿಯನ್ ಫುಟ್ವೇರ್ ಆ್ಯಂಡ್ ಲೆದರ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತಕ್ಕಂಥದ್ದು. ನೆಕ್ಸ್ಟ್ ಕ್ವಶನ್ ನೋಡಿ, ವಿಚ್ ಕಂಟ್ರಿ ಲೀಸ್ ದಿ ಗೈಂಟ್ ಮಂಗೇಲನ್ ಟೆಲಿಸ್ಕೋಪ್ GMT? ಓಕೆನಾ, GMT ಬಗ್ಗೆ ಮಾತಾಡ್ತಾ ಇದ್ದಾನೆ. ಸೊ ಇದಕ್ಕೆ ರೈಟ್ ಆನ್ಸರ್ ಬಂದುಬಿಟ್ಟು USA. ಓಕೆ, ಹಾಗಾದರೆ ನೆಕ್ಸ್ಟ್ ಕ್ವಶನ್ ನೋಡಿ, ವಿಚ್ ಇಂಡಿಯನ್ ಸ್ಟೇಟ್ issued an order to mandate uniform style of clothes to educational institution? ಸೊ ಇದಕ್ಕೆ ಕರ್ನಾಟಕ. ಇದು ತುಂಬ ಇಂಪಾರ್ಟೆಂಟು. ಇಲ್ಲಿ ಸ್ವಲ್ಪ ಡೆಫಿನೇಷನ್ಸ್ ಇದೆ, ಓದ್ಬಿಡ್ತೀನಿ ಎಕ್ಸ್ಪ್ಲನೇಷನು. ಇನ್ವೋಕಿಂಗ್ 133 ಸಬ್ ಕ್ಲಾಸ್ 2 ಆಫ್ ದಿ ಕರ್ನಾಟಕ ಎಜುಕೇಷನ್ ಆ್ಯಕ್ಟ್ 1983
ತುಂಬ ಇಂಪಾರ್ಟೆಂಟ್ ಇದೆ. ಕರ್ನಾಟಕ ಎಜುಕೇಷನ್ ಆ್ಯಕ್ಟ್ 1983 ಇನ್ವೋಕಿಂಗ್ ಯಾವುದು 133 ಸಬ್ ಕ್ಲಾಸ್ 2 ಪ್ರಕಾರ ಏನಂದರೆ ದಿ ಎಜುಕೇಷನ್ ಡಿಪಾರ್ಟ್ಮೆಂಟ್ ಇಶ್ಯೂಡ್ ಆನ್ ಆರ್ಡರ್ ವಿಚ್ ಸೇಸ್ ಯೂನಿಫಾರ್ಮ್ ಸ್ಟೈಲ್ ಆಫ್ ಕ್ಲಾತ್ಸ್ ಹ್ಯಾಸ್ ಟು ಬಿ ಓರ್ನ್ ಕಂಪಲ್ಸರಿ. The private school administrations can choose a uniform of their choice as per the order. If the administrative committee does not select uniform clothes with disturbed quality, integrity and public law and order should not be worn ಅಂತಕ್ಕಂಥದ್ದು. ಸೊ ವೈನಾಡ್ ವೈಲ್ಡ್ ಲೈಫ್ ಸೆಂಚುರಿ ಇಸ್ ಸಿಚುಯೇಟೆಡ್ ಅಂತ ಎಲ್ಲಿ ಅಂದರೆ ಕೇಳ್ತಾ ಇದ್ದಾನೆ ಅಂದರೆ ಕೇರಳದಲ್ಲಿ ಇರ್ತಕ್ಕಂಥದ್ದು ವೈನಾಡ್. ಅರ್ಥ ಆಯ್ತಾ? ನೆಕ್ಸ್ಟ್ ನೋಡಿ, ಹೂ ಈಸ್ ದಿ ಕ್ರಿಯೇಟರ್ ಆಫ್ ದಿ ಫೇಮಸ್ ಆಫ್ ಗುರ್ನಿಕಾ ಪೇಂಟಿಂಗ್? ಫ್ಯಾಬ್ಲೋ ಪಿಕಾಸೋ. ಓಕೆ. ಹೂ ಈಸ್ ದಿ ಕ್ಯಾಪ್ಟನ್ ಆಫ್ ದಿ ಇಂಡಿಯನ್ ಟೀಮ್ ವಿಚ್ ವೋನ್ ದಿ ICC U19 ವರ್ಲ್ಡ್ ಕಪ್ ಇನ್ 2022? ಯಶ್ ಧುಲ್ ಅಂತಕ್ಕಂಥವ್ರು. ಯಶ್ ಧುಲ್ ಕ್ಯಾಪ್ಟನೈಸ್ ದಿ ಇಂಡಿಯನ್ ಟೀಮ್ ವಿಚ್ ವೋನ್ ದಿ ICC U19 ವರ್ಲ್ಡ್ ಕಪ್ ಇನ್ 2022. ಸೊ ಅಂಡರ್ 19. ಓಕೆ. U19 ಅಂದರೆ India defeated England by 4 wickets to win the final held in Antigua. It was also record 5th under-19 title for India. Other players who contributed to this success include Nishant Sindhu, Sheikh Rashid, Raj Bhawa and Ravi Kumar among others. England was blown out of 189 in 44.5 overs. ಅರ್ಥ ಆಯ್ತಾ? ನೆಕ್ಸ್ಟ್ ಕ್ವಶನ್, ಇಬ್ರಾಹಿಂ ಸುತಾರ್ ಬಗ್ಗೆ ಕ್ವಶನ್ ಬರೋ ಚಾನ್ಸಸ್ ತುಂಬಾ ಇದೆ. ನೋಡಿ ಅವ್ರ ಬಗ್ಗೆ ಸ್ವಲ್ಪ ಹೇಳ್ತೀನಿ. ಇಬ್ರಾಹಿಂ ಸುತಾರ್ ಹೂ ರೀಸೆಂಟ್ಲಿ ಪಾಸ್ಡ್ ಅವೇ ವಾಸ್ ಪದ್ಮಶ್ರೀ ಅವಾರ್ಡಿ ಆ್ಯಂಡ್ ಸೋಷಿಯಲ್ ವರ್ಕ್ ಫ್ರಮ್ ದಿ ವಿಚ್ ಸ್ಟೇಟ್ ಅಂತ ಕೇಳ್ತಿದ್ದಾರೆ. ಇದಕ್ಕೆ ರೈಟ್ ಆನ್ಸರ್ ಕರ್ನಾಟಕ. ಪದ್ಮಶ್ರೀ ಅವಾರ್ಡಿ ಆ್ಯಂಡ್ ಸೋಷಿಯಲ್ ವರ್ಕರ್ ಇಬ್ರಾಹಿಂ ಸುತಾರ್ ಪಾಸ್ ಅವೇ ಇನ್ ಕರ್ನಾಟಕ ಅಟ್ ದಿ ಏಜ್ ಆಫ್ 82. ಓಕೆ. ಹಿ ಈಸ್ ಫೋನ್ಲಿ ರೆಫರ್ಡ್ ಟು ಆಸ್ ಎ ಕಬೀರ್ ಆಫ್ ಕರ್ನಾಟಕ ಅಂತ ಕರಿತೀವಿ ಅವ್ರನ್ನ. ಓಕೆ. ಇಬ್ರಾಹಿಂ ಸುತಾರ್ ವಾಸ್ ನೋನ್ ಫಾರ್ ಹಿಸ್ ವರ್ಕ್ ಟುವರ್ಡ್ ಸ್ಪ್ರೆಡ್ಡಿಂಗ್ ಸೋಷಿಯಲ್ ಆ್ಯಂಡ್ ಕಮ್ಯುನಲ್ ಹಾರ್ಮೋನಿ. So Ibrahim also popular among the public for his spiritual discourses. Okay. He was awarded Padma Shri award in the year 2018. ಇವಾಗ ಏನೆಲ್ಲ ಹೇಳ್ದಲ್ಲ ತುಂಬ ಇಂಪಾರ್ಟೆಂಟ್ ಆಗಿಬಿಡುತ್ತೆ ಎಕ್ಸಾಮ್ ದೃಷ್ಟಿಯಿಂದ. ಅರ್ಥ ಆಯ್ತಾ? ನೆಕ್ಸ್ಟ್ ನೋಡಿ, ವಿಚ್ ಕಂಟ್ರಿ ಪ್ರೊವೈಡ್ಸ್ ಅಫಿಷಿಯಲ್ ಡೆವಲಪ್ಮೆಂಟ್ ಅಸಿಸ್ಟೆಂಟ್ ಲೋನ್ ಟು ಮುಂಬೈ ಅಹಮದಾಬಾದ್ ಹೈ ಸ್ಪೀಡ್ ರೈಲ್ ಪ್ರಾಜೆಕ್ಟ್? ಸೊ ಇದಕ್ಕೆ ರೈಟ್ ಆನ್ಸರ್ ಬಂದುಬಿಟ್ಟು ಜಪಾನ್ ಇಂಟರ್ನ್ಯಾಷನಲ್ ಕೋಆಪರೇಷನ್ ಏಜೆನ್ಸಿ ಪ್ರೊವೈಡ್ಸ್ ದಿ ಅಫಿಷಿಯಲ್ ಡೆವಲಪ್ಮೆಂಟ್ ಅಸಿಸ್ಟೆನ್ಸ್ ODA ಅಂತ ಕರಿತೀವಿ ಲೋನ್ ಫಾರ್ ದಿ ಪ್ರಾಜೆಕ್ಟ್ ಫಾರ್ ಮುಂಬೈ ಅಹಮದಾಬಾದ್ ಹೈ ಸ್ಪೀಡ್ ರೈಲ್. ಸೂರತ್ ಈಸ್ ಟು ಸೆಟ್ ಬಿಕಮ್ ದಿ ಫಸ್ಟ್ ಸ್ಟೇಷನ್ ಫಾರ್ ದಿ ಪ್ರಾಜೆಕ್ಟ್. MAHSR ಅಂದರೆ ಮುಂಬೈ ಅಹಮದಾಬಾದ್ ಹೈ ಸ್ಪೀಡ್ ರೈಲ್. MAHSR ಅಂದರೆ ಕಾರಿಡಾರ್ ವಿಲ್ ಕವರ್ 12 ಸ್ಟೇಷನ್ಸ್ ಇನ್ ಟೋಟಲ್ ಸೂರತ್, ವಡೋದರಾ, ಆನಂದ್, ಅಹಮದಾಬಾದ್, ಸಬರಮತಿ, ಬಿಲ್ಲೋಮ್ರಾ, ಭರೂಚ್, ಮುಂಬೈ, ಥಾನೆ, ವಿರಾರ್, ಬೈಸಾರ್, ವ್ಯಾಪಿ ಸ್ಟೇಷನ್ಗಳನ್ನು ಇದು ಕವರ್ ಮಾಡುತ್ತೆ ಅಂತ. ಓಕೆ. ಸೊ ಇದಕ್ಕೆ ಯಾರಪ್ಪ ಹೆಲ್ಪ್ ಮಾಡಿದ್ದಾರೆ ಅಂದರೆ ಜಪಾನ್ ದೇಶ ಹೆಲ್ಪ್ ಮಾಡಿದೆ. ನೆಕ್ಸ್ಟ್ ಕ್ವಶನ್ ನೋಡೋಣ ನೋಡಿ. ನೆಕ್ಸ್ಟ್ ಕ್ವಶನ್, ವಿಚ್ ಕಂಟ್ರಿ ಪ್ರೊವೈಡ್ಸ್ ಅಫಿಷಿಯಲ್ ಡೆವಲಪ್ಮೆಂಟ್ ಅಸಿಸ್ಟೆನ್ಸ್? ಆಯ್ತಲ್ಲ ಇದು. ನೆಕ್ಸ್ಟ್ ಕ್ವಶನ್, ವಿಚ್ ಈಸ್ ದಿ ನೋಡಲ್ ಏಜೆನ್ಸಿ ಆಫ್ ಪವರ್ಥಾನ್ 2022? ಎ ಹ್ಯಾಕಥಾನ್ ಲಾಂಚ್ ಬೈ ದಿ ಯೂನಿಯನ್ ಪವರ್ ಮಿನಿಸ್ಟರ್. ಇದಕ್ಕೆ ರೈಟ್ ಆನ್ಸರ್ REC ಅಂತ. ಯೂನಿಯನ್ ಪವರ್ ಮಿನಿಸ್ಟರ್ RK ಸಿಂಗ್ launched a hackathon named Powerthon 2022 to find a tech-driven solution for quality power supply. REC Limited is a collaboration with Society for Innovation and Entrepreneurship. ಸೊ ಇದನ್ನು ಶಾರ್ಟಾಗಿ ಸೈನ್ ಅಂತ ಕರಿತೀವಿ. IIT ಬಾಂಬೆ ಆ್ಯಕ್ಟ್ ಆಸ್ ಎ ನೋಡಲ್ ಏಜೆನ್ಸಿ. ಇಟ್ ಈಸ್ ಲಾಂಚ್ಡ್ ಅಂಡರ್ ದಿ RDSS. RDSS ಅಂದರೆ ರಿವ್ಯಾಂಪ್ಡ್ ಡಿಸ್ಟ್ರಿಬ್ಯೂಷನ್ ಸೆಕ್ಟರ್ ಸ್ಕೀಮ್ ಅಂತ.
ಸೊ ನ್ಯೂ ಐಡಿಯಾಸ್ ಆ್ಯಂಡ್ ಕಾನ್ಸೆಪ್ಟ್ಸ್ ವಿಲ್ ಬಿ ರಿವಾರ್ಡೆಡ್ ವಿತ್ ಲೈಸೆನ್ಸ್. ಇನ್ನೊಂದು ನಿಮಗೆ ಶೂರಾಗಿ ಹೇಳ್ತೀನಿ, ಇವತ್ತಿನ ಲೈವ್ ಸೆಷನ್ಸಿಂದ ನಿಮಗೆ ಎಕ್ಸಾಮಲ್ಲಿ 3-4 ಕ್ವಶನ್ ಬರುತ್ತೆ. ಅಂದರೆ ಎಷ್ಟು ಮಾರ್ಕ್ಸ್ ಆಯಿತು? 3-4 ಕ್ವಶನ್ ಅಂದರೆ 3 ಅಂದ್ಕೊಳ್ಳಿ, 3 × 1.5 ಎಷ್ಟಪ್ಪ ಅಂದರೆ 4.25 ಮಾರ್ಕ್ಸ್ ಬರುತ್ತೆ. ಅರ್ಥ ಆಯ್ತಾ? ನೆಕ್ಸ್ಟ್ ಕ್ವಶನ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ನೆಕ್ಸ್ಟ್ ಕ್ವಶನ್, ಸ್ಪೇಸ್ ಅಪ್ಲಿಕೇಶನ್ ಸೆಂಟರ್ ಆ್ಯಂಡ್ ಫಿಸಿಕಲ್ ರಿಸರ್ಚ್ ಲ್ಯಾಬೊರೇಟರಿ ಫಂಕ್ಷನ್ ಅಂಡರ್ ದಿ ಏಜಿಸ್ ಆಫ್ ವಿಚ್ ಇನ್ಸ್ಟಿಟ್ಯೂಷನ್ ಅಂತ ಕೇಳ್ತಿದ್ದಾನೆ. ಇದು ಇಸ್ರೋ. ಸೌತ್ ಕೋಲ್ ಗ್ಲೇಷಿಯರ್ ಇಸ್ ದಿ ಹೈಯೆಸ್ಟ್ ಆಲ್ಟಿಟ್ಯೂಡ್ ಗ್ಲೇಷಿಯರ್ ಆಫ್ ವಿಚ್ ಮೌಂಟೇನ್? ಇದು ಮೌಂಟ್ ಎವರೆಸ್ಟ್. ಇನ್ ಎ ರೀಸೆಂಟ್ ಸ್ಟಡಿ, ಟೀಮ್ ಆಫ್ ಸೈಂಟಿಸ್ಟ್ಸ್ ಸ್ಕೇಲ್ ದಿ ವರ್ಲ್ಡ್ಸ್ highest peak to monitor the mountain's highest altitude. ಓಕೆ, ಒಂದು ಸೆಕೆಂಡ್ ಇರಿ. ನೋಡಿ, 75th ಕ್ವಶನ್. ಸೌತ್ ಕೋಲ್ ಗ್ಲೇಷಿಯರ್ ಇಸ್ ದಿ ಹೈಯೆಸ್ಟ್ ಆಲ್ಟಿಟ್ಯೂಡ್ ಗ್ಲೇಷಿಯರ್ ಆಫ್ ವಿಚ್ ಮೌಂಟೇನ್? ದಕ್ಷಿಣ ಕೋಲ್ ಗ್ಲೇಷಿಯರ್ ಯಾವ ಪರ್ವತದ ಅತ್ಯಂತ ಎತ್ತರದ ಹಿಮನದಿ ಆಗಿದೆ ಅಂತಕ್ಕಂಥದ್ದು ಕ್ವಶನ್. ಅರ್ಥ ಆಯ್ತಾ? ಸೊ ಹಾಗಾದರೆ ಇದಕ್ಕೆ ರೈಟ್ ಆನ್ಸರ್ ಯಾವುದಪ್ಪ ಅಂದರೆ ಮೌಂಟ್ ಎವರೆಸ್ಟ್. In a recent study, a team of scientists scaled the world's highest peak to monitor the mountain's highest altitude glacier, the South Col Glacier, for sign of climate-related ice loss. Okay, ಅರ್ಥ ಆಗಿದೆ ಅನ್ಕೊಂತೀನಿ. It stands at standing nearly 26,000 feet above the sea level. Okay, the study revealed the South Col is losing ice roughly 80 times faster than it looks for the ice to accumulate on glacier surface. Okay, so next question ನೋಡಿ. ಕುನು ಪಲ್ಪರ್ ನ್ಯಾಷನಲ್ ಪಾರ್ಕ್, ಇದು ಮಧ್ಯಪ್ರದೇಶನಲ್ಲಿ ಇರ್ತಕ್ಕಂಥದ್ದು ಕುನು ನ್ಯಾಷನಲ್ ಪಾರ್ಕ್. ಓಕೆ, ಸೊ ಇದನ್ನು ಕುನು ಪಲ್ಪರ್ ನ್ಯಾಷನಲ್ ಪಾರ್ಕ್ ಅಂತಲೂ ಕರಿತೀವಿ, ಫುಲ್ ಫಾರ್ಮ್. ಓಕೆ, ರೀಇಂಟ್ರೊಡಕ್ಷನ್ ಚೀತಾಸ್ ಯೂನಿಯನ್ ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್ ಅಂಡ್ ಇದು ಯಾಕೆ ಕರೆಂಟ್ ಅಫೇರಲ್ಲಿದೆ? ಫಸ್ಟ್ ಆಫ್ ಆಲ್ ಇದು ಯಾಕೆ ಕರೆಂಟ್ ಅಫೇರಲ್ಲಿದೆ ಅಂದರೆ, ಫಸ್ಟ್ ಆಫ್ ಆಲು ಚಿರತೆ ಅಲ್ಲ, ಚೀತಾಗಳನ್ನು ನಮ್ಮ ಭಾರತ ಸರ್ಕಾರ ಮತ್ತೆ ರೀಇಂಟ್ರೊಡ್ಯೂಸ್ ಮಾಡ್ತಿದೆ ಇಂಡಿಯಾದಲ್ಲಿ. ಸೊ ಅದಕ್ಕೆ ಒಂದು ಬೆಸ್ಟ್ ಪ್ಲೇಸ್ನ ಹುಡುಕಿದೆ, ಅದು ಕುನೋ ನ್ಯಾಷನಲ್ ಪಾರ್ಕ್ ಮಧ್ಯಪ್ರದೇಶ ಆಗಿರುತ್ತೆ. ಅರ್ಥ ಆಯ್ತಾ? ಅದಕ್ಕೋಸ್ಕರ ಇದು ಕರೆಂಟ್ ಅಫೇರ್ ಇದೆ, ಎಷ್ಟು ತಿಳ್ಕೊಂಡ್ಬಿಟ್ಟು ಸಾಕು. ನೆಕ್ಸ್ಟ್ ನೋಡಿ, ವಿಚ್ ಮಿನಿಸ್ಟ್ರಿ ಅನ್ವೀಲ್ ದಿ ಡ್ರಾಫ್ಟ್ ನ್ಯಾಷನಲ್ ಏರ್ ಸ್ಪಾಟ್ ಪಾಲಿಸಿ? NASP ಅಂದರೆ ಮಿನಿಸ್ಟ್ರಿ ಆಫ್ ಸಿವಿಲ್ ಏವಿಯೇಷನ್. ಹಾಗಾದರೆ ಇದೇನು ಅಂತ ನೋಡೋಣ ಸ್ವಲ್ಪ. ಮಿನಿಸ್ಟ್ರಿ ಆಫ್ ಸಿವಿಲ್ ಏವಿಯೇಷನ್ ಹ್ಯಾಸ್ ಪ್ರಿಪೇರ್ಡ್ ಎ ಡ್ರಾಫ್ಟ್ ನ್ಯಾಷನಲ್ ಏರ್ ಸ್ಪೋರ್ಟ್ ಪಾಲಿಸಿ. NASP ಅಂದರೆ ನ್ಯಾಷನಲ್ NASP ಅಂದರೆ ನ್ಯಾಷನಲ್ ಏರ್ ಸ್ಪೋರ್ಟ್ಸ್ ಪಾಲಿಸಿ ಅಂತ, ಟು ಪ್ರಮೋಟ್ ಏರ್ ಸ್ಪೋರ್ಟ್ಸ್ ಇನ್ ಕಂಟ್ರಿ. ಸೊ ಇದು ಯಾಕಪ್ಪ ಇದೆ ಅಂದರೆ ಪ್ರಮೋಟ್ ಮಾಡೋದು ಯಾವುದನ್ನು ಅಂದರೆ ಏರ್ ಸ್ಪೋರ್ಟ್ಸ್ನ ಕಂಟ್ರಿನಲ್ಲಿ, ನಮ್ಮ ದೇಶದಲ್ಲಿ ಪ್ರಮೋಟ್ ಮಾಡೋದಕ್ಕೆ. ಅರ್ಥ ಆಯ್ತಾ? ನೆಕ್ಸ್ಟ್ ನೋಡಿ, ದಿ ಪಾಲಿಸಿ ವಿಲ್ ಕವರ್ ಮೋಸ್ಟ್ ಆಫ್ ದಿ ಏರ್ ಸ್ಪೋರ್ಟ್ಸ್ ಇನ್ಕ್ಲೂಡಿಂಗ್ ದಿ ಏರೋಬಿಕ್ಸ್, ಏರೋ ಮಾಡಲಿಂಗ್ಸ್, ಆರ್ಮೇಚರ್ ಡ್ರೋನ್ಸ್. ಒಂದು ಸೆಕೆಂಡ್ ಇರಿ ಫ್ರೆಂಡ್ಸ್, ಕ್ವಶನ್ ಡಿಸ್ಪ್ಲೇ ಆಗ್ತಿಲ್ವಾ? ಓಕೆ, ಇವಾಗ ಬರ್ತಿದೆ ನೋಡಿ. ಓಕೆ, the policy will cover most of the air sports including the aerobatics, aero modeling, armatures, drones, gliding, hang gliding and paragliding, microlighting and paramotoring, skydiving and vintage aircraft. Domestic design, development and manufacture of air sports equipment will be promoted. ಸೊ ಯಾವುದೇ ರೀತಿಯಾದಂತಹ ಏರ್ ಸ್ಪೋರ್ಟ್ಸ್ಗೆ ಆಕಾಶದಲ್ಲಿ ಗೇಮ್ಗಳು ಆಡ್ತೀವಲ್ಲ, ಪ್ಯಾರಾಶೂಟ್ ಅಂತೆ, ಅದು ಇದು ಅಂತ ಎಲ್ಲದು ಇದರಲ್ಲಿ ಬರುತ್ತೆ. ಅರ್ಥ ಆಯ್ತಾ? ಇದನ್ನು ಸಿಂಪಲಾಗಿ ಅರ್ಥ ಮಾಡ್ಕೊಳ್ಳಿ. NASP ಅಂದರೆ ಅದಕ್ಕೆ ಸಂಬಂಧಪಟ್ಟಿರೋದಂಥದ್ದು ನ್ಯಾಷನಲ್ ಏರ್ ಸ್ಪೋರ್ಟ್ಸ್ ಪಾಲಿಸಿ ಅಂತಕ್ಕಂಥದ್ದು. ಸಿಂಪಲ್ ಆಗಿರಲಿ. ಪ್ಯಾಟ್ರಿಯಟ್ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್. ಸೊ ಪ್ಯಾಟ್ರಿಯಟ್ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಈಸ್ ಅಸೋಸಿಯೇಟೆಡ್ ವಿತ್ ವಿಚ್ ಕಂಟ್ರಿ ಅಂತ ಹೇಳ್ತಿದ್ದಾನೆ. ಇದಕ್ಕೆ ರೈಟ್ ಆನ್ಸರ್ ಥೈವಾನ್ ಅಂತಕ್ಕಂಥದ್ದು. ಅರ್ಥ ಆಯ್ತಾ? ನೆಕ್ಸ್ಟ್ ನೋಡಿ, ವಿಚ್ ಟೀಮ್ ಓನ್ ಇಟ್ಸ್ ಫಸ್ಟ್ ಆಫ್ರಿಕನ್ ಕಪ್ ಆಫ್ ನೇಷನ್ ಟೈಟಲ್ ಇನ್ 21-22? ಅರ್ಥ ಆಯ್ತಾ? ಇದಕ್ಕೆ ರೈಟ್ ಆನ್ಸರ್ ಬಂದುಬಿಟ್ಟು
ಸೆನೆಗಲ್ ಅಂತಕ್ಕಂಥದ್ದು. ಸೆನೆಗಲ್ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ನೋಡಿ, ಸೆನೆಗಲ್ ಓನ್ ಇಟ್ಸ್ ಫಸ್ಟ್ ಆಫ್ರಿಕನ್ ಕಪ್ ಆಫ್ ನೇಷನ್ ಟೈಟಲ್ ಇನ್ ದಿ ಇಯರ್ ಆಫ್ 2022 ಬೈ ಬೀಟಿಂಗ್ ಈಜಿಪ್ಟ್. ಓಕೆ, ಇಷ್ಟು ತಿಳ್ಕೊಳ್ಳಿ ಸಾಕು. ಸೊ ನೆಕ್ಸ್ಟ್ ಕ್ವಶನ್, ಮಾಜಿ ವಸುಂಧರಾ ಕ್ಯಾಂಪೇನ್ ಈಸ್ ಅಸೋಸಿಯೇಟೆಡ್ ವಿತ್ ವಿಚ್ ಸ್ಟೇಟ್ ಅಂತ ಕೇಳ್ತಿದ್ದಾನೆ. ಸೊ ಇದು ಮಹಾರಾಷ್ಟ್ರಕ್ಕೆ ಸಂಬಂಧಪಟ್ಟಿದ್ದದ್ದು. ಮಾಜಿ ವಸುಂಧರಾ ಅಂತಕ್ಕಂಥದ್ದು ಮರಾಠಿನಲ್ಲಿ ಏನಪ್ಪ ಇದು ಅಂತ ಹೇಳಿದ್ರೆ ನಮ್ಮ ಭೂಮಿ ಅಂತ, ಮೈ ಅರ್ತ್ ಅಂತಕ್ಕಂಥ ಮೀನಿಂಗ್ ಕೊಡುತ್ತೆ. ಅರ್ಥ ಆಯ್ತಾ? ನೋಡಿ, ಯುನೈಟೆಡ್ ನೇಷನ್ ಎನ್ವೈರನ್ಮೆಂಟಲ್ ಪ್ರೋಗ್ರಾಮ್ ಹ್ಯಾಸ್ ಸೈನ್ಡ್ ಎ ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ MOU ವಿತ್ ದಿ ಮಹಾರಾಷ್ಟ್ರ ಗೌರ್ಮೆಂಟ್ ಟು ಸಪೋರ್ಟ್ಸ್ ಇಟ್ಸ್ ಮಾಜಿ ವಸುಂಧರಾ ಕ್ಯಾಂಪೇನ್. ಓಕೆ, ಮಾಜು ವಸುಂಧರಾ ಅಂದರೆ ಮೈ ಅರ್ತ್ ಈಸ್ ಆನ್ ಇನಿಷಿಯೇಟಿವ್ ಆಫ್ ಗೌರ್ಮೆಂಟ್ ಆಫ್ ಮಹಾರಾಷ್ಟ್ರ ಎನ್ವೈರನ್ಮೆಂಟ್ ಆ್ಯಂಡ್ ಕ್ಲೈಮೇಟ್ ಚೇಂಜ್ ಡಿಪಾರ್ಟ್ಮೆಂಟ್ ಟು ಎಂಪವರ್ ಸಿಟಿಸನ್ಸ್ ವಿತ್ ನಾಲೆಡ್ಜ್ ಆನ್ ದಿ ಇಂಪ್ಯಾಕ್ಟ್ ಆಫ್ ಕ್ಲೈಮೇಟ್ ಚೇಂಜ್ ಆ್ಯಂಡ್ ಎನ್ವೈರನ್ಮೆಂಟಲ್ ಇಶ್ಯೂಸ್. ಸೊ ಅದರ ಬಗ್ಗೆ ಡಿಸ್ಕಸ್ ಮಾಡಲಿಕ್ಕೆ ಇದನ್ನು ಜಾರಿಗೊಳಿಸಿದ್ದಾರೆ. ಅರ್ಥ ಆಯ್ತಾ? ಎನ್ವೈರನ್ಮೆಂಟಲ್ ತುಂಬ ಇಂಪಾರ್ಟೆಂಟ್ ಕ್ವಶನ್. ಮತ್ತು ನೈಬರ್ ರಾಷ್ಟ್ರ, ನೈಬರ್ ಸ್ಟೇಟು ಮೈಂಡಲ್ಲಿ ಇಟ್ಕೊಳ್ಳಿ. ಕ್ವಶನ್ ತುಂಬ ಇದೆ, ತುಂಬ ಚೆನ್ನಾಗಿಯೂ ಇದೆ, ಮತ್ತು ಎಕ್ಸಾಮಲ್ಲೂ ಬಂದ್ಬಿಡುತ್ತೆ ಕ್ವಶನ್. ಸೊ ವಿಚ್ ಹೈಕೋರ್ಟ್ ಹ್ಯಾಸ್ ಕಾನ್ಸ್ಟಿಟ್ಯೂಟ್ ಎ 3-judge bench ಹಿಯರ್ ಪಿಟಿಷನ್ ಕ್ವೆಶನಿಂಗ್ ಬ್ಯಾನ್ ಆನ್ ದಿ ಯೂಸ್ ಆಫ್ ಹಿಜಾಬ್ಸ್ ಇನ್ ಕಾಲೇಜಸ್. ಕರ್ನಾಟಕ ಹೈಕೋರ್ಟ್ ಚೀಫ್ ಜಸ್ಟಿಸ್ ಕಾನ್ಸ್ಟಿಟ್ಯೂಟ್ ಎ 3-judge bench including himself to hear a batch of petitions questioning a ban on the use of hijabs in a few pre-university colleges in the state. A single judge bench of the court had decided to refer the pleas to hear a large bench as it found the case involved larger constitutional issues. The decisions came after 2 days of the tension and protests across the Karnataka over ದಿ ಇಶ್ಯೂ. ಅರ್ಥ ಆಯ್ತಾ? ಇದು ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಿರೋದು. ಇದರಲ್ಲಿ ಎಸ್ಸೇನೂ ಎಕ್ಸ್ಪೆಕ್ಟ್ ಮಾಡಬಹುದು. ಅದಕ್ಕೋಸ್ಕರ ನೀವು ಇದರ ಬಗ್ಗೆ ತುಂಬ ತಲೆ ಕೆಡಿಸ್ಕೊಳ್ಳೋದು ಒಳ್ಳೆಯದು ಎಕ್ಸಾಮ್ಗೋಸ್ಕರ. ಅರ್ಥ ಆಯ್ತಾ? ನೆಕ್ಸ್ಟ್ ನೋಡಿ, ಕಮೆಂಗ್ ಸೆಕ್ಟರ್ ವೇರ್ 7 ಆರ್ಮಿ ಪರ್ಸನಲ್ ಡೈಡ್ ಇನ್ ಆನ್ ಅವಲಾಂಚಿ ಈಸ್ ಲೊಕೇಟೆಡ್ ಇನ್ ವಿಚ್ ಸ್ಟೇಟ್ ಅಂತ. 7 ಸೇನಾ ಸಿಬ್ಬಂದಿ ಹಿಮಪಾತದಲ್ಲಿ ಸಾವನ್ನಪ್ಪಿ ಕಮೆಂಗ್ ಸೆಕ್ಟರ್ ಯಾವುದು ಅಂತ ಕೇಳ್ತಿದ್ದಾನೆ. ಇದಕ್ಕೆ ರೈಟ್ ಆನ್ಸರ್ ಯಾವುದಪ್ಪ ಅಂದರೆ ಅರುಣಾಚಲ್ ಪ್ರದೇಶ್. ಓಕೆ, ಅರುಣಾಚಲ್ ಪ್ರದೇಶ್. ನೆಕ್ಸ್ಟ್ ಕ್ವಶನ್ ನೋಡಿ, ವಾಟ್ ಈಸ್ ದಿ ಪರ್ಸೆಂಟೇಜ್ ಆಫ್ ವುಮೆನ್ ರೆಪ್ರೆಸೆಂಟೇಷನ್ ಆಫ್ ಬೋರ್ಡ್ ಸೀಟ್ಸ್ ಇನ್ ಇಂಡಿಯಾ ಇನ್ 2021? ಸೊ ಆಸ್ ಫಾರ್ ದಿ ವುಮೆನ್ ಇನ್ ದಿ ಬೋರ್ಡ್ ರೂಮ್ ರಿಪೋರ್ಟ್ ಅಂತಕ್ಕಂಥದ್ದು ಯಾರಿಗೆ ಸಂಬಂಧಪಟ್ಟಿದೆ ಅಂದರೆ ಮಹಿಳೆಯರಿಗೆ ಸಂಬಂಧಪಟ್ಟಿದೆ. ಓಕೆ, ಸೊ ಅದರ ಪ್ರಕಾರ ಏನಂತೆ ಅಂತ ಕೇಳಿದ್ರೆ ಭಾರತದಲ್ಲಿ ಬೋರ್ಡ್ ಸೀಟುಗಳು ಶೇಕಡಾವಾರು ಮಹಿಳಾ ಪ್ರಾತಿನಿಧ್ಯ ಎಷ್ಟು ಅಂತ ಕೇಳ್ತಿದ್ದಾನೆ. ಸೊ ಹಾಗಾದರೆ ಇದಕ್ಕೆ ರೈಟ್ ಆನ್ಸರ್ 17.1. ಓಕೆ, ಸೊ ನೋಡಿ, ಇನ್ ಇಂಡಿಯಾ ವುಮೆನ್ ರೆಪ್ರೆಸೆಂಟೇಷನ್ ಆಫ್ ಬೋರ್ಡ್ ಸೀಟ್ ಇನ್ಕ್ರೀಸ್ಡ್ ಬೈ 99.4% ಫ್ರಮ್ 2014 ಟು 17.1% ಇನ್ 2021. ಅರ್ಥ ಆಯ್ತಾ? ಸೊ 2014ರಲ್ಲಿ ಇದರ ಪಾಯಿಂಟ್ ಎಷ್ಟಿತ್ತು ಅಂದರೆ 9.4 ಇತ್ತಂತೆ. 2021ಕ್ಕೆ ಅದು 17.1 ಆಗಿದೆ ಅಂತ. ಸೊ ಆಸ್ಪೆಕ್ಟ್ ಡಿಲೈಟ್ ವುಮೆನ್ ಇನ್ ದಿ ಬೋರ್ಡ್ ರೂಮ್ ರಿಪೋರ್ಟ್. ಆಯಿತಾ? ಬಟ್ ವುಮೆನ್ ಕಂಪ್ರೈಸ್ ಓನ್ಲಿ 3.6% ಆಫ್ ದಿ ಬೋರ್ಡ್ ಚೇರ್ಸ್, ಡೌನ್ ಬೈ 0.9% ಸಿನ್ಸ್ 2018. ಇಷ್ಟು ತಿಳ್ಕೊಳ್ಳಿ ಸಾಕು. ಅರ್ಥ ಆಯ್ತಾ? ನೆಕ್ಸ್ಟ್ ನೋಡಿ, ವಿಚ್ ಕಂಟ್ರೀಸ್ ಸೆಂಟ್ರಲ್ ಬ್ಯಾಂಕ್ ಹ್ಯಾಸ್ ಲಾಂಚ್ಡ್ 5-year ಪ್ಲಾನ್ ಫಾರ್ ಫೈನಾನ್ಷಿಯಲ್ ಸ್ಟ್ಯಾಂಡರ್ಡೈಸೇಷನ್. ಸೊ ಇದಕ್ಕೆ ರೈಟ್ ಆನ್ಸರ್ ಬಂದುಬಿಟ್ಟು ಚೀನಾ. 4 ಗೌರ್ಮೆಂಟ್ ಏಜೆನ್ಸೀಸ್, ಚೀನಾದ 4 ಗೌರ್ಮೆಂಟ್ ಏಜೆನ್ಸಿಗಳು, ಇಟ್ಸ್ ಆ್ಯಂಡ್ ಇನ್ಕ್ಲೂಡಿಂಗ್ ಅದರ ಸೆಂಟ್ರಲ್ ಬ್ಯಾಂಕು, ಪಬ್ಲಿಷ್ಡ್ 5-year ಪ್ಲಾನ್ ಫಾರ್ ಫೈನಾನ್ಷಿಯಲ್ ಸ್ಟ್ಯಾಂಡರ್ಡೈಸೇಷನ್. ದಿ ಪ್ಲಾನ್ ಈಸ್ ಟು ಬಿ ಇಂಪ್ಲಿಮೆಂಟೆಡ್ ಡ್ಯೂರಿಂಗ್ 2021ರಿಂದ 2025ವರೆಗೆ. ಅರ್ಥ ಆಯ್ತಾ? ಇಷ್ಟು ತಿಳ್ಕೊಳ್ಳಿ ಸಾಕು. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ನೋಡಿ, ವಿಚ್ ಸ್ಟೇಟ್ UT ಹ್ಯಾಸ್ ಡಿಜಿಟೈಸ್ಡ್ ದಿ ಹೋಲ್ ಪ್ರೊಸೆಸ್ ಆಫ್ disbursement of pension? ನ್ಯೂ ದೆಹಲಿ. ಇದಕ್ಕೆ ರೈಟ್ ಆನ್ಸರ್ ನ್ಯೂ ದೆಹಲಿ ಇಸ್ ದಿ ರೈಟ್ ಆನ್ಸರ್ ಫ್ರೆಂಡ್ಸ್. ಯಾವ ರಾಜ್ಯ ಪಿಂಚಣಿ ವಿತರಣೆಯ ಸಂಪೂರ್ಣ ಪ್ರಕ್ರಿಯೆಯನ್ನು ಡಿಜಿಟೈಸ್ ಮಾಡಿದೆ ಅಂತ ಕೇಳ್ತಿದ್ದಾರೆ? ಇದಕ್ಕೆ ರೈಟ್ ಆನ್ಸರ್ ಬಂದುಬಿಟ್ಟು ಸೊ ನ್ಯೂ ದೆಹಲಿ. ಬಾಲ್ ಸ್ವರಾಜ್ ಪೋರ್ಟಲ್ ಈಸ್ ಅಸೋಸಿಯೇಟೆಡ್ ವಿತ್ ವಿಚ್ ಇನ್ಸ್ಟಿಟ್ಯೂಷನ್ ಅಂದರೆ ಬಾಲ್ ಸ್ವರಾಜ್ ಪೋರ್ಟಲ್ ಯಾವ ಸಂಸ್ಥೆಗೆ ಸಂಬಂಧಿಸಿದೆ ಅಂದರೆ ಇದು ನ್ಯಾಷನಲ್ ಕಮಿಷನ್ ಫಾರ್ ಪ್ರೊಟೆಕ್ಷನ್ ಆಫ್ ಚೈಲ್ಡ್ ರೈಟ್ಸ್ ಅಂತ ಇದೆ. ಇದಕ್ಕೆ ರೈಟ್ ಆನ್ಸರ್ ಅದು. ಅರ್ಥ ಆಯ್ತಾ? ಹಾಗಾದರೆ ನೆಕ್ಸ್ಟ್ ಕ್ವಶನ್ ನೋಡೋಣ ನೋಡಿ, ವಾಟ್ ಈಸ್ ದಿ ಮೆಚುರಿಟಿ ಪೀರಿಯಡ್ ಆಫ್ ದಿ
ಸಾವರೈನ್ ಗೋಲ್ಡ್ ಬಾಂಡ್ ಎಸ್ ಜಿ ಬಿ ಅಂತ ಕರಿತೀವಿ, ಸಾವರಿನ್ ಗೋಲ್ಡ್ ಬಾಂಡ್ ಅಂತ ಕರಿತೀವಿ ಸ್ಕೀಮ್. ಸಾವರಿನ್ ಗೋಲ್ಡ್ ಬಾಂಡ್ ಯೋಜನೆಯು ಮುಕ್ತಾಯ ಅವಧಿ ಎಷ್ಟು ಅಂತ ಕೇಳ್ತಿದ್ದಾರೆ. ಇದಕ್ಕೆ ರೈಟ್ ಆನ್ಸರು 8 ಇಯರ್ಸ್. ಓಕೆ, ನೆಕ್ಸ್ಟ್ ನೋಡಿ, ವಿಚ್ ಗ್ಲೋಬಲ್ ಬ್ಲಾಕ್ ಈಸ್ ಅಸೋಸಿಯೇಟೆಡ್ ವಿತ್ ಆಕ್ಸಿಸ್ ಟು ಕೋವಿಡ್-19 ಟೂಲ್ಸ್. ACT ಅಂದರೆ ಆಕ್ಸಿಸ್ ಟು ಕೋವಿಡ್-19 ಟೂಲ್ಸ್ ಆಕ್ಸಿಲರೇಟರ್. ಯಾವ ಜಾಗತಿಕ ಬ್ಲಾಕ್ ಕೋವಿಡ್-19 ಪರಿಕರಗಳ ACT ವೇಗವರ್ಧಕಕ್ಕೆ ಪ್ರವೇಶದೊಂದಿಗೆ ಸಂಬಂಧಿಸಿದೆ ಅಂದರೆ ಇದಕ್ಕೆ ರೈಟ್ ಆನ್ಸರ್ ಬಂದು G20. ಅರ್ಥ ಆಯ್ತಾ? ವಿಚ್ ಈಸ್ ದಿ ಓನ್ಲಿ ಇಂಡಿಯನ್ ಡಾಕ್ಯುಮೆಂಟರಿ ದಟ್ ಹ್ಯಾಸ್ ಬೀನ್ ನಾಮಿನೇಟೆಡ್ ಅಟ್ 2022 ಆಸ್ಕರ್ ಅವಾರ್ಡ್ಸ್ನಲ್ಲಿ 2022ರ ಆಸ್ಕರ್ ಪ್ರಶಸ್ತಿಗಳಲ್ಲಿ ನಾಮನಿರ್ದೇಶನಗೊಂಡ ಏಕೈಕ ಭಾರತೀಯ ಸಾಕ್ಷ್ಯಚಿತ್ರ ಯಾವುದು ಅಂತ ಹೇಳಿದ್ರೆ ರೈಟಿಂಗ್ ದಿ ಫೈರ್ ಅಂತಕ್ಕಂಥದ್ದು ಇದಕ್ಕೆ ರೈಟ್ ಆನ್ಸರ್. ರೈಟಿಂಗ್ ದಿ ಫೈರ್ ಅಂತಕ್ಕಂಥದ್ದು ಇದಕ್ಕೆ ರೈಟ್ ಆನ್ಸರ್. ಓಕೆನಾ? ಸೊ ಹಾಗಾದರೆ ನೆಕ್ಸ್ಟ್ ಕ್ವಶನ್ ನೋಡೋಣ. ವಿಚ್ ಗ್ಲೋಬಲ್ ಬ್ಲಾಕ್ ಹ್ಯಾಸ್ ಅನೌನ್ಸ್ಡ್ ಎ multi-billion dollar ಚಿಪ್ ಪ್ರೊಡಕ್ಷನ್ ಪ್ಲಾನ್. ಯಾವ ಜಾಗತಿಕ ಬ್ಲಾಕ್ ಬಹುಬಿಲಿಯನ್ ಡಾಲರ್ ಚಿಪ್ ಉತ್ಪಾದನಾ ಯೋಜನೆಯನ್ನು ಘೋಷಿಸಿದೆ ಅಂತ ಕೇಳ್ತಿದ್ದಾನೆ. ಇದಕ್ಕೆ ರೈಟ್ ಆನ್ಸರ್ ಬಂದು ಯುರೋಪಿಯನ್ ಯೂನಿಯನ್. ಓಕೆ, ಯುರೋಪಿಯನ್ ಯೂನಿಯನ್. ವಿಚ್ ನೆಟ್ವರ್ಕ್ ಆಫ್ ದಿ ಇಂಡಿಯನ್ ರೈಲ್ವೇಸ್ ಹ್ಯಾಸ್ ಅಚೀವ್ಡ್ ಎ ಮೈಲ್ಸ್ಟೋನ್ ಆಫ್ ಲೋಡಿಂಗ್ ದಿ 100th ಟೆಕ್ಸ್ಟೈಲ್ ಎಕ್ಸ್ಪ್ರೆಸ್. ಭಾರತೀಯ ರೈಲ್ವೆಯ ಯಾವ ಟೆಕ್ಸ್ಟೈಲ್ ಎಕ್ಸ್ಪ್ರೆಸ್ ಅನ್ನು ಲೋಡ್ ಮಾಡುವ ಮೈಲಿಗಲ್ಲನ್ನು ಸಾಧಿಸಿದೆ ಅಂತಕ್ಕಂಥದ್ದು ಇಲ್ಲಿ ಕ್ವಶನ್ನು. ಇದಕ್ಕೆ ರೈಟ್ ಆನ್ಸರ್ ವೆಸ್ಟರ್ನ್ ರೈಲ್ವೇಸ್. ಓಕೆ, ಹಾಗಾದರೆ ನೋಡಿ ನೆಕ್ಸ್ಟ್ ಕ್ವಶನ್ ನೋಡೋಣ. ಇಸ್ರೋ ಪೋಲಾರ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ C-52 ಈಸ್ ಡಿಸೈನ್ ಟು ಆರ್ಬಿಟ್ ವಿಚ್ ಸ್ಯಾಟಲೈಟ್ ಅಂತ ಕೇಳ್ತಿದ್ದಾನೆ. ಇದಕ್ಕೆ ರೈಟ್ ಆನ್ಸರ್ ಬಂದುಬಿಟ್ಟು EOS-04 ಅಂತಕ್ಕಂಥದ್ದು. EOS-04 ಇದಕ್ಕೆ ರೈಟ್ ಆನ್ಸರ್. ಟಾಮ್ ಟ್ರಾಫಿಕ್ ಇಂಡೆಕ್ಸ್ನ ಪ್ರಕಾರ ಹೆಚ್ಚು ಸಂಚಾರ ದಟ್ಟಣೆಯನ್ನು ಹೊಂದಿರುವ ಭಾರತೀಯ ನಗರವು ಯಾವುದು ಅಂದರೆ ಇದಕ್ಕೆ ಮುಂಬೈ. ರೈಟ್ ಆನ್ಸರ್. ಮುಂಬೈ ಇಸ್ ದಿ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಫ್ರೆಂಡ್ಸ್. ಅರ್ಥ ಆಯ್ತಾ? ಹಾಗಾದರೆ ನೆಕ್ಸ್ಟ್ ನೋಡಿ, ವಾಟ್ ಈಸ್ ದಿ ಟಾರ್ಗೆಟ್ ಆಫ್ ಆಲ್ ಇಂಡಿಯಾ ಕೋಲ್ ಪ್ರೊಡಕ್ಷನ್ ಅಪ್ ಟು 2023ರಿಂದ 2024. 2023ರಿಂದ 2024ರವರೆಗೆ ಅಖಿಲ ಭಾರತ ಕಲ್ಲಿದ್ದಲು ಉತ್ಪಾದನೆಯ ಗುರಿ ಏನು ಅಂತ ಕೇಳ್ತಿದ್ದಾರೆ. ಇದಕ್ಕೆ ರೈಟ್ ಆನ್ಸರ್ ಏನಪ್ಪ ಅಂತ ಹೇಳಿದ್ರೆ 1.2 ಬಿಲಿಯನ್ ಟನ್ನಷ್ಟು. 1.2 ಬಿಲಿಯನ್ ಟನ್ನಷ್ಟು. ಅರ್ಥ ಆಯ್ತಾ? ಹಾಗಾದರೆ ನೋಡಿ, ಎಕ್ಸ್ಪ್ಲನೇಷನ್ ನೋಡೋದಾದರೆ ಮಿನಿಸ್ಟ್ರಿ ಆಫ್ ಕೋಲ್ ಅನೌನ್ಸ್ಡ್ ದಟ್ ಎ ಟಾರ್ಗೆಟ್ ಆಫ್ ಆಲ್ ಇಂಡಿಯಾ ಕೋಲ್ ಪ್ರೊಡಕ್ಷನ್ of 1.2 billion tons up to the year 2023 ಇಂದ 2024 ವರೆಗೆ ಹ್ಯಾಸ್ ಬಿನ್ ಫಿಕ್ಸ್ಡ್ ಅಂತ. ಓಕೆ, ಅಲ್ಲಿವರೆಗೂ ಫಿಕ್ಸ್ ಮಾಡಿದ್ದೀವಿ. ಯೂನಿಯನ್ ಗೌರ್ಮೆಂಟ್ ಲಾಂಚ್ಡ್ ಎ ಸಿಂಗಲ್ ವಿಂಡೋ ಕ್ಲಿಯರೆನ್ಸ್ ಪೋರ್ಟಲ್ ಇನ್ 2021 ಫಾರ್ ದಿ ಕೋಲ್ ಸೆಕ್ಟರ್. ಸಿಂಗಲ್ ವಿಂಡೋ ಕ್ಲಿಯರೆನ್ಸ್ ಪೋರ್ಟಲ್ ಯಾವುದಕ್ಕೆ ಸಂಬಂಧಪಟ್ಟಿದೆ? ಸೊ ಕಲ್ಲಿದ್ದಲಿಗೆ ಸಂಬಂಧಪಟ್ಟಿದೆ. ಅರ್ಥ ಆಯ್ತಾ? ಸೊ ಎಲ್ಲಿ ಯಾವಾಗ ಲಾಂಚ್ ಮಾಡಿದ್ದಾರೆ ಅದನ್ನು 2021ರಲ್ಲಿ. ಯಾವುದಕ್ಕೋಸ್ಕರ? ಅದು ಕೋಲ್ ಸೆಕ್ಟರ್ನ ಕಲ್ಲಿದ್ದಲಿನ ಸೆಕ್ಟರ್ನ ಸ್ಪೀಡಪ್ ಮಾಡಲಿಕ್ಕೆ. ಅರ್ಥ ಆಯ್ತಾ? ಇಷ್ಟು ತಿಳ್ಕೊಳ್ಳಿ. ನೆಕ್ಸ್ಟ್ ನೋಡಿ, ಇಟ್ ಈಸ್ ಅನ್ಫೀಲ್ಡ್ ಪ್ಲಾಟ್ಫಾರ್ಮ್ ದಟ್ ಅಸಿಸ್ಟ್ ಫಾರ್ ಕ್ಲಿಯರೆನ್ಸ್ ಆ್ಯಂಡ್ ಅಪ್ರೂವಲ್ ರಿಕ್ವೈರ್ಮೆಂಟ್ ಫಾರ್ ಸ್ಟಾರ್ಟಿಂಗ್ ಎ ಕೋಲ್ ಮೈನ್ಸ್ ಇನ್ ಇಂಡಿಯಾ. ಅರ್ಥ ಆಯ್ತಾ? ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಕ್ವಶನ್ ಡಿಸ್ಪ್ಲೇ ಮಾಡ್ತೀನಿ. ವಿಚ್ ಡಿಸಾರ್ಡರ್ ಇಸ್ ಕಾಸ್ಡ್ ಬೈ ಎಕ್ಸೆಸಿವ್ ಸೆಕ್ರೇಷನ್ ಆಫ್ ಗ್ರೋತ್ ಹಾರ್ಮೋನ್ ರಿಸಲ್ಟಿಂಗ್ ಇನ್ಕ್ರೀಸಿಂಗ್ ಹೈಟ್. ಇದಕ್ಕೆ ಆಕ್ರೋಮೆಗಾಲಿನ ಕಶಿಂಗ್ ಸಿಂಡ್ರೋಮ, ಗ್ರೇವ್ಸ್ ಡಿಸೀಸ, ಅಡಿಸನ್ಸ್ ಡಿಸೀಸ ಅಂದರೆ ಇದಕ್ಕೆ ರೈಟ್ ಆನ್ಸರು ಅಕ್ರೋಮೆಗಾಲಿ. ಸ್ವಲ್ಪ ಡೆಫಿನೇಷನ್ಸ್ ಅಂದರೆ ಎಕ್ಸ್ಪ್ಲನೇಷನ್ ನೋಡ್ಕೊಳ್ಳೋದಾದರೆ ಅಕ್ರೋಮೆಗಾಲಿ ಈಸ್ ಕಾಸ್ಡ್ ಬೈ ಎಕ್ಸೆಸಿವ್ ಸಿಕ್ರೇಷನ್ ಆಫ್ ಗ್ರೋತ್ ಹಾರ್ಮೋನ್. ಅರ್ಥ ಆಯ್ತಾ? ಸೊ ಮೋಸ್ಟ್ ಆಫನ್ ಫ್ರಮ್ ಎ ಟ್ಯೂಮರ್ ಇನ್ ದಿ ಪಿಟ್ಯೂಟರಿ ಗ್ಲ್ಯಾಂಡ್. ಓಕೆ, ಡಿಸಾರ್ಡರ್ ಕಾಸ್ಡ್ ಇನ್ಕ್ರೀಸ್ಡ್ ಹೈಟ್ ವೆನ್ ಇಟ್ ಮ್ಯಾನಿಫೆಸ್ಟ್ಸ್ ಇಟ್ಸ್ ಚೈಲ್ಡ್ಹುಡ್ ಅಡಲ್ಸೆಂಟ್ ಏಜ್ ಗ್ರೂಪ್. ಅರ್ಥ ಆಯ್ತಾ? ಇಷ್ಟು ತಿಳ್ಕೊಳ್ಳಿ. ಗ್ರೋತ್ ಹಾರ್ಮೋನ್ ಅತಿ ಹೆಚ್ಚಾಗಿ ಸೊ ಸೆಗ್ರಿಗೇಟ್ ಆದರೆ ಯಾವ ರೀತಿ ಕಾಯಿಲೆ ಬರುತ್ತೆ ಅಂತ ಹೇಳಿದ್ರೆ ಅಕ್ರೋಮೆಗಾಲಿ ಅಂತಕ್ಕಂಥ ಕಾಯಿಲೆ ಬರುತ್ತೆ. ಅಕಾರ್ಡಿಂಗ್ ಟು ದಿ 2020 ಡೇಟಾ, ಸೊ 2020ರ ಮಾಹಿತಿಯ ಪ್ರಕಾರ ರಾಗಿ ರಫ್ತುಗಳಲ್ಲಿ ಭಾರತವು ಎಷ್ಟನೇ ಶ್ರೇಯಾಂಕದಲ್ಲಿದೆ ಅಂದರೆ ಇದರಲ್ಲಿ 5ನೇ ಶ್ರೇಯಾಂಕದಲ್ಲಿದೆ. ಹಾಗಾದರೆ ಮೊದಲನೇ ಶ್ರೇಯಾಂಕ ಯಾವುದಿದೆ ಅಂದರೆ ಸೊ ನೋಡಿ, ಇಂಡಿಯಾ ಈಸ್ ದಿ 5th ಲಾರ್ಜೆಸ್ಟ್ ಎಕ್ಸ್ಪೋರ್ಟರ್ ಆಫ್ ಮಿಲೆಟ್ಸ್ ಇನ್ ದಿ ವರ್ಲ್ಡ್ ಅಕಾರ್ಡಿಂಗ್ ಟು ದಿ 2020 ಡೇಟಾ, with export increasing at around 3%
CAGR in the last 5 years ending with 2020. ಸೊ 2020-2021 ಇಂಡಿಯಾ ಎಕ್ಸ್ಪೋರ್ಟೆಡ್ ಮೈಲ್ಸ್ಟೋನ್ ವರ್ತ್ USD 2.697 ಮಿಲಿಯನ್ ಅಗೇನ್ಸ್ಟ್ USD 2.28.5 ಮಿಲಿಯನ್ ಇನ್ನು 2019-20 ಓಕೆ. ನೆಕ್ಸ್ಟ್ ನೋಡಿ, ವಿಚ್ ಡೆವಲಪಿಂಗ್ ಕಂಟ್ರಿ ಹ್ಯಾಸ್ ಇಂಪೋಸ್ಡ್ ಎ ಬ್ಯಾನ್ ಟು ಇಂಪೋರ್ಟ್ ಆಫ್ ಡ್ರೋನ್? ಯಾವ ಅಭಿವೃದ್ಧಿಶೀಲ ರಾಷ್ಟ್ರ ಡ್ರೋನ್ಗಳ ಆಮದು ಮೇಲೆ ನಿಷೇಧ ಹೊರಿದೆ ಅಂತ ಹೇಳಿದರೆ ಇಂಡಿಯಾನೇ ಇದೆ. ಗ್ರೈಟ್ ಆನ್ಸರ್. ಮೊನ್ನೆನೂ ಹೇಳಿದ್ದೀನಲ್ಲ ಇದನ್ನು. ಸೊ ನಮ್ಮ ಶಾಲೆ ನಮ್ಮ ಕೊಡುಗೆ ಆ್ಯಪ್ ಈಸ್ ಅನ್ ಇನಿಷಿಯೇಟಿವ್ ಆಫ್ ವಿಚ್ ಸ್ಟೇಟ್ ಅಂತ ಹೇಳಿದ್ರೆ ನಮ್ಮ ಕರ್ನಾಟಕದ. ಅದಕ್ಕೆ ಯಾಕೆ ಇದನ್ನು ಮಾಡಿದ್ದಾರೆ ಅಂದರೆ ನೋಡಿ, ಕರ್ನಾಟಕ ಡಿಪಾರ್ಟ್ಮೆಂಟ್ ಆಫ್ ಪ್ರೈಮರಿ ಆ್ಯಂಡ್ ಸೆಕೆಂಡರಿ ಎಜುಕೇಷನ್ ಹ್ಯಾಸ್ ಡೆವಲಪ್ಡ್ ಎ ಅಪ್ಲಿಕೇಶನ್ ನೇಮ್ಡ್ ನಮ್ಮ ಶಾಲೆ ನಮ್ಮ ಕೊಡುಗೆ. ದಿಸ್ ಏಮ್ಸ್ ಟು ಅಡ್ರೆಸ್ ದಿ ಇನ್ಫ್ರಾಸ್ಟ್ರಕ್ಚರ್ ನೀಡ್ಸ್ ಆಫ್ ಗೌರ್ಮೆಂಟ್ ಸ್ಕೂಲ್ಸ್, ಶಾರ್ಟೇಜಸ್ ಆಫ್ ಟೀಚರ್ಸ್, ಬೆಟರ್ ಯೂಸ್ ಆಫ್ ಲರ್ನಿಂಗ್ ಏಡ್ಸ್ ಆ್ಯಂಡ್ ಯುಟಿಲೈಸೇಷನ್ ಆಫ್ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ಆ್ಯಂಡ್ ಫಂಡ್ಸ್. ಅರ್ಥ ಆಗಿದೆ ಅನ್ಕೊತೀನಿ. ನೆಕ್ಸ್ಟ್ ನೋಡಿ, ವಿಚ್ ಫಿನಾಮಿನಾ ಇಂಪ್ಯಾಕ್ಟೆಡ್ ಓವರ್ ದಿ 40 ಸ್ಟಾರ್ಲಿಂಗ್ ಸ್ಯಾಟಲೈಟ್ ಮೇಡ್ ದೆಮ್ ಫಾಲ್ ಫ್ರಮ್ ದಿ ಆರ್ಬಿಟ್? ಸೊ ಅಂದರೆ ಈ ಸ್ಟಾರ್ಲಿಂಗ್ ಸ್ಯಾಟಲೈಟ್ಸ್ ಇದೆ ಅಲ್ಲ, ಅದು ಬಿದ್ದಿದೆ ಅಲ್ಲ ಆರ್ಬಿಟ್ ಮೇಲೆಯಿಂದ. ಸೊ ಅದಕ್ಕೆ ಕಾರಣ ಏನು ಅಂತ ಕೇಳ್ತಿದ್ದಾನೆ. ಜಿಯೋ ಮ್ಯಾಗ್ನೆಟಿಕ್ ಸ್ಟೋರ್ಮ್ ಅಂತಕ್ಕಂಥದ್ದು ಇದಕ್ಕೆ ಕಾರಣ. ಸೊ ಹಾಗಾದರೆ ಇದು ಸ್ವಲ್ಪ ಡೀಟೇಲಾಗಿ ನೋಡ್ಕೊಳ್ಳೋಣ, ಇಂಪಾರ್ಟೆಂಟ್ ಇದೆ. ಎಲಾನ್ ಮಾಸ್ಕ್ ಇದು ಸ್ಟಾರ್ಲಿಂಗ್ ಯಾರಿಗೆ ಸಂಬಂಧಪಟ್ಟಿದೆ? ಎಲಾನ್ ಮಾಸ್ಕ್ಗೆ ಸಂಬಂಧಪಟ್ಟಿದೆ. ಅರ್ಥ ಆಯ್ತಾ? ಸೊ ಹಾಗಾದರೆ ಎಲಾನ್ ಮಾಸ್ಕ್ನ ಸ್ಯಾಟಲೈಟ್ಸ್ ಇವು. ಸೊ ಹ್ಯಾಸ್ ಲಾಸ್ಟ್ 40 ಆಫ್ ದಿ 49 ಸ್ಯಾಟಲೈಟ್ಸ್. ಅದರಲ್ಲಿ 49 ಅವ್ರು ಲಾಂಚ್ ಮಾಡಿದ್ದು, ಅದರಲ್ಲಿ 40 ಬಿದ್ದೋಗಿದೆ. ಇದಕ್ಕೆ ಕಾರಣ ಏನಪ್ಪ ಅಂತ ಹೇಳಿದ್ರೆ, ನಾನು ಹೇಳಿದೆ ಅಲ್ಲ, ಜಿಯೋ ಮ್ಯಾಗ್ನೆಟಿಕ್ ಸ್ಟಾರ್ಮ್ಸ್ ಅಂತ. ದೇ ವರ್ ಕಾಟ್ ಇನ್ ದಿ ಜಿಯೋ ಮ್ಯಾಗ್ನೆಟಿಕ್ ಸ್ಟಾರ್ಮ್ಸ್ ಎ ಡೇ ಆಫ್ಟರ್ ದೇ ವರ್ ಲಾಂಚ್ಡ್. ಓಕೆ, ಜಿಯೋ ಮ್ಯಾಗ್ನೆಟಿಕ್ ಸ್ಟಾರ್ಮ್ಸ್ ಇಸ್ ಎ ಟೆಂಪರರಿ ಡಿಸ್ಟರ್ಬೆನ್ಸ್ ಆಫ್ ದಿ ಅರ್ಥ್ಸ್ ಮ್ಯಾಗ್ನೆಟೋಸ್ಫಿಯರ್ ಕಾಸ್ಡ್ ಬೈ ಎ ಸೋಲಾರ್ ವೈಂಡ್ ಶಾಕ್ ವೇವ್. It is also occurred when a cloud of magnetic field interacts with the earth magnetic field. Okay, so next question ನೋಡೋಣ. ಜಾಸ್ತಿ ಓವರ್ಲೋಡ್ ಆಗ್ತದೆ ಅಂತ ಅನಿಸ್ತಿದೆ ಅಲ್ವಾ? ಆಗಲಿ, ಸ್ವಲ್ಪ ಏನು ಮಾಡೋಕ್ಕಾಗಲ್ಲ, ಪ್ರೆಷರ್ನ ಕಂಟ್ರೋಲ್ ಮಾಡಿದ್ರೇ ಎಕ್ಸಾಮ್ ಪಾಸ್ ಆಗುತ್ತೆ. ನೆಕ್ಸ್ಟ್ ಕ್ವೆಶನ್ ನೋಡೋಣ. ವಿಚ್ ಕಂಟ್ರಿ ಹ್ಯಾಸ್ ಡಿವೈಸ್ an AI based algorithm to identify potential habitat planets ಅಂತ ಕೇಳಿದೆ. ಯಾವ ದೇಶವು ಸಂಭಾವ್ಯ ವಾಸಯೋಗ್ಯ ಗ್ರಹಗಳನ್ನು ಗುರುತಿಸಲು AI ಆಧಾರಿತ ಅಲ್ಗಾರಿದಮ್ ಅನ್ನು ರೂಪಿಸಿದೆ? ಸೊ ಚೀನಾನ, ಇಂಡಿಯಾನ, UK-ನ, ರಷ್ಯಾನ ಅಂತ ಹೇಳಿದ್ರೆ ಇಂಡಿಯಾ. ಅರ್ಥ ಆಯ್ತಾ? ಸೊ ನೋಡಿ, ತುಂಬ ಇಂಪಾರ್ಟೆಂಟ್ ಕ್ವೆಶನ್ ಇದು. ಯಾವ ದೇಶವು ಸಂಭಾವ್ಯ ವಾಸಯೋಗ್ಯ ಗ್ರಹಗಳನ್ನು ಗುರುತಿಸಲು AI ಆಧಾರಿತ ಅಲ್ಗಾರಿದಮನ್ನು ರೂಪಿಸಿದೆ? ಇದರ ಅರ್ಥ ಏನು ಗೊತ್ತಾ? ವಿಚ್ ಕಂಟ್ರಿ ಹ್ಯಾಸ್ ಡಿವೈಸ್ಡ್ ಆನ್ AI ಬೇಸ್ಡ್ ಅಲ್ಗಾರಿದಮ್ ಟು ಐಡೆಂಟಿಫೈ ಪೊಟೆನ್ಷಿಯಲ್ ಹ್ಯಾಬಿಟೇಟ್ ಪ್ಲಾನೆಟ್ಸ್. ಓಕೆ, ಸೊ ಸ್ವಲ್ಪ ಇದರ ಬಗ್ಗೆ ಡೀಟೇಲಾಗಿ ನೋಡೋದಾದರೆ ನೋಡಿ, ಅಸ್ಟ್ರಾನಮರ್ಸ್ ಫ್ರಮ್ ದಿ ಇಂಡಿಯನ್ Institute of Astrophysics along with the astronomers from PITS Pilani have devised artificial intelligence based algorithm to identify the potential habitat, one with a high probability. As per the current estimations, the number of planets in our galaxy alone is estimated to be in billions. It is an anomaly detected method. ಇದು ಯಾವ ಮೆಥಡ್ ಅಂದರೆ ಅನೋಮಲಿ ಡಿಟೆಕ್ಷನ್ ಮೆಥಡ್, ವಿಚ್ ಈಸ್ ಬೇಸ್ಡ್ ಆನ್ ದಿ ಅಸಂಪ್ಷನ್ ದಟ್ ಅರ್ತ್ ಈಸ್ ಆನ್ ಅನಾಮಲಿ. ಓಕೆ, ಸೊ ನಾವು ವಾಸಿಸಬಲ್ಲ ಯಾವ ಗ್ರಹಗಳನ್ನು ಗುರುತಿಸಲು ಯಾವ ದೇಶವು ಒಂದು AI ಆಧಾರಿತ ಆರ್ಟಿಫಿಷಿಯಲ್ ಆಧಾರಿತ ಒಂದು ಡಿವೈಸ್ನ ಉಪಕರಣವನ್ನು ರೆಡಿ ಮಾಡಿದೆ ಅಂದರೆ ಅದಕ್ಕೆ ರೈಟ್ ಆನ್ಸರ್ ಇಂಡಿಯಾ. ಅರ್ಥ ಆಯ್ತಾ? ಸೊ ಯಾವ ಬೇಸ್ ಮೇಲೆ ಅಂತ ಹೇಳಿದ್ರೆ ಅನಾಮಲಿ ಡಿಟೆಕ್ಷನ್ ಮೆಥಡ್ ಮೇಲೆ. ಓಕೆ, ಇದು ಜ್ಞಾಪಕ ಇರಲಿ, ತುಂಬ ಇಂಪಾರ್ಟೆಂಟ್. ಎಕ್ಸಾಮಲ್ಲಿ ಬಂದರೂ ಬರುತ್ತೆ ಇದು ಕ್ವಶನ್, ಹೇಳೋಕ್ಕಾಗಲ್ಲ, ಇಂಥ ಕ್ವಶನ್ಸೇ ಬರೋದು. ನೆಕ್ಸ್ಟ್ ನೋಡಿ, ವಿಚ್ ಕಂಟ್ರಿ ಹ್ಯಾಸ್ ಬಿಕಮ್ ದಿ ಫಸ್ಟ್ ಟು ಅಲೋ ಡ್ರೋನ್ಸ್ ಇನ್ ಸಿವಿಲಿಯನ್ ಏರ್ ಸ್ಪೇಸ್ ಅಂದರೆ ಸೊ ಯಾವ ದೇಶವು ಸಿವಿಲಿಯನ್ ನಾಗರಿಕ ವಾಯು ಪ್ರದೇಶಗಳಲ್ಲಿ ಡ್ರೋನ್ಗಳನ್ನು ಅನುಮತಿಸಿದ ಮೊದಲ ದೇಶ ಯಾವುದು ಅಂತ ಕೇಳ್ತಿದ್ದಾನೆ. ಇದಕ್ಕೆ ರೈಟ್ ಆನ್ಸರು ಸೊ ಇಸ್ರೇಲ್ ಇಸ್ ದಿ ರೈಟ್ ಆನ್ಸರ್. ಓಕೆ, ಸೊ ನೆಕ್ಸ್ಟ್ ಕ್ವೆಶನ್ ನೋಡಿ, ಮಧ್ವಾಚಾರ್ಯದ ಬಗ್ಗೆ ಕೇಳ್ತಿದ್ದಾನಲ್ಲ. ಇಲ್ಲ
102 ಕ್ವಶನ್ ನಂಬರ್ 102 ನೋಡಿ. MUSC and helioswarm which were seen in the news recently are associated with which space agency ಅಂತ ಕೇಳ್ತಿದ್ದಾನೆ. ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ನಾಸಾ. ಹಾಗಾದರೆ ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ನೋಡ್ಕೊಳ್ಳೋದಾದರೆ, ನಾಸಾ ಹ್ಯಾಸ್ ಅನೌನ್ಸ್ಡ್ 2 ನ್ಯೂ ಸೈನ್ಸ್ ಮಿಷನ್ಸ್. ಅರ್ಥ ಆಯ್ತಾ? ಸೊ ನೇಮ್ಲಿ ಮಲ್ಟಿ ಸ್ಲಿಟ್ ಸೋಲಾರ್ ಎಕ್ಸ್ಪ್ಲೋರರ್ ಅದರ ಹೆಸರು. ಮ್ಯೂಸ್ ಅಂದರೆ ಮಲ್ಟಿ ಸ್ಲಿಟ್ ಸೋಲಾರ್ ಎಕ್ಸ್ಪ್ಲೋರರ್, ಓಕೆ, ಆ್ಯಂಡ್ ಹೀಲಿಯೋಸ್ವಾರ್ಮ್. ದೀಸ್ 2 ಮಿಷನ್ಸ್ ಏಮ್ ಟು ಸ್ಟಡಿ ದಿ ಸನ್ಸ್ ಕೊರೋನಾ. ಅರ್ಥ ಆಯ್ತಾ? ತುಂಬ ಇಂಪಾರ್ಟೆಂಟ್ ಫ್ರೆಂಡ್ಸ್, ಇದು ತುಂಬಾ ಇಂಪಾರ್ಟೆಂಟು. ಸನ್ಸ್ ಕೊರೋನಾ ಆ್ಯಂಡ್ ಆಲ್ಸೋ ಮೆಜರಿಂಗ್ ದಿ ಮ್ಯಾಗ್ನೆಟಿಕ್ ಫೀಲ್ಡ್ ಆಫ್ ದಿ ಸೋಲಾರ್ ವೈಂಡ್. NASA earlier announced the latest observation done by Parker Solar Probe on its way to Sun. ಅಂದರೆ ಈ ಮಿಷನ್ನು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಹೇಳಿದ್ರೆ, MUSC ಅಂದರೆ ಮಲ್ಟಿ ಸ್ಲಿಟ್ ಸೋಲಾರ್ ಎಕ್ಸ್ಪ್ಲೋರರ್ ಆ್ಯಂಡ್ ಹೀಲಿಯೋಸ್ವಾರ್ಮ್ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದರೆ ಅಬ್ರಿವೇಷನ್ಸು ಗೊತ್ತಿದ್ರೆ ಸಾಕು, ಇದಕ್ಕೆ ಆನ್ಸರ್ ಮಾಡಿಬಿಡ್ಬೋದು. ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದರೆ ಸನ್ನಿನ, ಸೂರ್ಯನ ಕರೋನಾ ಭಾಗ ಇದೆಲ್ಲ ಹೊರಭಾಗ, ಅದನ್ನು ಕಂಡುಹಿಡಿಯಲು, ಅದನ್ನು ರಿಸರ್ಚ್ ಮಾಡಲು, ಅದರ ಬಗ್ಗೆ ಸಂಶೋಧನೆ ಮಾಡಲು ಇದು ನಾಸಾ ಕಂಡುಹಿಡಿದಿದೆ. ತುಂಬ ಇಂಪಾರ್ಟೆಂಟ್ ಕ್ವಶನ್ ಇದು. ಅರ್ಥ ಆಯ್ತಾ? ಮಧ್ವಾಚಾರ್ಯ ವಾಸ್ ದಿ ಚೀಫ್ ಪ್ರೊಪೋನೆಂಟ್ ಆಫ್ ವಿಚ್ ಸ್ಕೂಲ್ ಆಫ್ ವೇದಾಂತ ಅಂತ ಹೇಳಿದರೆ, ದ್ವೈತಾನ, ಅದ್ವೈತಾನ, ಸೊ ವಿಶಿಷ್ಟಾದ್ವೈತಾನ, ಶುದ್ಧಾದ್ವೈತಾನ ಅಂತ ಹೇಳಿದರೆ ಇದಕ್ಕೆ ರೈಟ್ ಆನ್ಸರ್ ದ್ವೈತ. ಹಾಗಾದರೆ ಮಧ್ವಾಚಾರ್ಯರ ಬಗ್ಗೆ ಸ್ವಲ್ಪ ಡೀಟೇಲಾಗಿ ನೋಡ್ಕೊಳ್ಳೋದಾದರೆ, ಮಧ್ವಾಚಾರ್ಯ ವಾಸ್ ಎ ಹಿಂದೂ ಫಿಲಾಸಫರ್ ಆ್ಯಂಡ್ ದಿ ಚೀಫ್ ಪ್ರೊಪೋನೆಂಟ್ ಆಫ್ ದ್ವೈತ ಡ್ಯುಯಲಿಸಮ್ ಸ್ಕೂಲ್ ಆಫ್ ವೇದಾಂತ. Madhvacharya was born in the Karnataka in 13th century. Okay. Prime Minister Narendra Modi paid his tribute to Madhvacharya on the occasion of Madhva Navami. Okay. Next ನೋಡಿ. Which country has identified the next generation probiotic bacterium Lactobacillus plantarum JBC5? ಯಾವ ದೇಶವು ಗುರುತಿಸಿದ ಮುಂದಿನ ಪೀಳಿಗೆಯ ಪ್ರೋಬಯೋಟಿಕ್ ಬ್ಯಾಕ್ಟೀರಿಯಂ ಲ್ಯಾಕ್ಟೋಬ್ಯಾಸಿಲಸ್ ಪ್ಲಾಂಟರಮ್ JBC5? ಸೊ ಇದಕ್ಕೆ ರೈಟ್ ಆನ್ಸರ್ ಯಾವುದಪ್ಪ ಅಂತ ಹೇಳಿದ್ರೆ, ಇದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ನಮ್ಮ ಇಂಡಿಯಾಗೆ ಸಂಬಂಧಪಟ್ಟಿರತಕ್ಕಂಥ ಕ್ವಶನ್ ಇದು, ತುಂಬಾ ಇಂಪಾರ್ಟೆಂಟು. ಇದಕ್ಕೆ ಆನ್ಸರ್ ಇಂಡಿಯಾ. ದಿ ಟರ್ಮ್ ಆಫ್ ಇಂಡಿಯನ್ ಸೈಂಟಿಸ್ಟ್ ಹ್ಯಾವ್ ರೀಸೆಂಟ್ಲಿ ಐಡೆಂಟಿಫೈಡ್ ಎ ನೆಕ್ಸ್ಟ್ ಜನರೇಷನ್ ಪ್ರೋಬಯೋಟಿಕ್ ಬ್ಯಾಕ್ಟೀರಿಯಂ ಲ್ಯಾಕ್ಟೋಬ್ಯಾಸಿಲಸ್ ಪ್ಲಾಂಟನಿಯಂ JBC5. ಬ್ಯಾಕ್ಟೀರಿಯಂ promoted healthy aging on model organism called cyanohabitates elegans. The team from Institute of Advanced Study in Science and Technology. So Guwahati has developed yogurt using probiotic bacterium. ಅರ್ಥ ಆಯ್ತಾ? ಇಷ್ಟು ಇಂಪಾರ್ಟೆಂಟು, ಇದು ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ನು. ಹಾಗಾದರೆ ನೆಕ್ಸ್ಟ್ ಕ್ವಶನ್ ನೋಡಿ. Which Indian armed forces has command RFID tagging of its ammunition inventory? ಯಾವ ಭಾರತೀಯ ಸಶಸ್ತ್ರ ಪಡೆ ತನ್ನ ಯುದ್ಧ ಸಾಮಗ್ರಿ ದಾಸ್ತಾನು RFID ಟ್ಯಾಗಿಂಗನ್ನು ಪ್ರಾರಂಭಿಸಿದೆ? ಇದಕ್ಕೆ ರೈಟ್ ಆನ್ಸರ್ ಬಂದುಬಿಟ್ಟು ಇಂಡಿಯನ್ ಆರ್ಮಿ. ಓಕೆ. ಹಾಗಾದರೆ ನೆಕ್ಸ್ಟ್ ಕ್ವಶನ್ ನೋಡಿ. ರೋಡ್ ಮ್ಯಾಪ್ ಟು 2025 ಇಸ್ ಎ ಪಾರ್ಟ್ ಆಫ್ ಇಂಡಿಯಾಸ್ ಪಾರ್ಟ್ನರ್ಶಿಪ್ ವಿತ್ ವಿಚ್ ಕಂಟ್ರಿ ಬ್ಲಾಕ್ ಅಂತ ಕೇಳ್ತಿದ್ದಾರೆ. ಇದಕ್ಕೆ ರೈಟ್ ಆನ್ಸರ್ ಬಂದುಬಿಟ್ಟು ಯುರೋಪಿಯನ್ ಯೂನಿಯನ್. ಓಕೆ. 7th ರೌಂಡ್ ಆಫ್ ದಿ ಯುರೋಪಿಯನ್ ಯೂನಿಯನ್ ಕನ್ಸಲ್ಟೇಷನ್ಸ್ ಆಫ್ ಡಿಸಾರ್ನಮೆಂಟ್ ಆ್ಯಂಡ್ ನಾನ್ ಪ್ರೊಲಿಫೆರೇಷನ್ ಮ್ಯಾಟರ್ಸ್ ವಾಸ್ ಹೆಲ್ಡ್ ಇನ್ ವರ್ಚುವಲ್ ಫಾರ್ಮ್ಯಾಟ್. ಓಕೆ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ. ವಾಟ್ ಈಸ್ ದಿ ಪ್ರಾಕ್ಸಿಮಾ ಡಿ ವಿಚ್ ವಾಸ್ ಸೀನ್ ಇನ್ ದಿ ನ್ಯೂಸ್ ರೀಸೆಂಟ್ಲಿ? ಅದು ಏನು ಅಂತ ಕೇಳ್ತಿದ್ದಾರೆ. ಅದು ಒಂದು ನ್ಯೂ ಎಕ್ಸೋ ಪ್ಲ್ಯಾನೆಟ್, ಅದೊಂದು ಗ್ರಹ, ಒಂದು ಹೊಸದಾಗಿ ಕಂಡುಹಿಡಿದ ಗ್ರಹ ಅದು. ಅರ್ಥ ಆಯ್ತಾ? ಸೊ ಇಷ್ಟು ತಿಳ್ಕೊಳ್ಳಿ. ವಿಚ್ ಇಂಡಿಯನ್ ಬ್ಯಾಂಕ್ ಹ್ಯಾಸ್ ಪಾರ್ಟ್ನರ್ಡ್ ವಿತ್ NSE ಅಕಾಡೆಮಿ ಟು ಪ್ರಮೋಟ್ ಫೈನಾನ್ಷಿಯಲ್ ಲಿಟ್ರಸಿ ಆ್ಯಸ್ ಎ ನೆಸೆಸರಿ ಲೈಫ್ ಸ್ಕಿಲ್? ಹಣಕಾಸಿನ ಸಾಕ್ಷರತೆಯನ್ನು ಅಗತ್ಯವಾದ ಜೀವನ ಕೌಶಲ್ಯವಾಗಿ ಉತ್ತೇಜಿಸಲು ಯಾವ ಭಾರತೀಯ ಬ್ಯಾಂಕ್ NSE ಅಕಾಡೆಮಿಯೊಂದಿಗೆ ಪಾಲುದಾರಿಕೆ ಹೊಂದಿದೆ ಅಂದರೆ, ಇದಕ್ಕೆ ರೈಟ್ ಆನ್ಸರ್ ಯಾವುದಪ್ಪ ಅಂದರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ವೆನ್ ಈಸ್ ದಿ ಇಂಟರ್ನ್ಯಾಷನಲ್ ಡೇ ಆಫ್ ವುಮೆನ್ ಆ್ಯಂಡ್ ಗರ್ಲ್ಸ್
ಇನ್ ಸೈನ್ಸ್ ಅಬ್ಸರ್ವ್ಡ್ ಎವ್ರಿ ಇಯರ್. ಅಂದರೆ ಇದಕ್ಕೆ ರೈಟ್ ಆನ್ಸರ್ ಯಾವುದಪ್ಪ ಅಂತ ಹೇಳಿದ್ರೆ ಫೆಬ್ರವರಿ 11. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ, ವಿಚ್ ಯೂನಿಯನ್ ಮಿನಿಸ್ಟ್ರಿ ಈಸ್ ಅಸೋಸಿಯೇಟೆಡ್ ವಿತ್ ಡಿಜಿಟಲ್ ಸ್ಕೈ ಪ್ಲಾಟ್ಫಾರ್ಮ್? ಡಿಜಿಟಲ್ ಸ್ಕೈ ಪ್ಲಾಟ್ಫಾರ್ಮ್. ಸೊ ಯಾವ ಕೇಂದ್ರ ಸಚಿವಾಲಯವು ಡಿಜಿಟಲ್ ಸ್ಕೈ ಪ್ಲಾಟ್ಫಾರ್ಮ್ನೊಂದಿಗೆ ಸಂಬಂಧಪಟ್ಟಿದೆ ಅಂದರೆ ಸಿವಿಲ್ ಏವಿಯೇಷನ್ನ, ಇಲ್ಲಾಂದರೆ ಡಿಫೆನ್ಸಾ, ಇಲ್ಲಾಂದರೆ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಐ ಟಿನ, ಇಲ್ಲಾಂದರೆ MSMEನ. ಇದಕ್ಕೆ ರೈಟ್ ಆನ್ಸರ್ ಬಂದುಬಿಟ್ಟು ಸಿವಿಲ್ ಏವಿಯೇಷನ್ ಅಂತಕ್ಕಂಥದ್ದು. ನೆಕ್ಸ್ಟ್ ನೋಡಿ, ವಿಚ್ ನೆಟ್ವರ್ಕ್ ಆಫ್ ದಿ ಇಂಡಿಯನ್ ರೈಲ್ವೇಸ್ ಲಾಂಚ್ಡ್ ಫಸ್ಟ್ QR ಕೋಡ್ ಬೇಸ್ಡ್ ಪೇಮೆಂಟ್? ಇದಕ್ಕೆ ರೈಟ್ ಆನ್ಸರ್ ಬಂದು ನಮ್ಮ 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 ಓಕೆನಾ, ನಮ್ಮ ಸದರ್ನ್ ನೆಟ್ವರ್ಕ್. ವಿಚ್ ಕಂಟ್ರಿ ಹ್ಯಾಸ್ ರೆಕಾರ್ಡೆಡ್ ದಿ ಮೋಸ್ಟ್ ಡಿಫಾರೆಸ್ಟ್ರೇಷನ್ ಎವರ್ ಇನ್ ದಿ ಅಮೆಜಾನ್ ರೈನ್ ಫಾರೆಸ್ಟ್ ಇನ್ ಜನವರಿ 2022? ಅಂದರೆ ಯಾವ ದೇಶವು ಜನವರಿ 2022ರಲ್ಲಿ ಅಮೆಜಾನ್ ಮಳೆಕಾಡಿನಲ್ಲಿ ಅತಿ ಹೆಚ್ಚು ಅರಣ್ಯ ನಾಶವನ್ನು ದಾಖಲಿಸಿದೆ ಅಂತ ಹೇಳೋದಾದರೆ ಇದಕ್ಕೆ ರೈಟ್ ಆನ್ಸರ್ ಬಂದು ಬ್ರೆಜಿಲ್. ಓಕೆ, ಬ್ರೆಜಿಲು ರೈಟ್ ಆನ್ಸರ್ ಈ ಕ್ವೆಶನ್ಗೆ. ನೆಕ್ಸ್ಟ್ ಕ್ವೆಶನ್ ನೋಡಿ, ಪಾಲ್ ಹೆನ್ರಿ ಸ್ಯಾಂಡಿಯಾಗೋ ಡೆಮಿಬಾ ಹ್ಯಾಸ್ ಬೀನ್ ಡಿಕ್ಲೇರ್ಡ್ ಪ್ರೆಸಿಡೆಂಟ್ ಆಫ್ ವಿಚ್ ಕಂಟ್ರಿ ಅಂತ ಕೇಳ್ತಿದ್ದಾನೆ. ಪಾಲ್ ಹೆನ್ರಿ ಸ್ಯಾಂಡಿಯಾಗೋ ಡೆಮಿಬಾ ಅವರನ್ನು ಯಾವ ದೇಶದ ಅಧ್ಯಕ್ಷರಾಗಿ ಘೋಷಿಸಲಾಗಿದೆ ಅಂತ ಹೇಳ್ತಿದ್ದಾರೆ. ಇದಕ್ಕೆ ರೈಟ್ ಆನ್ಸರ್ ಬರ್ಕಿನಾ ಫಾಸೋ. ಸೊ ಬರ್ಕಿನಾ ಫಾಸೋ ಯಾವ ಕಾಂಟಿನೆಂಟಲ್ಲಿ ಬರುತ್ತೆ ಹೇಳಿ ನೋಡೋಣ. ಸೊ ನೆಕ್ಸ್ಟ್ ನೋಡಿ, ಇಂಡಿಯಾ ಸೈನ್ಡ್ ಅಗ್ರಿಮೆಂಟ್ ವಿತ್ ಯುನೈಟೆಡ್ ನೇಷನ್ ವರ್ಲ್ಡ್ ಫುಡ್ ಪ್ರೋಗ್ರಾಮ್ ಫಾರ್ ಡಿಸ್ಟ್ರಿಬ್ಯೂಷನ್ ಆಫ್ ವೀಟ್ ವಿತ್ ವಿಚ್ ಕಂಟ್ರಿ? ಫಸ್ಟ್ ಒಂದು ಬಂದುಬಿಟ್ಟು ಮಾಲ್ಡೀವ್ಸಾ, ಸೊ ಮಾಲ್ಡೀವ್ಸಾ, ಇಲ್ಲಾಂದರೆ ಆಫ್ಘಾನಿಸ್ತಾನ, ಸಿರಿಯಾನ, ಶ್ರೀಲಂಕಾನ. ಯಾವ ದೇಶ ಗೋಧಿಯನ್ನು ವಿತರಿಸಲು ಭಾರತವು UN ವಿಶ್ವ ಆಹಾರ ಕಾರ್ಯಕ್ರಮದೊಂದಿಗೆ ಒಪ್ಪಂದ ಹಾಕಿದೆ ಅಂತಕ್ಕಂಥದ್ದು? ಇದಕ್ಕೆ ರೈಟ್ ಆನ್ಸರ್ ಬಂದು ಆಫ್ಘಾನಿಸ್ತಾನದೊಂದಿಗೆ. ಓಕೆನಾ. ವಿಚ್ ಕಂಟ್ರಿ ಲಾಂಚ್ಡ್ ದಿ ಇನಿಷಿಯೇಟಿವ್ ಅಂಡರ್ ದಿ ಮೈತ್ರಿ ಪ್ರೋಗ್ರಾಮ್? ಮೈತ್ರಿ ಪ್ರೋಗ್ರಾಮ್ ಇನಿಷಿಯೇಟಿವ್ ಅಂಡರಲ್ಲಿ ಯಾವ ದೇಶವು ಟೈಸ್ನ ಬೂಸ್ಟ್ ಮಾಡಲಿಕ್ಕೆ, ಯಾವ ದೇಶವು ಭಾರತದೊಂದಿಗೆ ಸಂಬಂಧವನ್ನು ಹೆಚ್ಚಿಸಲು ಮೈತ್ರಿ ಕಾರ್ಯಕ್ರಮದ ಅಡಿಯಲ್ಲಿ ಉಪಕ್ರಮಗಳನ್ನು ಪ್ರಾರಂಭಿಸಿದೆ ಅಂತ ಹೇಳಿದ್ರೆ ಇದಕ್ಕೆ ರೈಟ್ ಆನ್ಸರ್ ಆಸ್ಟ್ರೇಲಿಯಾ. ಓಕೆ, ಆಸ್ಟ್ರೇಲಿಯಾ ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ನೋಡಿ, ಫ್ರಾಂಕ್ ವಾಲ್ಟರ್ ಸ್ಟೇನಿಮಿಯರ್ ಹ್ಯಾಸ್ ಬೀನ್ ರೀಎಲೆಕ್ಟೆಡ್ ಆಸ್ ದಿ ಪ್ರೆಸಿಡೆಂಟ್ ಆಫ್ ವಿಚ್ ಕಂಟ್ರಿ ಅಂತ ಕೇಳ್ತಿದ್ದಾನೆ. ಇದಕ್ಕೆ ರೈಟ್ ಆನ್ಸರ್ ಜರ್ಮನಿ ಅಂತ. ಓಕೆ, ಜರ್ಮನಿ ಇಸ್ ದಿ ರೈಟ್ ಆನ್ಸರ್. ಸೊ ಹಿಪೋಕ್ರೇಟ್ಸ್ ಯಾವ ದೇಶದ ಒಬ್ಬ ಮಹಾನ್ ತತ್ವಜ್ಞಾನಿ ಅಂದರೆ ಗ್ರೀಸ್ ದೇಶದವನು. ಅರ್ಥ ಆಯ್ತಾ? ಹಿಪೋಕ್ರೇಟ್ಸ್ ಬಗ್ಗೆ ಸ್ವಲ್ಪ ನೋಡೋದಾದರೆ, ದಿ ನ್ಯಾಷನಲ್ ಮೆಡಿಕಲ್ ಕಮಿಷನ್ NMC ಹ್ಯಾಸ್ ಸಜೆಸ್ಟೆಡ್ ಟು medical colleges that are traditional Hippocratic oath to be replaced by Charak Sapath. Charak is considered as the father of Ayurveda in India. Hippocratic oath dates back to the Greek philosopher and physician Hippocrates. Okay, it forms the foundation of modern medicine and used to graduation ceremonies in many medical colleges. Okay. ಸೊ ನೆಕ್ಸ್ಟ್ ನೋಡಿ, ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ IT ಬ್ಯಾನ್ ಅಪ್ಲಿಕೇಶನ್ ಪ್ರಿಜುಡಿಷಿಯಲ್. ಓಕೆ, ಸೊ ಪ್ರಿಜುಡಿಷಿಯಲ್ ಟು ಸಾವರ್ನಿಟಿ ಆ್ಯಂಡ್ ಇಂಟಿಗ್ರಿಟಿ ಆಫ್ ಇಂಡಿಯಾ ಅಂಡರ್ ವಿಚ್ ಆ್ಯಕ್ಟ್ ಅಂತ ಕೇಳ್ತಿದ್ದಾನೆ. ಹಾಗಾದರೆ ಎಲೆಕ್ಟ್ರಾನಿಕ್ಸ್ ಮತ್ತು IT ಸಚಿವಾಲಯವು ಭಾರತದ ಸಾರ್ವಭೌಮತ್ವ ಮತ್ತು ಸಮಗ್ರತೆಯ ಪೂರ್ವಗ್ರಹದ ಅನ್ವಯಗಳನ್ನು ಯಾವ ಕಾಯ್ದೆ ಅಡಿಯಲ್ಲಿ ನಿಷೇಧಿಸುತ್ತದೆ ಅಂತ ಕೇಳ್ತಿದ್ದಾನೆ. ಇದಕ್ಕೆ ರೈಟ್ ಆನ್ಸರ್ ಬಂದುಬಿಟ್ಟು ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್. ಓಕೆನಾ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ವಿಚ್ ಈಸ್ ದಿ ಓನ್ಲಿ ಕಂಟ್ರಿ ದಟ್ ಹ್ಯಾಸ್ ಡೆಡಿಕೇಟೆಡ್ ಕಂಟ್ರಿ ಫೋಕಸ್ಡ್ ಇಂಡಸ್ಟ್ರಿಯಲ್ ಟೌನ್ಶಿಪ್ ಅಕ್ರಾಸ್ ಇಂಡಿಯಾ? ಸೊ ಅದಕ್ಕೆ ರೈಟ್ ಆನ್ಸರ್ ಯಾವುದಪ್ಪ ಅಂತ ಹೇಳಿದ್ರೆ ಜಪಾನ್ ಇಸ್ ದಿ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ದಿ ನೆಕ್ಸ್ಟ್ 120 ಕ್ವಶನ್ ನಂಬರ್ 120 ಬಂದು, ದಿ ನಾರ್ದರ್ನ್ ಮೆರಿಯಾನಾ ಐಲ್ಯಾಂಡ್ಸ್ ವಿಚ್ ವಾರ್ ಸೀನ್ ಇನ್ ದಿ ನ್ಯೂಸ್ ರೀಸೆಂಟ್ಲಿ ಈಸ್ ಎ ಟೆರಿಟರಿ ಆಫ್ ವಿಚ್ ಕಂಟ್ರಿ ಅಂತ ಹೇಳ್ತಿದ್ದಾರೆ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಉತ್ತರ ಮರಿಯಾನಾ ದ್ವೀಪಗಳು ಯಾವ ದೇಶದ ಪ್ರದೇಶಗಳಾಗಿವೆ ಅಂತ ಹೇಳಿದ್ರೆ ಇದನ್ನು ಜಪಾನ್ ಅಂತ ಕರಿತೀವಿ. ಜಪಾನ್ ಇಲ್ಲ ಫ್ರೆಂಡ್ಸ್, ಇದು 1 ಸೆಕೆಂಡ್ ವೇಟ್ ಮಾಡಿ. ಕ್ವಶನ್ ನಂಬರ್
ಇದಕ್ಕೆ ಯು ಎಸ್ ಎ. ನಾನು 119ನೇ ಕ್ವಶನ್ ಹೇಳಲಿಲ್ಲ ನಿಮಗೆ. 119ನೇ ಕ್ವಶನ್ ನೋಡಿ. ಇವಾಗ ಭಾರತಾದ್ಯಂತ ದೇಶದ ಕೇಂದ್ರಿತ ಕೈಗಾರಿಕಾ ಟೌನ್ಶಿಪ್ಗಳನ್ನು ಮೀಸಲಿಟ್ಟ ಏಕೈಕ ದೇಶ ಯಾವುದು ಅಂತ. ಸೊ ಅದಕ್ಕೆ ರೈಟ್ ಆನ್ಸರ್ ಬಂದುಬಿಟ್ಟು ಜಪಾನ್. ಓಕೆ, ಜಪಾನ್ ಇಸ್ ದಿ ರೈಟ್ ಆನ್ಸರ್. 120 ಕ್ವಶನ್ಗಳನ್ನು ಡಿಸ್ಕಸ್ ಮಾಡಿದ್ದೀವಿ. ಸೊ 120 ಕ್ವಶನ್ಗಳು ಡಿಸ್ಕಸ್ ಆಗಿದೆ. ಒಂದು 2 ಮಿನಿಟ್ಸ್ ಬ್ರೇಕ್ ಕೊಡಿ, ಆಮೇಲೆ ನಾವು ಕಂಟಿನ್ಯೂ ಮಾಡೋಣ. ರಿಮೈನಿಂಗ್ ಕ್ವಶನ್ಸ್ ಕಂಪ್ಲೀಟ್ ಮಾಡೋಣ. ಅರ್ಥ ಆಯ್ತಾ?
ಓಕೆ ಫ್ರೆಂಡ್ಸ್, ಇವಾಗ ಸ್ಟಾರ್ಟ್ ಮಾಡೋಣ. ಸೊ ಇವಾಗ ಸ್ಟಾರ್ಟ್ ಮಾಡಿದ್ದೀವಿ ಅಂದರೆ ಇವಾಗ ಯಾವುದೇ ರೀತಿಯಾದಂಥ ಬ್ರೇಕ್ಸ್ ಬೇಡ, ಡೈರೆಕ್ಟಾಗಿ ಕಂಪ್ಲೀಟ್ ಮಾಡಿಬಿಡೋಣ. ಅರ್ಥ ಆಯ್ತಾ? 120ನೇ ಕ್ವಶನ್ಗೆ ಸ್ಟಾಪ್ ಮಾಡಿದ್ವಲ್ಲ. ಸೊ ಹಾಗಾದರೆ ಇವಾಗ ನೆಕ್ಸ್ಟು 121 ಕ್ವಶನಿಂದ ಸ್ಟಾರ್ಟ್ ಮಾಡಬೇಕಲ್ವಾ? ಹಾಗಾದರೆ ನೋಡಿ, ಕ್ವಶನ್ ನಂಬರ್ 121 ಏನು ಹೇಳ್ತಿದ್ದಪ್ಪ? ಕ್ವಶನ್ ನಂಬರ್ 121 ಅಂದರೆ, ಒಂದು ಸೆಕೆಂಡ್ ಹಂಗೆ ರೀ. ಸೊ ನೋಡಿ, ಇಲ್ಕರ್ ಐಸಿ ಮಾಜಿ ಟರ್ಕಿಸ್ ಏರ್ಲೈನ್ಸ್ ಅಧ್ಯಕ್ಷ ಯಾವ ಭಾರತೀಯ ಏರ್ಲೈನ್ಸ್ನ MD ಮತ್ತು CEO ಆಗಿ ನೇಮಕಗೊಂಡಿದ್ದಾರೆ? ಸೊ ಇದಕ್ಕೆ ರೈಟ್ ಆನ್ಸರ್ ಬಂದುಬಿಟ್ಟು ಏರ್ ಇಂಡಿಯಾ. ಅರ್ಥ ಆಯ್ತಾ? ಸೊ ಇದಕ್ಕೆ ರೈಟ್ ಆನ್ಸರ್ ಏರ್ ಇಂಡಿಯಾ ಅಂತಕ್ಕಂಥದ್ದು. ಏರ್ ಇಂಡಿಯಾ ನಮ್ಮ ರೀಸೆಂಟ್ ಕರೆಂಟ್ ಅಫೇರಲ್ಲಿತ್ತು, ಅದನ್ನು ಸ್ವಲ್ಪ ನೋಡಿಕೊಂಡ್ರೆ ಒಳ್ಳೆಯದಾಗುತ್ತೆ. ಅರ್ಥ ಆಯ್ತಾ? ಹಾಗಾದರೆ ನೆಕ್ಸ್ಟ್ ಕ್ವಶನ್ ನೋಡಿ, ವಿಚ್ ಯೂನಿಯನ್ ಮಿನಿಸ್ಟ್ರಿ ಲಾಂಚ್ಡ್ ಎ ನ್ಯೂ ಫ್ರಾಂಟಿಯರ್ಸ್ ಪ್ರೋಗ್ರಾಮ್ ಆಸ್ ಎ ಪಾರ್ಟ್ ಆಫ್ ಆಜಾದಿ ಕಾ ಅಮೃತ್ ಮಹೋತ್ಸವ್? ಆಜಾದಿ ಕಾ ಅಮೃತ್ ಮಹೋತ್ಸವ್ ಅದರ ಸಲುವಾಗಿ ಯಾವ ಕೇಂದ್ರ ಸಚಿವಾಲಯವು ನ್ಯೂ ಫ್ರಾಂಟಿಯರ್ಸ್ ಕಾರ್ಯಕ್ರಮವನ್ನು ಆಯೋಜಿಸಿತ್ತು ಅಂದರೆ ಮಿನಿಸ್ಟ್ರಿ ಆಫ್ ನ್ಯೂ ಆ್ಯಂಡ್ ರಿನ್ಯೂಯಬಲ್ ಎನರ್ಜೀಸ್ ಅಂತ. ಇದಕ್ಕೆ ರೈಟ್ ಆನ್ಸರ್. ಓಕೆನಾ? ಹಾಗಾದರೆ ನೋಡಿ, ನೆಕ್ಸ್ಟ್ 123 ಕ್ವಶನ್ ನಂಬರ್. ಸೊ ದಿ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ASI ಈಸ್ ಆನ್ ಏಜೆನ್ಸಿ ಫಂಕ್ಷನಿಂಗ್ ಅಂಡರ್ ದಿ ಏಜಿಸ್ ಆಫ್ ವಿಚ್ ಮಿನಿಸ್ಟ್ರಿ ಅಂತ ಹೇಳಿದರೆ, ಸೊ ಮಿನಿಸ್ಟ್ರಿ ಆಫ್ ಕಲ್ಚರ್. ಇದಕ್ಕೆ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ನೋಡಿ, ವಿಚ್ ಇಂಡಿಯನ್ ಕಂಪನಿ ಹ್ಯಾಸ್ ಫಾರ್ಮ್ ಎ ಜಾಯಿಂಟ್ ವೆಂಚರ್ ವಿತ್ ಫಾಕ್ಸ್ಕಾನ್ ಟು ಮ್ಯಾನುಫ್ಯಾಕ್ಚರ್ ಸೆಮಿಕಂಡಕ್ಟರ್ಸ್ ಇನ್ ಇಂಡಿಯಾ? ಸೊ ಇದಕ್ಕೆ ರೈಟ್ ಆನ್ಸರ್ ಬಂದುಬಿಟ್ಟು ವೇದಾಂತ. ಓಕೆ, ಸೊ ಕ್ವಶನ್ ನಂಬರ್ 125, ವಿಚ್ ಸ್ಟೇಟ್ ಹ್ಯಾಸ್ ವಿಟ್ನೆಸ್ಡ್ ಪ್ರೊಟೆಸ್ಟ್ಸ್ ಫಾರ್ ಇನ್ಕ್ಲೂಡಿಂಗ್ ಭೋಜ್ಪುರಿ ಆ್ಯಂಡ್ ಮಘಾಯಿ ಆಸ್ ಎ ರೀಜನಲ್ ಲ್ಯಾಂಗ್ವೇಜಸ್ ಇನ್ ಗೌರ್ಮೆಂಟ್ ಜಾಬ್ಸ್? ಸರ್ಕಾರಿ ಉದ್ಯೋಗಗಳಲ್ಲಿ ಭೋಜ್ಪುರಿ ಮತ್ತು ಮಘಾಯಿಯನ್ನು ಪ್ರಾದೇಶಿಕ ಭಾಷೆಗಳು ಎಂದು ಸೇರಿಸುವುದಕ್ಕಾಗಿ ಯಾವ ರಾಜ್ಯವು ಪ್ರತಿಭಟನೆಗಾಗಿ ಸಾಕ್ಷಿಯಾಗಿದೆ ಅಂತ ಹೇಳಿದ್ರೆ, ಸೊ ಅದಕ್ಕೆ ಆಪ್ಷನ್ನು 1 ಜಾರ್ಖಂಡ್. ಓಕೆ, 126, ಬ್ರಹ್ಮೋಸ್ ಕ್ರೂಸ್ ಕ್ಷಿಪಣಿಯ 3 ಬ್ಯಾಟರಿಗಳನ್ನು ಖರೀದಿಸಲು ಯಾವ ದೇಶವು ಭಾರತದೊಂದಿಗೆ $375 ಮಿಲಿಯನ್ ಒಪ್ಪಂದಕ್ಕೆ ಸಹಿ ಹಾಕಿದೆ? ಇದಕ್ಕೆ ರೈಟ್ ಆನ್ಸರ್ ಯಾವುದಪ್ಪ ಅಂದರೆ ಫಿಲಿಪೀನ್ಸ್. ಓಕೆನಾ? ಫಿಲಿಪೀನ್ಸ್ ಇದಕ್ಕೆ ರೈಟ್ ಆನ್ಸರ್. ಸುದ್ದಿಯಲ್ಲಿ ಕಂಡುಬರುವ ಬಾಬುಷ್ಕಾ ಬೆಟಾಲಿಯನ್ ಯಾವ ದೇಶಕ್ಕೆ ಸಂಬಂಧಪಟ್ಟಿದೆ? ಬಾಬುಷ್ಕಾ ಬೆಟಾಲಿಯನ್ ಬಂದುಬಿಟ್ಟು ಯಾವ ದೇಶಕ್ಕೆ ಸಂಬಂಧಪಟ್ಟಿದೆ ಅಂದರೆ ಉಕ್ರೇನ್. ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್. ಓಕೆನಾ? ಉಕ್ರೇನ್ ದೇಶಕ್ಕೆ ಸಂಬಂಧಪಟ್ಟಿದೆ. ಸೊ ನೆಕ್ಸ್ಟ್ ನೋಡಿ, ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಸ್ಕೀಮ್ ABPM-J ಅನ್ನು ಅನುಷ್ಠಾನಗೊಳಿಸುವ ನೋಡಲ್ ಏಜೆನ್ಸಿ ಯಾವುದಂದರೆ ನ್ಯಾಷನಲ್ ಹೆಲ್ತ್ ಅಥಾರಿಟಿ. ಇದಕ್ಕೆ ರೈಟ್ ಆನ್ಸರ್. ಓಕೆನಾ? 179ನೇ ಕ್ವಶನ್ನು, ಕೋವಿಡ್ ನಿರ್ಬಂಧಗಳನ್ನು ಕೊನೆಗೊಳಿಸಲು ಒತ್ತಾಯಿಸುವ ಪ್ರತಿಭಟನೆಗಳು ಮೊಟಕುಗೊಳಿಸಲು ಯಾವ ದೇಶವು ಹಿಂದೆಂದೂ ಬಳಸದ ತುರ್ತು ಅಧಿಕಾರವನ್ನು ಜಾರಿಗೆ ತಂದಿದೆ? ಹಾಗಾದರೆ ಇದನ್ನು ಸ್ವಲ್ಪ ಡೀಟೇಲಾಗಿ ನೋಡೋದಾದರೆ, ಇಂಗ್ಲೀಷಲ್ಲಿ ನೋಡೋದಾದರೆ, ವಿಚ್ ಕಂಟ್ರಿ ಹ್ಯಾಸ್ ಇನ್ವೋಕ್ಡ್ ಎ ನೆವರ್ ಬಿಫೋರ್ ಯೂಸ್ಡ್ ಎಮರ್ಜೆನ್ಸಿ ಪವರ್ ಟು ಕರ್ಟೈಲ್ ಪ್ರೊಟೆಕ್ಟ್ ಡಿಮ್ಯಾಂಡಿಂಗ್ ಎಂಡ್ ಆಫ್ ಕೋವಿಡ್ ರಿಸ್ಟ್ರಿಕ್ಷನ್ಸ್? ಇದಕ್ಕೆ ರೈಟ್ ಆನ್ಸರ್ ಯಾವುದಪ್ಪ ಅಂದರೆ ಕೆನಡಾ. ಓಕೆನಾ? ಕೆನಡಾ ಇಸ್ ದಿ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ನೋಡಿ, ಲಾಸಾ ಫೀವರ್ ವಿಚ್ ವಾಸ್ ಸೀನ್ ಇನ್ ದಿ ನ್ಯೂಸ್ ರೀಸೆನ್ಸಿ ಈಸ್ ಸ್ಪ್ರೆಡ್ ಬೈ ವಿಚ್ ಸ್ಪೀಸೀಸ್? ಲಾಸಾ ಫೀವರ್ ಅಂತಕ್ಕಂಥದ್ದು ಯಾವ ಸ್ಪೀಸೀಸಿಂದ ಬರುತ್ತೆ ಮನುಷ್ಯನಿಗೆ ಅಂತ ಹೇಳಿದ್ರೆ, ಇದು ಬರೋದು ಯಾವುದರಿಂದ ಅಂತ ಹೇಳಿದ್ರೆ ರ್ಯಾಟ್ಸಿಂದ. ಓಕೆ, ಸೊ ರ್ಯಾಟ್ಸಿಂದ ಬರುತ್ತೆ, ಇಲಿಗಳಿಂದ. ನೆಕ್ಸ್ಟ್ ನೋಡಿ, ವಿಚ್ ಹೈಕೋರ್ಟ್ ರೀಸೆಂಟ್ಲಿ ಸ್ಟ್ರಕ್ ಡೌನ್ ದಿ ಸ್ಟೇಟ್ಸ್ ಬ್ಯಾನ್ ಆನ್ ಆನ್ಲೈನ್ ಗ್ಲ್ಯಾಂಬಿಂಗ್ ಆಫ್ಟರ್ ಕೇರಳ ಆ್ಯಂಡ್ ತಮಿಳುನಾಡು? ಸೊ ಯಾವ ಹೈಕೋರ್ಟ್ ಇತ್ತೀಚೆಗೆ ಆನ್ಲೈನ್ ಜೂಜಿನ ಮೇಲಿನ ರಾಜ್ಯದ ನಿಷೇಧವನ್ನು ರದ್ದುಗೊಳಿಸಿದೆ ಅಂತ ಹೇಳಿದ್ರೆ ತಮಿಳುನಾಡು. ಅರ್ಥ ಆಯ್ತಾ? ಇದಕ್ಕೆ ರೈಟ್ ಆನ್ಸರು ಓಕೆ. ಕೇರಳ ಮತ್ತು ತಮಿಳುನಾಡಿನ ನಂತರ ಅಂದರೆ ಕರ್ನಾಟಕ. ಅರ್ಥ ಆಯ್ತಾ? ಫಸ್ಟ್ ಕೇರಳ ಮತ್ತು ತಮಿಳುನಾಡು. ಅರ್ಥ ಆಯ್ತಾ? ಕೇರಳ, ಕರ್ನಾಟಕ, ತಮಿಳುನಾಡು ಮೂರೂ ಇದೆ. ಅರ್ಥ ಆಯ್ತಾ? ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಕ್ವಶನ್ನು, ಆಸ್ಟ್ರಾಯ್ಡ್ 130 ಎಲೆಕ್ಟ್ರಾ ವಿಚ್ ವಾಸ್ ಸೀನ್ ಇನ್ ದಿ ನ್ಯೂಸ್ ರೀಸೆಂಟ್ಲಿ ಈಸ್ ನೋನ್ ಫಾರ್ ದಿ ಫ್ಯೂಚರ್ ಆಫ್ ಅಂತ. ಸುದ್ದಿಯಲ್ಲಿ ಕಾಣಿಸಿಕೊಂಡ ಕ್ಷುದ್ರಗ್ರಹ ಎಲೆಕ್ಟ್ರಾ ಯಾವ ವೈಶಿಷ್ಟ್ಯಕ್ಕೆ ಹೆಸರುವಾಸಿಯಾಗಿದೆ ಅಂತ ಕ್ವಶನ್. ಇದು ಯಾವುದಪ್ಪ ಅಂದರೆ, ಇದು ಫಸ್ಟ್ ಕ್ವಾಡ್ರಬಲ್ ಆಸ್ಟ್ರಾಯ್ಡ್. ಇದು ಫಸ್ಟ್ ಕ್ವಾಡ್ರಬಲ್ ಆಸ್ಟ್ರಾಯ್ಡು. ಆಪ್ಷನ್ ನಂಬರ್ 1 ರೈಟ್ ಆನ್ಸರ್. ವಾಟ್ ಈಸ್ ದಿ ಔಟ್ಲೇ ಆಫ್ PM ಮಿನಿಸ್ಟರ್ ಆವಾಸ್ ಯೋಜನಾ? PM ಮಿನಿಸ್ಟರ್ ಆವಾಸ್
ಯೂನಿಯನ್ ಬಜೆಟ್ 2022-2023ನಲ್ಲಿ ನೋಡಿ, ಕೇಂದ್ರ ಬಜೆಟ್ 2022-23ರಲ್ಲಿ ಪ್ರಧಾನಮಂತ್ರಿ ಆವಾಸ್ ಯೋಜನೆ ವೆಚ್ಚ ಎಷ್ಟು ಅಂತ ಕೇಳ್ತಿದ್ದಾನೆ. ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಇದಕ್ಕೆ ರೈಟ್ ಆನ್ಸರ್ ಯಾವುದಪ್ಪ ಅಂತ ಹೇಳಿದ್ರೆ 48,000 ಕೋಟಿ. ಓಕೆ. ಇಂಡಿಯಾ ಸೈನ್ಡ್ ಎ law on new and renewable energy technology with which country ಅಂತ ಹೇಳ್ತಿದ್ದಾನೆ? ಆಸ್ಟ್ರೇಲಿಯಾದೊಂದಿಗೆ. PM ಗತಿಶಕ್ತಿ ರಾಷ್ಟ್ರೀಯ ಮಾನ್ಸರ್ ಪ್ಲಾನ್ NMP ಯ ಮುಖ್ಯ ಉದ್ದೇಶ ಏನು ಅಂತ ಕೇಳ್ತಿದ್ದಾನೆ. ಸೊ ಇದಕ್ಕೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್. ಆಫ್ಘಾನಿಸ್ತಾನದಲ್ಲಿ ಮಾನವೀಯ ಬಿಕ್ಕಟ್ಟನ್ನು ಪರಿಹರಿಸಲು UN ಪ್ರತಿಜ್ಞೆಯ ಶೃಂಗಸಭೆಯು ಸಹ ಹೋಸ್ಟ್ ಅದಕ್ಕೆ ಯಾರು ಹೋಸ್ಟ್ ಮಾಡಿದ್ದಾರೆ ಅಂದರೆ ಇದಕ್ಕೆ ರೈಟ್ ಆಪ್ಷನ್ ಬಂದ್ಬಿಟ್ಟು ಸೊ UK, ಯುನೈಟೆಡ್ ಕಿಂಗ್ಡಮ್. ಓಕೆ, ಇಂಗ್ಲೆಂಡ್. ವಿಚ್ ಯೂನಿಯನ್ ಮಿನಿಸ್ಟ್ರಿ ಲಾಂಚ್ಡ್ ದಿ ಸ್ಕೀಮ್ ಫಾರ್ ಎಕನಾಮಿಕ್ ಎಂಪವರ್ಮೆಂಟ್ ಆಫ್ ಎಂಟಿಟಿ ಅಂತ ಕೇಳ್ತಿದ್ದಾನೆ. ಸೊ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಸೊ ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ಆ್ಯಂಡ್ ಎಂಪವರ್ಮೆಂಟ್ ಇಸ್ ದ ರೈಟ್ ಆನ್ಸರ್. ಓಕೆ, ಹಾಗಾದರೆ ನೋಡಿ, ನೆಕ್ಸ್ಟ್ ಸೂರ್ಯನ ಸುತ್ತ ಅದೇ ಮಾರ್ಗವನ್ನು ಅನುಸರಿಸುವ ಭೂಮಿಯ ಸಂಗಾತಿಯ ಹೆಸರು ಭೂಮಿಯಂತೆ ಏನಂತ ಕರಿತೀವಿ ಅದಕ್ಕೆ ಅಂತ? ಎಕ್ಸ್ಲೋ ಪ್ಲಾನೆಟ್ ಅಂತ ಕರಿತೀವ, ಅರ್ತ್ ಟ್ರೋಜನ್ ಅಂತ ಕರಿತೀವ, ಅರ್ತ್ ಪಾಯಿಂಟರ್ ಅಂತ ಕರಿತೀವ, ಅರ್ತ್ ಆಲೆ ಅಂತ ಕರಿತೀವ? ಇದಕ್ಕೆ ನಾವು ಅರ್ತ್ ಟ್ರೋಜನ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಸೊ ವಿಚ್ ಇನ್ಸ್ಟಿಟ್ಯೂಷನ್ ಆರ್ಗನೈಸ್ ದಿ ಫಿನ್ಟೆಕ್ ಓಪನ್ ಮಂತ್? ಓಕೆ, ಫಿನ್ಟೆಕ್ ಓಪನ್ ಮಂತನ್ನು ಯಾವ ಇನ್ಸ್ಟಿಟ್ಯೂಟ್ ಆರ್ಗನೈಸ್ ಮಾಡಿದೆ ಅಂದರೆ ಇದಕ್ಕೆ ನೀತಿ ಆಯೋಗ ರೈಟ್ ಆನ್ಸರ್. RBI ಅಲ್ಲ, ನೀತಿ ಆಯೋಗ. ಹೂ ಈಸ್ ದಿ ಹೆಡ್ ಆಫ್ ಅಫೆಕ್ಸ್ ಕಮಿಟಿ ದಟ್ ವಿಲ್ ಗೈಡ್ ದಿ G20 ಸೆಕ್ರೆಟರೇಟ್ ಎಸ್ಟಾಬ್ಲಿಷ್ಡ್ ಇನ್ ಇಂಡಿಯಾ? ಸೊ ಭಾರತದಲ್ಲಿ ಸ್ಥಾಪಿಸಲಾದ G20 ಸೆಕ್ರೆಟರೇಟ್ಗೆ ಮಾರ್ಗದರ್ಶನ ನೀಡುವ ಅಪೆಕ್ಸ್ ಸಮಿತಿಯ ಮುಖ್ಯಸ್ಥರು ಯಾರು ಅಂತ ಕೇಳ್ತಿದ್ದಾರೆ. ಇದಕ್ಕೆ ರೈಟ್ ಆನ್ಸರ್ ಯಾವುದಪ್ಪ ಅಂದರೆ ಪ್ರೈಮ್ ಮಿನಿಸ್ಟರ್. ಓಕೆ, ನೆಕ್ಸ್ಟ್ ನೋಡಿ, ಸ್ಪ್ಲಿಟ್ಟಿಂಗ್ ದಿ ಪೋಸ್ಟ್ ಆಫ್ ಚೇರ್ಮ್ಯಾನ್ ಆ್ಯಂಡ್ ಮ್ಯಾನೇಜಿಂಗ್ ಡೈರೆಕ್ಟರ್ ವಾಸ್ ಮ್ಯಾಂಡೇಟೆಡ್ ಬೈ ಸೆಬಿ ಆಫ್ಟರ್ ದಿ ರೆಕಮೆಂಡೇಶನ್ ಆಫ್ ವಿಚ್ ಪ್ಯಾನಲ್? ಅಧ್ಯಕ್ಷ ಮತ್ತು ವ್ಯವಸ್ಥಾಪಕ ನಿರ್ದೇಶಕರ ಹುದ್ದೆಯನ್ನು ವಿಭಜಿಸುವುದು ಯಾವ ಸಮಿತಿಯ ಶಿಫಾರಸುಗಳ ನಂತರ ಸೆಬಿ ಕಡ್ಡಾಯಗೊಳಿಸಿದೆ ಅಂತ ಕ್ವಶನ್ ಇದು. ಇದಕ್ಕೆ ಆನ್ಸರ್ ಯಾವುದಪ್ಪ ಅಂದರೆ ಉದಯ್ ಕೋಟೆಕ್ ಪ್ಯಾನಲ್ ಇದಕ್ಕೆ ರೈಟ್ ಆನ್ಸರ್. ಸೊ ಇನ್ಸಾಕಾಗ್ ಈಸ್ ಎ SARS-CoV-2 ಜಿನೋಮಿಕ್ಸ್ ಕನ್ಸಾರ್ಟಿಯಮ್ ಆಫ್ ವಿಚ್ ಕಂಟ್ರಿ ಅಂತ ಹೇಳಿದ್ರೆ, ಸೊ ಇನ್ಸಾಕಾಗ್ ಯಾವ ದೇಶದ SARS-CoV-2 ಜಿನೋಮಿಕ್ಸ್ ಕನ್ಸೋರ್ಟಿಯಮ್ ಆಗಿದೆ ಅಂತ ಹೇಳಿದ್ರೆ ಇದಕ್ಕೆ ಇಂಡಿಯಾ ಅಂತ ಹೇಳಬೇಕು. ಭಾರತವು ಯಾವ ದೇಶದಲ್ಲಿರುವ ತನ್ನ ನಾಗರಿಕರಿಗೆ ತಾತ್ಕಾಲಿಕವಾಗಿ ತೊರೆಯುವುದನ್ನು ಪರಿಗಣಿಸಲು ಸಹಾಯ ನೀಡಿದೆ? ಇಂಡಿಯಾ ಹ್ಯಾಸ್ ಅಡ್ವೈಸ್ಡ್ ಇಟ್ಸ್ ಸಿಟಿಸನ್ ಇನ್ ವಿಚ್ ಕಂಟ್ರಿ ಕನ್ಸಿಡರಿಂಗ್ ಲಿವಿಂಗ್ ಟೆಂಪ್ರರಿ ಅಂತ ಹೇಳ್ತಿದ್ದಾನೆ. ಇದು ಕರೆಂಟ್ ಅಫೇರ್ನಲ್ಲಿರ್ತಕ್ಕಂಥದ್ದು ಉಕ್ರೇನ್. ಓಕೆ, ಸೊ ಯಾಕಂತ ನಮ್ಮೆಲ್ರಿಗೂ ಗೊತ್ತಿದೆ. ವಿಚ್ ಮಿನಿಸ್ಟ್ರಿ ಹ್ಯಾಸ್ ಅನೌನ್ಸ್ಡ್ ದಿ ಇನಿಷಿಯೇಟಿವ್ ಆಫ್ ಪ್ಲಾನ್ ಇಂಡಿಯಾ 3D ಮ್ಯಾಪ್ಸ್? ಪ್ಲ್ಯಾನ್ ಇಂಡಿಯಾ 3D ಮ್ಯಾಪ್ಸ್ ಅಂತಕ್ಕಂಥ ಇನಿಷಿಯೇಟಿವನ್ನು ಯಾವ ಮಿನಿಸ್ಟ್ರಿ ತಗೊಂಡಿದೆ ಅಂತ ಹೇಳಿದ್ರೆ ಇದಕ್ಕೆ ಮಿನಿಸ್ಟ್ರಿ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇದಕ್ಕೆ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ ನೋಡಿ, ವಿಚ್ ಇನ್ಸ್ಟಿಟ್ಯೂಷನ್ ಡೆವಲಪ್ಡ್ ಎ ಪ್ರೋಗ್ರಾಮ್ ಎ ಟೆನ್ಸರ್ ಲ್ಯಾಂಗ್ವೇಜ್ ಫಾರ್ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟರ್? ಸೊ ಇದಕ್ಕೆ ಮಸಾಚುಸೆಟ್ಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತ. ಓಕೆ, ಇದಕ್ಕೆ ರೈಟ್ ಆನ್ಸರ್. 146 ಕ್ವಶನ್ ನಂಬರ್. ಇಂಡಿಯಾ ವಿಚ್ ಮಿನಿಸ್ಟ್ರಿ ಹ್ಯಾಸ್ ರಿಲೀಸ್ಡ್ ದಿ ಡ್ರಾಫ್ಟ್ ಇಂಟಿಗ್ರೇಟೆಡ್ ಪ್ಲಾಂಟ್ ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್ ಬಿಲ್? ಸೊ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಮಿನಿಸ್ಟ್ರಿ ಆಫ್ ಕೆಮಿಕಲ್ ಆ್ಯಂಡ್ ಫರ್ಟಿಲೈಸರ್ಸ್ ಇದಕ್ಕೆ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ, ವಿಚ್ ಯೂನಿಯನ್ ಇನ್ಸ್ಟಿಟ್ಯೂಷನ್ ನೆಕ್ಸ್ಟ್ ನೋಡಿ, which union ministry or institution organized global summit on re-imaging museums in India? ಯಾವ ಕೇಂದ್ರ ಸಚಿವಾಲಯ ಅಥವಾ ಸಂಸ್ಥೆ ಭಾರತದಲ್ಲಿ ವಸ್ತು ಸಂಗ್ರಹಗಳನ್ನು ಮರುರೂಪಿಸುವುದು ಕುರಿತು ಜಾಗತಿಕ ಶೃಂಗಸಭೆಯನ್ನು ಆಯೋಜಿಸಿದೆ ಅಂತ ಹೇಳಿದ್ರೆ ಇದಕ್ಕೆ ಮಿನಿಸ್ಟ್ರಿ ಆಫ್ ಕಲ್ಚರ್ ರೈಟ್ ಆನ್ಸರ್. ಕ್ರೈಮಾನ್ಸನ್ ರೋಸ್ ವಿಚ್ ವಾಸ್ ಸೀನ್ ಇನ್ ದಿ ನ್ಯೂಸ್ ರೀಸೆಂಟ್ಲಿ ಬಿಲಾಂಗ್ಸ್ ಟು ವಿಚ್ ಸ್ಪೀಸೀಸ್ ಅಂತ ಕೇಳ್ತಿದ್ದಾನೆ. ಇದೊಂದು ಬಟರ್ಫ್ಲೈ. ಓಕೆ,
ವಿಚ್ ಈಸ್ ದಿ ವೆನ್ಯೂ ಆಫ್ ಡಿಫೆನ್ಸ್ ಎಕ್ಸ್ಪೋ 2022 ಡಿಫೆನ್ಸ್ ಎಕ್ಸಿಬಿಷನ್? ಇದಕ್ಕೆ ರೈಟ್ ಆನ್ಸರ್ ಗಾಂಧಿನಗರ್. ಇದು ಪೋಸ್ಟ್ಪೋನ್ ಆಗಿದೆ ಕಾರಣಾಂತರಗಳಿಂದ. ಅರ್ಥ ಆಯ್ತಾ? ನೆಕ್ಸ್ಟ್ ನೋಡಿ, ಆಸ್ ಆಫ್ 2022 ವಿಚ್ ಈಸ್ ದಿ ಲಾರ್ಜೆಸ್ಟ್ ಟನಲ್ ಆಫ್ ಇಂಡಿಯನ್ಸ್ ರೈಲ್ವೆ? ಇದಕ್ಕೆ ಪೀರ್ ಪಂಜಾಲ ರೈಟ್ ಆನ್ಸರ್. ಸೊ ರೈಟ್ ಆನ್ಸರ್ ಈಸ್ ಪೀರ್ ಪಂಜಾಲ್. ಓಕೆ, ಟನಲ್. So as for the recent AAR ruling, what is the rate of GST to be paid on income earned from the providing guest lecturers? ಇತ್ತೀಚಿನ AAR ರೂಲಿಂಗ್ ಪ್ರಕಾರ ಅತಿಥಿ ಉಪನ್ಯಾಸಗಳನ್ನು ಒದಗಿಸುವುದರಿಂದ ಗಳಿಸಿದ ಆದಾಯದ ಮೇಲೆ GST ದರ ಎಷ್ಟು ಅಂತ ಕೇಳ್ತಿದ್ದಾನೆ. ಅದಕ್ಕೆ ರೈಟ್ ಆನ್ಸರ್ ಬಂದುಬಿಟ್ಟು 18%. ಓಕೆ, ಸೊ ನೆಕ್ಸ್ಟ್ ನೋಡಿ, ಹೂ ಹ್ಯಾಸ್ ಬೀನ್ ಅಪಾಯಿಂಟೆಡ್ ಅಸ್ ಇಂಡಿಯಾಸ್ ಫಸ್ಟ್ ನ್ಯಾಷನಲ್ ಮ್ಯಾರಿಟೈಮ್ ಸೆಕ್ಯೂರಿಟಿ ಕೋಆರ್ಡಿನೇಟರ್ ಅಂತಕ್ಕಂಥದ್ದು ಭಾರತದ ಮೊದಲ ರಾಷ್ಟ್ರೀಯ ಕಡಲ ಭದ್ರತಾ ಸಂಯೋಜಕರಾಗಿ NMSC ಯಾರು ನೇಮಕಗೊಂಡಿದ್ದಾರೆ ಅಂದರೆ ಇದಕ್ಕೆ ರೈಟ್ ಆನ್ಸರ್ ಬಂದುಬಿಟ್ಟು ಜಿ ಅಶೋಕ್ ಕುಮಾರ್ ರವರು ನೇಮಕಗೊಂಡಿದ್ದಾರೆ. ವಿಚ್ ಇಂಡಿಯನ್ ಸಿಟಿ ರೀಸೆಂಟ್ಲಿ ಇನಾಗ್ರೇಟೆಡ್ ವಾಟರ್ ಟ್ಯಾಕ್ಸಿ ಸರ್ವಿಸ್? ಯಾವ ಭಾರತೀಯ ನಗರವು ಇತ್ತೀಚೆಗೆ ವಾಟರ್ ಟ್ಯಾಕ್ಸಿ ಸರ್ವೆಗಳನ್ನು ಉದ್ಘಾಟಿಸಿದೆ ಅಂತ ಹೇಳಿದ್ರೆ ಇದಕ್ಕೆ ರೈಟ್ ಆನ್ಸರ್ ಬಂದುಬಿಟ್ಟು ಮುಂಬೈ. ಅರ್ಥ ಆಯ್ತಾ? ಇದು ಏನು ವಾಟರ್ ಟ್ಯಾಕ್ಸಿ ಸರ್ವಿಸಸ್ ಅಂದರೆ ನೋಡಿ, ಸ್ವಲ್ಪ ನೋಡ್ಕೊಂಡು ಬೇಡ. ಮುಂಬೈ ಅಂತಕ್ಕಂಥದ್ದು ಇದನ್ನು ಇದು ಮಾಡಿದ್ದೆ ಅಲ್ಲ, ಇಂಟ್ರೊಡ್ಯೂಸ್ ಮಾಡಿದ್ದೆ ಅಲ್ಲ. ಹಾಗಾದರೆ ಏನಪ್ಪ ಇದು ಮುಂಬೈಯಲ್ಲಿ ಅಂತ ಹೇಳಿದ್ರೆ ನೋಡಿ, ಮುಂಬೈ ವಾಟರ್ ಟ್ಯಾಕ್ಸಿ ಸರ್ವಿಸಸ್ ಟು ಪ್ರೊವೈಡ್ ಕನೆಕ್ಟಿವಿಟಿ ಬಿಟ್ವೀನ್ ಮುಂಬೈ ಆ್ಯಂಡ್ ನವಿ ಮುಂಬೈ ವರ್ ಇನಾಗ್ರೇಟೆಡ್ ಬೈ ಚೀಫ್ ಮಿನಿಸ್ಟರ್ ಉದ್ಧವ್ ಠಾಕ್ರೆ ಆ್ಯಂಡ್ ಯೂನಿಯನ್ ಶಿಪ್ಪಿಂಗ್ ಮಿನಿಸ್ಟರ್ ಸರ್ಬಾನಂದ ಸೋನೋವಾಲ್. ದಿ ನ್ಯೂಲಿ ಕನ್ಸ್ಟ್ರಕ್ಟೆಡ್ ಬೇಲಾಪುರ್ ಜೆಟ್ಟಿ ಆ್ಯಂಡ್ ವಾಟರ್ ಟ್ಯಾಕ್ಸಿ ಸರ್ವಿಸಸ್ ವರ್ ಇನಾಗ್ರೇಟೆಡ್ ವರ್ಚುವಲಿ. ದಿ ಮುಂಬೈ ಪೋರ್ಟ್ ಟ್ರಸ್ಟ್, ಮಹಾರಾಷ್ಟ್ರ ಮೆರೈನ್ ಬೋರ್ಡ್ ಆ್ಯಂಡ್ CIDCO ಕೋಆರ್ಡಿನೇಟೆಡ್ ಇನ್ ದಿ ಇಂಪ್ಲಿಮೆಂಟೇಷನ್ ಆಫ್ ದಿ ಪ್ರಾಜೆಕ್ಟ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಕ್ಯಾರಿಯರ್ ಸರ್ವಿಸಸ್ NICS ಫಂಕ್ಷನ್ಸ್ ಅಂಡರ್ ವಿಚ್ ಮಿನಿಸ್ಟ್ರಿ? ರಾಷ್ಟ್ರೀಯ ವೃತ್ತಿ ಸೇವೆಗಳ ಸಂಸ್ಥೆ ಯಾವ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ? ಮಿನಿಸ್ಟ್ರಿ ಆಫ್ ಸ್ಕಿಲ್ ಡೆವಲಪ್ಮೆಂಟ್ ಆ್ಯಂಡ್ ಎಂಟರ್ಪ್ರಿನಿಯರ್ಶಿಪ್, ಮಿನಿಸ್ಟ್ರಿ ಆಫ್ ಲೇಬರ್ ಆ್ಯಂಡ್ ಎಂಪ್ಲಾಯ್ಮೆಂಟ್, ಮಿನಿಸ್ಟ್ರಿ ಆಫ್ ಎಜುಕೇಷನ್, ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್. ಸೊ ಇದಕ್ಕೆ ರೈಟ್ ಆನ್ಸರ್ ಗೆಸ್ ಮಾಡಿರ್ತೀರಾ, ಮಿನಿಸ್ಟ್ರಿ ಆಫ್ ಲೇಬರ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಇದಕ್ಕೆ ರೈಟ್ ಆನ್ಸರ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. As for the second advance estimation of production of major crops for 2021-22, what is the estimated food grains production? 2021-22 ಪ್ರಮುಖ ಬೆಳೆಗಳ ಉತ್ಪಾದನೆಯ ಎರಡನೇ ಮುಂಗಡ ಅಂದಾಜಿನ ಪ್ರಕಾರ ಏನು ಅಂದಾಜು ಆಹಾರ ಧಾನ್ಯಗಳ ಉತ್ಪಾದನೆ ಅಂತ ಕೇಳ್ತಿದ್ದಾನೆ. ಓಕೆ, ಅದಕ್ಕೆ ರೈಟ್ ಆನ್ಸರ್ ಬಂದುಬಿಟ್ಟು 316.06 ಮಿಲಿಯನ್ ಟನ್ಸ್ ಅಷ್ಟು. ಆಪ್ಷನ್ ನಂಬರ್ ಸಿ ರೈಟ್ ಆನ್ಸರ್. ಓಕೆ, ವೇರ್ ಈಸ್ ದಿ ಹೆಡ್ ಕ್ವಾರ್ಟರ್ ಆಫ್ ಯುನೈಟೆಡ್ ನೇಷನ್ ಕಾನ್ಫರೆನ್ಸ್ ಆನ್ ಟ್ರೇಡ್ ಆ್ಯಂಡ್ ಡೆವಲಪ್ಮೆಂಟ್ ಅಂತ ಕೇಳ್ತಿದ್ದಾನೆ. ಇದು ಸಿಂಪಲ್ ಆಗಿದೆ ಕ್ವಶನ್ನು. ಜಿನೇವಾ 1964ರಲ್ಲಿ ಸ್ಥಾಪನೆ ಆಗಿದೆ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ಯುನೈಟೆಡ್ ನೇಷನ್ಸ್ ಆಯಿತು. ನೆಕ್ಸ್ಟ್, ವೇರ್ ವಾಸ್ ದ 6th ಆಫ್ರಿಕನ್ ಯುರೋಪಿಯನ್ ಯೂನಿಯನ್ ಸಮಿಟ್ ಹೆಲ್ಡ್? 6ನೇ ಆಫ್ರಿಕನ್ ಯುರೋಪಿಯನ್ ಯೂನಿಯನ್ ಶೃಂಗಸಭೆಯನ್ನು ಎಲ್ಲಿ ನಡೆಸಲಾಗಿದೆ ಅಂತ ಕ್ವಶನ್ ಕೇಳ್ತಿದ್ದಾರೆ. ಇದಕ್ಕೆ ಬ್ರಸೆಲ್ಸ್ ಇದಕ್ಕೆ ರೈಟ್ ಆನ್ಸರ್. ಓಕೆ, ಬ್ರಸೆಲ್ಸ್ ಅಂತಕ್ಕಂಥದ್ದು ರೈಟ್ ಆನ್ಸರ್ ಇದಕ್ಕೆ. ನೆಕ್ಸ್ಟ್ ನೋಡಿ, ಯಾರಿಗೆ ಹಿಲಾಲ್ ಪಾಕಿಸ್ತಾನವನ್ನು ನೀಡಲಾಗಿದೆ? 2nd 2022ರಲ್ಲಿ ಪಾಕಿಸ್ತಾನದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಯಾರಿಗೆ ನೀಡಲಾಗಿದೆ ಅಂತ ಕ್ವಶನ್ ಕೇಳ್ತಿದ್ದಾರೆ. ಇದಕ್ಕೆ ರೈಟ್ ಆನ್ಸರ್ ಬಿಲ್ ಗೇಟ್ಸ್ಗೆ ಕೊಡಲಾಗಿದೆ. ಗ್ರೀನ್ ಹೈಡ್ರೋಜನ್ ಆ್ಯಂಡ್ ಅಮೋನಿಯಾ ಪಾಲಿಸಿ ಹ್ಯಾಸ್ ಬೀನ್ ಲಾಂಚ್ಡ್ ಬೈ ವಿಚ್ ಮಿನಿಸ್ಟ್ರಿ ಅಂತ ಕೇಳ್ತಿದ್ದಾನೆ. ಇದಕ್ಕೆ ರೈಟ್ ಆನ್ಸರ್ ಬಂದುಬಿಟ್ಟು ಮಿನಿಸ್ಟ್ರಿ ಆಫ್ ಪವರ್. ಓಕೆ, ಸಸ್ಟೈನಬಲ್ ಇಂಟರ್ನ್ಯಾಷನಲ್ ಫೈನಾನ್ಸಿಂಗ್ ಸ್ಕೀಮ್ ಯಾವುದಕ್ಕೆ ಸಂಬಂಧ? ಈಸ್ ಅಸೋಸಿಯೇಟೆಡ್ ವಿತ್ ವಿಚ್ ಗ್ಲೋಬಲ್ ಅಸೋಸಿಯೇಷನ್ ಅಂತ ಕೇಳ್ತಿದ್ದಾರೆ. ಸುಸ್ಥಿರ ಅಂತಾರಾಷ್ಟ್ರೀಯ ಹಣಕಾಸು ಯೋಜನೆ ಯಾವ ಜಾಗತಿಕ ಸಂಘದೊಂದಿಗೆ ಸಂಬಂಧಿಸಿದೆ ಅಂತ ಕೇಳ್ತಿದ್ದಾನೆ. ಇದಕ್ಕೆ ರೈಟ್ ಆನ್ಸರ್ G20. ಅರ್ಥ ಆಯ್ತಾ? G20 ರೈಟ್ ಆನ್ಸರ್ ಇದಕ್ಕೆ. ಸೊ ನೆಕ್ಸ್ಟ್ ನೋಡಿ, ವಿಚ್ ಆಫ್ ದಿ ಫಸ್ಟ್ ಕಂಟ್ರಿ ಔಟ್ಸೈಡ್ ಇಂಡಿಯಾ ಟು ಅಡ್ಯಾಪ್ಟ್ ಇಂಡಿಯಾಸ್ UPI ಸಿಸ್ಟಮ್? ಭಾರತದ UPI
ವ್ಯವಸ್ಥೆಯನ್ನು ಅಳವಡಿಸಿಕೊಂಡ ಭಾರತದ ಹೊರಗೆ ಮೊದಲ ದೇಶ ಯಾವುದು ಅಂತ ಕೇಳ್ತಿದ್ದಾನೆ. ಇದಕ್ಕೆ ರೈಟ್ ಆನ್ಸರ್ ನೇಪಾಳ್. ಇಂಥ ಕ್ವಶನ್ಗಳನ್ನ ಸ್ವಲ್ಪ ಕೇರ್ ಆಗಿ ನೋಡ್ಕೊಳ್ಳೋದು ಒಳ್ಳೆಯದು. ವಿಚ್ ಕಂಟ್ರಿ ಹ್ಯಾಸ್ ನಾಟ್ ಸೆಂಡ್ ಇಟ್ಸ್ ಡೆಲಿಗೇಷನ್ ಟು ದಿ ಮ್ಯೂನಿಚ್ ಸೆಕ್ಯೂರಿಟಿ ಕಾನ್ಫರೆನ್ಸ್ 2022? ಇದಕ್ಕೆ ರೈಟ್ ಆನ್ಸರ್ ಬಂದುಬಿಟ್ಟು ರಷ್ಯಾ ಸೆಂಡ್ ಮಾಡಿಲ್ಲ. ಏಷ್ಯಾಸ್ ಬಿಗ್ಗೆಸ್ಟ್ ಬಯೋ CNG ಪ್ಲಾಂಟ್ ಹ್ಯಾಸ್ ಬೀನ್ ಇನಾಗ್ರೇಟೆಡ್ ಇನ್ ವಿಚ್ ಇಂಡಿಯನ್ ಸ್ಟೇಟ್ ಅಂತ ಹೇಳಿದ್ರೆ ಮಧ್ಯಪ್ರದೇಶನಲ್ಲಿ. ಅರ್ಥ ಆಯ್ತಾ? ನೆಕ್ಸ್ಟ್, ಯಾವ ದಕ್ಷಿಣ ಅಮೆರಿಕಾದ ದೇಶವು ಧಾರಾಕಾರ ಮಳೆಯಿಂದ ಮಾರಣಾಂತಿಕ ಪ್ರವಾಹಗಳು ಮತ್ತು ಭೂಕುಸಿತಗಳಿಂದ ಹಾನಿಗೊಳಗಾಗಿದೆ ಅಂತಕ್ಕಂಥದ್ದು ಕ್ವಶನ್. ಇದಕ್ಕೆ ರೈಟ್ ಆನ್ಸರ್ ಯಾವುದಪ್ಪ ಅಂದರೆ ಬ್ರಾಝಿಲ್ ಅಂತಕ್ಕಂಥದ್ದು. ಓಕೆ, ಹಾಗಾದರೆ ನೆಕ್ಸ್ಟ್ ನೋಡಿ, ಯಾವ ದಕ್ಷಿಣ ಅಮೆರಿಕಾದ ದೇಶವು ಧಾರಾಕಾರದ ಮಳೆಯಿಂದ ಮಾರಣಾಂತಿಕ ಪ್ರವಾಹಗಳು ಮತ್ತು ಭೂಕುಸಿತಗಳಿಂದ ಹಾನಿಗೊಳಗಾಗಿದೆ ಅಂದರೆ ಬ್ರೆಜಿಲ್. ಓಕೆ, ನೆಕ್ಸ್ಟ್ ಕ್ವಶನ್, ವಿಚ್ ಸಚಿವಾಲಯ ಅಂದರೆ ಯಾವ ಮಿನಿಸ್ಟ್ರಿ, ಓಕೆ, ಯಾವ ಸಚಿವಾಲಯವು ಲ್ಯಾಭರ್ತಿಯನ್ ಸಿ ರುಬಾರೋ ಉಪಕ್ರಮವನ್ನು ಆಯೋಜಿಸಿದೆ? ಇದಕ್ಕೆ ರೈಟ್ ಆನ್ಸರ್ ಬಂದುಬಿಟ್ಟು ಮಿನಿಸ್ಟ್ರಿ ಆಫ್ ಹೌಸಿಂಗ್ ಆ್ಯಂಡ್ ಅರ್ಬನ್ ಅಫೈರ್ಸ್, ರೈಟ್ ಆನ್ಸರ್. ಓಕೆ, ಹಾಗಾದರೆ ನೆಕ್ಸ್ಟ್ ನೋಡಿ, ವಿಚ್ ಕಂಟ್ರಿ ಹ್ಯಾಸ್ ಸ್ಕ್ರ್ಯಾಪ್ಡ್ ಇಟ್ಸ್ ಗೋಲ್ಡನ್ ವೀಸಾ ರೂಟ್ ಫಾರ್ ಮಿಲಿಯನರ್ಸ್ ಇನ್ವೆಸ್ಟರ್? ಯಾವ ದೇಶವು ಮಿಲಿಯನರ್ಸ್ ಹೂಡಿಕೆದಾರರಾಗಿ ತನ್ನ ಗೋಲ್ಡನ್ ವೀಸಾ ಮಾರ್ಗವನ್ನು ರದ್ದುಗೊಳಿಸಿದೆ ಅಂತಕ್ಕಂಥ ಕ್ವಶನ್ಗೆ ರೈಟ್ ಆನ್ಸರ್ ಯಾವುದಪ್ಪ ಅಂದರೆ UK. ಓಕೆ, ವಿಚ್ ಅದರ್ ಕಂಟ್ರಿ ಕ್ಲೈಮ್ಸ್ ಫಾಕ್ಲ್ಯಾಂಡ್ ಐಲ್ಯಾಂಡ್ ವಿಚ್ ಈಸ್ ಎ ಟೆರಿಟರಿ ಆಫ್ ಯುನೈಟೆಡ್ ಕಿಂಗ್ಡಮ್ನ ಪ್ರದೇಶವಾಗಿರುವ ಫ್ಯಾಕ್ಲ್ಯಾಂಡ್ ದ್ವೀಪಗಳು ಎಂದು ಯಾವ ಇತರ ದೇಶದ ಹಕ್ಕು ಎಂದು ಸಾಧಿಸುತ್ತದೆ? ಅಂದರೆ ಯಾರು ಇದನ್ನು ಕ್ಲೈಮ್ ಮಾಡ್ತಿದ್ದಾರೆ ಅಂದರೆ, ಸೊ ಇದಕ್ಕೆ ರೈಟ್ ಆನ್ಸರ್ ಅರ್ಜೆಂಟೀನಾ. ಓಕೆನಾ? ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಕ್ವಶನ್, ಇಂಡಿಯಾ ಸೈನ್ ಎ ಕಾಂಪ್ರಹೆನ್ಸಿವ್ ಎಕನಾಮಿಕ್ ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್, CEPA ಕಾಂಪ್ರಹೆನ್ಸಿವ್ ಎಕನಾಮಿಕ್ ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್. ಸೊ ವಿತ್ ವಿಚ್ ಕಂಟ್ರಿ ಇನ್ ಫೆಬ್ರವರಿ 2022 ಅಂತ ಹೇಳಿದ್ರೆ ಇದಕ್ಕೆ ರೈಟ್ ಆನ್ಸರ್ ಬಂದುಬಿಟ್ಟು UAE. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ನೋಡಿ, ಇಂಟರ್ ಆಪರೇಬಲ್ ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್ ಈಸ್ ಅಸೋಸಿಯೇಟೆಡ್ ವಿತ್ ವಿಚ್ ಯೂನಿಯನ್ ಮಿನಿಸ್ಟ್ರಿ ಅಂತ ಕೇಳ್ತಿದ್ದಾನೆ. ಸೊ ಇದಕ್ಕೆ ರೈಟ್ ಆನ್ಸರ್ ಬಂದುಬಿಟ್ಟು ಮಿನಿಸ್ಟ್ರಿ ಆಫ್ ಹೋಮ್ ಅಫೈರ್ಸ್ ಇದಕ್ಕೆ ರೈಟ್ ಆನ್ಸರ್. ರಾಷ್ಟ್ರೀಯ ಉಚ್ಚಾತರ್ ಶಿಕ್ಷಾ ಅಭಿಯಾನ್, ರೂಸಾ ಅಂತ ಕರಿತೀವಿ, ಯಾವ ವರ್ಷದವರೆಗೆ ಮುಂದುವರಿಸಲಾಗಿದೆ ಅಂತ ಕೇಳಿದರೆ 2026ರವರೆಗೆ ಇದನ್ನು ಮುಂದುವರಿಸಲಾಗಿದೆ. ಪ್ರಾಜೆಕ್ಟ್ ಆರೋಹನ್ ಈಸ್ ಎ ಮೆಂಟರ್ಶಿಪ್ ಪ್ರೋಗ್ರಾಮ್ ಆಫ್ ವಿಚ್ ಇಂಡಿಯನ್ ಸ್ಟೇಟ್ ಅಂತ ಕೇಳ್ತಿದ್ದಾನೆ. ಇದಕ್ಕೆ ರೈಟ್ ಆನ್ಸರ್ ಅಸ್ಸಾಂ. ಓಕೆ, ಸೊ ಅಸ್ಸಾಂ. ನೆಕ್ಸ್ಟ್ ಕ್ವೆಶನ್ ನೋಡಿ, ವಿಚ್ ಸ್ಟೇಟ್ ರಿನೇಮ್ಡ್ ಇಟ್ಸ್ ಪ್ರೊಫೆಷನಲ್ ಎಕ್ಸಾಮಿನೇಷನ್ ಬೋರ್ಡ್ ನೌನ್ ಆಸ್ ವ್ಯಾಪಮ್ ಇಂಟು ಕರ್ಮಚಾರಿ ಚಯನ್ ಆಯೋಗ್? ಸೊ ಇದಕ್ಕೆ ರೈಟ್ ಆನ್ಸರ್ ಬಂದುಬಿಟ್ಟು ಮೇಘಾಲಯ. ಓಕೆ, ಸಿಟ್ರೋಡಾಕ್ಫಿಲಸ್ ಎಕ್ಸಾಟಿರ್ಟಸ್ ಇದು ಹೊಸ ಜಾತಿಯ ಗೊಕ್ಕೋವನ್ನು ಯಾವ ರಾಜ್ಯವು ಗುರುತಿಸಲಾಗಿದೆ ಅಂತ ಹೇಳಿದ್ರೆ ಇದಕ್ಕೆ ರೈಟ್ ಆನ್ಸರ್ ಇದಕ್ಕೂ ಮೇಘಾಲಯನೇ. ಸೊ ಫ್ರೆಂಡ್ಸ್, 177ಗೆ 172ಗೆ ಆನ್ಸರ್ ನಾನು ಮೇಘಾಲಯ ಅಂತ ಹೇಳಿದ್ದೆ. ಅದಕ್ಕೆ ಆನ್ಸರು ಮಧ್ಯಪ್ರದೇಶ್. ವ್ಯಾಪಮ್ ಎಂದು ಕರೆಯಲ್ಪಡುವ ತನ್ನ ವೃತ್ತಿಪರ ಪರೀಕ್ಷಾ ಮಂಡಳಿಯನ್ನು ಕರ್ಮಚಾರಿ ಚಯನ್ ಆಯೋಗ ಎಂದು ಮರುನಾಮಕರಣ ಮಾಡಿರ್ತಕ್ಕಂಥ ರಾಜ್ಯ ಯಾವುದು ಅಂದರೆ ಮಧ್ಯಪ್ರದೇಶ್. ಅರ್ಥ ಆಯ್ತಾ? ಸೊ ನೋಡಿ, ನೆಕ್ಸ್ಟ್ ಕ್ವೆಶನ್, ಯಾವ ಭಾರತೀಯ PSU ಭಾರತದಲ್ಲಿ 1000 UV ಚಾರ್ಜಿಂಗ್ ಸ್ಟೇಷನ್ಗಳನ್ನು ಸ್ಥಾಪಿಸಿದೆ ಅಂತ ಕೇಳ್ತಾ ಇದ್ದಾರೆ? ಇದಕ್ಕೆ ರೈಟ್ ಆನ್ಸರ್ ಇಂಡಿಯನ್ ಆಯಿಲ್. ಓಕೆ, ಸೊ ಅಂಡರ್ ದಿ ಗಾರ್ಬೇಜ್ ಫ್ರೀ ಸಿಟೀಸ್ MOHUA ಹ್ಯಾಸ್ ಅಪ್ರೂವ್ಡ್ ಪ್ರಪೋಸಲ್ ಆಫ್ ₹235 crores ಟು ವಿಚ್ ಕಂಟ್ರಿ? ಕಸ ಮುಕ್ತ ನಗರಗಳ ಅಡಿಯಲ್ಲಿ MOHUA ಯಾವ ರಾಜ್ಯಕ್ಕೆ 235 ಕೋಟಿ ರೂಗಳನ್ನು ಪ್ರಸ್ತಾವ ಮಾಡಿದೆ ಅಂತ ಹೇಳಿದರೆ ಇದಕ್ಕೆ ರೈಟ್ ಆನ್ಸರ್ ಆಂಧ್ರ ಪ್ರದೇಶ್. ಓಕೆ, ಕ್ಲೀನ್ ಆಂಧ್ರ ಪ್ರದೇಶ್ ಪ್ರೋಗ್ರಾಮ್ ಅಡಿಯಲ್ಲಿ. ಓಕೆ, ಮೇರಿ ಪಾಲಿಸಿ ಮೇರಿ ಹಾತ್
ಸೊ ಇಸ್ ಕ್ಯಾಂಪೇನ್ ರಿಲೇಟೆಡ್ ಟು ವಿಚ್ ಸ್ಕೀಮ್ ಅಂತ ಹೇಳ್ತಿದ್ದಾನೆ. ಮೇರಿ ಪಾಲಿಸಿ ಮೇರೆ ಹಾತ್ ಎಂಬುದು ಯಾವ ಯೋಜನೆಗೆ ಸಂಬಂಧಪಟ್ಟ ಅಭಿಯಾನ ಆಗಿದೆ ಅಂತ ಹೇಳ್ತಿದ್ದಾನೆ. ಇದಕ್ಕೆ PMFBY ಅಂತಕ್ಕಂಥದ್ದು ಇದಕ್ಕೆ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ನೋಡಿ, ಖುಜುರಾಹೋ ಡ್ಯಾನ್ಸ್ ಫೆಸ್ಟಿವಲ್ ಈಸ್ ಎ ಫೇಮಸ್ ಈವೆಂಟ್ ಆರ್ಗನೈಸ್ಡ್ ಇನ್ ವಿಚ್ ಇಂಡಿಯನ್ ಸ್ಟೇಟ್ ಅಂತ ಕ್ವಶನ್ನು. ಇದಕ್ಕೆ ರೈಟ್ ಆನ್ಸರ್ ಬಂದು, ಸೊ ನಮ್ಮೆಲ್ರಿಗೂ ಗೊತ್ತಿದೆ, ಮಧ್ಯಪ್ರದೇಶ್ ಇಸ್ ದಿ ರೈಟ್ ಆನ್ಸರ್. ಓಕೆ, ಸೊ ಹಾಗಾದರೆ ನೆಕ್ಸ್ಟ್ ನೋಡೋಣ. ದಿ ಸುಪ್ರೀಂ ಕೋರ್ಟ್ ಹ್ಯಾಸ್ ಸ್ಕ್ರ್ಯಾಪ್ಡ್ ಜೆಂಡರ್ ಕ್ಯಾಪ್ ಆನ್ ಪರ್ಫಾರ್ಮೆನ್ಸ್ ಇನ್ ಆರ್ಕೆಸ್ಟ್ರಾ ಬಾರ್ಸ್ ಇನ್ ವಿಚ್ ಸ್ಟೇಟ್ ರೀಸೆಂಟ್ಲಿ. ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ಆರ್ಕೆಸ್ಟ್ರಾ ಬಾರ್ಗಳಲ್ಲಿ ಕಲಾವಿದರ ಮೇಲೆ ಜೆಂಡರ್ ಗ್ಯಾಪ್ ಅನ್ನು ಸುಪ್ರೀಂ ಕೋರ್ಟ್ ರದ್ದುಗೊಳಿಸಿದೆ? ಸೊ ಇದಕ್ಕೆ ರೈಟ್ ಆನ್ಸರ್ ಮಹಾರಾಷ್ಟ್ರ. ಸೊ ಹಿಮಾಲಯ ಪರಿಸರ ವ್ಯವಸ್ಥೆಯಲ್ಲಿ ಪರಾಗಸ್ಪರ್ಶದಲ್ಲಿ ಯಾವ ರಾತಿಯ ಪರಾಗಸ್ಪರ್ಶವು ಪ್ರಮುಖ ಪಾತ್ರ ವಹಿಸುತ್ತದೆ ಎಂದು ಕಂಡು ಬಂದಿದೆ ಅಂತ ಹೇಳಿದ್ರೆ, ಸೊ ಇದಕ್ಕೆ ರೈಟ್ ಆನ್ಸರು ಮೋತ್ಸ್ ಅಂತಕ್ಕಂಥದ್ದು. ಮೋತ್ಸ್ 2023ರಲ್ಲಿ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿ ಅಧಿವೇಶನದ ಅತಿಥಿಯರಾಗಿ ಯಾವ ಭಾರತೀಯ ನಗರವನ್ನು ಆಯ್ಕೆ ಮಾಡಲಾಗಿದೆ? ಸೊ ಇದು ತುಂಬ ಇಂಪಾರ್ಟೆಂಟ್ ಕ್ವಶನ್ನು. ಮುಂಬೈ 2023ರ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯ ಅಧಿವೇಶನದ ಅತಿಥೇಯ ನಗರವಾಗಿ ಯಾವುದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ ಅಂದರೆ ಮುಂಬೈಯನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ನೆಕ್ಸ್ಟ್ ಕ್ವಶನ್ ನೋಡಿ, ಬಾಹ್ಯಾಕಾಶ ವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಇತ್ತೀಚೆಗೆ ಪತ್ತೆಯಾದ ಆಲ್ಸಿಯೋನಿಯಸ್ ಎಂದರೆ ಏನು? ಇದೊಂದು ಏನು ಅಂತ ಕೇಳ್ತಿದ್ದಾನೆ. ಇದೊಂದು ಗ್ಯಾಲಾಕ್ಸಿ, ಅರ್ಥ ಆಯ್ತಾ? ಇಟ್ಸ್ ಎ ಗ್ಯಾಲಾಕ್ಸಿ. ನೆಕ್ಸ್ಟ್ ಕ್ವಶನ್ ನೋಡೋಣ. ಯಾವ ದೇಶವು ತನ್ನ ಮೊದಲ ಹೈಡ್ರೋಜನ್ ಚಾಲಿತ ರೈಲನ್ನು ಅನಾವರಣಗೊಳಿಸಿದೆ ಅಂದರೆ ಇದು ಜಪಾನ್. ನೆಕ್ಸ್ಟ್ ಕ್ವಶನ್ ನೋಡಿ, ವಿಶ್ವ ಸಾಮಾಜಿಕ ನ್ಯಾಯದ ದಿನ 2022ರ ವಿಷಯ ಯಾವುದು ಅಂತ ಹೇಳಿದ್ರೆ, ಸೊ ಅದಕ್ಕೂ ಮುಂಚೆ ಈ ದಿನ ಯಾವಾಗ ನಡೆಯುತ್ತೆ ಅಂದರೆ ಇದು ನಡೆಯೋದು ಜನವರಿ 20. ಸೊ ಹಾಗಾದರೆ ಇದರ ಥೀಮ್ ಏನಪ್ಪ ಅಂದರೆ ಅಚೀವಿಂಗ್ ಸೋಷಿಯಲ್ ಜಸ್ಟಿಸ್ ಥ್ರೂ ಫಾರ್ಮಲ್ ಎಂಪ್ಲಾಯ್ಮೆಂಟ್. ಆಪ್ಷನ್ ನಂಬರ್ 1 ಇಸ್ ದಿ ರೈಟ್ ಆನ್ಸರ್. ಪ್ರಪಂಚಾದ್ಯಂತ ಅಂತಾರಾಷ್ಟ್ರೀಯ ಮಾತೃಭಾಷಾ ದಿನ ಯಾವಾಗ ಆಚರಿಸ್ತೀವಿ ಅಂತ? ಸೊ ಜನವರಿ 21ಕ್ಕೆ ಆಚರಿಸ್ತೀವಿ. ಸೊ ನೆಕ್ಸ್ಟ್ 185ನೇ ಕ್ವಶನ್, ಜನಭಾಗಿದಾರಿ ಸಬಲೀಕರಣ ಪೋರ್ಟಲ್ ಯಾವ ರಾಜ್ಯದ ಉಪಕ್ರಮ ಆಗಿದೆ ಅಂತ ಕ್ವಶನ್ ಕೇಳ್ತಿದ್ದಾನೆ. ಜಮ್ಮು ಮತ್ತು ಕಾಶ್ಮೀರದ. ಓಕೆ, ಯಾವ ದೇಶವು ಇತ್ತೀಚೆಗೆ 100 ಡ್ರೋನ್ಗಳನ್ನು ಫಾರ್ಮಗಳಿಗೆ ಕೀಟನಾಶಕಗಳನ್ನು ಸಿಂಪಡಿಸಲು ಬಳಸಲೆಂದು ಫ್ಲ್ಯಾಗ್ ಆಫ್ ಮಾಡಿದೆ ಅಂತ ಹೇಳಿದರೆ, ಇದಕ್ಕೆ ರೈಟ್ ಆನ್ಸರ್ ಯಾವುದಪ್ಪ ಅಂತ ಹೇಳಿದ್ರೆ ಇಂಡಿಯಾ. ಓಕೆ, ಈಟ್ ರೈಟ್ ಇಂಡಿಯಾ ಈಸ್ ಎ ಫ್ಲ್ಯಾಗ್ಶಿಪ್ ಮಿಷನ್ ಆಫ್ ವಿಚ್ ಇನ್ಸ್ಟಿಟ್ಯೂಷನ್ ಅಂತ ಕೇಳಿದ್ರೆ, ಇದಕ್ಕೆ ರೈಟ್ ಆನ್ಸರ್ ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾ, FSSAI. ಏನಿದು ಈಟ್ ರೈಟ್ ಇಂಡಿಯಾ ಎಂಬ ಹೊಸ ಸಂಸ್ಥೆಯ ಪ್ರಮುಖ ಮಿಷನ್ ಆಗಿದೆ. ಅಂದರೆ ಈಟ್ ರೈಟ್ ಇಂಡಿಯಾ ಅಂತಕ್ಕಂಥ ಮಿಷನ್ನು ಯಾವುದರ ಅಡಿಯಲ್ಲಿ ಬರುತ್ತೆ ಅಂದರೆ FSSAI, ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ಸ್ ಅಥಾರಿಟಿ ಆಫ್ ಇಂಡಿಯಾದಲ್ಲಿ ಬರುತ್ತೆ. ಮಿಜೋರಾಂ ಮತ್ತು ಅರುಣಾಚಲ್ ಪ್ರದೇಶವನ್ನು ನೀಡಲಾಗಿದೆ. ಏನಕ್ಕೆ ನೀಡಲಾಗಿದೆ? ಫೆಬ್ರವರಿ 20ರಂದು ರಾಜ್ಯತ್ವ ಯಾವ ವರ್ಷದಲ್ಲಿ? ಏನು ಟ್ರಾನ್ಸ್ಲೇಷನ್ ಗುರು ಗೂಗಲ್ದ. ಸೊ ನೋಡಿ, ನೆಕ್ಸ್ಟ್ ಇದನ್ನು ಇಂಗ್ಲೀಷಲ್ಲಿ ಓದ್ತೀನಿ. ಮಿಜೋರಾಂ ಮತ್ತು ಅರುಣಾಚಲ್ ಪ್ರದೇಶ್ ವರ್ ಅಕಾರ್ಡೆಡ್ ಸ್ಟೇಟ್ಹುಡ್ ಆನ್ ಫೆಬ್ರವರಿ 20 ಇನ್ ವಿಚ್ ಇಯರ್ ಅಂತ ಕೇಳ್ತಿದ್ದಾನೆ. ಇದಕ್ಕೆ ರೈಟ್ ಆನ್ಸರ್ ಬಂದುಬಿಟ್ಟು 1987. 1987ರಲ್ಲಿ ಇನ್ನೊಂದು ಗೋವಾಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಗೋವಾ ಒಂದು ಸಪ್ರೇಟ್ ಆಗಿರ್ತಕ್ಕಂಥ ಒಂದು ರಾಜ್ಯ ಆಗುತ್ತೆ ಅಲ್ವಾ? ಸೊ ಅದು ಇಂಪಾರ್ಟೆಂಟ್, ಎಕ್ಸಾಮಲ್ಲಿ ಕೇಳಿದ್ದಾನೆ ಸಾಕಷ್ಟು ಸರಿ. ಸೊ ಹಾಗಾದರೆ ನೆಕ್ಸ್ಟ್ ನೋಡಿ, ಸ್ಪೆಷಲೈಸ್ಡ್ ಸ್ಕೂಲ್ ಆಫ್ ಎಕ್ಸಲೆನ್ಸ್ ಯಾವ ರಾಜ್ಯ UTಯ ಉಪಕ್ರಮವಾಗಿದೆ ಅಂತ ಕೇಳ್ತಿದ್ದಾನೆ. ಇದಕ್ಕೆ ರೈಟ್ ಆನ್ಸರ್ ಬಂದುಬಿಟ್ಟು ಅಂದ್ಕೊಂಡಿದ್ದೆ ಡೆಲ್ಲಿನೇ ಇದಕ್ಕೆ ರೈಟ್ ಆನ್ಸರ್. ಓಕೆ, ಸೊ ನೋಡಿ, ಯಾವ ಭಾರತೀಯ ಪ್ರಾಧಿಕಾರವು ಫ್ಲೀಟ್ ರಿವ್ಯೂ ಅಡಿಯಲ್ಲಿ ಭಾರತೀಯ ನೌಕಾಪಡೆಯನ್ನು ಅವರ ಅವಧಿಯಲ್ಲಿ ಒಮ್ಮೆ ಪರಿಶೀಲಿಸುತ್ತದೆ? ವಿಚ್ ಇಂಡಿಯನ್ ಅಥಾರಿಟಿ ರಿವ್ಯೂಸ್ ದಿ ಇಂಡಿಯನ್ ನ್ಯಾವಲ್ ಫ್ಲೀಟ್ ಒನ್ಸ್ ಡ್ಯೂರಿಂಗ್ ದೇರ್ ಟರ್ಮ್ ಅಂಡರ್ ದಿ ಫ್ಲೀಟ್ ರಿವ್ಯೂ? ಅಂದರೆ ಸೊ 190 ಇದಕ್ಕೆ ಪ್ರೆಸಿಡೆಂಟ್, ಇದನ್ನು ಯಾರು ರಿವ್ಯೂ ಮಾಡ್ತಾರೆ ಅಂದರೆ ಪ್ರೆಸಿಡೆಂಟ್ ರಿವ್ಯೂ ಮಾಡ್ತಾರೆ. ವಾಟ್ ಈಸ್ ದಿ ನೇಮ್ ಆಫ್ ದಿ ನ್ಯೂ ವೀಕ್ ಲಾಂಗ್ ಕಮಮರೇಷನ್ ಬಿಫೋರ್ ದಿ ನ್ಯಾಷನಲ್ ಸೈನ್ಸ್ ಡೇ? ರಾಷ್ಟ್ರೀಯ ವಿಜ್ಞಾನ ದಿನದ ಮೊದಲ ಹೊಸ ವಾರದ ಸ್ಮರಣಾರ್ಥದ ಹೆಸರು ಏನು ಅಂತ ಕೇಳ್ತಿದ್ದಾನೆ. ಇದಕ್ಕೆ ರೈಟ್ ಆನ್ಸರ್ ವಿಜ್ಞಾನ ಸರ್ವತ್ರ ಪೂಜ್ಯತೆ.
ವಿಜ್ಞಾನ ಸರ್ವತ್ರ ಪೂಜ್ಯತೆ ಅಂತಕ್ಕಂಥದ್ದು ರೈಟ್ ಆನ್ಸರ್. ನೆಕ್ಸ್ಟ್, ಭಾರತವು ಯಾವ ದೇಶದ ಜೊತೆಗೆ ನೀಲಿ ಆರ್ಥಿಕತೆ ಮತ್ತು ಸಾಗರ ಆಡಳಿತದ ಮಾರ್ಗಸೂಚಿಯನ್ನು ಒಪ್ಪಿಕೊಳ್ಳುತ್ತದೆ? ಇಂಡಿಯಾ ಅಲಾಂಗ್ ವಿತ್ ವಿಚ್ ಕಂಟ್ರಿ ಅಗ್ರೀಡ್ ಆನ್ ರೋಡ್ ಮ್ಯಾಪ್ ಆನ್ ಬ್ಲೂ ಎಕನಾಮಿ ಆ್ಯಂಡ್ ಓಷನ್ ಗವರ್ನೆನ್ಸ್ ಅಂತ ಕೇಳ್ತಿದ್ದಾನೆ. ಇದಕ್ಕೆ ರೈಟ್ ಆನ್ಸರ್ ಫ್ರಾನ್ಸ್. ಓಕೆ, ಸೊ ಸೆಫಿ ಅಂದರೆ SCPI ಹ್ಯಾಸ್ ಅನೌನ್ಸ್ಡ್ ಪಾರ್ಟ್ನರ್ಶಿಪ್ ವಿತ್ ವಿಚ್ ಇಂಡಿಯನ್ ಫಾರ್ಮಾ ಕಂಪನಿ ಟು ಡೆವಲಪ್ ಎ ಕೋವಿಡ್ ವ್ಯಾಕ್ಸಿನೇಷನ್ ಅಂತ ಕೇಳಿದ್ರೆ 193 ಕ್ವಶನ್ ನಂಬರು. ಇದಕ್ಕೆ ರೈಟ್ ಆನ್ಸರ್ ಯಾವುದಪ್ಪ ಅಂದರೆ ಪನಾಸಿಯಾ ಬಯೋಟಿಕ್ ಅಂತಕ್ಕಂಥದ್ದು ಇದಕ್ಕೆ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ನೋಡಿ, ವಿಚ್ ಕಂಟ್ರಿ ಟಾಪ್ ದಿ ಮೆಡಲ್ ಟ್ಯಾಲಿ ಇನ್ ದಿ 2022 ಬೀಜಿಂಗ್ ವಿಂಟರ್ ಒಲಿಂಪಿಕ್ಸ್? ಇದಕ್ಕೆ ರೈಟ್ ಆನ್ಸರ್ ಯಾವುದಪ್ಪ ಅಂದರೆ ನಾರ್ವೆ ಇಸ್ ದಿ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ನೋಡಿ, ವಿಚ್ ರೀಜನ್ is affected by storm clusters including the 3 storms ಯುನ್ಸಿ, ಫ್ರ್ಯಾಂಕಿಂಗ್ ಆ್ಯಂಡ್ ಡುಡ್ಲೆ ಅಂತಕ್ಕಂಥದ್ದು? ಯುನೈಸ್, ಫ್ರಾಂಕ್ಲಿನ್ ಆ್ಯಂಡ್ ಡಡ್ಲಿ ಅಂತಕ್ಕಂಥದ್ದು ಯಾವ ಸ್ಟೋಮ್ಸ್ ಯಾವ ರೀಜನ್ನು ಎಫೆಕ್ಟ್ ಆಗಿದೆ ಈ ಸ್ಟೋಮ್ಸಿಂದ ಅಂತ ಹೇಳಿದ್ರೆ, ಸೊ ಯಾವ ಸ್ಟೋಮ್ಸ್ ಯಾವ ರೀಜನ್ ಅಂದರೆ ಯುರೋಪ್. ಯಾವ ರಾಜ್ಯ ಪೊಲೀಸರು ಸಂಕಷ್ಟದಲ್ಲಿರುವ ಮಹಿಳೆಯರಿಗೆ ಸಹಾಯ ಮಾಡಲು ಮೀಸಲಾದ ಮಹಿಳಾ ಸುರಕ್ಷತಾ ದಳವನ್ನು ಪ್ರಾರಂಭಿಸಿದೆ ಅಂತ ಹೇಳಿದ್ರೆ ಇದಕ್ಕೆ ರೈಟ್ ಆನ್ಸರ್ ಜಮ್ಮು ಮತ್ತು ಕಾಶ್ಮೀರ. ಸೊ ಡಾಲ್ಮೆನ್ ಡಿ ಎಲ್ ಫೆಂಡನ್ ಅಲ್ಲಿ ಕಿವಿ ಸಶಸ್ತ್ರ ಒಂದು ಸೆಕೆಂಡ್ ಇರಿ, ಇಂಗ್ಲೀಷಲ್ಲಿ ಓದ್ಬಿಡ್ತೀನಿ. ಡಾಲ್ಮೆನ್ ಡಿ ಎಲ್ ಫೆಂಡನ್ ವೇರ್ ದಿ ಓಲ್ಡೆಸ್ಟ್ ಎವಿಡೆನ್ಸ್ ಆಫ್ ಹೇರ್ ಸರ್ಜರಿ ವಾಸ್ ಫೌಂಡ್ ಈಸ್ ಲೊಕೇಟೆಡ್ ಇನ್ ವಿಚ್ ಕಂಟ್ರಿ ಅಂತ ಹೇಳ್ತಿದ್ದಾನೆ. ಅದಕ್ಕೆ ರೈಟ್ ಆನ್ಸರ್ ಬಂದುಬಿಟ್ಟು ನಮ್ಮ ಸ್ಪೇನ್. ಓಕೆ, ನೆಕ್ಸ್ಟ್ ನೋಡಿ, ಇಂಡಿಯನ್ ಕೌನ್ಸಿಲ್ ಫಾರ್ ಕಲ್ಚರಲ್ ಆ್ಯಂಡ್ ರಿಲೇಷನ್ಸ್ ಫಂಕ್ಷನ್ಸ್ ಅಂಡರ್ ದಿ ಡ್ಯಾಶ್ ಯೂನಿಯನ್ ಮಿನಿಸ್ಟ್ರಿ ಅಂತ ಹೇಳ್ತಿದ್ದಾರೆ. ಇದಕ್ಕೆ ರೈಟ್ ಆನ್ಸರ್ ಬಂದುಬಿಟ್ಟು 198ಕ್ಕೆ ರೈಟ್ ಆನ್ಸರ್ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೈರ್ಸ್. ಓಕೆ, ಎಲ್ಲಾದರೂ ಮಿನಿಸ್ಟ್ರಿ ಆಫ್ ಕಲ್ಚರ್ ಅಂತ ಹಾಕ್ಬಿಟ್ಟಿರಾ ಇದಕ್ಕೆ. ಇಂಡಿಯನ್ ಕೌನ್ಸಿಲ್ ಫಾರ್ ಕಲ್ಚರಲ್ ರಿಲೇಷನ್ಸ್ ಫಂಕ್ಷನ್ಸ್ ಅಂಡರ್ ದಿ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೈರ್ಸ್. ಓಕೆ, ತುಂಬ ಇಂಪಾರ್ಟೆಂಟ್. ಅಥೆನ್ ಫೋರ್ಟ್ ಥಿಂಬಾ ಎಂಬುದು ಯಾವ ರಾಜ್ಯ ಅನುಸರಿಸುವ ಅಭ್ಯಾಸಗಳು? ಸೊ ಇದಕ್ಕೆ ರೈಟ್ ಆನ್ಸರ್ ಬಂದುಬಿಟ್ಟು ಮಣಿಪುರ್ ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ 200, ಕ್ವಶನ್ ನಂಬರ್ 200. ವಿಚ್ ಈಸ್ ದಿ ಫಸ್ಟ್ ಇಂಡಿಜಿನಿಯಸ್ಲಿ ಡೆವಲಪ್ಡ್ ರೆಸಿಪ್ಟರ್ ಬೈಂಡಿಂಗ್ ಡೊಮೈನ್ ಪ್ರೋಟೀನ್ ಸಬ್ ಯೂನಿಟ್ ವ್ಯಾಕ್ಸಿನ್ ಅಗೇನ್ಸ್ಟ್ ಕೋವಿಡ್-19 ವಿರುದ್ಧ ಭಾರತದ ಮೊದಲ ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಿದ ರಿಸಿಪ್ಟರ್ ಬೈಂಡಿಂಗ್ ಡೊಮೈನ್ ಪ್ರೋಟೀನ್ ಉಪಘಟಕ ಲಸಿಕೆ ಯಾವುದು ಅಂತ ಕೇಳ್ತಿದ್ದಾನೆ. ಅದಕ್ಕೆ ರೈಟ್ ಆನ್ಸರ್ ಬಂದುಬಿಟ್ಟು ಕಾರ್ಬೋಬ್ಯಾಕ್ಸ್ ಇಸ್ ದಿ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಓಕೆ, ಜಸ್ಟ್ ಒಂದು 2 ಮಿನಿಟ್ಸ್ ಕೊಡಿ ಟೈಮ್, ಜಸ್ಟ್ 1 ಮಿನಿಟ್ಸ್ ಕೊಡಿ ಸಾಕು, ನೀರು ಕುಡಿದು ಬಿಡ್ತೀನಿ. ಓಕೆ ಫ್ರೆಂಡ್ಸ್, ನೋಡಿ ಇವಾಗ ಕ್ವಶನ್ ನಂಬರ್ 201. ಸೊ ಇನ್ನು ಸ್ವಲ್ಪನೇ ಇರೋದು. ಎಷ್ಟಿದೆ ಅಂದರೆ ಒಂದು 230 ಕ್ವಶನ್ಸ್ ಏನೋ ಇದೆ ಅಷ್ಟೇ ನೋಡಿ. ಓಕೆ 240 ಕ್ವಶನ್ಸ್ ಇದೆ ಅಷ್ಟೇ, ಇನ್ನು 40 ಕ್ವಶನ್ಸ್ ಇದೆ. ಬೇಗ ಮಾಡೋಣ, ಅರ್ಥ ಮಾಡ್ಕೊಂಡು ಮಾಡೋಣ. ಓಕೆ ನೋಡಿ, ಇವಾಗ ವಿಚ್ ಯೂನಿಯನ್ ಮಿನಿಸ್ಟ್ರಿ ಪಬ್ಲಿಷ್ಡ್ ಎ ಡ್ರಾಫ್ಟ್ ಇಂಡಿಯಾ ಡೇಟಾ ಆಕ್ಸೆಸಿಬಿಲಿಟಿ ಆ್ಯಂಡ್ ಯೂಸ್ ಪಾಲಿಸಿ 2022? ಯಾವ ಕೇಂದ್ರ ಸಚಿವಾಲಯವು ಡ್ರಾಫ್ಟ್ ಇಂಡಿಯಾ ಡೇಟಾ ಆಕ್ಸೆಸಿಬಿಲಿಟಿ ಆ್ಯಂಡ್ ಯೂಸ್ ಪಾಲಿಸಿ 2022 ಅನ್ನು ಪ್ರಕಟಿಸಿದೆ? ಇದಕ್ಕೆ ರೈಟ್ ಆನ್ಸರ್ ಯಾವುದಪ್ಪ ಅಂದರೆ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಐ ಟಿ ಇದಕ್ಕೆ ರೈಟ್ ಆನ್ಸರ್. ಓಕೆ, ಸೊ ಹಾಗಾದರೆ
ನೆಕ್ಸ್ಟ್ ಕ್ವಶನ್ ನೋಡಿ. ಓಕೆ, ನೆಕ್ಸ್ಟ್ ಆನ್ಸರ್ ಕ್ವಶನ್ ನೋಡಿ. ಪ್ರಿವೆನ್ಷನ್ ಆಫ್ ಎಲೆಕ್ಟ್ರಾನಿಕ್ಸ್ ಕ್ರೈಮ್ಸ್ ಆ್ಯಕ್ಟ್, ಪೆಕಾ ಅಂತ ಕರಿತೀವಿ. ಪ್ರಿವೆನ್ಷನ್ ಆಫ್ ಎಲೆಕ್ಟ್ರಾನಿಕ್ಸ್ ಕ್ರೈಮ್ ಆ್ಯಕ್ಟ್ ಅಂತ ಕರಿತೀವಿ ಇದಕ್ಕೆ. ಓಕೆ, ಪ್ರಿವೆನ್ಷನ್ ಆಫ್ ಎಲೆಕ್ಟ್ರಾನಿಕ್ಸ್ ಕ್ರೈಮ್ ಆ್ಯಕ್ಟ್. Okay, Prevention of Electronics Crime Act PECA is associated with which neighbor country of India ಅಂತ ಹೇಳ್ತಿದ್ದಾರೆ. ಇದಕ್ಕೆ ರೈಟ್ ಆನ್ಸರ್ ಬಂದು ಪಾಕಿಸ್ತಾನ್. ಓಕೆ, ಶ್ಯಾಮ್ ಪ್ರಸಾದ್ ಮುಖರ್ಜಿ ರೂರ್ಬಾನ್ ಮಿಷನ್ ಈಸ್ ಎ ಫ್ಲಾಗ್ಶಿಪ್ ಇನಿಷಿಯೇಟಿವ್ ಆಫ್ ವಿಚ್ ಯೂನಿಯನ್ ಮಿನಿಸ್ಟ್ರಿ ಅಂತ ಹೇಳ್ತಿದ್ದಾರೆ. ಇದು ರೈಟ್ ಆನ್ಸರ್ ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್. ಓಕೆ, ಸೊ ನೆಕ್ಸ್ಟ್ ನೋಡಿ, ವಿಚ್ ಕಂಟ್ರಿ ಸಕ್ಸಸ್ಫುಲಿ ಟೆಸ್ಟೆಡ್ ಎ ನ್ಯೂ ನ್ಯಾವಲ್ ಏರ್ ಡಿಫೆನ್ಸ್ ಸಿಸ್ಟಮ್ ಸಿ ಡೋಮ್. ಓಕೆ, ಸಿ ಡೋಮ್ ಯಾವ ಕಂಟ್ರಿ ಸಕ್ಸಸ್ಫುಲಿ ಟೆಸ್ಟ್ ಮಾಡಿದೆ ಅಂದರೆ ಇದಕ್ಕೆ ಆನ್ಸರು ಇಸ್ರೇಲ್. ಓಕೆ, 205 ಕ್ವಶನ್ ನಂಬರ್. ಅಂಬ್ರೆಲಾ ಸ್ಕೀಮ್ ಆಫ್ ಬಾರ್ಡರ್ ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ಮ್ಯಾನೇಜ್ಮೆಂಟ್ BIM ಈಸ್ ಅಸೋಸಿಯೇಟೆಡ್ ವಿತ್ ವಿಚ್ ಯೂನಿಯನ್ ಮಿನಿಸ್ಟ್ರಿ ಅಂತ ಕೇಳಿದ್ರೆ ಮಿನಿಸ್ಟ್ರಿ ಆಫ್ ಹೇಳಿ, ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್. ರೈಟ್ ಆನ್ಸರ್ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್. 206ಗೆ ರಮೇಶ್ ಬಾಬು ಪ್ರಜ್ಞಾನಂದ ಈಸ್ ಅಸೋಸಿಯೇಟೆಡ್ ವಿಚ್ ಗೇಮ್ ಅಂತ ಹೇಳಿದ್ರೆ ಚೆಸ್. ನೆಕ್ಸ್ಟ್ ನೋಡಿ, ವಿಚ್ ಇಂಡಿಯನ್ PSU ಹ್ಯಾಸ್ ಬೀನ್ ರೆಕಗ್ನೈಸ್ಡ್ ಆಸ್ ಅ ಇಂಡಿಯಾಸ್ ಮೋಸ್ಟ್ ಟ್ರಸ್ಟೆಡ್ ಪಬ್ಲಿಕ್ ಸೆಕ್ಟರ್ ಕಂಪ್ನಿ ಬೈ ಅಸೋಚಮ್ ಅಂತ ಹೇಳಿದ್ರೆ ಇದಕ್ಕೆ ರೈಟ್ ಆನ್ಸರ್ ಕೋಲ್ ಇಂಡಿಯಾ ಲಿಮಿಟೆಡ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ವಿಚ್ ಇನ್ಸ್ಟಿಟ್ಯೂಷನ್ ಆಥರೈಸ್ಡ್ ಆಲ್ ಪ್ರೀಪೇಯ್ಡ್ ಇನ್ಸ್ಟ್ರೂಮೆಂಟ್ಸ್ ಇನ್ ಇಂಡಿಯಾ. PPI ಅಂತ ಕರಿತೀವಿ, ಪ್ರೀಪೇಯ್ಡ್ ಇನ್ಸ್ಟ್ರೂಮೆಂಟ್ಸ್ ಅಂತ ಕರಿತೀವಿ. ಇದನ್ನು ಯಾರು ಅಥರೈಸ್ ಮಾಡ್ತಾರೆ ಅಂತ ಹೇಳಿದ್ರೆ ಇದಕ್ಕೆ ರೈಟ್ ಆನ್ಸರ್ ಬಂದುಬಿಟ್ಟು RBI ಮಾಡುತ್ತೆ, RBI. ಓಕೆ, ಸೊ ವಿಚ್ ಇಂಡಿಯನ್ ಮ್ಯಾಥಮೆಟಿಷಿಯನ್ ವಾಸ್ ಕನ್ಫರ್ಡ್ ರಾಮಾನುಜನ್ ಪ್ರೈಸ್ ಫಾರ್ ಯಂಗ್ ಮ್ಯಾಥಮೆಟಿಷಿಯನ್ 2022. ಇದಕ್ಕೆ ರೈಟ್ ಆನ್ಸರ್ ಬಂದುಬಿಟ್ಟು ನೀನು ಗುಪ್ತಾ ಅವ್ರಿಗೆ ಸಿಕ್ಕಿದೆ ಇದು. ಓಕೆ, ಸೊ ಹೂ ಚೇರ್ಸ್ ದಿ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಆ್ಯಂಡ್ ಡೆವಲಪ್ಮೆಂಟ್ ಕೌನ್ಸಿಲ್, FSDC ಅಂತ ಕರಿತೀವಿ ಇದಕ್ಕೆ. ಸೊ ಅದನ್ನು ಯಾರು ಚೇರ್ ಮಾಡ್ತಾರೆ, ಯಾರು ಅಧ್ಯಕ್ಷತೆ ವಹಿಸ್ತಾರೆ ಅಂತ ಹೇಳಿದ್ರೆ ಇದಕ್ಕೆ ಯೂನಿಯನ್ ಫೈನಾನ್ಸ್ ಮಿನಿಸ್ಟರ್ ಇದಕ್ಕೆ ಅಧ್ಯಕ್ಷತೆಯನ್ನು ವಹಿಸ್ತಾರೆ. ಅರ್ಥ ಆಯ್ತಾ? ನೆಕ್ಸ್ಟ್, ನ್ಯಾಷನಲ್ ಮೀನ್ಸ್ ಕಮ್ ಮೆರಿಟ್ ಸ್ಕಾಲರ್ಶಿಪ್ NMMSS ಅಂತ ಕರಿತೀವಿ. ನ್ಯಾಷನಲ್ ಮೀನ್ಸ್ ಕಮ್ ಮೆರಿಟ್ ಸ್ಕಾಲರ್ಶಿಪ್ ಹ್ಯಾಸ್ ಬೀನ್ ಎಕ್ಸ್ಟೆಂಡೆಡ್ ಟಿಲ್ ವಿಚ್ ಇಯರ್ ಅಂತ ಹೇಳಿದ್ರೆ 2011ರಲ್ಲಿ 211ನೇ ಕ್ವಶನ್ ಇದು. ಸೊ ಇದಕ್ಕೆ ರೈಟ್ ಆನ್ಸರ್ ಎಲ್ಲಿವರೆಗೂ ಅಂದರೆ 2025ರಿಂದ 26ವರೆಗೂ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ವಿಚ್ ಯೂನಿಯನ್ ಮಿನಿಸ್ಟ್ರಿ ಇಂಪ್ಲಿಮೆಂಟ್ಸ್ ಪ್ರಧಾನ ಮಂತ್ರಿ ಆವಾಸ್ ಯೋಜನಾ. ಓಕೆ, ಇದನ್ನು ಗ್ರಾಮೀಣ ಯೋಜನಾ ಅಂತಲೂ ಕರಿತೀವಿ. ಓಕೆ, ಇದನ್ನು ಯಾವ ಮಿನಿಸ್ಟ್ರಿ ಅಂತ ಹೇಳಿದ್ರೆ ಇದಕ್ಕೆ ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್. ಓಕೆ, ದಿ ನಾರ್ಡ್ ಸ್ಟ್ರೀಮ್ 2 ನ್ಯಾಚುರಲ್ ಗ್ಯಾಸ್ ಪೈಪ್ಲೈನ್ ಈಸ್ ಕನ್ಸ್ಟ್ರಕ್ಟೆಡ್ ಅಂಡರ್ ದಿ ವಿಚ್ ಸಿ ಆರ್ ಓಷನ್ ಅಂತ ಕೇಳ್ತಿದ್ದಾರೆ. ಇದಕ್ಕೆ ರೈಟ್ ಆನ್ಸರ್ ಬ್ಯಾಲೆಕ್ಟಿಕ್ ಸಿ. ಓಕೆ, ಝೆಸ್ಟರ್ ಝೂ ವೇರ್ ಆಸ್ ಅನ್ ಆರ್ಧೌರಿ ಕಾಫ್ ಈಸ್ ಬಾರ್ನ್ ಆಫ್ಟರ್ 90 years ಈಸ್ ಲೊಕೇಟೆಡ್ ಇನ್ ವಿಚ್ ಕಂಟ್ರಿ. ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ನು. ಸೊ ಇದು UK. ಸಾಯಿಲ್ ಹೆಲ್ತ್ ಕಾರ್ಡ್ ಸೊ ಸ್ಕೀಮ್ ವಾಸ್ ಲಾಂಚ್ಡ್ ಇನ್ ವಿಚ್ ಇಯರ್ ಅಂತ ಹೇಳಿದ್ರೆ 2015. ವಿಚ್ ಈಸ್ ದಿ ವ್ಯಾನ್ಯೂ ಆಫ್ ಮಲ್ಟಿನೇಷನ್ ಏರ್ ಎಕ್ಸಸೈಸ್ ಎಕ್ಸ್ ಕೋಬ್ರಾ ವೆರಿಯರ್ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದರೆ UKಗೆ ಸಂಬಂಧಪಟ್ಟಿದೆ. ವೆನ್ ಈಸ್ ದಿ ಸೆಂಟ್ರಲ್ ಎಕ್ಸಸೈಸ್ ಡೇ ಅಬ್ಸರ್ವ್ಡ್ ಎವ್ರಿ ಇಯರ್ ಇನ್ ಇಂಡಿಯಾ ಅಂತ ಹೇಳಿದ್ರೆ ಇದಕ್ಕೆ ರೈಟ್ ಆನ್ಸರ್ February 24. KPSC ಲಲಿತಾ ಹೂ ಪಾಸ್ಡ್ ಅವೇ ರೀಸೆಂಟ್ಲಿ ವಾಸ್ ಅಸೋಸಿಯೇಟೆಡ್ ವಿಚ್ ಫೀಲ್ಡ್ ಅಂತ ಹೇಳಿದ್ರೆ ಇದಕ್ಕೆ ರೈಟ್ ಆನ್ಸರ್ ಫ್ರೆಂಡ್ಸ್ ಇವರು ಥಿಯೇಟರ್ ಆರ್ಟ್ ಅಂತಕ್ಕಂಥದ್ದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ವಿಚ್ ಸ್ಟೇಟ್ ಆರ್ UT ರೀಸೆಂಟ್ಲಿ ಅಪ್ಲೋಡ್ ಅ ಪಾಲಿಸಿ ಆನ್ ಪ್ರಮೋಷನ್ ಆಫ್ ಫಾರಿನ್ ಇನ್ವೆಸ್ಟ್ಮೆಂಟ್ ಇನ್ ಇಂಡಸ್ಟ್ರಿಯಲ್ ಸೆಕ್ಟರ್. ಸೊ ಇದಕ್ಕೆ ರೈಟ್ ಆನ್ಸರ್ ಬಂದುಬಿಟ್ಟು ಜಮ್ಮು ಕಾಶ್ಮೀರ. ಹೆಲ್ತ್ ಸ್ಟಾರ್ ರೇಟಿಂಗ್ ಈಸ್ ಇನಿಷಿಯೇಟಿವ್ ಆಫ್ ವಿಚ್ ಆರ್ಗನೈಸೇಷನ್ FSSAIನ ಇನಿಷಿಯೇಟಿವ್ ಇದು. ನೆಕ್ಸ್ಟ್ ನೋಡಿ, ವಿಚ್ ಯೂನಿಯನ್ ಮಿನಿಸ್ಟ್ರಿ ಲಾಂಚ್ಡ್ ದಿ ನ್ಯಾಷನಲ್ ಸ್ಟ್ರಾಟಜಿ ಫಾರ್ ಅಡಿಕ್ಟಿವ್ ಮ್ಯಾನುಫ್ಯಾಕ್ಚರಿಂಗ್.
ಸೊ ಇದಕ್ಕೆ ರೈಟ್ ಆನ್ಸರ್ ಬಂದುಬಿಟ್ಟು ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ. ನೆಕ್ಸ್ಟ್ ಕ್ವೆಶನ್, ವಿಚ್ ಗ್ಲೋಬಲ್ ಅಸೋಸಿಯೇಷನ್ ಹ್ಯಾಸ್ ರೀಸೆಂಟ್ಲಿ ಪಬ್ಲಿಷ್ಡ್ ಇಟ್ಸ್ ಡ್ರಾಫ್ಟ್ ಡೇಟಾ ಆ್ಯಕ್ಟ್? ಸೊ ಯುರೋಪಿಯನ್ ಯೂನಿಯನ್. ಓಕೆ. ನಿಕಾರ್ಸನ್ ಸಧಾನ್ ಎ ಟ್ರೇಡಿಂಗ್ ಮ್ಯೂಸಿಯಂ ಹ್ಯಾಸ್ ಬಿನ್ ಇನಾಗ್ರೇಟೆಡ್ ಇನ್ ವಿಚ್ ಸಿಟಿ ಅಂತ ಹೇಳಿದ್ರೆ ಇದಕ್ಕೆ ಆನ್ಸರ್ ಬಂದುಬಿಟ್ಟು ವಿಶಾಖಪಟ್ಟಣಂ. ಓಕೆ. ವಿಶಾಖ ಗೈಡ್ಲೈನ್ಸ್ ಸೀನ್ ಇನ್ ದಿ ನ್ಯೂಸ್ ಸಮ್ಟೈಮ್ಸ್ ವಿಚ್ ವಾಸ್ ಅಸೋಸಿಯೇಟೆಡ್ ವಿತ್ ವಿಚ್ ಇಶ್ಯೂ ಅಂತ ಕೇಳ್ತಿದ್ದಾನೆ. ಇದು ಸೆಕ್ಸುಯಲ್ ಹರಾಸ್ಮೆಂಟ್ಗೆ ಸಂಬಂಧಪಟ್ಟಿದ್ದು ವಿಶಾಖ ಗೈಡ್ಲೈನ್ಸು ಸೆಕ್ಷುಯಲ್ ಹರಾಸ್ಮೆಂಟ್ಸ್ಗೆ. ಓಕೆ. ಡ್ಯಾರ್ಕ್ ಸಿಕ್ಥ್ಯಾನ್ಸ್ ಇಸ್ ನ್ಯೂ ಸ್ಪೀಸೀಸ್ ಐಡೆಂಟಿಫೈಡ್ ಇನ್ ಸ್ಕಾಟ್ಲ್ಯಾಂಡ್ ಬಿಲಾಂಗಿಂಗ್ ಟು ವಿಚ್ ಸ್ಪೀಸೀಸ್ ಅಂತ ಕೇಳ್ತಿದ್ದಾನೆ. ಇದಕ್ಕೆ ರೈಟ್ ಆನ್ಸರ್ ಫ್ಲೈಯಿಂಗ್ ರೆಪ್ಟೈಲ್. ಓಕೆ. ಮಿಮಾನಿವಸ್ ಡಕ್ಟ್ರಿಸ್ ಬ್ರಿವ್ಯಾಂಡಿವ್ಸ್ ಝ್ಯಾಂಗಿ ಆರ್ ದಿ ಟೂ ನ್ಯೂ ಬರ್ಡ್ ಸ್ಪೀಸೀಸ್ ವರ್ ಫೌಂಡ್ ಇನ್ ದಿ ಫಾಸಿಲ್ ಬರ್ಡ್ಸ್ ಸೈಟ್ಸ್ ಆಫ್ ವಿಚ್ ಕಂಟ್ರಿ ಅಂದರೆ ಅದಕ್ಕೆ ರೈಟ್ ಆನ್ಸರು ಸೊ ಚೀನಾ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡಿ, ದಿ ಥರ್ಡ್ ಸ್ಯಾಟರ್ಡೇ ಆಫ್ ವಿಚ್ ಮಂತ್ ಇಸ್ ಸೆಲೆಬ್ರೇಟೆಡ್ ಆಸ್ ವರ್ಲ್ಡ್ ಪ್ಯಾಂಗ್ಲೋನ್ ಡೇ ಅಂತ ಹೇಳಿದ್ರೆ ಫೆಬ್ರವರಿ ಸೆಲೆಬ್ರೇಟ್ ಮಾಡ್ತಾರೆ ಇದನ್ನು. ಯುಫ್ಲಿಥಿಕ್ಸ್ ಜಲ್ಧಾರ ವಿಚ್ ವಾಸ್ ಬೀನ್ ಡಿಸ್ಕವರ್ಡ್ ಅಲಾಂಗ್ ವಿತ್ ದಿ ವೆಸ್ಟರ್ನ್ ಘಾಟ್ಸ್ ಬಿಲಾಂಗ್ ಟು ವಿಚ್ ಸ್ಪೀಸೀಸ್ ಅಂತ ಕೇಳ್ತಿದ್ದಾನೆ. ಇದಕ್ಕೆ ರೈಟ್ ಆನ್ಸರ್ ಫ್ರಾಗ್ ಇದು. ಓಕೆನಾ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಸ್ಕೀಮ್ ವಾಸ್ ಲಾಂಚ್ಡ್ ಆನ್ ವಿಚ್ ಇಯರ್ ಅಂತ ಹೇಳ್ತಿದ್ದಾನೆ. ಇದಕ್ಕೆ 2019 ರೈಟ್ ಆನ್ಸರ್. ಸೊ ವಿಚ್ ಸ್ಪೇಸ್ ಮಿಷನ್ 2030 ವಿಚ್ ಸ್ಪೇಸ್ ಮಿಷನ್ ಸ್ಯಾಟಲೈಟ್ಸ್ ಆಫ್ ಇಸ್ರೋ ಹ್ಯಾಸ್ ಡಿಟೆಕ್ಟೆಡ್ ಸೋಲಾರ್ ಫೋಟಾನ್ ಇವೆಂಟ್ ಫಾರ್ ದಿ ಫಸ್ಟ್ ಟೈಮ್? 230 ಕ್ವಶನ್. ಸೊ ಇದು ಯಾವುದಪ್ಪ ಆನ್ಸರ್ ಅಂದರೆ ಚಂದ್ರಯಾನ್ 2. ಸೊ ನೆಕ್ಸ್ಟ್ ನೋಡಿ, ಲಾಸ್ಟ್ 10 ಕ್ವಶನ್ಸ್ ಇದೆ ಅಷ್ಟೇ ಫ್ರೆಂಡ್ಸ್, ಸಾಧನೆ ಮಾಡಿಬಿಡ್ತೀವಿ, ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ನೋಡಿ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಅರ್ಬನ್ ಅಫೇರ್ಸ್ ಸೈನ್ಡ್ MOU ವಿತ್ ವಿಚ್ ಯೂನಿಯನ್ ಮಿನಿಸ್ಟ್ರಿ ಟು ಕೊಲಾಬ್ರೇಟ್ ಆನ್ ಸಸ್ಟೈನಬಲ್ ಸಿಟೀಸ್ ಇಂಡಿಯಾ ಪ್ರೋಗ್ರಾಮ್? ಇದಕ್ಕೆ ರೈಟ್ ಆನ್ಸರ್ ಬಂದುಬಿಟ್ಟು ವರ್ಲ್ಡ್ ಎಕನಾಮಿಕ್ ಫಾರಮ್ ಅಂತಕ್ಕಂಥದ್ದು ರೈಟ್ ಆನ್ಸರ್. ನೆಕ್ಸ್ಟ್ ನೋಡಿ, 232 ಕ್ವಶನ್ ನಂಬರ್, ವಿಚ್ ಈಸ್ ದಿ ವ್ಯಾನ್ಯೂ ಆಫ್ ದೇವಯಟನಂ ಆ್ಯಂಡ್ ಒಡಸಿ ಆಫ್ ಇಂಡಿಯನ್ ಟೆಂಪಲ್ ಆರ್ಕಿಟೆಕ್ಚರ್ ಕಾನ್ಫರೆನ್ಸ್? ಇದಕ್ಕೆ ರೈಟ್ ಆನ್ಸರ್ ಬಂದುಬಿಟ್ಟು ಹಂಪಿ. ಇಂಪಾರ್ಟೆಂಟ್ ಕ್ವಶನ್ಸ್ ಇದು. ದೇವಯಟ್ಟನಂ ಹಂಪಿಗೆ ಸಂಬಂಧಪಟ್ಟಿದ್ದು. ಓಕೆನಾ. ಹೂ ಚೇರ್ಸ್ ದಿ ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ ಕೌನ್ಸಿಲ್? ನೋಡಿ, ಸೆಕ್ಯೂರಿಟಿ ಕೌನ್ಸಿಲ್ನಲ್ಲಿ ಕ್ಯಾಬಿನೆಟ್ ಕಮಿಟಿನ ಯಾರು ಚೇರ್ ಮಾಡ್ತಾರೆ ಅಂದರೆ ಸೊ ಇದಕ್ಕೆ ಪ್ರೈಮ್ ಮಿನಿಸ್ಟರ್. ಓಕೆನಾ. ಇದರ ಅಧ್ಯಕ್ಷತೆಯನ್ನು ಪ್ರೈಮ್ ಮಿನಿಸ್ಟರ್ ವಹಿಸಿರ್ತಾರೆ. ವಿಚ್ ಕಂಟ್ರಿ ಹ್ಯಾಸ್ ಅಥರೈಸ್ಡ್ ದಿ ವರ್ಲ್ಡ್ಸ್ ಫಸ್ಟ್ ಪ್ಲಾನೆಟ್ ಡಿರೈವ್ಡ್ ಕೋವಿಡ್ ವ್ಯಾಕ್ಸಿನ್? ಇದಕ್ಕೆ ರೈಟ್ ಆನ್ಸರ್ ಕೆನಡಾ. ಓಕೆ. ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಎ ಕ್ಯಾಪಿಟಲ್ ಅಕೌಂಟ್ ಕಾಂಪೋನೆಂಟ್ ಆಫ್ ಬ್ಯಾಲೆನ್ಸ್ ಆಫ್ ಪಂಚಾಯತ್? ಸೊ ಇದಕ್ಕೆ ರೈಟ್ ಆನ್ಸರ್ ಬಂದುಬಿಟ್ಟು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್. ಓಕೆ. ಸೋಲಾರ್ ಫೋಟೋವೋಲ್ಟಿಕ್ ಪವರ್ ಪ್ಲಾಂಟ್ ಫಾರ್ ದಿ ಇಂಡಿಯನ್ ರೈಲ್ವೇಸ್ ವೇರ್ ಡೈರೆಕ್ಟ್ಲಿ ಫೀಡ್ಸ್ ಪವರ್ ಆಫ್ ಟ್ರಾಕ್ಷನ್ ಹ್ಯಾಸ್ ಬೀನ್ ಡೆವಲಪ್ಡ್ ಇನ್ ವಿಚ್ ಪ್ಲೇಸ್ ಅಂತ ಹೇಳಿದ್ರೆ ಇದಕ್ಕೆ ರೈಟ್ ಆನ್ಸರ್ ಭೀನಾ ಅಂತಕ್ಕಂಥದ್ದು. ಸೊ ಗೌರ್ಮೆಂಟ್ ಆಫ್ ವಿಚ್ ಸ್ಟೇಟ್ ಹ್ಯಾಸ್ ಅಪ್ರೂವ್ಡ್ ಎ ನ್ಯೂ ಫಿಲಮ್ ಪಾಲಿಸಿ ಆಫ್ ಫಾರ್ 2022 ಅಂತ ಹೇಳಿದ್ರೆ ದೆಹಲಿ. ನೆಕ್ಸ್ಟ್ ಕ್ವಶನ್ ನೋಡಿ, ವಿಚ್ ಮಿನಿಸ್ಟ್ರಿ ಹ್ಯಾಸ್ ಡೆವಲಪ್ಡ್ ಆನ್ ಆಂಬರ್ಡ್ಸ್ ಪರ್ಸನ್ ಆ್ಯಪ್ ಫಾರ್ ಮನ್ರೇಗಾ? ಸೊ ಇದಕ್ಕೆ ರೈಟ್ ಆನ್ಸರ್ ಬಂದುಬಿಟ್ಟು ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್. ಸೊ ನೆಕ್ಸ್ಟ್ ಕ್ವಶನ್, ವಿಚ್ ಮಿನಿಸ್ಟ್ರಿ ಹ್ಯಾಸ್ ಲಾಂಚ್ಡ್ ದಿ ಪಾಲಿಸಿ ಆನ್ ಬಯೋಮೆಡಿಕಲ್ ಇನ್ನೋವೇಷನ್ ಆ್ಯಂಡ್ ಎಂಟರ್ಪ್ರನರ್ಶಿಪ್? ಸೊ ಇದಕ್ಕೆ ರೈಟ್ ಆನ್ಸರ್ ಬಂದುಬಿಟ್ಟು ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್. ಒಂದು ಸೆಕೆಂಡ್ ಇರಿ. ಇದಕ್ಕೆ ಸೊ 239ನೇ ಕ್ವಶನ್, ವಿಚ್ ಮಿನಿಸ್ಟ್ರಿ ಹ್ಯಾಸ್ ಲಾಂಚ್ಡ್ ದಿ ಪಾಲಿಸಿ ಆನ್ ಬಯೋಮೆಡಿಕಲ್ ಇನ್ನೋವೇಷನ್ ಆ್ಯಂಡ್ ಆಂಟ್ರಪ್ರಿನರ್ಶಿಪ್ ಅಂತ ಹೇಳಿದ್ರೆ ಇದಕ್ಕೆ ಹೋಮ್
ಮಿನಿಸ್ಟ್ರಿ ಅಲ್ಲ, ಇದಕ್ಕೆ ಹೆಲ್ತ್ ಮಿನಿಸ್ಟ್ರಿ ಯೂನಿಯನ್ ಹೆಲ್ತ್ ಮಿನಿಸ್ಟ್ರಿ ಇದಕ್ಕೆ ಸಂಬಂಧಪಟ್ಟಿದೆ. ಅರ್ಥ ಆಯ್ತಾ? ಸೊ ಮೀಟಿ ಈಸ್ ಆನ್ ಎ ಮೇಜರ್ ಕಮ್ಯುನಿಟಿ ಡಿಮ್ಯಾಂಡಿಂಗ್ ಫಾರ್ ಶೆಡ್ಯೂಲ್ಡ್ ಟ್ರೈಬ್ಸ್ ಇನ್ ವಿಚ್ ಸ್ಟೇಟ್ ಅಂತ ಕೇಳ್ತಿದ್ದಾನೆ. ಮೀಟಿ ಬಗ್ಗೆ ತಿಳ್ಕೊಳ್ಳಿ, ಅದು ಮಣಿಪುರಕ್ಕೆ ಸಂಬಂಧಪಟ್ಟ ಶೆಡ್ಯೂಲ್ಡ್ ಟ್ರೈಬ್ ಅದು. ಓಕೆ, ಸೊ ಇವತ್ತಿನ ಈ ಕ್ಲಾಸು ಮುಗ್ದಿದೆ. ಜನವರಿ ಮತ್ತು ಫೆಬ್ರವರಿಯ ಕರೆಂಟ್ ಅಫೇರ್ಸ್ ಕಂಪ್ಲೀಟಾಗಿ ಇದು ಚಿತ್ರಾನ್ನ ಮಾಡಾಕಿದ್ದೀವಿ. ಅರ್ಥ ಆಯ್ತಾ? ಸೊ ಹಿಂಗಿಲ್ಲ ಅಂದರೂ ನಿಮಗೆ ಇಷ್ಟೊತ್ತು ಕಷ್ಟಪಟ್ಟಿದ್ದಕ್ಕೆ 3 ಅವರ್ಸು 100% 2-3 ಕ್ವೆಶನ್ ಎಕ್ಸಾಮಲ್ಲಿ ಬಂದೇ ಬರುತ್ತೆ. 2-3 ಕ್ವೆಶನ್ ಲೈಫ್ನ ಚೇಂಜ್ ಮಾಡ್ಬೋದು. ಅರ್ಥ ಆಯ್ತಾ? ಸೊ ಹಾಗಾದರೆ ನಿಮಗೆ ಇಷ್ಟ ಆಗಿದೆ ಅಂತ ಕಮೆಂಟ್ ಮಾಡಿ ನಮ್ಮ ಗ್ರೂಪಲ್ಲಿ. ಅರ್ಥ ಆಯ್ತಾ? ನಮ್ಮ ಲೈವ್ ಸೆಷನ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಸೊ ಮತ್ತೆ ಮೀಟ್ ಆಗೋಣ ನೆಕ್ಸ್ಟ್ ಲೈವ್ ಸೆಷನಲ್ಲಿ. ಇನ್ನೊಂದು ಹೇಳೋದು ಮರ್ತುಬಿಟ್ಟೆ. ಸೊ ಮಾರ್ಚ್ದು ಫಸ್ಟ್ ಪಾರ್ಟ್ ಇದೆ ಅಲ್ಲ, ಫಸ್ಟ್ 15 ಡೇಸ್ದು, ಅದು ಆದಷ್ಟು ಬೇಗ ಮಾಡೋಕ್ಕೆ ಟ್ರೈ ಮಾಡೋಣ. ಅರ್ಥ ಆಯ್ತಾ? ಕರೆಂಟ್ ಅಫೇರ್ಸು 2022 ಇಂದ ಅಪ್ ಟು ಡೇಟ್ ಇರೋಣ. ಅರ್ಥ ಆಯ್ತಾ? ಸೊ ಮತ್ತು ಇನ್ನೂ 2 ಮಂತ್ಸ್ದು ನವಂಬರ್ ಮತ್ತು ಡಿಸೆಂಬರ್ದು ಆದಷ್ಟು ಬೇಗ ಅದನ್ನು ಮಾಡೋಕ್ಕೆ ಟ್ರೈ ಮಾಡೋಣ. ಅರ್ಥ ಆಯ್ತಾ? ಆದಷ್ಟು ಬೇಗ ಅದನ್ನು ಕವರ್ ಮಾಡಿಬಿಡೋಣ. ಅರ್ಥ ಆಯ್ತಾ? ಎಲ್ಲ ಫಾಸ್ಟಾಗಿ ಮಾಡ್ಕೊತ ಸೊ ಎಕ್ಸಾಮ್ನ ಬೇಗ ಕ್ರ್ಯಾಕ್ ಮಾಡಿಕೊಂಡು ಬೇಗ ಯೂನಿಫಾರ್ಮ್ ಹಾಕ್ಕೊಂಡು ಎಂಜಾಯ್ ಮಾಡೋಣ, ಲೈಫ್ನ ಮಸ್ತ್ ಮಜಾ ಮಾಡೋಣ. ಅರ್ಥ ಆಯ್ತಾ? ಸೊ ಟೇಕ್ ಕೇರ್ ಫ್ರೆಂಡ್ಸ್, ಯಾರೆಲ್ಲ ಇದ್ದೀರಲ್ಲ, ಸೊ ಅವ್ರಿಗೆ ತುಂಬ ಥ್ಯಾಂಕ್ಸ್. ಟೇಕ್ ಕೇರ್. ಮೀಟ್ ಆಗೋಣ ನೆಕ್ಸ್ಟ್ ವಿಡಿಯೋ ಆರ್ ಲೈವ್ ಸೆಷನ್ನಲ್ಲಿ.